प्रतिपादयन्तानि ब्राह्मणेभ्यः शुभनित्यमुक्तारोकाः समस्तसन्मङ्गलानि भवन्तु। नमो भ्रातपते नमो गणपते नमो ब्रह्मपते नमस्ते अस्तु लम्बोदराय शिवसुताय ब्राह्मणं सूर्यग्रहे महानजं विक्रमन्तो महासमुद्रे ಧರ್ಮಸ್ಥಳ ಮಂಜುನಾಥೇಶ್ವರ ದೇವರ ಪಾದಾರಂಭಕ್ಕೆ ಗೋವಿಂದಾನಿ ಗೋವಿಂದ ತಾಯಮ್ಮನವರ ಪಾದಾರಂಭಕ್ಕೆ ಗೋವಿಂದಾನಿ ಗೋವಿಂದ ಗಣಪತಿ ದೇವರ ಪಾದಾರಂಭಕ್ಕೆ ಗೋವಿಂದಾನಿ ಗೋವಿಂದ ಸೋಮನಾಥೇಶ್ವರ ದೇವರ ಪಾದಾರಂಭಕ್ಕೆ ಗೋವಿಂದಾನಿ ಗೋವಿಂದ ಕಡಪಟ್ಟು ಜೋಗ್ಲೆ ಏಯ್ ಮಕ್ಕಳೇ ಪತ್ರ ಲಟ್ಟೆ ಕಡೆ ಬರಲಿ अंच बोले ಐಟ ಬಲೆ ಹರ್ತ ಬಲೆ ಐಟ ಬಲೆ
ಕೊಂಡಾಡುವೇನು ಅನವರತ ಮದವೂರ ದೇವ ಜಗದೀಗ ಮುತ್ತದ್ಯೋ ಹರಿಬೋದಲು ನಿಲ್ಲ ಅರ್ತಿಗೇರಿ ಮೆಚ್ಚಿದೆ ಹರಿವೀರು ಜಯದಾಗ್ಯದು ಜಯವೆನ್ನಲು ವರವೇ ಗಣನೋ ಮುತ್ತದಿರೋ ತೀರ್ಥ ಮಹೇಶ ಕರಿತೋ ಹರಣದ ಕುಮಾರತಕ ನಾಗಮಗಿದಾದರ ಹರೆಯೊಳುವಿಗೆ ಕೊಮುದು ಊರ ವಿಘ್ನೇಶ ಮುತ್ತದಿಂದ ನಿನ್ನ
ಶರಣು ಹರಿನಮ್ಮ ಪೂರ್ಣಿಗೆ ಶರಣು ಶರಣು ರಾಜಕುಮಾರಿ ನೀರುವಿ ಶರಣು ಶರಣು ಮಂಗಜಮುಖಿ ಶಂಕರ ಪ್ರಿಯ ಎಲ್ಲೋ ನಿನ್ನುತ್ತರ ತುಳಿರುತ್ತಿರುತ್ತೀರಿ ಎಂಬಳುಣ ಚರಣವಾನರಿಯಳು ಶರಣಾಗತರ ಕ್ಯೋಮನಿನರ ಕರಿ ಗಗನವೆಲ್ಲವೂ ನಿನ್ನ ನಾಪಿ ಅನುಪಮುಣದಿಯುನ್ನತ ಕೀರ್ತಿ ಮುನಿಗನ ತನ್ನುತ ಗಗಪತಿ ಮೋಹನ್ ಗಣತರ ಗುರುಗಳ ವೀರನ ರಾಯನ ಗಗನವೆಲ್ಲವೂ ನಿನ್ನ ನಾಮಿ ಗಗನವೆಲ್ಲವೂ ನಿನ್ನ ನಾಮಿ ಗಗನವೆಲ್ಲವೂ ನಿನ್ನ ನಾಮಿ
ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಶ ಪಂಚನನಾಮ ವಿಘ್ನೋ ತುಂಗ ಗಿರಿಭೇದನ ಪುವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಕಾಬ್ರು ಕುಲಪ ಚಂಡ ಪವನೋ ವಿಘ್ನೇಶ್ವರ ಪಾಹಿಮಾ ವಿಘ್ನೇಶ್ವರ ಪಾಹಿಮಾ ಗಜಮುಖದೋಗಿ ಗಣಪಗೆ ಶೆಲ್ವ ನಿಜ ಗೋಬುಲ್ದಿತಗಿ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದೋಗಿ ಗಣಪಗೆ ಹರದುಳು ಹರಗುಪೋದೋರಿಗೆ ಹರುಷದಿ ಭಕ್ತರ ಪೊರೆ ಬಗೆ ಪುರಖಭೂಷಣ ಸುಕುಮಾರ ಗಜವದನ ಶರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಹೋಗಿ ಗಣಪಗೆ ನೆನೆಗಿರೋ ಜನರ ಗುಣಯುತನ ಖಣಮೂರ್ತಿ ಮದವೂರ ಗಣನಾಥನ ಖಣಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಪಾವಚ ವಿಷಯಕ್ಕೆ ಹಿಲುಕದನ ಕೋವಿದೆ ಗಿರಿಜೆಯ ವರದುತನ ಕೋವಿದೆ ಗಿರಿಜೆಯ ವರದುತನ ಸುರ ಮುನಿ ನಮಿತ ದುರ್ವೇಶ್ವರನ ಸುರಮುನಿ ನಮಿತ ದುರ್ವೇಶ್ವರನ
ಭರಿತ ತಿಥಿಯನಿವ ಭವಹರನ ಭರಿತ ತಿಥಿಯನಿವ ಭವಹರನ ಪರಮಾತ್ಮ ಧುರಿತ ಭಯೋಕರನ ವರಮಧೂರ ವಿಘ್ನೇಶ್ವರನ ವರಮಧೂರ ವಿಘ್ನೇಶ್ವರನ ಅತಿದಿನ್ನ ತಾದಿನ್ನ ಹೋದಿಲ್ಲತ ಏದಿನ್ನ ತಾದಿನ್ನ ತೇದಿನ್ನೋದಿ ಓಂ ತದಿನ್ನ ತಾದಿನ್ನ ಹೋದಿನ್ನೋದು ಏಂ ತದಿನ್ನ ತಾದಿನ್ನ ತೇದಿನ್ನೋದಿ ತೇದಿನ್ನ ತಾದಿನ್ನ ತಾದಿನ್ನ ಏಂ ತದಿನ್ನ ತಾದಿನ್ನ ಹೋದಿಲ್ಲತ ಐದಿರೋಯ್ 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 ಐದಿರೋದಿರೋದಿರೋ ಹತ್ತಿರದೈತತ್ತ ಗಜಮುಖನೋ ನಿನ್ನ ಪಾದವನೆಳೆವೆ ಹೇಗೆ ಹೇಗೆ ಹೇ ಗಜಮುಖನೋ ನಿನ್ನ ಪಾದವನೆಳೆವೆ ನಿಜವಾಗಿ ಕರುಣಿತು ವರಗಳು ಪ್ರಭುವೇ ಮೂಷಿಕವಾಹನ ಮೋದಕ ಹಸ್ತ ಹಸ್ತೋಂಗುಗದರೈ ಕಮಲ ಪ್ರದತ್ತ ಗಜಮುಖನೋ ನಿನ್ನ ಪಾದವನೆಳೆವೆ ನಿಜವಾಗಿ ಕರುಣಿತು ವರಗಳು ಪ್ರಭುವೇ ಏ ಏ ಏ ಓ ಶ್ಯಾಮಲವಲ್ಲ ವಿಲಂಬಿತ ಸುತೋಯ್ ಶ್ಯಾಮಲವಲ್ಲ ವಿಲಂಬಿತ ಸುತೋಯ್ ವಾಮನ ರೂಪ ಮಹೇಶ್ವರೈ ಉತ್ಥ ಶ್ಯಾಮಲವಲ್ಲ ವಿಲಂಬಿತ ದೂತ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನೋ ಅನಿಲೋಯ್ ಓದುವನೆಳೆವೆ ನಿಜವಾಗಿ ಕರುಣಿತು ವರಗಳ ಪ್ರಭುವೇ ಅದೇ ದಿನ ತಾದಿನ ತಾದಿನ ಏಂ ದಿನ ತಾದಿನ ದಿನ ತೋಂದಿನ ತಾದಿ ತೋಂದಿಲ್ಲ ನೋಡಿ ಅದೇ ದಿನ ತಾದಿನ ನೋಡಿ ದಿನ ತಾದಿನ ನೋಡಿ ಅದೇ ದಿನ ಥರೆಯಳು ರಂಜಿತು ಆ
ಅಥವುರ ಪುರದೊಳ್ಳು ನೆಲೆಸಿರುವ ಕರುಣೋದಿ ನಿಜ ಕಿಂಕರರಿಗುಳಿದೊಯ್ ಕರುಣೋದಿ ನಿಜ ಕಿಂಕರರಿಗುಳಿದು ಮನದಿರವನ್ನ ಆಲಿಸುತ್ತಿರುವ ವಿನಾಯಕ ಆಲಿತು ಗಜವದನು ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಅತಿ ದಿನ್ನತ್ತ ದಿನ್ನ ತೋ ದಿನ್ನತ ದಿನ್ನತ ದಿನ್ನತೆ ದಿನ್ನತ ತತ್ತೋಂ ದಿನ್ನತ ದಿನ್ನ ತೋ ದಿನ್ನೋದಂ ತಿಕ್ಕೋಂ ದಿನ್ನತ ದಿನ್ನತೆ ದಿನ್ನತ ಅತಿ ದಿನ್ನತ ದಿನ್ನ ತೋ ದಿನ್ನೋರಿ ದಿನ್ನತ 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 ಹರೇ ದಿನೋಯ್ ಹೇ ದಿನೋಯ್ ಹೇ ದಿನೋಯ್ ಹೇ ದಿನೋಯ್ ಹೇ ದಿನೋ ದಿನೋಯ್ ದಿನ ತಾತಿರದಿ ತತ್ತ ಮುಂದೆ ದೇವರ ಸೇವೆ ಚಿಕ್ಕ ಪ್ರಾಯದ ಬಾಲೆ ಚದುರಿಲ್ಲ
ಚದುರಿ ನಿಲ್ಲುವ ಮುರಿಬುದೇರೆ ಮದ ಒಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮುರಿಬುದೇನೆ ಚಿಕ್ಕ ಪ್ರಾಯದ ಬೋಳಿ ಚದುರಿ ನಿಲ್ಲುವ ಕಾಮಿನಿ ಕರೆದು ಆರೆ ಹೇ ಮಂಜುನಾಥ ಸ್ವಾಮಿಯ ಬಿಟ್ಟಿರಾರೆ ಹೇ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಆನನಾಂತ ಧಿರಿನ ಹರೇ ಕಾಮಿನಿ ಕರೆದು ಆರೆ ಹೇ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಹೇ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಮಖಿಯೊಳಗಿಂತ ಪುರುಷನುಳ್ಳೋರೇ ಆತೆ ತಾನು ತದಿರಿನ ಹರಿಯೋ ಮಖಿಯೊಳಗಿಂತ ಪುರುಷನುಳ್ಳೋರೇ ಕಾಂತಿ ಹಿಮ ಬಲನು ಬಲು ಸಾಮರ್ಥ್ಯನು ಇವ ಹಿಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ವೀವನು ಹೇಮದಿ ಕರೆದರೆ ಕಾಮಿತ ವೀವನು ಪ್ರೇಮದಿ ಕರೆದರೆ ಕಾಮಿತ ವೀವನು ಪ್ರೇಮದಿ ಕರೆದರೆ ಕಾಮಿತ ವೀವನು ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಥೇ ದಿನ ತಾ ದಿನ ತಾ ದಿನ ತ ಏಂ ದಿನ ತಾ ದಿನ ತಾ ದಿನ ತಾ ತತ್ತೋಂ ದಿನ ತಾ ದಿನ ತಾ ದಿನ ತಾ ತಿತ್ತೋಂ ದಿನ ತಾ ದಿನ ತೇ ದಿನ ತಾ ತೇ ದಿನ ತಾ ದಿನ ತಾ ದಿನ ತಾ ಹೇಂ ದಿನ ತಾ ದಿನ ದೇ ದಿನ ಅದೇ ದಿನ ತೇ ದಿನ ತೇ ದಿನ ತೇ ದಿನ ತೇ ದಿನ 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 ತಾ ದಿನ ತಾನನಂತ ಧಿರಿನ ಹರೇ
ಶ್ರೀ ಮಂಜುನಾಥೇಶ್ವರ ದೇವರು ಮತ್ತು ಶ್ರೀ ಮಂಜುನಾಥೇಶ್ವರ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಕೊಟ್ಟುವಂಥ ಶ್ರೀಮಂತ ಪ್ರಸಾದ ಶಿವಾರ್ಪಣಮಸ್ತು. ಆಕೂಕು ಧರ್ಮಸ್ಥಳ ಶ್ರೀ ಮಹಾತಾಯಮ್ಮನವರು ಮತ್ತು ಶ್ರೀ ಮಹಾತಾಯಮ್ಮನವರು ಸರ್ವಮಂಗಳ ಮಾಂಗಲ್ಯೇ ಶ್ರೀ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮಂತ ಪ್ರಸಾದ ಶಿವಾರ್ಪಣಮಸ್ತು. ಆಕೂಕು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಂಬಿದಂಥ ಭಕ್ತರಿಗೆ ಪ್ರೀತಿ ಕೊಟ್ಟುವಂತಹ ಶ್ರೀಮಂತ ಪ್ರಸಾದ ಶಿವಾರ್ಪಣಮಸ್ತು. ಆಕೂಕು ಪೆರ್ಮುದೆ ಶ್ರೀ ಸೋಮನಾಥೇಶ್ವರ ದೇವರು ಮತ್ತು ಶ್ರೀ ಸೋಮನಾಥೇಶ್ವರ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಕೊಟ್ಟುವಂತಹ ಶ್ರೀಮಂತ ಪ್ರಸಾದ ಶಿವಾರ್ಪಣಮಸ್ತು. ಆಟ ಹೋಗಲು ಬೇಡವೋ ರಂಗ ನಿನ್ನ ಬೇಡಿ ಕೊಂಬೇನು ಕೃಷ್ಣ.
ಉರಿಸುವರು ನೀರುಳು ಮುಳುಗೆ ಬರುವ ಬೆನ್ನಿನ ಮೇಲೆ ಭಾರವ ಉರಿಸುವರು ಕೋರಿ ದಾಟಿಯ ಎಂಬರು ಕೃಷ್ಣಯ್ಯೋ ನಿನ್ನ ಎಂಬರು ಕೃಷ್ಣಯ್ಯೋ ನಿಲ್ಲ ಕರುಳ ಹಾರ ಕೊರಳವ ಎಂಬರು ಕುರಿ ತಡೆಯ ಎಂಬರು ಕೃಷ್ಣಯ್ಯೋ ನಿಲ್ಲ ಕರುಳ ಹಾರ ಕೊಳ ಎಂಬರು ಪುಟ್ಟ ರೂಪ ಎಂಬರು ಪುಟ್ಟ ರೂಪ ಎಂಬರು ಕೃಷ್ಣಯ್ಯ ನಿನ್ನ ಕೊಡಲಿ ಎಂಬರು ಕೃಷ್ಣಯ್ಯ ನಿನ್ನ ಕೊಡಲಿ ಎಂಬರು ಕುದುರೆ ಏರಿ ಕಲ್ಕೇರ
ಮದೋಪಹರ ವರದಿಪುರಪದು ಭಜನೀಶ್ವರಾತ ವರದಿಪುರಪದು ಭಜನೀಶ್ವರಾತ ಪರಮ ಪಾವನವಾದಂತಹ ಕೈಲಾಸ ಕ್ಷೇತ್ರ ಇದು. ಹೌದು. ರಜತ ಶೈಲ ಗೌರಿ ಶಂಕರ ಅನ್ನುವ ಇನ್ನ ಹೆಸರು. ಹೌದು. ಹಾಗೆಂದಾದರೂ ಸಹ ಎತ್ತರವಾದ ಪೀಠದಲ್ಲಿ ನಾವಿಬ್ಬರು ವಿರಾಜಮಾನರಾದರೂ ನಮ್ಮ ಸನಿಹದಲ್ಲಿ ಗಣಪತಿ ಇದ್ದಾರೆ, ಸುಬ್ರಹ್ಮಣ್ಯ ಇದ್ದಾನೆ. ಈ ಕಡೆ ನೋಡಿದರೆ ವೀರಭದ್ರ ಮೊದಲಾದ ಪ್ರಮಥ ಗಣಗಳನ್ನು ಕಾಣಬಹುದು. ಧರ್ಮ ದೇವತೆಗಳು ಗಣಮಣಿಯನ್ನು ನೋಡಬಹುದು. ಆ ಕಡೆ ನೋಡಿದರೆ ದೇವೇಂದ್ರ ದೇವತೆಗಳು ಇವರೆಲ್ಲರೂ ಇದ್ದಾರೆ. ಇವರೆಲ್ಲ ನಿತ್ಯವೂ ನಮ್ಮ ಸೇವೆಗೆ ನಮಗೊಂದು ಸೇವೆ ಮಾಡುವಂತಹ ಅವಕಾಶ ಒದಗಿ ಬಂದಿದೆ ಅನ್ನುವ ಸಂತೋಷ ಇವರಲ್ಲಿ. ದೇವೇಂದ್ರ ಆಡಳಿತದ ಕಿಕ್ಕಾಡಿಯನ್ನು ಹಿಡಿದವನು, ಮೂರು ಲೋಕದ ಪ್ರಭುತ್ವವನ್ನು ಹೊಂದಿದವನು, ಶಿವಾನುಗ್ರಹವನ್ನು ಹೊಂದುವುದಕ್ಕೆ ಬೇಕಾಗಿ ಅವರನ್ನೆಲ್ಲ ಸೇರಿಸಿಕೊಂಡು ಬರ್ತಾನೆ. ಮತ್ತೆ ಅವ ತೆರಳುವವರಿದ್ದಾರೆ. ಆದ್ರೆ ಈ ಕಡೆ ನೋಡಿದ್ರೆ ಹಾಗಲ್ಲ. ಇವರೆಲ್ಲ ಶಿವ ಶರಣರು ಏನಿದ್ರು ಸಹ ಬದುಕಿನ ಉದ್ದಕ್ಕೂ ಸನ್ನಡತೆಯನ್ನು ಮೈಗೂಡಿಸಿಕೊಂಡು ಸಂಸಾರ ಬಂಧನದಿಂದ ವಿಮುಕ್ತರಾಗಿ ಏನಿದ್ರು ಲೋಕದ ತಾಯಿ ತಂದೆಯರೆಂದೇ ಗುರುತಿಸಲ್ಪಡುವ, ಪ್ರಕೃತಿ ಪುರುಷರೆಂದೇ ಕಾಣುವ, ಶಿವ ಪಾರ್ವತಿಯರನ್ನು ಕಾಣಬೇಕು ಅನ್ನುವಂತಹ ಆಶೆಯನ್ನು ಹೊಂದಿ ಶಿವ ತತ್ವವನ್ನು ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಈ ಹೊತ್ತಿಗೆ ಕೈಲಾಸವನ್ನು ಏರಿದಂತಹ ಋಷಿಗಳು, ಮುನಿಗಳು, ಇತರ ಶಿವ ಶರಣರು, ಇದರಲ್ಲಿ ಭಕ್ತರು ಅಂತ ಹೇಳಿದ್ರೆ ಅರ್ಥಾರ್ಥಿಗಳು, ಜ್ಞಾನಿಗಳು ಇವರೆಲ್ಲ ಇದ್ದಾರೆ. ಇವನ್ನೆಲ್ಲ ಕಾಣುವಾಗ ನಮಗೆ ಬಹು ಸಂತೋಷವಾಗುತ್ತದೆ. ನಾವು ಯಥಾರ್ಥಕ್ಕಾದರೂ ಹೇಳುವುದಕ್ಕೆ ಹೊರಟ್ರೆ ಆ ಭಕ್ತರನ್ನು ನಿನ್ನೆ ನಾವು ನೋಡ್ಲಿಲ್ಲ, ಇವತ್ತು ಕಾಣುತ್ತಿದ್ದೇವೆ, ನಾಳೆ ಇನ್ನೂ ಕಾಣುವುದಕ್ಕಿದ್ದೇವೆ. ಹಾಗಾದ್ರೆ ಇದರ ಅರ್ಥ ಏನು? ಭಕ್ತ ಮತ್ತು ಭಗವಂತ ಅನ್ನೋದು ಅವಿನಾಭಾವವಾದಂತಹ ಸಂಬಂಧ. ಭಕ್ತರ ಚಿತ್ತವನ್ನು ದೇವನಾದವರು ಸೆಳೆದುಕೊಳ್ಳುವುದು, ದೇವನ ಚಿತ್ತವನ್ನು ಭಕ್ತರು ಸೆಳೆಯುವುದು.
ನೀನೇ ಒಂದು ಸಲ ಆಲೋಚನೆ ಮಾಡು. ಏನು? ಪ್ರಶಾಂತವಾದ ವಾತಾವರಣವನ್ನು ಸೇರಿ ತದೇಕ ಚಿತ್ತದಿಂದ ಶಿವಾರಾಧನೆಯಲ್ಲಿ ತೊಡಗಿಸಿಕೊಂಡು ತಪಸ್ಸನ್ನು ಮಾಡುವ ಒಬ್ಬ ಭಕ್ತ ಇದ್ದಾನೆ ಅಂತೀನಿ. ಆದ್ರೆ ಅವ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ತಪಸ್ಸು ಮಾಡಿರ್ತಾನೆ. ಅವನ ಇಷ್ಟಾರ್ಥವನ್ನು ಈಡೇರಿಸಲಿ ನಾವು ಅವನ ಮುಂದೆ ಕಾಣಿಸಿಕೊಳ್ತೇವೆ. ನಮ್ಮ ಕರ್ತವ್ಯ ಅಲ್ವಾ ಸ್ವಾಮಿ? ಕರ್ತವ್ಯ ಹೌದು. ನಮ್ಮ ಚಿತ್ತವನ್ನು ಅವ ಸೆಳೆದಿದ್ದಾನೆ ಅನ್ನೋದು ಮತ್ತೊಂದು ಅರ್ಥವು ಹೌದು ತಾನೆ. ಹೌದು. ಆದ್ರೆ ಈ ಭಕ್ತರ ಚಿತ್ತವನ್ನು ದೇವರಾದ ನಾವು ಸೆಳೆದವರು. ಯಾಕೆ? ಬದುಕಿನ ಉದ್ದಕ್ಕೂ ಅವರ ತತ್ವ ಏನುಂಟು, ಅವರ ಸಿದ್ಧಾಂತಗಳು ಏನುಂಟು, ಕೊನೆಯದಾಗಿ ಶಿವ ಪದವನ್ನು ಕಂಡು ಧನ್ಯತೆಯನ್ನು ಕಾಣುವಂತಹ ಆಶೆಯನ್ನು ಹೊತ್ತದ್ರಿಂದ ಅಂತಹ ಭಕ್ತರನ್ನು ಕೈಲಾಸದೆಡೆಗೆ ಆಕರ್ಷಿಸುತ್ತೇವೆ. ಅವರಿಗೆ ಒಳ್ಳೆಯದಾಗಲಿ ಅನ್ನುವ ಅನುಗ್ರಹ ಉಂಟು ನಮಗೆ. ಈ ಶುಭ ಗಳಿಗೆಯಲ್ಲಿ ಇಲ್ಲಿ ಸೇರಿದ ಪ್ರತಿಯೊಬ್ಬ ಭಕ್ತ ಬಾಂಧವರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಆದರೆ ಪಾರ್ವತಿ, ಸ್ವಾಮಿ, ಕೇವಲ ಕೈಲಾಸದಲ್ಲಿ ಈ ಭಕ್ತರಿಗೆ ಮಾತ್ರ ನಾವು ಅನುಗ್ರಹ ನೀಯುವುದು. ಅದೆಷ್ಟೋ ಬಾರಿ ನಾವು ಭೂಲೋಕಕ್ಕೆ ಹೋಗಿದ್ದೇವೆ. ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿಯೂ ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿಯೂ ಶಿವಲೀಲೆಯನ್ನು ಪ್ರಕಟಿಸುವುದಕ್ಕಾಗಿ ನಾವು ಭೂಲೋಕಕ್ಕೆ ಇಳಿದಿದ್ದೇವೆ. ಅದರ ಕುರುಹುಗಳಾಗಿ ಅಖಂಡವಾದ ಆರ್ಯಾವರ್ತದಲ್ಲಿ ಅಲ್ಲಲ್ಲಿ ದೇವಾಲಯಗಳನ್ನು ಕಾಡುವುದಕ್ಕೆ ಸಾಧ್ಯವಾಗುತ್ತದೆ. ನಿಜ. ಮನೆಯಲ್ಲಿದ್ರೂ ಅಷ್ಟೇ, ದೇವಾಲಯವನ್ನು ಸೇರಿದ್ರೂ ಅಷ್ಟೇ, ಮನಸ್ಸಿನಲ್ಲಿ ಬುದ್ಧಿಪೂರ್ವಕವಾಗಿ ಭಕ್ತಿ ಪುರಸ್ಸರವಾಗಿ ಯಾವಾತರು ಶಿವಾರಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೋ ಅವ್ಯಕ್ತವಾಗಿ ನಾವಿದ್ದುಕೊಂಡು ಅವರ ಇಷ್ಟಾರ್ಥವನ್ನು ಈಡೇರಿದ್ದೇವೆ. ಹಾಗಾದ್ರೆ ಎಲ್ಲವರಿಗೂ ಒಳ್ಳೆಯದಾಗ್ಲಿ ಅನ್ನುವಂತಹ ಆಶಯ ನಮ್ಮದು. ಆದ್ರೆ ಒಂದು ವಿಚಾರ, ಏನು? ನಿನ್ನಲ್ಲಿ ನಾ ಮಾತಾಡುತ್ತಿದ್ದಂತೆಯೇ ನಾರದ ಬರುತ್ತಿರುವುದನ್ನು ಕಂಡೆ. ಅಲ್ಲಿ ದೇವೇಂದ್ರ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ಳುವ ಚಂದ ಕಾಣ್ತಾ ಇದ್ದೇನೆ. ಆದ್ರೆ ಅವ ಅಲ್ಲಿ ಕುಳಿತುಕೊಳ್ಳೋದಲ್ಲ, ಒಂದಷ್ಟು ವಿಷಯಗಳನ್ನು ತಿಳಿಬೇಕು ಅಂತ ಆಗ್ತಾ ಉಂಟು. ಆದ್ರಿಂದ ನೀನು ಮಕ್ಕಳನ್ನು ಕರ್ಕೊಂಡು ಹೋಗಿ ಅವನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಬೇಕು. ಕೈಲಾಸನಾಥ ಜಯ 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 ಎಂದು ಪಾಡುತ್ತ ಭಕ್ತಿ ಜೀವಿತ ನರದ ಬಂದರು ಹಲವೆಡೆಗೆ ಸುಮಧುರವಾಗಿ ಶಿವ ಸಂಕೀರ್ತನೆಯೊಂದಿಗೆ ಇತ್ತ ಕಡೆಗೆ ಗಮಿಸಿದ್ದೀರಿ. ನಿಜ ದೇವ, ಮನಸ್ಸಿಗೆ ಬಹು ಸಂತೋಷವಾಯಿತು. ಪ್ರಪಂಚದಲ್ಲಿ ಪರಮಧಾಮಗಳೆಂದೇ ಗುರುತಿಸಲ್ಪಟ್ಟ ಕೈಲಾಸ ಕ್ಷೇತ್ರ ಇದು. ಎಷ್ಟು ಸಂತೋಷವಾದರೂ ಬಂದಂತಹ ಅತಿಥಿಯನ್ನು ಸತ್ಕರಿಸಬೇಕಾದ ನನ್ನ ಕರ್ತವ್ಯ. ಎತ್ತರವಾದ ಪೀಠದಲ್ಲಿ ನಿಮ್ಮನ್ನು ಕುಳ್ಳಿರಿಸುವುದಕ್ಕೆ ನಾ ಮನ ಮಾಡಿದೆ ಎಂದಾದರೆ ಏನು ಸಂಕೋಚ ನಿಮಗೆ? ದೇವರ ಸಮ್ಮುಖದಲ್ಲಿ ಭಕ್ತನಾದ ನಾನು ಕುಳಿತುಕೊಳ್ಳುವುದು ಸರಿಯಾಗುತ್ತದೆಯೇ ದೇವ? ಒಳ್ಳೆ ಕಥೆ ಇದು. ನನ್ನ ಮನೆಗೆ ಬಂದಿದ್ದೀರಿ, ಹೌದು. ನಾನು ಕುಳಿತುಗೊಳಿಸಬೇಕು ಎಂದು ಹೊರಟ್ರೆ ನೀವು ಸಂಕೋಚ ಪಡ್ತೀರಿ. ಹೌದು. ಏನು ನಾನು ಸತ್ಕಾರ ಮಾಡಬಾರದಾ? ಮಾಡಬಹುದೇ? ಮಾಡಬೇಕು. ಗೃಹಸ್ಥ ಧರ್ಮ ಏನು ಹೇಳ್ತದೆ? ಓಹೋ, ಮನೆಗೆ ಬಂದಂತ ಅತಿಥಿಗಳನ್ನು ಸತ್ಕರಿಸಬೇಕಾದ್ದು ಗೃಹಸ್ಥ ಧರ್ಮ. ಅತಿಥಿ ದೇವೋ ಭವ. ಈ ಲೋಕಾದರ್ಶವಾದಂತಹ ಏನು ಶಿಷ್ಟಾಚಾರ ಉಂಟು ಅದರಲ್ಲಿ ನಾವು ಯಾವಾಗೂ ಹಿಂದುಳಿಯುವ ಹಾಗಿಲ್ಲ. ಇಲ್ಲ, ಸತ್ಕಾರ ಎಲ್ಲ ಮಾಡಿದ್ದೇನೆ. ಆಗಲಿ ನಾರದ್ರೆ ಅಪರೂಪವಾಗಿ ಬಂದವರು. ಹೌದು. ಆದ್ರೆ ತಮ್ಮ ಬದುಕಿನ ಬಗ್ಗೆ ನಾ ಯೋಚನೆ ಮಾಡಿದ್ರೆ ಯೋಗಾನಂದದ ಮೂರ್ತಿ ಧರ್ಮದ
ಚಿತ್ರದಲ್ಲಿ ಬಿಂಬಿಸಲ್ಪಟ್ಟವರು. ಹೌದು ದೇವ. ಬ್ರಹ್ಮ ಮಾನಸ ಪುತ್ರರು, ಆ ದಿವ್ಯವಾದ ದೇಹವನ್ನು ಹೊಂದಿದವರು, ಶಾರದಾ ದೇವಿಯ ಅನುಗ್ರಹವನ್ನು ಸಂಪಾದಿಸಿದವರು. ಅಂದಿನ ಆ ಕ್ಷಣದಿಂದ ಇಂದಿನವರೆಗೆ ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಟೊಂಕ ಕಟ್ಟಿ ಶ್ರಮಿಸುವವರಲ್ಲಿ ನಾರದರು ಅಗ್ರೇಸರರಾಗಿ ಕಾಣಿಸುತ್ತಾರೆ. ಧನ್ಯೋಸ್ಮಿ. ನಾರದರೆ ದೇವ, ಬದುಕಿನ ಉದ್ದಕ್ಕೂ ಭೋಗವೇ ಮುಖ್ಯ ಅಲ್ಲ, ಅಲ್ವೇ ಅಲ್ಲ, ತ್ಯಾಗಲೇಸು. ಪರದಲ್ಲಿ ಪರಮ ಗತಿಯನ್ನು ಕಾಣುವುದಕ್ಕೂ ಪಾರಮಾರ್ಥಿಕವಾದಂತಹ ಸಂದೇಶವನ್ನು ಕೊಡುವಲ್ಲಿ ಕ್ರಿಯಾಶೀಲರಾದವರು. ನಾರದರೆ ದೇವ, ನಿಮ್ಗೊಂದು ಮಾತು ಹೇಳ್ತೇನೆ. ಏನು? ಎಷ್ಟೋ ವತ್ಸರಗಳೇ ಕಳೆದು ಹೋಯಿತು, ನೀವು ಇತ್ತ ಕಡೆಗೆ ಬಾರದೆ. ಹೌದು. ಏನು ಕೈಲಾಸದ ನನ್ನ ಮೇಲೆ ಕೋಪ ಉಂಟು? ಹಾಗಲ್ಲ ದೇವ, ಯಾವುದಕ್ಕೊಂದು ಸಮಯ ಸಂದರ್ಭ ಯೋಗ ಕೂಡಿ ಬರಬೇಕಲ್ವೇ? ಎಷ್ಟೋ ಸಲ ಆವಾಗ ಬಂದದ್ದು ಉಂಟು. ಹೌದು, ಇಲ್ಲ ಅನ್ನೋ ಹಾಗಲ್ಲ. ಏನಿದ್ರು ಅದರಲ್ಲಿ ಒಂದು ಸಿದ್ಧಾಂತವೋ ಸಂದೇಶ ಇದ್ರೆ ಅದು ಕಲ್ಯಾಣಕಾರಕವಾದಂತಹ. ಹೌದು ಅಲ್ವೋ? ಆಗಲಿ ಇವತ್ತು ಬಂದಿದ್ದೀರಿ. ಹೌದು. ಆದ್ರೆ ನನಗೆ ಪಕ್ಕದ ನೆನಪಾಗುವುದು ಏನು ದೇವ? ದ್ವಾಪರ ಕಳೆದು ಕಲಿಯುಗ ಆರಂಭವಾಗಿತ್ತು. ಆ ಶುಭ ಗಳಿಗೆಯಲ್ಲಿ ನಾವೆಲ್ಲ ಒಂದು ಸಲ ಒಟ್ಟಾಗಿದ್ದೇವೆ. ಅದು ಸತ್ಯಲೋಕದಲ್ಲಿ ನಾರಾಯಣ ದೇವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಸೇರಿದ್ದಿದ್ರೆ ಹುಟ್ಟಿಕೊಂಡಂತಹ ಪ್ರಶ್ನೆಗಳಿಗೆ ಅಷ್ಟಕ್ಕೂ ಉತ್ತರವನ್ನು ಕೊಟ್ಟವರು ಯಾರು ಅಂತ ಕೇಳಿದ್ರೆ ನಾರದರು. ಆವಾಗ್ಲೇ ಅಲ್ವಾ ಇದನ್ನು ಮೆಚ್ಚಿದಂತ ನೀವು ಮೂರು ಮೂರ್ತಿಗಳು ಎದ್ದು ನಿಂತು ಕರದಾಡನ ಮಾಡಿದ್ದು ಮರೀಲಿಕ್ಕುಂಟೇ ದೇವ. ನಾರದರೆ ಓ ತ್ರಿಮೂರ್ತಿಗಳ ಪ್ರೀತಿಗೆ ಪಾತ್ರರಾದವರು ತಾವು. ಆಗಲಿ, ತಾವು ಹೇಳಿದ ಹಾಗೆ ಯಾವ ಕಡೆಯಿಂದ ಹೊರಟಿದ್ದೀರಿ, ಮುಂದೆ ಯಾವಲ್ಲಿಗೆ ಪ್ರಯಾಣ ಉಂಟು, ಪಥ ಮಧ್ಯದಲ್ಲಿ ಶಿವ ದರ್ಶನವನ್ನು ಹೊಂದಿ ಅನುಗ್ರಹವನ್ನು ಸಂಪಾದಿಸುವ ಉದ್ದೇಶದಿಂದಲೇ ಇತ್ತ ಕಡೆಗೆ ಬಂದವರು ಅಲ್ಲ, ಬೇರೆ ಏನಾದ್ರೂ ವಿಷಯಗಳು ಉಂಟೋ ತಿಳಿಯುವ ಆಸಕ್ತಿ ನಮ್ಮದಾಗಿದೆ. ನಾನು ಈಗ ಸದ್ಯಕ್ಕೆ ಭೂಲೋಕದ ವಿಷಯವನ್ನು ಹೇಳುವುದಕ್ಕೆ ಬಂದಿದ್ದೇನೆ ದೇವ. ಭೂಲೋಕ ಸಂಚರಿಸುತ್ತ ದೇವ ದರ್ಶನ ಗೆಲ್ದು ಬಂದೆ ದುರ್ಜನರ ನಿಗ್ರಹಕ್ಕಾಗಿ ಅಧರ್ಮದ ದಮನಕ್ಕಾಗಿ ಅಹರ್ನಿಶಿ ದುಡಿಯುವವನು ನಾನು. ಹೌದು. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿ ಲೋಕದ ಆಗು ಹೋಗುಗಳನ್ನು ತಿಳಿಯುವವನು ನಾನಾಗಿದ್ದರೆ ಪರಮಾತ್ಮ ಸತ್ಯ. ಹಾಗಾಗಿ ಲೋಕವನ್ನು ನಾನು ಸಂಚರಿಸಿದೆ. ಸದ್ಯಕ್ಕೆ ಭೂಲೋಕದ ಕಡೆಗೂ ಹೋದೆ. ಅಲ್ಲಿಯ ಜನರ ಜೀವನ ಕ್ರಮ ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಎಂಬುದಾಗಿ ತಿಳಿದು ದೇವದರ್ಶನವನ್ನು ಮಾಡಿ ಹೋಗೋಣ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ ಭಗವಂತ ನಾನು. ನಾರದರೆ, ಹಾಗಾದ್ರೆ ತಾವು ಭೂಲೋಕದಿಂದ ಬಂದವರು? ಹೌದು ದೇವ. ಒಳ್ಳೆದೇ ಆಯ್ತು. ವರ್ತಮಾನ ಕಾಲ ಇದು ಕಲಿಯುಗ. ಹೌದು. ಮನುಷ್ಯರ ಜೀವನ ಕ್ರಮಗಳೆಲ್ಲ ಹೇಗುಂಟು ಸ್ವಾಮಿ? ಆದರೆ ಭೂಲೋಕದ ಇಂದಿನ ಮನುಷ್ಯರ ಪರಿಸ್ಥಿತಿಯನ್ನು ಹೇಳುವುದಕ್ಕೆ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಾ ಇದೆ ಪರಮಾತ್ಮ. ಯಾಕೆ ಬೇಕಾಗಿ ಬೇಸರ ಪಟ್ಟುಕೊಳ್ತೀವಿ? ಅಷ್ಟು ಹೀನ ಮಟ್ಟಕ್ಕೆ ಇಳಿದಿದ್ದಾರೆ ಲೋಕದ ಜನರೆಲ್ಲರೂ. ನೋಡಿ ನಾರದರೆ,
ಪ್ರಪಂಚದಲ್ಲಿ ಬುದ್ಧಿಜೀವಿ ಎಂದೇ ಗುರುತಿಸಲ್ಪಡುವ ವರ್ಗ ಯಾವುದು? ಅದು ಮನುಷ್ಯರ ವರ್ಗ. ಅವನ ಬದುಕು ಹೀನಾಯದೆಡೆಗೆ ಸಾಗುತ್ತದೆ ಅಂತೇಳಿ ಆದ್ರೆ ಕಾರಣಗಳನ್ನು ಕೊಡಬೇಕಾಗುತ್ತೆ. ಕಾರಣ ಇದ್ದೇ ಇದೆ ಭಗವಂತ. ಏನದು? ಭಗವಂತ ಈ ಪ್ರಪಂಚದ ವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಬೇಕಾಗಿಯಲ್ವೇ ಚತುರ್ವರ್ಣಗಳು. ಹೌದು. ಸದಾ ಆಚರಣ ತತ್ಪರನಾಗಿ ಬ್ರಾಹ್ಮಣ, ಸದಾ ರಣ ತತ್ಪರನಾಗಿ ಕ್ಷತ್ರಿಯ, ಸದಾ ವ್ಯವಹರಣ ತತ್ಪರನಾಗಿ ವೈಶ್ಯ, ಸದಾ ಚರಣ ತತ್ಪರನಾಗಿ ಶೂದ್ರ. ಸರಿ. ಅವರ ವರ್ಣಕ್ಕನುಗುಣವಾಗಿ ನಡೆಯಬೇಕಾದ್ದು ಅವರ ಕರ್ತವ್ಯ. ಆದರೆ ಇಂದು ಏನು? ವರ್ಣಾಶ್ರಮದ ಧರ್ಮವೇ ಬುಡಮೇಲಾಗಿ ಹೋಗಿದೆ ಪರಮಾತ್ಮ. ನಾರಾಯಣ. ತದ್ ವಿರುದ್ಧವಾಗಿ ನಡೆಯುತ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ಮೇಲಿಂದ ಮೇಲೆ ನೋಡಿದರೆ ಸಾಲದು, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು. ಅದೇ ಉದ್ದೇಶವನ್ನು ಇರಿಸಿಕೊಂಡು ಭೂಲೋಕದಲ್ಲಿ ತಿರುಗಾಟವನ್ನು ಮಾಡಿದೆ. ಒಂದು ಕಡೆಯಲ್ಲಿ ಹೋಗಿ ನೋಡ್ತೇನೆ ಭಗವಂತ, ಅಲ್ಲಿಯ ಮನುಜರೆಲ್ಲರೂ ಸ್ವಾರ್ಥಿಗಳಾಗಿ ಬದುಕುತ್ತಾ ಇದ್ದಾರೆ. ಕೇವಲ ತನ್ನ ಪ್ರಯೋಜನದ ಬಗ್ಗೆ ಮಾತ್ರ ಲಕ್ಷ್ಯ ಇರಿಸಿಕೊಂಡು, ತನ್ನ ಪ್ರಯೋಜನ ಮಾತ್ರ ಅಲ್ಲ, ನನ್ನ ಸಂಸಾರ, ನನ್ನ ಕುಟುಂಬ ವರ್ಗ, ಆ ಬಳಿಕ ನಾನು ಹೇಳಿದಾಗೆ ಯಾರು ಕೇಳ್ತಾರೋ, ನನಗೆ ಯಾರು ಬೆಂಬಲವನ್ನು ಸೂಚಿಸ್ತಾರೋ, ನನ್ನ ಅನುಸರಿಸಿಕೊಂಡು ಯಾರು ಬರ್ತಾರೋ ಅಂತವರು ಮಾತ್ರ ಪ್ರಯೋಜನ ಪಡೆದರೆ ಸಾಕು, ಇನ್ನೊಬ್ಬರ ಗೊಡವೆ ನಮಗೆ ಬೇಡ ಎಂಬುದಾಗಿ ಯೋಚಿಸೋರು. ಒಂದು ಸೀಮಿತವಾದ ಪರಿಧಿಯೊಳಗೆ ತಿರುಗುವುದು. ಹೌದು. ಇದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಹೋಗಿ ನೋಡ್ತೇನೆ, ನಮ್ಮ ಸಂದೇಶಕ್ಕೆ ವಿರುದ್ಧವಾಗಿ ನಡೆಯುತ್ತಾ ಇದ್ದಾರೆ. ಲೋಕಕ್ಕೆ ನಮ್ಮ ಸಂದೇಶ ಏನು? ಭೋಗಕ್ಕಿಂತ ತ್ಯಾಗವೇ ಲೇಸು. ಹೌದು. ಆದರೆ ಅಲ್ಲಿಯ ಜನರು ಭೋಗಿಗಳಾಗಿ ಬದುಕುತ್ತಾ ಇದ್ದಾರೆ. ಭೋಗದಾಸೆ. ಅದು ಯಾವುದೋ ಭೋಗ? ಯಾವುದು? ತನುಭೋಗದ ಆಸೆ, ಶರೀರದ ಸುಖ, ದೇಹ ಸುಖ. ಅದು ದೇಹ ಸುಖವನ್ನು ಪಡೆಯುವುದರಲ್ಲಿ ಬೇರೆ ಬೇರೆ ವಿಧಾನ ಇದೆ. ಆದರೆ ಅಲ್ಲಿಯ ಮನುಜರು ಹೆಣ್ಣಿನ ದೇಹ ಸುಖವನ್ನು ಪಡೆಯುವುದಕ್ಕೆ ಮನ ಮಾಡುತ್ತಾ ಇದ್ದಾರೆ. ತಪ್ಪಲ್ವಲ್ಲ ನಾರದ್ರೆ? ಏನು ತಪ್ಪಲ್ಲ. ಪ್ರಕೃತಿ ಸಂದೇಶ ಏನು ಕೊಡ್ತದೆ? ಏನು? ಒಂದು ಗಂಡು ಒಂದು ಹೆಣ್ಣು ಪ್ರಾಯಕ್ಕೆ ಬಂದರ ಮೇಲೆ ಹಿರಿಯರ ಅನುಮತಿಯಂತೆ ಒಂದು ಸಂಸ್ಕಾರಕ್ಕೆ ಅನುಗುಣವಾಗಿ ಒಂದಾಗುವುದು. ಅದು ಮದುವೆ ಆದ ಮೇಲೆ ಅಲ್ವೇ? ಇದು ಮದುವೆ ಆದ ಮೇಲೆ ಅಲ್ಲ, ಮದುವೆ ಆಗುವುದರ ಮೊದಲೇ ಹೆಣ್ಣೊಬ್ಬಳು ಏಕಾಂಗಿಯಾಗಿ ದಾರಿಯಲ್ಲಿ ಸಂಚರಿಸುತ್ತಾ ಇದ್ರೆ ಆಕೆಯನ್ನು ಹಿಂಬಾಲಿಸಿ ಆಕೆಯ ಮೇಲೆ ಕಾಮದ ದೃಷ್ಟಿಯನ್ನು ಬೀರಿ ಆಕೆಯನ್ನು ಬಲತ್ಕರಿಸಿ ಕೂಡುವುದಕ್ಕೆ ಮನ ಮಾಡುತ್ತಾ ಇದ್ದಾರೆ ಕಾಮುಕರು. ದೌರ್ಜನ್ಯ. ಹೌದು. ಇದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಬೇಕಾದಷ್ಟು ಶ್ರೀಮಂತರು ಇರ್ತಾರೆ. ದೇವರು ಬೇಕಾದಷ್ಟು ಶ್ರೀಮಂತಿಕೆಯನ್ನು ಕೊಟ್ಟಿರ್ತಾನೆ. ಆದ್ರೆ ಬಡವನೊಬ್ಬ ಅಲ್ಲ, ಭಿಕ್ಷುಕನೊಬ್ಬ ಅನ್ನವನ್ನು ಕೇಳುವುದಕ್ಕೋ ಭಿಕ್ಷೆಯನ್ನು ಬೇಡುವುದಕ್ಕೋ ಶ್ರೀಮಂತನ ಮನೆ ಬಾಗಿಲಿಗೆ ಹೋದ್ರೆ ಆತನನ್ನು ಕಡೆಗಣಿಸಿ ಒದ್ದು ಹೊಡೆದೋಡಿಸುವಂತಹ ಶ್ರೀಮಂತರು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ಸರಿಯಲ್ಲ. ಕೈಯಲ್ಲಿಯೂ ಇರ್ತದೆ, ಕೊರಳಲ್ಲಿಯೂ ಇರ್ತದೆ. ಇನ್ನೊಬ್ಬರು ಕೇಳುವಾಗ ಕೊಡಬೇಕು ಅನ್ನುವಂತಹ ಬುದ್ಧಿ ಮಾತ್ರ ಇರುವುದಿಲ್ಲ. ಎಷ್ಟೇ ಶ್ರೀಮಂತಿಗೆ ಇದ್ರೂ ಕೂಡ ಹೃದಯ ಶ್ರೀಮಂತಿಕೆ ಇಲ್ಲದಿದ್ರೆ ಏನು ಪ್ರಯೋಜನ ಇದೆ ಭಗವಂತ? ಹೃದಯ ಶ್ರೀಮಂತಿಗೆ ಇಲ್ಲದವರನ್ನು ಶ್ರೀಮಂತರು ಅಂತ ಹೇಳುವ ಹಾಗಿಲ್ಲ. ಇದು ಇವುಗಳನ್ನೆಲ್ಲ ಕಣ್ಣಾರೆ ಕಂಡು ನನಗೆ ಬಹಳ ಬೇಸರ ಆಯಿತು. ಏನು ಮಾಡೋಣ? ಇಂಥ ತಪ್ಪು ದಾರಿಯಲ್ಲಿ ನಡೀತಿರುವಂತಹ ಜನರನ್ನು ಸರಿದಾರಿಯಲ್ಲಿಗೆ ಬರುವ ಹಾಗೆ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಿ ನಾನು ಯೋಚನೆ ಮಾಡಿದೆ, ಇವರಿಗೊಂದು ಹರಿಕಥೆಯನ್ನು ಮಾಡಿದ್ರೆ ಅದು ಒಳ್ಳೆ. ಯಾಕೆ? ನೀವು ಹರಿದಾಸರು. ಹೌದು. ನಿಮಗೆ ಹೇಳಿಕೊಡಬೇಕು, ಕಲಿಬೇಕು ಅಂತ ಪ್ರಶ್ನೆ ಇಲ್ಲ. ಒಂದು ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡುವುದು. ಹೌದು. ಆ ಕಥೆಯಲ್ಲಿ ಏನು ತತ್ವ ಸಂದೇಶಗಳು ಏನಿದೆ ಅದನ್ನು ಉಪದೇಶ ಮಾಡೋಣ ಎಂಬುದಾಗಿ ಯೋಚನೆ ಮಾಡಿ ಮನಸ್ಸು ಪರಿವರ್ತನೆ ಆದ್ರೆ ಆಗುತ್ತದೆ. ಹಾಗೆ ಒಂದು ದಿವಸ ನಾನು ಗಗನ ಮಾರ್ಗದಲ್ಲಿ ಹೋಗುತ್ತಾ ಇರುವಾಗ ಒಂದು ಕಡೆಯಲ್ಲಿ ದೊಡ್ಡ ಸಭೆ ಸೇರಿದೆ ಭಗವಂತ. ನಾನು ತಿಳ್ಕೊಂಡದ್ದು ಏನೋ ದೇವರ ಸೇವೆ ಇಲ್ಲಿ ನಡೀತಾ ಉಂಟು, ಧಾರ್ಮಿಕ ಕಾರ್ಯಕ್ರಮ ಇದೆ, ಸತ್ಯನಾರಾಯಣ ಪೂಜೆ ಇರ್ಬೋದು ಅಂತ ತಿಳ್ಕೊಂಡೆ. ಗಗನದಿಂದ ಕೆಳಗೆ ಇಳಿದು ಆ ಕಾರ್ಯಕ್ರಮ ಆಗುವಲ್ಲಿ ಹೋಗಿ ಕೇಳಿದೆ, ಇದು ಎಂತದ್ದು ಇಲ್ಲಿ ನಡೀತಾ ಇರೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲಿ ನಡೀತಾ ಇರೋದು ಸೌಂದರ್ಯ ಸ್ಪರ್ಧೆ ಅಂತ. ಯಾವುದು? ಪ್ರಕೃತಿ ಸೌಂದರ್ಯವನ್ನು ನೋಡುದಲ್ಲ, ಹೆಣ್ಣಿನ ದೇಹ ಸೌಂದರ್ಯವನ್ನು ನೋಡುವಂತ ಸ್ಪರ್ಧೆ ಅಂತ. ಅಲ್ಲಿ ಸೌಂದರ್ಯವೆನ್ನುವುದು ಅದು ಕಲೆಗೆ ಸಂಬಂಧಪಟ್ಟದ್ದು. ಹೌದು. ಕ್ರೀಡೆಯಲ್ಲಿ ಸ್ಪರ್ಧೆಯನ್ನು ಕಾಡುವುದಕ್ಕಾಗುವುದು. ಇವರು ಸೌಂದರ್ಯ ಸ್ಪರ್ಧೆ ನೀಡ್ತಾರಲ್ಲ, ಅದಕ್ಕೆ ಅಷ್ಟು ಜನ ಸೇರಿದ್ದಾರಲ್ಲಿ. ಆದ್ರೂ ಒಂದು ಯೋಚನೆ ಮಾಡಿದೆ, ಹೇಗೂ ಜನ ಸೇರಿದ್ದಾರಲ್ಲ, ಇಲ್ಲೇ ಒಂದು ಹರಿಕಥೆ ಮಾಡುವ ಅಂತ. ನಮಗೂ ಇನ್ನು ಹಾಗೆ ಮಾಡ್ಬೇಕಷ್ಟೇ. ಈಗ ಕಾರ್ಯಕ್ರಮ ಆಗುವಲ್ಲಿಗೆ ಜನ ಬರುವುದಿಲ್ಲ, ಜನ ಇರುವಲ್ಲಿಗೆ ಹೋಗಿ ಕಾರ್ಯಕ್ರಮ ಮಾಡ್ಬೇಕಷ್ಟೇ. ನಮ್ಮದೊಂದು ಕಾರ್ಯಕ್ರಮ ಉಂಟು ಅಂತ. ಹಾಗೆ ನಾನು ಕಾರ್ಯಕ್ರಮದ ವ್ಯವಸ್ಥಾಪಕರಲ್ಲಿ ಹೋಗಿ ಕೇಳಿದೆ, ಸ್ವಾಮಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಉಂಟು ಅಂತ ಕಾಣ್ತಾರೆ, ಒಳ್ಳೆ ಸಭೆ ಸೇರಿದೆ, ನಾನು ದೊಡ್ಡ ಹರಿದಾಸ, ನಿಮ್ಮ ಕಾರ್ಯಕ್ರಮದಲ್ಲಿ ನನಗೊಂದು ಹರಿಕಥೆ ಮಾಡುವುದಕ್ಕೆ ಅವಕಾಶ ಕೊಡ್ಬೇಕು ಅಂತ. ವೇದಿಕೆ ಬಿಟ್ಟು ಕೊಟ್ಟರು ನಿಮಗೆ? ಎಲ್ಲಿಗೆ ವೇದಿಕೆ ಬಿಟ್ಟು ಕೊಡುದು? ಅವಕಾಶ ಕೊಡ್ತೇನೆ, ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ನೀವು ಪ್ರಾರಂಭಿಸಿ ಅಂತ ಹೇಳಿದ್ರು. ಒಳ್ಳೇದು ಇದ್ದಲ್ಲೂ ಅಲ್ಲ, ಒಳ್ಳೇದಿದು. ಆದ್ರೆ
ಅದು ಎಲ್ಲ ಕಡೆಯಲ್ಲಿಯೂ ಹಾಗೆ. ಒಳ್ಳೆ ಕಾರ್ಯಕ್ರಮ ನಡೆಯುವುದು ಅವರ ಕಾರ್ಯಕ್ರಮ ಮುಗಿದ ಮೇಲೆ ಕೊನೆಗೆ. ಹೋಗುವಷ್ಟೆಲ್ಲ ಹೋಗಿರ್ತದೆ, ಮತ್ತೆ ಉಳಿದವರು ಇದನ್ನು ನೋಡ್ಲಿ ಅಂತ. ಆದ್ರೂ ಪುಣ್ಯಾತ್ಮ ಒದಗಿಸಿಕೊಟ್ಟ ಅವರ ಕಾರ್ಯಕ್ರಮ ಮುಗಿಯಿತು. ಹರಿಕತೆ ಮಾಡುವುದಕ್ಕೆ ನಾನು ವೇದಿಕೆಯನ್ನು ಏರಿದೆ. ವೇದಿಕೆಯನ್ನು ಏರಿ ಮಧ್ಯದಲ್ಲಿ ಒಮ್ಮೆ ನೋಡಿದೆ. ನೋಡುವಾಗ ಎಂತದ್ದು, ನಾನು ಹೋಗುತ್ತಿದ್ದಂತ ಜನ ಎಲ್ಲ ಹೋಗ್ತಾ ಇದ್ದಾರೆ. ಹೌದಾ? ಹೌದು, ಅಷ್ಟು ದೊಡ್ಡ ಸಭೆಯಲ್ಲಿ. ಅದೇನು ಅದು ಅವರಿಗೆ ಗೊತ್ತಾಯ್ತು, ನಾರದ ಬಂದದ್ದು ಹರಿಕತೆ ಮಾಡ್ಲಿಕ್ಕೆ ಅಂತ. ಹೋದವರು ಹೋಗ್ಲಿ, ನಮಗೆ ಹೋದವರಿಗೆಲ್ಲ ಕಾರ್ಯಕ್ರಮ, ಇದ್ದವರಿಗೆ ಕಾರ್ಯಕ್ರಮ, ಇರುವವರಿಗೆ ಹೌದು. ಅರ್ಧ ಜನ ಎದ್ದು ಹೋಗಿದ್ದಾರೆ, ಅರ್ಧ ಜನ ಇದ್ದಾರಲ್ಲ ಅವರಿಗೆ ಹರಿಕತೆ ಮಾಡೋಣ ಎಂಬುದಾಗಿ ಹರಿಕತೆಯನ್ನು ಪ್ರಾರಂಭಿಸಿ ಅರ್ಧಕ್ಕೆ ತಂದು ನಿಲ್ಲಿಸಿ ಸಭೆಯನ್ನು ನೋಡಿದೆ. ಅಷ್ಟು ದೊಡ್ಡ ಅರ್ಧ ಜನ ಇದ್ರಲ್ಲ, ಅದರಲ್ಲಿ ಕಾಲಾಂಶ ಜನ ಎದ್ದು ಹೋಗಿದ್ದಾರೆ, ಉಳಿದದ್ದು ಕಾಲಾಂಶ ಮಾತ್ರ. ತಪ್ಪು ನಿಮ್ಮದು. ಏನು ತಪ್ಪು? ನೀವು ಸಂಸ್ಕೃತ ಶ್ಲೋಕಗಳನ್ನು ಬಳಸುವುದು ಹೆಚ್ಚಾಗುತ್ತದೆ, ಇಲ್ಲ ಕಠಿಣ ಶಬ್ದಗಳ ಪ್ರಯೋಗ ಹೆಚ್ಚಾಗುತ್ತದೆ, ಅವರಿಗೆ ಅದು ಅರ್ಥ ಆಗುದಿಲ್ಲ. ಆದ್ರಿಂದ ಭಗವಂತ, ನಾನೀಗ ಆಲೋಚನೆ ಮಾಡಿಯೇ ಹರಿಕತೆ ಮಾಡುದು. ಇವರಿಗೆ ಕಠಿಣ ಶಬ್ದ ಅರ್ಥ ಆಗ್ಲಿಕ್ಕಿಲ್ಲ, ಸುಲಭ ಶೈಲಿಯಲ್ಲಿಯೇ ನಾನು ಹರಿಕತೆ ಮಾಡಿದ್ದೇನೆ, ಒಂದು ಸರಳವಾಗಿ. ಹೌದು. ಆದ್ರೆ ಅವರಿಗೆ ಕೇಳುವ ತಾಳ್ಮೆ ಇಲ್ಲದಿದ್ರೆ ನಾವೀಗ ಏನು ಮಾಡುದು? ಅದಷ್ಟೇ. ಆದ್ರೆ ಉಳಿದ ಕಾಲಾಂಶ ಜನ ಇದ್ದಾರಲ್ಲ, ಅವರಾದ್ರೂ ಕೇಳಿಸಿಕೊಳ್ಳಿ ಅಂತ ಹೇಳಿ ಹರಿಕತೆ ಪ್ರಾರಂಭಿಸಿದೆ. ಮಂಗಳ ಮಾಡಿ ಸಭೆಯನ್ನು ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡುವಾಗ ಎಂತದ್ದು, ಭರ್ತಿಯಾಗಿದೆ. ಭರ್ತಿ ಆಸನ ಮಾತ್ರ, ಮತ್ತೆ ಯಾರಿಲ್ಲ, ಯಾರು ಇಲ್ಲ, ಒಬ್ಬ ಮಾತ್ರ ಕೂತಿದ್ದಾನಲ್ಲಿ. ಆದ್ರೂ ನನಗೆ ಸಂತೋಷ ಆಯ್ತು. ಇಷ್ಟು ಮಂದಿ ಹೋದ್ರು ಅಡ್ಡಿಲ್ಲ, ಒಬ್ಬಾದ್ರೂ ತಾಳ್ಮೆಯಿಂದ ಪ್ರಥಮದಿಂದ ಕೊನೆಯವರೆಗೆ ಕೇಳಿದೆಯಲ್ಲ. ಈ ಕಥೆಯ ತತ್ವ ಸಂದೇಶಗಳು ಏನಿದೆಯೋ ಅದನ್ನು ಮನೆಗೆ ಹೋಗಿ ಹೇಳಿ ಮನಸ್ಸಿಂದ ಅವರ ಮನಸ್ಸನ್ನು ಪರಿವರ್ತನೆಗೊಂಡ್ರೆ ಒಂದು 10 ಜನಕ್ಕೆ ಹೇಳಿದ್ರೆ ಅದು ಪ್ರಯೋಜನ ಆಗುತ್ತದಲ್ಲ. ಸುದ್ದಿ ಆದಿತ್ತು, ಸಂತೋಷ ಆಯ್ತು. ನಾನು ಏನು ಮಾಡಿದೆ, ನಿಜವಾಗ್ಲೂ ಕಾರ್ಯಕ್ರಮ ಮಾಡಿದವರಿಗೆ ಧನ್ಯವಾದ ಹೇಳಬೇಕು. ನಿಮ್ಮ ಕಾರ್ಯಕ್ರಮ ಒಳ್ಳೇದಾಗಿದೆ ಅಂತ ನನಗೆ ಹೇಳಲಿಕ್ಕೆ ಅಲ್ಲಿ ಯಾರು ಇರ್ಲಿಲ್ಲ, ಒಬ್ಬ ಇದ್ದದ್ದು. ಅದಕ್ಕೆ ನಾನೇನು ಮಾಡಿದೆ, ನಾನೇ ಆತನ ಬಳಿಗೆ ಹೋಗಿ ಹೇಳಿದೆ, ಪುಣ್ಯಾತ್ಮ ನಿನಗೆ ದೊಡ್ಡ ನಮಸ್ಕಾರ, ಧನ್ಯವಾದಗಳು, ಒಳ್ಳೇದಾಯ್ತಪ್ಪ, ನೀನು ಒಬ್ಬನಾದ್ರೂ ಕೊನೆಯ ತನಕ ಹರಿಕಥೆಯನ್ನು ಕೇಳಿದ್ಯಲ್ಲ, ಒಳ್ಳೇದಾಯ್ತು, ಸಂತೋಷ ಅಂತ ಹೇಳಿದೆ. ಅವ ಎದುರಿತ್ತು ನಿಮಗೆ ಹಾರ ಹಾಕಿದ ಅಲ್ಲ, ಅವ ಪುನಃ ನನಗೆ ನಮಸ್ಕಾರ ಕೊಡ್ತಾ ಇದ್ದಾನೆ. ಓ ಹರಿದಾಸರೇ, ನಿಮಗೆ ದೊಡ್ಡ ನಮಸ್ಕಾರ. ನಿಮ್ಮ ಹರಿಕತೆ ಕೇಳುವುದಕ್ಕೆ ನಾನು ಇಷ್ಟೊತ್ತು ಇಲ್ಲಿ ಕುಳಿತದ್ದಲ್ಲ, ನೀವು ಹರಿಕತೆ ಮಾಡುವುದಕ್ಕೆ ಕುಳಿತ ಚಾಪೆ ನನ್ನ ಮನೆಯದ್ದು, ಅದನ್ನು ಕೊಂಡು ಹೋಗುವುದಕ್ಕೆ ನಾನು ಇಷ್ಟೊತ್ತು ಕೂತದ್ದಿಲ್ಲಿ ಅಂತ. ಅವನಿಗೂ ಕೂಡ ಹರಿಕತೆ ಕೇಳುವ ತಾಳ್ಮೆ ಇಲ್ಲ ಅವನಿಗೆ. ನಗು ಬರ್ತದೆ. ಯಾಕೆ ನಾವು ತಮಾಷೆ ಮಾಡುದ? ಅಲ್ಲ, ಮತ್ತೆ ನಿಮ್ಮ ಮುಖಕ್ಕೊಂದು ಮಸಿ ಬಳದ್ರಲ್ಲ ಅವ ಅಂತ. ಮತ್ತೆ ನಾನು ಯೋಚನೆ ಮಾಡಿದೆ, ಇನ್ನು ಹರಿಕತೆ ಮಾಡಿ ಪ್ರಯೋಜನ ಇಲ್ಲ, ಬೇಗ ಮುಗಿಸುವುದೇ ಒಳ್ಳೇದು ಅಂತ. ಹಾಗೆ ಭಗವಂತ ಇವುಗಳನ್ನೆಲ್ಲ ಕಣ್ಣಾರೆ ಕಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಭಗವಂತ, ಭೂಲೋಕದಲ್ಲಿ ಎಲ್ಲರೂ ಕೆಟ್ಟ ದಾರಿಯಲ್ಲಿ ನಡೆಯುತ್ತಾ ಇದ್ದಾರೆ, ಅವರ ಮನಸ್ಸು ಶುದ್ಧ ಆಗ್ಬೇಕು. ಅದಾದ್ಮೇಲೆ ನೀನೇ ಮನಸ್ಸು ಮಾಡಬೇಕು. ತಾವು ಲಯಕರ್ತರು, ಪ್ರಮತಾದಿಗಳ ಒಡೆಯರು, ದಂಡನಾಧಿಕಾರಿಗಳು ಆಗಿದ್ದೀರಿ. ಅದಕ್ಕಾಗಿ ದೇವ, ಭೂಲೋಕದ ಮನುಜರ ಮನಸ್ಸನ್ನು ಶುದ್ಧಗೊಳಿಸಿ ಭೂಲೋಕದಲ್ಲಿ ಧರ್ಮವು ನೆಲೆಯೂರುವಂತೆ ಮಾಡಬೇಕು ಎಂಬುದಾಗಿ ಸಕಲ ಮಾನವರ ಹುಯಿಲನ್ನು ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸ್ತಾ ಇದ್ದೇನೆ ಭಗವಂತ. ನಗುತ್ತಾ ಈ ಕೈಲಾಸದಲ್ಲಿ ಕಾಲಕ್ಷೇಪ ಮಾಡುವುದಲ್ಲ, ಒಂದು ನಿಧವಾದ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತದೆ. ಏನಿದ್ರು ನಾರದರಿಂದ ಹುಯಿಲನ್ನು ಸ್ವೀಕರಿಸಿಕೊಂಡ ಮೇಲೆ ಸಂಕಲ್ಪ ಮಾಡಿದ್ದಾದರೂ ಏನು, ಭೂಮಿಯಲ್ಲಿ ಸತ್ಯ ಧರ್ಮ ಅನ್ನೋದು ಮೊದಲಾಗಿ ಬೆಳಗಬೇಕು. ಈ ನಿಟ್ಟಿನಲ್ಲಿ ಎಲ್ಲಿ ಧರ್ಮದೇವತೆಗಳು
ಕೈಲಾಸದ ಮಹಾಸಭೆಯಲ್ಲಿ ನಿಮ್ಮ ಇರುವಿಕೆಯನ್ನು ಗಮನಿಸಿದ್ದೆ. ಸನಿಹಕ್ಕೆ ಬರಮಾಡಿಕೊಂಡಿದ್ದೇನೆ. ಕಾರಣಗಳುಂಟು. ನಾರದರಾಡಿದ ಅಷ್ಟೂ ಮಾತುಗಳನ್ನು ತಾವೆಲ್ಲರೂ ಕೇಳಿಸಿಕೊಂಡವರು. ಹೀಗಿರುವಾಗ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಮರ್ಮವರಿತು ಉತ್ತರವನ್ನು ಕೊಡತಕ್ಕದ್ದು. ಧರ್ಮದೇವತೆಗಳೇ, ಮನುಷ್ಯ ಜನ್ಮ ಅನ್ನೋದು ಪೂರ್ವ ಜನ್ಮದ ಪುಣ್ಯದ ಪ್ರತೀಕವಾಗಿ. ಹೀಗಿರುವಾಗ ಆತ ಪ್ರಗತಿಶೀಲನಾಗಬೇಕು. ಪ್ರಗತಿಶೀಲನಾಗುವಲ್ಲಿ ಬದುಕಿದ ಸ್ವರೂಪಗಳನ್ನು ನಾವು ಅರ್ಥವಿಸಿಕೊಳ್ಳಬೇಕಾಗುತ್ತದೆ. ಅಲ್ಲಿ ಶಾಂತಿ ಇರಬಹುದು, ತ್ಯಾಗ ಇರಬಹುದು, ಪರೋಪಕಾರ ಇರಬಹುದು, ವಿದ್ಯೆ, ವಿನಯ, ವಿಚಾರ ಇತ್ಯಾದಿ ಇತ್ಯಾದಿ. ಇದನ್ನೆಲ್ಲ ಅಳವಡಿಸಿಕೊಂಡು ಮುನ್ನಡೆಯುತ್ತಾರೆ ಅಂತೇಳಿ ಆದ್ರೆ ಅತ್ಯುನ್ನತವಾದಂತಹ ಸ್ಥಾನವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಪರದಲ್ಲಿ ಪರಮ ಗತಿಯನ್ನು ಹೊಂದುತ್ತಾನೆ. ಆದರೆ
ವರ್ತಮಾನ ಕಾಲ ಇದು ಕಲಿಯುಗ. ಮನುಷ್ಯರ ಜೀವನ ಕ್ರಮವನ್ನು ಗಮನಿಸಿದರೆ ಧರ್ಮವನ್ನೇ ತೊರೆದು ಬಿಡುತ್ತಿದ್ದಾನೆ. ಯಾವುದು ಬದುಕಿಗೆ ಸತ್ಯ ಧರ್ಮ ಭದ್ರ ಬುನಾದಿಯೋ ಅದುವೇ ಅವನಿಗೆ ಬೇಡವಾಗಿ ಉಂಟು ಈ ಕಾಲಕ್ಕೆ. ಹಾಗಾದ್ರೆ ಯಾಕೆ ಹೀಗೆ ಮಾಡ್ತಾನೆ? ಕರ್ಮವೋ ಅಲ್ಲ ಉದ್ದೇಶವೋ? ಇದನ್ನು ಪ್ರತ್ಯೇಕವಾಗಿ ವಿಂಗಡಿಸುವಂತಹ ಪ್ರಮೇಯ ಒದಗುವುದಿಲ್ಲ. ಕರ್ಮದಿಂದಲೇ ಉದ್ದೇಶವು ಈಡೇರಲ್ಪಡುವುದರಿಂದ ಯಾವಾಗ ನಾವು ದೇವರು ಮೆಚ್ಚುವ ಹಾಗೆ ವ್ಯವಹರಿಸುವ ಆಗಬೇಕಾಗುತ್ತದೆ. ತನಗೂ ಸುಖ ಸಿಗಬೇಕು, ಪರರಿಗೂ ಆನಂದ ಆಗಬೇಕು. ಉದಾಹರಿಸುವುದಕ್ಕೆ ಹೊರಟ್ರೆ ಭಗೀರಥ ಕಾಣ ಸಿಗುತ್ತಾನೆ. ತನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವಲ್ಲಿ ಅಲ್ಲ, ಪಿತೃಗಳಿಗೆ ಸದ್ಗತಿಯನ್ನು ಕೊಡುವಲ್ಲಿ ಭಾಗೀರಥಿಯನ್ನೇ ಭಾಗಿಸಿದ ಭಕ್ತಿಯಿಂದ 3 ಲೋಕಗಳಲ್ಲಿಯೂ ಹರಿಯುವ ಹಾಗೆ ಮಾಡಿದ. ಇದರ ಪರಿಣಾಮವಾಗಿ ತನಗೂ ಸಂತೋಷವಾಯಿತು, ಪರರಿಗೂ ಆನಂದವಾಯಿತು, ದೇವರು ಅದನ್ನು ಮೆಚ್ಚಿದರು. ಆದ್ರೆ ಈ ಕ್ರಮಗಳು ಈ ಕಾಲಕ್ಕೆ ಇದು ಕಾಣುತ್ತಾ ಇಲ್ಲವಲ್ಲ. ಹಾಗಾದ್ರೆ ಏನಿದ್ರ ಅರ್ಥ? ಧರ್ಮವನ್ನು ತೊರೆಯುತ್ತಿದ್ದಾನೆ. ಯಾಕಿರಬಹುದು? ಅವರನ್ನು ನಾವು ಪ್ರಶ್ನೆ ಮಾಡುವುದಕ್ಕಿಂತಲೂ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಮನುಷ್ಯರ ಮನಸ್ಸಿನ ಆಳದಲ್ಲಿ ಏನು ಹುದುಗಿದೆ ಅನ್ನುವ ಸತ್ಯವನ್ನು ತಿಳಿಯುವ ಸಾಮರ್ಥ್ಯ ವಿಶೇಷ ನಿಮ್ಮಲ್ಲಿ ಉಂಟು. ಆದ್ರಿಂದ ಧರ್ಮವನ್ನು ತೊರೆಯುವುದಕ್ಕೆ ಯಾರು ಕಾರಣ, ಯಾವುದು ಕಾರಣ ಉತ್ತರ ಬೇಕಾಗಿದೆ. ಉತ್ತರಿಸುವಲ್ಲಿ ಮೊದಲಿಗರಾಗಿ ಯಾರು ಕಂಡು ಪವಿತ್ರ ಪಾದಗಳಿಗೆ ಶಿರತಗ್ಗಿಸಿಕೊಂಡಿದ್ದೇನೆ ತಂದೆ. ತ್ರೈಲೋಕ ಸಂಚಾರಿಯಾದಂತಹ ನಾರದರು ಇಲ್ಲಿಗೆ ಬಂದು ಹೇಳಿದ ಹಾಗೆ ಭೂಲೋಕದಲ್ಲಿ ಧರ್ಮ ಪತನವಾದ ಸತ್ಯವೇ ಆಗಿದೆ ಸ್ವಾಮಿ. ಇದಕ್ಕೆ ಕಾರಣ ಸ್ಥಾನದಲ್ಲಿ ಕರ್ಮಜೀವಿಗಳಾದಂತಹ ಮಾನವರೇ ಇದ್ದಾರೆ. ಕಳೆದ ಯುಗಗಳಲ್ಲಿ ಶಾಶ್ವತವಾದ ಮೋಕ್ಷವನ್ನು ಪಡೆಯುವ ಉದ್ದೇಶದಿಂದ ದೇವತಾರಾಧನೆಯನ್ನು ಮಾಡ್ತಾ ಇದ್ರು. ಈಗ ಅದರ ಬದಲಾಗಿ ಬಲನಶೀಲರಾಗದೆ ತಾತ್ಕಾಲಿಕ ದುಃಖ ನಿವೃತ್ತಿಯ ಸುಖವೆಂದು ಭ್ರಮಿಸಿ ಆರಾಧನೆಯಲ್ಲಿ ಪ್ರಾಣಿ ಬಲಿ, ಜೀವನದಲ್ಲಿ ಪಂಚಮಹಾಪಾತಕ ಇತ್ಯಾದಿಗಳನ್ನು ಎಸಗುತ್ತಾ ರಾಕ್ಷಸರ ಹಾಗೆ ಜೀವಿಸುತ್ತಾ ಇದ್ದಾರೆ. ವಾಮಾಚಾರದ ಮೂಲಕ ಕೆಟ್ಟ ಸಿದ್ಧಿಯನ್ನು ಪಡೆದು ಅಮಾಯಕಳಾದ ಹಿಳ್ಳಿನ ಮೇಲೆ ಪ್ರಯೋಗವನ್ನು ಮಾಡಿ ಆಕೆಯನ್ನು ಕೂಡಿ ಸಂತಾನವನ್ನು ಪಡೆದಾಗ ವರ್ಣಸಾಂಕರ್ಯ ಲೋಕದಲ್ಲಿ ಹೆಚ್ಚಾಗುವುದಕ್ಕೆ ಕಾರಣವಾಗ್ತದೆ. ಅನ್ಯೋನ್ಯತೆ ಎಂಬುದು ಯಾರಲ್ಲಿಯೂ ಇಲ್ಲ. ಹುಟ್ಟಿಸಿದಂತಹ ತಂದೆಯನ್ನಾಗಲಿ ಪಡೆದಿರುವ ತಾಯಿಯನ್ನಾಗಲಿ ಒಡ ಹುಟ್ಟಿದವರನ್ನು ಬಂಧು ಮಿತ್ರರನ್ನು ಪ್ರೀತಿ ಪ್ರೇಮ ಸೌಹಾರ್ದದಿಂದ ಕಾಣಬೇಕಾದ ಮನುಷ್ಯ ಇವತ್ತು ಅದನ್ನೆಲ್ಲ ಮರೆತು ದ್ವೇಷ ಅಸೂಯೆಯಿಂದಲೇ ಮುಂದುವರಿಯುತ್ತಾ ಇದ್ದಾರೆ. ಹೀಗಾಗುವುದಕ್ಕೆ ಕಾರಣ ಏನೆಂದು ಆಲೋಚನೆ ಮಾಡಿದರೆ ಬಲಗೆ ಸಿಕ್ಕಿದ್ದು ಒಂದೇ ಒಂದು ಉತ್ತರ. ಯಾವ ಉತ್ತರ ಕಾಣಲಾಗು? ಸರಿಯಾದ ಕ್ರಮ ಉದ್ದೇಶ ಇಲ್ಲದ ಭೂತಾರಾಧನೆ.
ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದೆ. ಉತ್ತರ ಕೊಟ್ಟಿದ್ದೀರಲ್ಲ. ತದ್ವಿರುದ್ಧವಾಗಿ ಹೋಯಿತು. ಹೇಗದು? ಅಮೃತ ಸರೋವರದಲ್ಲಿ ಹಾಲಾಹಲ ಇದ್ದ ಹಾಗೆ ಶ್ರುತಿಬದ್ಧವಾದ ವೀಣೆಯನ್ನು ನುಡಿಸುವಾಗ ಅಪಸುರ ಇದ್ದ ಹಾಗೆ ನುಡಿದು ಬಿಟ್ಟೆ ಅಲ್ಲ. ಭೂಲೋಕದಲ್ಲಿ ಧರ್ಮ ಶೈಥಿಲ್ಯ ಹೊಂದುವುದಕ್ಕೆ ಭೂತಾರಾಧನೆಯ ಕಾರಣ ಎನ್ನುವ ಹಾಗೆ ಅದು ಸತ್ಯ ತಾನೆ. ಭೂತಗಳ ಪ್ರತಿನಿಧಿ ನಾನಾಗಿದ್ದೇನೆ. ನಿನ್ನ ಮಾತಿನಲ್ಲಿರುವಂತಹ ಅನಕೋ ಕುಹಕೋ ವ್ಯಂಗ್ಯವೋ ಅಣಕಿಸಿದ ರಾಜದ ಕರ್ಮಾಚಾರ ಬಂತು. ದೇವರು ಕೇಳಿದಂತ ಪ್ರಶ್ನೆಗೆ ಧರ್ಮದ ಸಮರ್ಪಕವಾದಂತ ಉತ್ತರವನ್ನು ಕೊಟ್ಟಿದ್ದಾನೆ. ನನಗೆ ಸಮಾಧಾನವಾಗಿಲ್ಲ. ನನ್ನ ಮಾತನ್ನು ಕೇಳುವೆಯಾ? ಹೇಳೋಣ. ತ್ರಿಗುಣಗಳ ಅನ್ಯೋನ್ಯ ಸಂಘರ್ಷಣೆಯಿಂದ ಈ ಪ್ರಪಂಚ ಸರಿ, ಅವುಗಳಿಂದ ಜೀವಿಗಳ ಜೀವನ ಕ್ರಮ, ಸತ್ವಗುಣ ಭರಿತನವಂತ ಒಬ್ಬ ವ್ಯಕ್ತಿ ತಾನು ಮಾಡುವಂತಹ ಸತ್ಕರ್ಮದ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸತ್ಯ ಮಾರ್ಗದಿಂದ ಮುಂದುವರಿಯ ಬಗ್ಗೆ ಆಲೋಚನೆ ಮಾಡುತ್ತಾನೆ. ತನ್ನ ನಡೆನುಡಿಯ ಆಚಾರ ವಿಚಾರ ಇದೆಲ್ಲವೂ ಇನ್ನೊಬ್ಬನಿಗೆ ಆದರ್ಶವಾಗಿರಬೇಕೆಂಬುದೇ ಆತನ ಉದ್ದೇಶವಾಗಿರುತ್ತದೆ. ಹಾಗಾಗಿ ಸತ್ವಗುಣ ಎಲ್ಲರೇ ರಾರಾಜಿಸುವುದಕ್ಕೆ ಸಾಧ್ಯವಿದೆ. ತಮೋಗುಣದಿಂದ ಕ್ರೋಧ ಕ್ರವ್ಯವನ್ನು ಕಾಣಬಹುದು. ಆ ಬಳಿಕ ರಾಜಸ ಗುಣ ದಂಭ ದರ್ಪದುರಾಭಿಮಾನ. ಪ್ರಸ್ತುತ ಭೂಲೋಕದಲ್ಲಿ ಕೆಲವು ಮನುಜರು ಅಹಂಕಾರದಿಂದ ಕೊಬ್ಬಿ ಮೆರೆಯುತ್ತಾ ಇದ್ದಾರೆ. ಕಾರಣವೇನು? ರಾಜಸ ಗುಣದ ಪ್ರಭಾವ ಒಪ್ಪಿಕೋ. ಏನು? ರಾಜಸ ಗುಣದ ಪ್ರಭಾವದಿಂದ ಮಾನವರೆಲ್ಲ ತಪ್ಪಿದ್ದಾರೆಂದು ಹೇಳಿದ್ರೆ ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕಾಗುವುದಿಲ್ಲ? ದೈವಾಂಶ ಅಸುರಾಂಶಗಳ ಮಿಶ್ರಣವೇ ಮಾನವರಾಗಿದ್ದಾರೆ. ಸರಿ, ತ್ರಿಗುಣಾತ್ಮಕವಾದ ಪ್ರಕೃತಿಯು ಮನುಷ್ಯನಲ್ಲಿ ದೈವಾಂಶವಾಗಿ ಸೇರಿಕೊಂಡಾಗ ಅವ ಒಳ್ಳೆಯವನಾಗುತ್ತಾನೆ. ಹಾಗೆ ಅಸುರಾಂಶವಾಗಿ ಆತನಲ್ಲಿ ಸೇರಿಕೊಂಡಾಗ ಏನಾಗುತ್ತಾನೆ? ಅವ ಕೆಟ್ಟವನಾಗುತ್ತಾನೆ. ಲೋಕದಲ್ಲಿ ಮತ್ಸ್ಯನಾಯ ತಲೆದೋರಬಾರದು ಎನ್ನುವ ಕಾರಣಕ್ಕಾಗಿ ಜ್ಞಾನಿಗಳಂತಹ ಋಷಿ ಮುನಿಗಳೆಲ್ಲರೂ ರಾಜಸ ಗುಣವನ್ನು ಹೊಂದಿದ ಅರಸರ ಮೂಲಕ ಯಾಗ ಯಜ್ಞಾದಿಗಳನ್ನು ಮಾಡಿದರು. ಅದರಿಂದಲಾಗಿ ಯಶೋವಂತರಾಗಿ ಮಾನವರು ಬದುಕುತ್ತಾ ಇರುವಾಗ ವ್ಯರ್ಥವಾಗಿ ಒಳ್ಳೆಯದು. ಸರಿಯಾಗಿ ಆಲೋಚನೆಯನ್ನು ಮಾಡು. ಏನು? ಹಿಂದಿನ ಯುಗಗಳಲ್ಲಿ ರಾಜಾದಿರಾಜರೆಲ್ಲ ಯಾಗ ಯಜ್ಞಾದಿಗಳನ್ನೆಲ್ಲ ಮಾಡುತ್ತಾ ಇದ್ದದ್ದು ಯಾಕೆ? ನನ್ನ ರಾಜ್ಯ ಸುಭೀಕ್ಷವಾಗಿರಬೇಕು, ಪ್ರಜೆಗಳ ಯೋಗಕ್ಷೇಮವಾಗಿರಬೇಕು ಉದ್ದೇಶದಿಂದ ಒಬ್ಬರಿಗೊಬ್ಬರು ಪರೋಪಕಾರ ಧರ್ಮದಿಂದ ಮುಂದುವರಿದು ಎಲ್ಲರೂ ಸತ್ಕರ್ಮನಿರತರಾದ ಕಾರಣದಿಂದಲೇ ಕಾಲಕ್ಕೆ ಸರಿಯಾಗಿ ಮಳೆಯಿಂದ ಬೆಳೆ, ಇದರಿಂದಾಗಿ
ಎಲ್ಲರೂ ನೆಮ್ಮದಿಯ ಜೀವನವನ್ನು ಸಾಗಿಸುವಂತಾಗುತ್ತಿತ್ತು. ಆದರೆ ಈ ಕಾಲಕ್ಕೆ ಆಗುವಾಗ ಮಾನವನು ಪಾರಮಾರ್ಥಿಕವಾದ ವಿಚಾರವನ್ನು ಮೈಗೂಡಿಸಿಕೊಳ್ಳದೆ ವ್ಯರ್ಥವಾಗಿ ಭೂತಗಳಿಗೆ ಹರಕೆಯನ್ನು ಹೇಳುತ್ತಾ ಇದ್ದಾನೆ. ಭೂತಗಳಿಗೆ ಹರಕೆಯನ್ನು ಹೇಳುವಂತಹ ಒಳ್ಳೆಯ ಗುಣ ಮಾನವರಲ್ಲಿ ಉಂಟು ಅಂತಾಯ್ತಲ್ಲ, ನಿನಗೆ ಏನಾಯ್ತು? ಒಳ್ಳೆಯ ಗುಣದ ಹರಕೆಯನ್ನು ಹೇಳಿದ್ರೆ ನಮಗೂ ಸಂತೋಷವೇ ಗಣಮನಿ. ಆದ್ರೆ ಇದು ಹಾಗಲ್ಲ. ಬಡ ಕೃಷಿಕನವರ ಕಷ್ಟಪಟ್ಟು ದುಡಿದು ಉತ್ತಮವಾದ ಫಸಲನ್ನು ಪಡೆದನೆಂದಾದರೆ ಮತ್ತೊಬ್ಬ ಕೃಷಿಕ ಅದನ್ನು ನೋಡಿ ಆತನ ಫಸಲೆಲ್ಲವೂ ಸರ್ವನಾಶವಾಗಿ ಹೋಗಲಿ, ಈ ರೀತಿಯಾಗಿ ಹರಕೆಯನ್ನು ಹೇಳುವುದು. ಕೆಟ್ಟ ಭಾವನೆಯನ್ನು ಇರಿಸಿ ಹರಕೆಯನ್ನು ಹೇಳಿದ್ರು ಅಂತಾದ್ರೆ ಜೀವನದಲ್ಲಿ ಅವರು ಪಡಬಾರದ ಕಷ್ಟವನ್ನು ಪಡಬೇಕಾಗ್ತದೆ. ಅವರು ರಕ್ತ ಕಾರಿ ಸಾಯಬೇಕು. ಮಾತ್ರವಲ್ಲ, ಇನ್ನೊಬ್ಬ ಕಷ್ಟಪಟ್ಟು ಉತ್ತಮವಾದ ಪದವಿಯನ್ನು ಪಡೆದು ಸಿರಿವಂತನಾದನೆಂದಾದರೆ ಆತನ ಸಿರಿವಂತಿಗೆಲ್ಲ ಸರ್ವನಾಶವಾಗಿ ಹೋಗಲಿ, ಈ ರೀತಿಯಾಗಿ ಹರಕೆಯನ್ನು ಹೇಳುವುದು. ಮತ್ತೆ ಇನ್ನೂ ಕೆಲವರಿದ್ದಾರೆ, ತಾನು ತಪ್ಪು ಮಾಡಿಕೊಂಡು ಸರಿ ಇದ್ದವ ರಕ್ತ ಕಾರಿ ಸಾಯಬೇಕು ಅಂತ ಹರಕೆ ಹೇಳುವುದು. ಆದ್ರೆ ಈ ಕಾಲಕ್ಕೆ ಆಗುವಾಗ ಮಾನವನು 4 ಪುರುಷಾರ್ಥಗಳನ್ನು ಮೈಗೂಡಿಸಿಕೊಳ್ಳಬೇಕಿತ್ತು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಕಾಲಕ್ಕೆ ಆಗುವಾಗ ಸತ್ಯ ಧರ್ಮದಲ್ಲಿ ಯಾರು ನಡೆಯುವುದಿಲ್ಲ, ಆದ್ದರಿಂದ ಮೋಕ್ಷ ಸಾಯುಜ್ಯವನ್ನು ಪಡೆಯುವುದಿಲ್ಲ. ಅರ್ಥ ಮತ್ತು ಕಾಮದ ದಾಸರಾದ ಕಾರಣದಿಂದಲಾಗಿ ಭೂಲೋಕದಲ್ಲಿ ಧರ್ಮ ಪತನವಾಗಿದೆ. ಸಂತುಷ್ಟನಾದ ಪರಶಿವನನ್ನು ಸರಿಯಾಗಿ ನೋಡುತ್ತಾ ಇದ್ದೇನೆ. ದೇವರನ್ನು ಪೂಜೆ ಮಾಡಬೇಕು ಅಂತಿದ್ರೆ ಇದೇ ರೀತಿಯಾಗಿ ಪೂಜೆ ಮಾಡಬೇಕೆನ್ನುವ ಹಾಗೆ ಯಾರೂ ಹೇಳುವುದಿಲ್ಲ. ಹೌದು, ಅವರವರ ಭಾವನೆಗೆ ತಕ್ಕಂತೆ ಅವರವರ ಭಕ್ತಿಗೆ ತಕ್ಕಂತೆ ಪೂಜೆಯನ್ನು ಮಾಡಿದ್ರೆ ಭಗವಂತನ ಮುಕ್ತಿಯನ್ನು ಪ್ರಸಾದವನ್ನು ಕರುಣಿಸುತ್ತಾನೆ. ಕರ್ತವ್ಯವನದ್ದು ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಅಣು ಪರಿಪೂರ್ಣನಾಗಿದ್ದಾನೆ ಪರಶಿವ. ಭೂಲೋಕದಲ್ಲಿ ನಾನಾ ವಿಧದ ಭಕ್ತರಿದ್ದಾರೆ. ಗಣೇಶನನ್ನು ಆರಾಧಿಸುವರು ಗಣಪತಿಯರು, ಶಿವನನ್ನು ಆರಾಧಿಸುವವರೇ ಶೈವರು, ವಿಷ್ಣುವನ್ನು ಆರಾಧಿಸುವರು ವೈಷ್ಣವರು, ಶಕ್ತಿ ದೇವಿಯನ್ನು ಆರಾಧಿಸುವವರೇ ಶಾಕ್ತೇಯರು. ಯಾರು ಯಾವ ದೇವರನ್ನು ಪೂಜೆ ಮಾಡಿದ್ರು ಭಗವಂತನು ಪ್ರಸನ್ನನಾಗುತ್ತಾನೆ. ಆಗಲೇಬೇಕು. ನೀನು ದೇವರ ಸನ್ನಿಧಾನದಲ್ಲಿ ಎಷ್ಟು ಕಾಲವಾಯಿತು? ಹುಟ್ಟಿನಿಂದಲಿದ್ದ ನನಗೆ ಗೊತ್ತಿಲ್ವಾ? ಹಾಗಾದ್ರೆ ದೇವರ ಸನ್ನಿಧಾನದಲ್ಲಿದ್ದು ದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಕನ್ಯಾಕುಮಾರಿ ಧರ್ಮವನ್ನು ಪ್ರಾಜ್ಞರು ಧೇನುವಿಗೆ ಹೋಲಿಸಿದ್ದಾರೆ. ಅಂತಹ ಧರ್ಮದೇನು ಎಂಬುದು ಕೃತಯುಗದಲ್ಲಿ 4 ಪಾದಗಳಿಂದ, ತ್ರೇತಾಯುಗದಲ್ಲಿ 3 ಪಾದಗಳಿಂದ, ದ್ವಾಪರದಲ್ಲಿ 2 ಪಾದಗಳಿಂದ ಸ್ಥಿರವಾಗಿತ್ತು. ಈ ಕಲಿಯುಗಕ್ಕಾಗುವಾಗ 1 ಪಾದ ಊರಿ ನಿಲ್ಲಬೇಕಿತ್ತು. ಏನಾಗಿದೆ? ಅದಕ್ಕೂ ಅಸಾಧ್ಯವಾಗಿದೆ. ಕಾರಣವೇನು? ಹೆಚ್ಚಿನ ಮನುಜರು ದುಷ್ಕರ್ಮ ನಿರತರಾಗಿದ್ದಾರೆ. ಸತ್ಕರ್ಮ ಲೋಪವಾದ ಕಾರಣವೇ ಕರ್ಮಲೋಕದಲ್ಲಿ ಧರ್ಮಗ್ಲಾನಿಯಾಯಿತು.
ಸಮಾಧಾನ ಕಥೆಗಳ ಗಣಮಣಿ ಧರ್ಮದೇವತೆಗಳೇ, ಕೈಲಾಸದ ಸಭೆ ಹೌದು. ಪ್ರಶ್ನೆಯನ್ನು ಮುಂದಿರಿಸಿದ್ದೆ, ಉತ್ತರಿಸುವ ಹೊಣೆ ಇತ್ತು. ಆ ಮೂಲಕವಾಗಿ ಈ ಸಭೆಯ ಮೌಲ್ಯವನ್ನು ಎತ್ತಿ ಹಿಡಿಯುವ ಹೊಣೆಯು ನಿಮ್ಮಲ್ಲಿ ಸರಿ. ಆದ್ರೆ ಅದು ಆ ಚಂದವನ್ನ ಕಾಣಲಿಲ್ಲ. ಭೂಲೋಕದ ಮನುಷ್ಯರ ಹಾಗೆ ಆರ್ಭಟ ಹೋರಾಟ ಅಲ್ಲಿವರೆಗೆ ತಲುಪಿತಲ್ಲ. ಒಂದು ರೀತಿಯ ಉದ್ವಿಗ್ನವಾದ ವಾತಾವರಣವನ್ನು ಕೈಲಾಸದ ಪುಣ್ಯ ಭೂಮಿಯಲ್ಲಿ ತೋರಿಸಿದ್ರಲ್ಲ, ನನಗೆ ಎಷ್ಟು ದುಃಖ ಆಗಬೇಕು ಅಂತ ಆಲೋಚನೆ ಮಾಡಿ. ಗಣಮಣಿ ಬಾಯಿತು ಸ್ವಾಮಿ, ಏನಯ್ಯ ನಿನ್ನ ಕತೆ? ಧರ್ಮದೇವತೆಗಳು ಅಷ್ಟೂ ಮಂದಿ ಆಡಿದಂತಹ ಮಾತುಗಳು ಸತ್ಯಕ್ಕೆ ಸಿದ್ಧವಾಗಿತ್ತು, ಬದ್ಧವಾಗಿತ್ತು. ಆದ್ರೆ ನೀ ಅದನ್ನು ಖಂಡಿಸುವುದಕ್ಕೆ ಹೊರಟು. ಹೌದು. ಯಾಕೆ ಬೇಕಾಗಿ ಖಂಡಿಸಿದೆ? ಭೂತಗಳ ಪ್ರತಿನಿಧಿ ನೀನು. ಹೌದು. ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಯಿತು ಎಂಬ ನೆಲೆಯಲ್ಲಿ ಅವರ ಪ್ರತಿಯೊಂದು ಮಾತುಗಳನ್ನು ಖಂಡಿಸಿದ್ದು. ಅವರಾಡಿದ ಮಾತುಗಳು ಸತ್ಯ, ಆದ್ರೆ ನೀನಾಡಿದ್ದು ಸುಳ್ಳು ಅಂತ, ಮಿಥ್ಯ ಅಂತ ಅರ್ಥವಿಸಿಕೊಳ್ಳಬೇಡ. ಅದು ಸತ್ವದಿಂದಲೇ ಕೂಡಿತ್ತು. ಸರಿ. ಆದ್ರೆ ಈ ತಾರ್ಕಿಕ ಸಂಘರ್ಷ, ಇದರ ಪರಿಣಾಮ ಇಲ್ಲಿ ನಡೆ ನುಡಿಯನ್ನು ಹಾಳು ಮಾಡಿದ ಹಾಗೆ ಕಂಡಿತು ನನಗೆ. ಇದೆಲ್ಲ ಕಾಣಬೇಕಾದ್ದು. ಆದ್ರೆ ಒಂದು ವಿಚಾರ ಹೇಳ್ತೇನೆ. ಅವರನ್ನು ನಾನು ಆಹ್ವಾನಿಸಿದ್ದೆ ನನ್ನ ಆಶಯವನ್ನು ಈಡೇರಿಸುವುದಕ್ಕೆ ಬೇಕಾಗಿ. ಸರಿ. ಹೀಗಿರುವಾಗ ನೀನು ಆಕ್ಷೇಪಿಸಿದ ಪರಿಣಾಮವಾಗಿ ಇನ್ನು ಮುಂದೆ ಅವರಲ್ಲಿ ದ್ವೇಷವನ್ನು ಕಾಣುವ ಹಾಗಿಲ್ಲ. ಇಲ್ಲ ದೇವ. ಏನಿದ್ರೂ ಅವರಲ್ಲಿ ನೀನು ಶಾಂತಿಯನ್ನು, ತಾಳ್ಮೆಯನ್ನು ಕಾಣಬೇಕಾಗುತ್ತದೆ. ಹಾಗೇ ಹಿಂದೆ ನಿಲ್ಲು. ಧರ್ಮದೇವತೆಗಳೇ, ನೀವು ಸಮರ್ಥರು ಹೌದು. ಯಾವಾಗ ದಾರದರಿಂದ ಹುಯಿಲನ್ನು ಪಡೆದನೋ, ಕೇಳಿಸಿಕೊಂಡನೋ, ಸ್ವೀಕರಿಸಿದನೋ, ಅದರ ಪರಿಣಾಮವಾಗಿ ಧರ್ಮ ಎನ್ನುವುದು ಅಧಪತನೆಡೆಗೆ ಸಾಗುತ್ತಿರುವ ಈ ಕಾಲ, ಸತ್ಯದ ಮೌಲ್ಯ ಕುಸಿಯುತ್ತಿರುವ ಸಮಯ, ಅದು ಮತ್ತೆ ಬೆಳಗಬೇಕು ಅಂತೇಳಿ ಆದರೆ ಸಮರ್ಥರಾದ ನಿಮ್ಮನ್ನು ನಾನು ಆಹ್ವಾನಿಸಿದ್ದೆ. ನಿಮ್ಮಿಂದಲೇ ಇದು ಸಾಧ್ಯ ಎಂಬುದನ್ನು ಅರಿತಿದ್ದೆ. ಈಗ ಪ್ರಶ್ನೆ ಕೇಳಿದ ಉದ್ದೇಶ ಬೇರೆ ಏನಲ್ಲ, ನೀವು ಮತ್ತಷ್ಟು ಪ್ರಕಾಶಮಾನರಾಗಿ ಭೂಲೋಕದ ಕಡೆಗೆ ಹೋಗಬೇಕು, ನನ್ನ ಸಂಕಲ್ಪವನ್ನು ಈಡೇರಿಸಬೇಕು ಅನ್ನುವ ನೆಲೆಯಲ್ಲಿ. ಈಗ ನಿಮ್ಮ ಉತ್ತರದ ದ್ವಾರ ಹೊಳಹುಳ್ಳವರಾಗಿದ್ದೀರಿ. ಏನಿದ್ರೂ ಭೂಲೋಕಕ್ಕೆ ಹೋಗಲೇಬೇಕಾಗುತ್ತದೆ. ಮನುಷ್ಯರ ಗುಣವನ್ನು ಪರೀಕ್ಷೆ ಮಾಡಬೇಕಾಗುತ್ತದೆ. ದೇವರೇ, ಅದು ಪರೀಕ್ಷೆ ಅಂದ್ರೆ ಯಾವ ರೀತಿ ಅಂತ ಒಂದು ಅರೆಯಲ್ಲಿ ಕಂಡವ ಅರೆದರೆ ಮಾತ್ರವೇ
ಕೈಲಾಸದಿಂದ ಭೂಲೋಕದ ಕಡೆಗೆ ಧರ್ಮದೇವತೆಗಳು ಇಳಿಯತಕ್ಕದ್ದು ಮನುಷ್ಯರನ್ನು ನೋಡಿ ನೋಡುವಾಗಲೇ ನಿಮಗೆ ಅವರ ಗುಣ ಸ್ವಭಾವ ಏನು ಎಂಬುದು ಅರಿವು ಹೌದು. ಎಲ್ಲಿಯಾದರೂ ಮಾತನಾಡಿಸಿದ್ರೆ ಅವರ ನಾಲಿಗೆ ಹೇಳಬಹುದು ಸಂಸ್ಕಾರ ಏನು ಹೇಗೆ ಅನ್ನುವ ಹಾಗೆ. ಸರಿ. ಎಲ್ಲಿಯಾದ್ರೂ ಕೆಟ್ಟವರಾದ್ರೆ ಈ ಮೊದಲು ಒಂದು ಗರ್ಜನೆ ಕೇಳಿಸಿತ್ತಲ್ಲ, ಹೌದು, ಅದೇ ತರದಲ್ಲಿ ಅಲ್ಲಿ ಗರ್ಜಿಸಬೇಕಾಗುತ್ತದೆ. ಅವರು ಹೆದರಿಕೊಳ್ಳಿಕ್ಕಿಲ್ಲ, ಹೆದರಿಕೆ ಆಗಬೇಕು. ದೇವರ ಭಯವೇ ಜ್ಞಾನದ ಆರಂಭ. ಮನ ಪರಿವರ್ತನೆಗೊಂಡು ಸಮಾಜದಲ್ಲಿ ಅವನೊಬ್ಬ ಒಳ್ಳೆಯವನಾಗಿಸಿದ್ರೆ ನಮಗದು ಸಂತೋಷ ಉಂಟು. ಸರಿ. ಸಜ್ಜನನೊಬ್ಬನನ್ನು ಸಿಕ್ಕಿದ್ರೆ ಹಾಗಲ್ಲ, ಕೂಲಂಕಷವಾಗಿ ಅವನನ್ನು ನೋಡಬೇಕಾಗ್ತದೆ, ಪರೀಕ್ಷಿಸಬೇಕಾಗುತ್ತದೆ. ಅದ್ಯಾಕೆ ದೇವರೇ? ಉದಾಹರಣೆ ಕೊಡ್ತೇನೆ. ಗಂಧ ಸುಗಂಧವಾದಂತಹ ವಸ್ತು ಅಂತ ಗೊತ್ತಿರ್ತದೆ, ಅದರ ಪರಿಮಳವನ್ನು ತಿಳಿಯುವಲ್ಲಿ ಚೆನ್ನಾಗಿ ಅರಿಬೇಕೋ ಬೇಡವೋ? ಬೇಕು. ಉತ್ತಮವಾದ ಲೋಹ ಬಂಗಾರ ಅಂತ ನಿನಗೆ ತಿಳಿದಿರುತ್ತದೆ. ಉರಿಯುವ ಬೆಂಕಿಯಲ್ಲಿ ಇರಿಸಿ 4 ಸುತ್ತಿಗೆಯಿಂದ ಬಾರಿಸಿದಾಗ ಅದರ ಚಂದವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಕಬ್ಬಿನಿಂದ ಹೇಗೆ ಆ ಹಾಲನ್ನು ಪಡೆಯುವಲ್ಲಿ ಗಾಣದ ತಿರುವಿಗೆ ಒಡ್ಡುತ್ತೇವೆಯೋ, ಭೂಲೋಕದಲ್ಲಿ ಮನುಷ್ಯರು ಹೇಗೆ ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ಪಡೆಯುತ್ತಾರೋ, ತಿಲವನ್ನು ಹಿಂಡಿ ತೈಲವನ್ನು ಪಡೆಯುತ್ತಾರೋ, ಅದೇ ರೀತಿಯಾಗಿ ಸಜ್ಜನರನ್ನು ಪರೀಕ್ಷಿಸಿದಾಗ ಅವ ಸಮರ್ಥ ಹೌದು, ಇತರರನ್ನೂ ಒಳ್ಳೆಯವನಾಗಿಸುವಂತಹ ಗುಣ ಉಂಟವನಲ್ಲಿ ಆ ಅರಿವಿಗೆ ಬರುತ್ತದೆ. ಅವಾಗ ನಾವು ಅವನನ್ನು ಆಧರಿಸಬೇಕಾಗುತ್ತದೆ. ಆ ಮೂಲಕವಾಗಿ ನಮ್ಮ ಆಶಯವು ಈಡೇರಲ್ಪಡುತ್ತದೆ. ಹಾಗಾದ್ರೆ ಅಂತವ ಎಲ್ಲಿದ್ದಾನೆ ಅನ್ನುವ ಹಾಗೆ ಧರ್ಮದೇವತೆಗಳು ಶೋಧಿಸತಕ್ಕದ್ದು ಅಖಂಡವಾದ ಆರ್ಯಾವರ್ತದಲ್ಲಿ. ಇನ್ನೇನು ನೀವು ಭೂಲೋಕದ ಕಡೆಗೆ ಇಳಿಯಬೇಕಾಗುತ್ತದೆ. ಅದಕ್ಕಿಂತ ಮೊದಲಾಗಿ ನಿಮ್ಮ ಅಭಿಪ್ರಾಯವನ್ನು ಮಂಡಿಸುವಲ್ಲಿ ಕ್ಷಣ ಕಾಲ ನಿಮಗೆ ವಿನಿಯೋಗಿಸ್ತೇನೆ. ಆರಂಭಿಸ್ತೇನೆ. ಈಗಲೇ ಇಳೆಗೆ ಇಳಿಯುತ್ತೇವೆ. ಎಲ್ಲ ಕಡೆಯಲ್ಲಿ ಧರ್ಮ ಶೋಧನೆಯನ್ನು ಮಾಡ್ತೇವೆ. ಎಲ್ಲಿ ಸತ್ಯಾತ್ಮರು ಧರ್ಮಾತ್ಮರು ನಮ್ಮ ಪಾಲಿಗೆ ದೊರೆತರೆಂದಾದರೆ ಅವರ ಮೂಲಕ ಧರ್ಮವನ್ನು ಬೆಳಗುವುದಕ್ಕಾಗಿ ಸತ್ಯ ಧರ್ಮ ಇರುವಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ದಿನೆಯಲ್ಲಿ ಸ್ಥಿರವಾದಂತಹ ಧರ್ಮದಿಂದ ಕಣ್ಣಿಗೆ ಕಾಣಿಸದೇ ಆಗಿದ್ರೆ ಸತ್ಯ ಧರ್ಮದ ಶೋಧನೆಯನ್ನು ಮಾಡುತ್ತೇವೆ. ಸತ್ಯ ಧರ್ಮ ಇಲ್ಲವೆಂದಾದಲ್ಲಿ ಬ್ರಹ್ಮ ಸೃಷ್ಟಿಯನ್ನೇ ಸುಟ್ಟು ಬಿಡುತ್ತೇವೆ. ಸಪ್ತಗಿರಿಗಳನ್ನು ಕುಟ್ಟಿ ಪುಡಿ ಮಾಡುತ್ತೇವೆ. ಮತ್ತೆ ನಿಮ್ಮ ಪೂರ್ಣಾನುಗ್ರಹದಿಂದ ಧರ್ಮಯುಕ್ತವಾದಂತಹ ಭೂಲೋಕವನ್ನು ಮರು ಸೃಷ್ಟಿ ಮಾಡ್ತೇವೆ.
ಭಗವಂತ, ನಿಮ್ಮ ಆಜ್ಞೆಯಂತೆ ಈ ಕ್ಷಣವೇ ಭೂಲೋಕವನ್ನು ಸೇರಿಕೊಳ್ಳುತ್ತೇವೆ. ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿ ವಿಕೃತಿಯ ದಾರಿಯಲ್ಲಿ ಮುಂದೆ ಹೋಗುವ ಮನುಜರಿಗೆ ಸತ್ಯ ಧರ್ಮದ ದಾರಿಯನ್ನು ನಾವು ತೋರಿಸಿಕೊಡ್ತೇವೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಕಳರ್ಕಾಯಿ ಓ. ಶುಭವಾಗಲೇನು? ಸರ್ವಜ್ಞರ ಏನಮ್ಮ? ನಿಮ್ಮ ಶಿರೋಧಾರ್ಯ ಈ ಕ್ಷಣ ಧರೆಗಿಳಿಯುತ್ತೇವೆ. ರೂಪಾಂತರದಿಂದ ಧರ್ಮಶೋಧನೆ ಮಾಡ್ತೇವೆ. ಧರ್ಮವಿದ್ದಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ಅನುಗ್ರಹಿಸು. ಧರ್ಮದೇವತೆಗಳೇ, ನಿಮ್ಮ ಮಾತುಗಳಷ್ಟನ್ನು ಕೇಳಿದೆ, ತೃಪ್ತಿಯಾಯಿತು. ಏನಿದ್ರು ಭೂಲೋಕದ ಕಡೆಗೆ ಹೋಗಿ. ಆದ್ರೆ ಒಂದು ಎಚ್ಚರಿಕೆಯ ಮಾತು ಹೇಳ್ತೇನೆ. ಮನುಷ್ಯರನ್ನು ಪರೀಕ್ಷೆ ಮಾಡುವ ಕಾಲಕ್ಕೆ ಶಿಕ್ಷೆ ಅನ್ನುವುದು ಅನಿವಾರ್ಯ. ಆದ್ರೆ ಅದು ಚಿತ್ರಹಿಂಸೆ ಆಗಕೂಡದು. ಶಿಕ್ಷಣಕ್ಕೆ ನಾಂದಿಯಾಗಲಿ. ಈ ಮೂಲಕವಾಗಿ ಬತ್ತಿ ಹೋಗುತ್ತಿರುವಂತಹ ಸತ್ಯ ಧರ್ಮ ಅನ್ನುವ ತೊರೆ ಸಮೃದ್ಧವಾಗಿ ಹರಿಯಲಿ. ಎಂದು ನಮಿಸುತ್ತ ತರಳೆ ಗಮನೆ ಒಂದು ಪರಿಚಿತ ಧರ್ಮ ಜೋದಿಗೆ ಚಂದ ಭೂಮಿಯಲ್ಲಿ ಚಂದ್ರ ಮೌಳೆ ಚಂದ್ರಮೌಳಿಯೇ, ಗಣಮಣಿಯೇ, ಪವಿತ್ರವಾದ ಪಾದತ್ರಯಗಳಿಗೆ ಶ್ರೇತೈಸಿದ್ದೇನೆ ದೇವ. ಹೇಳಪ್ಪ. ದೇವ, ಧರ್ಮ ದೇವತೆಗಳೆಲ್ಲರೂ ತಮ್ಮಿಂದ ಆಶೀರ್ವಾದವನ್ನು ಪಡೆದು ಧರ್ಮ ಶೋಧನೆಗೆಂದು ಭೂಲೋಕಕ್ಕೆ ಇಳಿಯುತ್ತಾ ಇದ್ದಾರೆ. ಕರ್ತವ್ಯ. ಹೋಗುವಾಗ ಕುಮಾರಸ್ವಾಮಿ ಆಡಿದಂತಹ ಮಾತನ್ನು ನಾನು ಕೇಳಿಸಿಕೊಂಡೆ. ಧರೆಯಲ್ಲಿ ಧರ್ಮವೇ ಇಲ್ಲವಂತಾದರೆ ಬ್ರಹ್ಮ ಸೃಷ್ಟಿಯನ್ನೇ ಸುಟ್ಟು ಬಿಡ್ತೇನೆ ಎನ್ನುವ ಹಾಗೆ. ಸ್ವಾಮಿ, ಕಮಲ ಜನ ಸೃಷ್ಟಿಯನ್ನು ಸುಡುವಂತಹ ಅಧಿಕಾರ ಧರ್ಮ ದೇವತೆಗಳಿದೆಯೇ ಪ್ರಭು? ಹಾಗೆಂದು ಹೋದಂತಹ ಧರ್ಮ ದೇವತೆಗಳಿಂದ ಭೂಲೋಕದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅಧರ್ಮವು ಅವಘಡವು ನಡೆಯಬಾರದು. ಅಂತಹ ಒಂದು ಮನಸ್ಸಿನಲ್ಲಿ ನನಗೆ ಒಂದು ಭಯ ಹುಟ್ಟುತ್ತಾ ಇದೆ. ನಾನು ಕೂಡ ಭೂಲೋಕಕ್ಕೆ ಹೋಗಬೇಕು. ಎಲ್ಲಿ ಸತ್ಯಾತ್ಮರು ಧರ್ಮಾತ್ಮರು ಎಲ್ಲಿಯಾದರೂ ಇರಲೇಬೇಕೆನ್ನುವ ಹಾಗೆ ನನ್ನ ಮನಸ್ಸಿನಲ್ಲಿ ಹೇಳುತ್ತಾ ಇದೆ. ಹಾಗಾಗಿ ಧರ್ಮ ದೇವತೆಗಳ ಚಲನವಲನವನ್ನು ನೋಡಿದಾಗೂ ಆಯ್ತು, ನಾನು ಧರ್ಮಶೋಧನೆಯನ್ನು ಮಾಡಬೇಕು, ನನ್ನನ್ನು ಕಳುಹಿಸಿಕೊಡಬೇಕೆನ್ನುವ ಹಾಗೆ ಪ್ರಾರ್ಥನೆ. ಗಣಮಣಿ ಸ್ವಾಮಿ, ಮಂಜುನಾಥ ಸ್ವಾಮಿಯ ಪ್ರಧಾನ ಸೇವಕನಿ. ನಿನಗೆ ಕೈಲಾಸದಲ್ಲಿ ಒಂದು ಪ್ರತ್ಯೇಕವಾದಂತಹ ಸ್ಥಾನವು ನಿನ್ನನ್ನು ಕಳುಹಿಸಿ ಕೊಡಬೇಕು ಅನ್ನುವಂತಹ ಸಂಕಲ್ಪ ಮಾಡಿರಲಿಲ್ಲ. ಆದ್ರೆ ಹೊಣೆ ಹೊತ್ತುಕೊಂಡೇ ಭೂಲೋಕದ ಕಡೆಗೆ ಹೋಗುತ್ತೀಯ ಅನ್ನುವ ಹಾಗಿದ್ರೆ ನಿನ್ನ ಆಶೆಗೆ ಭಂಗವನ್ನು ಉಂಟು ಮಾಡುವುದಿಲ್ಲ. ನೀನು ತೆರಳಯ್ಯ. ಆದ್ರೆ ಒಂದು ವಿಚಾರ, ಯಾರಿಗೆ ದೇವರ ಮೇಲೆ ಭಕ್ತಿ, ಗುರು ಹಿರಿಯರ ಸೇವೆಯಲ್ಲಿ ಆಸಕ್ತಿ, ಧರ್ಮದಲ್ಲಿ ನಿಷ್ಠೆ, ಸತ್ಯದಲ್ಲಿ ನಂಬಿಕೆ, ಬೇಡಿ ಬಂದವರಿಗೆ ಇಲ್ಲ ಅನ್ನದೇ ಆರ್ತರನ್ನು ಆಧರಿಸುವಂತಹ ಸನ್ನಡತೆಯನ್ನು ಮೈಗೂಡಿಸಿಕೊಂಡ ಸಲ್ಲಕ್ಷಣವಂತರನ್ನು ನೀನು ಪರೀಕ್ಷೆಗೆ ಒಡ್ಡು. ಆಗಿನ ಪರೀಕ್ಷೆಯಲ್ಲಿ ಅವ ತೇರ್ಗಡೆ ಹೊಂದುತ್ತಾನೆ ಎಂದಾದರೆ ಸತ್ಯ ಧರ್ಮವನ್ನು ಬೆಳಗಿಸುವ ಸತ್ಪುರುಷನನ್ನು ಕಂಡ ಹಾಗಾಗುತ್ತದೆ. ನಿಜ. ಈ ದೃಷ್ಟಿಯಿಂದ ನಿನಗೆ ಒಳ್ಳೆಯದಾದ ಆಗಲಿ ಪ್ರಭು. ಗಣಮಣಿ, ತಂದೆಯೇ, ಹೀಗೇ ಹೋಗುತ್ತೇನು ನೀನು? ಬೇಡುವೆ. ಈ ದಿವ್ಯಾಕಾರವನ್ನು ಕಾಣುವಂತಹ ಚೈತನ್ಯ ವರ್ತಮಾನ ಕಾಲದ ಮನುಷ್ಯರಿಗುಂಟ. ಓಹೋ, ಮಾರುವೇಷದಿಂದ ಹೋಗು. ಹೋಗಿ ಮುಂದೊಂದು ದಿವಸ ಧರ್ಮ ದೇವತೆಗಳೇ ನಿನ್ನನ್ನು ಸಂಧಿಸಿದರೂ ಅವರಿಗೆ ಪರಿಚಯ ಸಿಕ್ಕುವುದು ಬೇಡ. ನಿಜ. ತೀರಾ ಅನಿವಾರ್ಯತೆ ಎಂದಾದರೆ ಕ್ಷಣಕಾಲ ಈ ರೂಪದಿಂದ ಕಾಣಿಸಿಕೋ. ಆಗಲಿ. ಶಂಭೋ ಶೀತಲ ಜಲವು ಸುರಿಯುವವು ಬಂಡೆ ಕಲ್ಗಳು ಬೆಸದೆ ಗಿಡಿಗಳ ನೀಡುವವು ದಲೆಗೆ ಕಲಿಗಳಿ ಧರ್ಮವು
ನೆಲದಿ ಬೆಳಗುವುದೆನುತ ಸಂತಸ ತುಳುಕೆ ಸಂತಸ ತುಳುಕೆ ನೇತ್ರಾನಂದ ವಾರಿಯೋ ಉದಿಸಿದಳು ಪರಳೆ ಮುಂದೆ ನಿಂದಳು ಪದ್ಮ ವದನೆಗೆ ಆನಂದ ರೂಪಿಣ ಭಾಗ್ಯದವಳೆ ಆನಂದ ರೂಪಿಣ ಭಾಗ್ಯದವಳೆ ಪದ್ಮ ವದನೆ ಭಾಗ್ಯದವನೆ ಮುಂದೆ ನಿಂದಳು ಪದ್ಮಾವದನೆ ಆನಂದ ರೂಪಿಣಿ ಭಾಗ್ಯದ ಮನೆ ಆನಂದ ರೂಪಿಣಿ ಭಾಗ್ಯದ ಮನೆ ಪದ್ಮಾವದನೆ ಭಾಗ್ಯದ ಗಣೆ ಜೀವನ ಒಂದೇ ಜೀವನ ಮುಂದರಿಂದಳು ಪದ್ಮವದನೆ ಆನಂದ ರೂಪಿಣಿ ಭಾಗ್ಯದ ಮನೆ ಆನಂದ ರೂಪಿಣಿ ಭಾಗ್ಯದ ಮನೆ ಜಯ 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 ಭಗವಂತ ಪವಿತ್ರವಾದಂತಹ ಪಾದಪದ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಈಗ ತಾನೇ ಪಾವನವಾದಂತಹ ಕ್ಷೇತ್ರದಲ್ಲಿ ಹುಟ್ಟಿಕೊಂಡವಳ ನಾನು ಹುಟ್ಟಿದಾಕ್ಷಣ ಸುತ್ತಲೂ ಕತ್ತೆತ್ತಿ ನೋಡಿದೆ ಅಂತಾದ್ರೆ ಶ್ವೇತವರ್ಣದ ಬೆಟ್ಟಗಳೇ ನನ್ನ ಕಣ್ಣಿಗೆ ಗೋಚರಿಸುತ್ತಾ ಇದ್ದಾವೆ. ಆ ಬೆಟ್ಟಗಳ ಮಧ್ಯೆ ದಿವ್ಯ ಮಂಗಳಮೂರ್ತಿಯಾದಂತಹ ನಿಮ್ಮನ್ನು ಕಾಣುವಾಗ ಮನದಲ್ಲಿ ಭಕ್ತಿಭಾವ ಎಂಬುದು ಮೂಡುತ್ತಾ ಉಂಟು. ಅಷ್ಟು ಮಾತ್ರವೇ ಅಲ್ಲ, ನನ್ನ ಮನದಲ್ಲಿ ಕೆಲವೊಂದು ಪ್ರಶ್ನೆಗಳು. ನನ್ನ ಹುಟ್ಟು ಯಾರಿಂದ ಆಯ್ತು, ಯಾಕಾಯ್ತು, ನಾನು ಮುಂದೆ ಮಾಡಬೇಕಾದಂತಹ ಕಾರ್ಯವೇನು, ನನ್ನನ್ನು ಗುರುತಿಸಿ ಕರೆಯುವುದಕ್ಕಿರುವಂತಹ ಗುಣನಾಮವೇನು, ನನ್ನ ಮುಂದೆ ನಿಂತಿರುವಂತಹ ನೀವು ಯಾರು, ನಾವಿರುವಂತಹ ಈ ಸ್ಥಳ ಯಾವುದು, ನನಗೂ ನಿಮಗೆ ಇರುವಂತಹ ಸಂಬಂಧವೇನು, ಎಲ್ಲ ಪ್ರಶ್ನೆಗೂ ಉತ್ತರವನ್ನು ನೀಡುವಿನ ದೇವ. ನೇತ್ರವಾರಿಯೋ ಉದಿತಿರುವೆ ನೀನು ಮಗಳೇ
ಕೈಲಾಸ ಕ್ಷೇತ್ರ ಕಾಣುತ್ತಿರುವುದೆಲ್ಲ ಹಿಮಚ್ಛಾದಿತವಾದಂತಹ ಗಿರಿಗಳು. ನಿನ್ನ ಮುಂದಿರುವ ಮಂಜುನಾಥ ಸ್ವಾಮಿ. ಸರಿ ಮಗಳೇ, ಅಪ್ಪ, ನೀನು ಉದಿಸುವುದಕ್ಕೂ ಕಾರಣವು ಏನು? ಯಾವಾಗ ತನ್ನ ಆದೇಶವನ್ನು ಪಾಲಿಸುವುದಕ್ಕೆ ಬೇಕಾಗಿ ಅದೋ 5 ಶಕ್ತಿಗಳು ಕೆಳಗಿಳಿದು ಹೋಗುವ ಚಂದವನ್ನು ಗಮನಿಸಿದೆ. ಆನಂದಾನುಭೂತಿಯನ್ನು ಹೊಂದಿದ ಈ ಕಾಲಕ್ಕೆ 2 ಕಣ್ಣುಗಳಿಂದ ಒಂದೇ ಸವರಿ ನೀರು ಸುರಿಯುವುದಕ್ಕೆ ಆರಂಭವಾಯಿತು. ನೇತ್ರ ವಾರಿಯಲ್ಲಿ ನೀ ಉದಿಸಿ ಬಂದೆ. ಸಂಕಲ್ಪ ಮಾಡಿದ್ರಿಂದ ನೇತ್ರಾವತಿ ಅನ್ನುವಂತಹ ಶುಭ ನಾಮದಿಂದ ನಿನ್ನನ್ನು ಕರೆಯುತ್ತಿದ್ದೇನೆ. ಧನ್ಯಳಾದೆ ಅಪ್ಪ. ಅತ್ತ ಕಡೆಗೆ ನೋಡಿದ್ಯೋ, ಮರಗಳ ಸಾಲು ಕಾಣುತ್ತದೆ. ಹೌದು. ತಪನ ತಾಪವನ್ನು ಸಹಿಸಿಕೊಂಡು ಜೀವಜಾಲಗಳಿಗೆ ನೆರಳನ್ನು ಒದಗಿಸುತ್ತದೆ. ಹೌದು. ಭೂಮಿಯ ಸತ್ವವನ್ನು ಹೆಚ್ಚಿಸುತ್ತದೆ. ಹಸಿದವನಿಗೆ ಹಣ್ಣನ್ನು ಕೊಟ್ಟು ಹಸಿವನ್ನು ತಣಿಸುತ್ತದೆ. ನಿಜ. ರೋಗದಿಂದ ಮುಕ್ತರಾಗುವುದಕ್ಕೆ ತನ್ನ ಸತ್ವವನ್ನು ದಾರೆ ಎರೆಯುತ್ತದೆ. ಹಾಗಾದರೆ ಅಲ್ಲಿ ಸಹನೆ ಕಾಣ್ತದೆ, ಪರೋಪಕಾರ ಕಾಣ್ತದೆ. ಇದನ್ನೆಲ್ಲ ಹೊಂದಿರುವ ಆ ವೃಕ್ಷಗಳ ವಿಷಯವನ್ನು ಮನುಷ್ಯನಾದವ ಅರ್ಥವಿಸಿಕೊಳ್ಳುವುದಿಲ್ಲ. ಸ್ವಾರ್ಥದ ಪರಿಧಿಯಲ್ಲಿ ತಿರುಗುತ್ತಿದ್ದಾರೆ. ಹೌದು. ಮನುಕುಲ ಉದ್ಧಾರವಾಗಬೇಕೆಂಬ ಸಂಕಲ್ಪವನ್ನು ಮಾಡಿದ್ದೇನೆ. ಆದುದರಿಂದಲೇ ನೀನು ಸಹ ಅದು ಕೈಲಾಸದಲ್ಲಿ ಇರುವುದಲ್ಲ, ಇಲ್ಲಿಂದಲೇ ಕಾಣುತ್ತಿರುವಂತಹ ದಕ್ಷಿಣ ದಿಕ್ಕಿನಲ್ಲಿ ಸಹ್ಯಾದ್ರಿ, ತಪ್ಪಲು ಶ್ರೇಣಿ, ಕುದುರೆಮುಖ ಪರ್ವತ, ಅಲ್ಲಿ ನೀ ಮತ್ತೆ ಹುಟ್ಟನ್ನು ಕಾಣಬೇಕು. ಇಳೆಯಲ್ಲಿ ನದಿಯಾಗಿ ಹರಿಯಬೇಕು. ಅಡು ಕಡಲನ್ನು ಸೇರು. ನೀನು ಹರಿಯುವ ಈ ಕೆಳಗಳಲ್ಲಿಯೂ ಹಸಿರೇ ಕಾಣುವಂತಾಗಲಿ. ಕೇವಲ ಜೀವನದಿ ನೇತ್ರಾವತಿ ಇಷ್ಟಕ್ಕೆ ಸೀಮಿತವಲ್ಲ, ಗಂಗೆಗೆ ಭಗಿನಿಯಾಗಿ ಪುಣ್ಯ ನದಿ ನೇತ್ರಾವತಿ ಅನ್ನುವಂತಹ ನೆಗರ್ತೆಗೆ ಪಾತ್ರಳಾಗ. ಅಪ್ಪ, ಪುಣ್ಯ ನದಿ ಆಗಬೇಕಂತ ಒಂದು ಕಾರಣ ಇರಬೇಕಲ್ಲ. ಮನುಕುಲದ ಉದ್ಧಾರದ ಸಂಕಲ್ಪವನ್ನು ನಾನು ಮಾಡಿದ್ರಿಂದ ನೀನು ಪುಣ್ಯ ನದಿಯಾಗಿ ಹರಿಯಬೇಕು. ಬದುಕಿನಲ್ಲಿ ಯಾರೇ ಆಗಲಿ ಹೇಯ ಕೃತ್ಯವನ್ನ ಅಂತೂ ನಾನೊಬ್ಬ ಇನ್ನು ಪುಣ್ಯಾತ್ಮನಾಗುವುದಕ್ಕೆ ದಾರಿಯೇ ಇಲ್ಲವಲ್ಲ ಅನ್ನುವ ಹಾಗೆ ಗ್ರಹಿಸುವ ಹಾಗಿಲ್ಲ. ನೇತ್ರಾವತಿ ಬಳಿಗೆ ಹೋಗಲಿ, ಸ್ನಾನಾದಿ ಕರ್ಮಗಳನ್ನು ಪೂರೈಸಲಿ, ನಾಲಿಗೆಯಲ್ಲಿ ಪಂಚಾಕ್ಷರಿ ಮಂತ್ರ ಉಚ್ಚಾರವಾಗಲಿ. ಆ ಮೂಲಕವಾಗಿ ಪಾಪದ ಕೊಳೆಯಿಂದ ಮುಕ್ತರಾಗಿ ಪುಣ್ಯವನ್ನು ಸಂಪಾದಿಸಿಕೊಂಡು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿಸುವಲ್ಲಿ ನಿನ್ನ ಪಾತ್ರವು ದೊಡ್ಡದು. ಮನುಕುಲದ ಉದ್ಧಾರವಾಗುವಲ್ಲಿ ಅದೋ ಪುಣ್ಯ ನದಿ ನೇತ್ರಾವತಿಯಾಗಿ ಪಾರ್ವತಿ ಪತಿಯಾದ ಕೈಗೊಂಡು ಕಲಿಯಲಿಲ್ಲ ರಂಗವಾಗಿದ್ದ ಭಾರತ ತಳದಲ್ಲಿ ದಕ್ಷಿಣವೇ ಪಶ್ಚಿಮಾದಿಯೋ ಇಳಿದೋ ಪಶ್ಚಿಮ ಬುದಿಯ ಕಡೆಗೆ ಸಲಿಲ ಬಿದ್ದು ಬಚಿರದೊಳ ನಿಂತಿದ್ದ ಮಾತ್ರ ತೊಲಗಿದು ಪಾಪ ರಾಶಿಯ ಪಾಪಗೈದಿಗರಾಗ ಸಲೆ ಪುಣ್ಯವತಿ ಫಲವತಿ ಸತ್ಯ ಮಳೆಯಾಗಿ ಹರಿದಳ ನೇತ್ರಾವತಿ. ಪಾರ್ವತಿ ಪತಿಯಾದಿಯಂತೆ ಎತ್ತರವಾದಂತಹ ಕುದುರೆಮುಖ ಶಿಖರವನ್ನು ಏರಿ ನಿಂತಿದ್ದೇನೆ. ಇಲ್ಲಿಂದಲೇ ನೀರಾಗಿ ಧುಮುಕಿ ನದಿಯಾಗಿ ಹರಿತಿರುವಂತಹ ಸಂದರ್ಭ. ಯಾರು ನನ್ನಲ್ಲಿ ಶ್ರದ್ಧಾಭಕ್ತಿಯಿಂದ ಸ್ನಾನವನ್ನು ಮಾಡುತ್ತಾರೋ ಅವರು ಮಾಡಿರುವಂತಹ ಸಕಲ ಪಾಪಗಳನ್ನು ಪರಿಹರಿಸುತ್ತಾ ದಡದ ಇಕ್ಕೆಲಗಳನ್ನು ಶಸ್ಯಶ್ಯಾಮಲೆಯನ್ನಾಗಿಸುತ್ತಾ ಪಡುಗಡಲನ್ನು ಸೇರುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಪಾವನ ಚರಿತ
ದೇವ ಆಯೇ ಓಂ ನಮೋ ಅರಹಂತಾಣ ನಮೋ ಸಿದ್ಧಾಣ ನಮೋ ಐರ್ಯಾಣ ನಮೋ ಉಪಾಧ್ಯಾಯಣ ನಮೋ ಲೋಯೇ ಸುವಸಾಹೂಣ ಜಯ 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 ಜಯ. ಹೇ ಚಂದ್ರನಾಥ ಸ್ವಾಮಿ, ಪವಿತ್ರವಾದಂತಹ ಜಿನೋಂಶದಲ್ಲಿ ಹುಟ್ಟಿ ಜಾತಿಯ ರೀತಿ ನೀತಿಗಳನ್ನು ಚೆನ್ನಾಗಿ ಅರಿತುಕೊಂಡು ಸದ್ಧರ್ಮದ ದಾರಿಯಲ್ಲಿ ನಡೆದು ಸದಾ ನಿನ್ನ ಸೇವೆಗಾಗಿ ದಿವ್ಯವಾದಂತಹ ಮಂದಿರವೊಂದನ್ನು ನಿರ್ಮಿಸಿ ನಿನ್ನ ಸನ್ನಿಧಾನಕ್ಕೆ ಬಂದು ಪರ ಪುಷ್ಪಾದಿಗಳನ್ನು ಅರ್ಪಿಸಿ ಮಂಗಳಾರತಿಯನ್ನು ಬೆಳಗಿದ್ದೇನೆ. ದೇವನೇ, ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಅಪರಾಧಗಳನ್ನು ಮನ್ನಿಸಿ ಸದಾ ನಮ್ಮ ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ದೇವ, ಈ ಸೇವೆ ಎನ್ನುವುದು ಇಂದು ನಿನ್ನೆಯದಲ್ಲ ಸ್ವಾಮಿ. ಎಣಿತು ಕಾಲದಿಲ್ಲ ಪಾದಾತವೆಯ ಪಾಲ್ಭಾಗ ದೇವನೇ, ಎನಗೆ ದುಃಖವನೇ ಯಾಕೆ ದೇವನೇ? ಇನಿಯನ ರೋಗವ ಭವರೋಗ ವೈದ್ಯನೇ ಓ ಭವರೋಗ ವೈದ್ಯನೇ, ಇನಿಯನ ರೋಗವ ಭವರೋಗ ವೈದ್ಯನೇ ಸ್ವಾಮಿ, ವಿನಯದಿ ಬೇಡುವೆ ಪರಿಗರಿದೆಯ ವಿನಯದಿ ಬೇಡುವೆ ಪರಿಗರಿದೆಯ ದೇವ ಚಂದ್ರನಾಥ ಜಿನನಾಥ ಅರ್ಹತ ಓ ಚಂದ್ರನಾಥ, ಜಿನೇಶ್ವರ, ಅದೆಷ್ಟೋ ಕಾಲದಿಂದ ನಿನ್ನ ಚರಣ ಸೇವೆಯನ್ನು ಮಾಡಿಕೊಂಡು ಬಂದವಳು ನಾನು. ದೇವ, ನಾನು ಮಾಡಿದಂತಹ ಸೇವೆಗೆ ಯಾವ ಸತ್ಫಲವನ್ನು ದೊರಕಿಸದಾದೆ ಎಂದು ಕರುಣಾ ಸಾಗರನಲ್ಲಿ ಬೇನೆ ಕರುಣೆಯ ಕಣ್ಣನ್ನು ತೆರೆದು ಈ ಮಕ್ಕಳನ್ನು ಯಾಕೆ ಉದ್ಧರಿಸಲಾರೆ ಸ್ವಾಮಿ, ಯಾಕೆ ಉದ್ಧರಿಸಲಾರಿನಿ? ದೇವ, ಹೆಣ್ಣೊಬ್ಬಳು ಜೀವನದಲ್ಲಿ ಸ್ವಾರ್ಥವನ್ನು ಬಯಸಿಕೊಂಡು ತನಗಾಗಿ ಯಾವುದನ್ನು ಬೇಡಲಾರಳು, ಬೇಡ ಕೂಡದು. ಇದೋ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಅದೆಷ್ಟು ವರ್ಷದಿಂದ ನನ್ನ ದೇವರು ಅನಾರೋಗ್ಯ ನರಳುತ್ತಾ ಇದ್ದಾರೆ. ಭವರೋಗ ವೈದ್ಯರಾದ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೆ. ನನ್ನವರ ರೋಗವನ್ನು ಗುಣಪಡಿಸಿ ಸದಾ ನಮ್ಮ ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ಮಗನೇ ಕುಮಾರ, ಅಮ್ಮ ಜನತೀರ್ಥವನ್ನು ಸ್ವೀಕರಿಸಿಕೊ. ಆದಷ್ಟು ಬೇಗನೆ ಬೀಡನ್ನು ಸೇರಿಕೊಳ್ಳಬೇಕು. ನಾವು ಬಾ ಮಗನೆ, ಹೋಗೋಣ. ಅಮ್ಮ 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 ಮೂರು ದಿನ ಚೆನ್ನಾಗಿತ್ತು ಆಹಾರ ಎಲ್ಲ ಬದಲಿದೆ. ನಾರಿ ಮಳಿನಯ ತೋರುದೆನಗೆ ಉದಾರಿಸಿದಲೆ ಅನ್ನವನ್ನು ನೀಡು, ಭಿಕ್ಷೆಯನ್ನು ನೀಡು. ಅಮ್ಮ 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 ಅಮ್ಮ, ಹಸಿವೆ ತಾಯೇ, ಹೌದು. ಉಣ್ಣದೆ 3 ದಿವಸವಾಯಿತು. ಎದ್ದು ನಡೆದಾಡುವುದಕ್ಕೆ ಕಾಲುಗಳಿಗೆ ಶಕ್ತಿ ಇಲ್ಲದಂತಾಗಿದೆ ತಾಯೇ. ಈ ಬಡವನ ಮೇಲೆ ಕರುಣೆಯನ್ನು ತೋರಿ ಅನ್ನ ಕೊಡಮ್ಮ, ಭಿಕ್ಷೆ ಕೊಡು. ಅಮ್ಮ, ಅಮ್ಮ, ಹಸಿವು, ಅಮ್ಮ. ಮರುಗಿ ಬೇಡ ಪೀಡಿತ ನಮ್ಮ ತನಲಿದೆ. ಅಮ್ಮ ಹೆಚ್ಚು ಕರುಣೆಯುಂಟಾಗೆ ನೀಡೆ ಪ್ರಸಾದವ, ನೀಡೆ ಪ್ರಸಾದವ ಭುಜಿಸಿದುದು ಯದೆ.
ಮಾಡುವಂತಹ ಧೈರ್ಯ ಮನಸ್ಸಿಗೆ ಆಗುತ್ತಾ ಇದೆ. ಆಗಲಿ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತಹ ನನಗೆ ತಮ್ಮ ಕೈಯಲ್ಲಿರುವಂತಹ ಪ್ರಸಾದವನ್ನು ನೀಡುವ ಮೂಲಕ ನನ್ನ ಪ್ರಾಣವನ್ನು ಉಳಿಸಿದವರು ತಾಯಿ. ನಿಮ್ಮಿಂದಾಗಿ ನನ್ನ ಪ್ರಾಣ ಉಳಿಯಿತು. ಸರಿ. ನಿಮಗೆ ಬಂದಿರುವಂತಹ ಸಕಲ ಕಷ್ಟಗಳನ್ನು ಆ ಭಗವಂತ ನಿವಾರಣೆಗೊಳಿಸಲಿ ಎನ್ನುವ ಹಾಗೆ ಆ ಸ್ವಾಮಿಯಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮುಂದುವರಿಯುವುದಕ್ಕೆ ಅಪ್ಪಣೆ ಕೊಡಬೇಕಮ್ಮ. ನಾನಿತ್ತಂತ ಪ್ರಸಾದದಿಂದ ನೀನು ಚೇತರಿಸಿಕೊಂಡೆ ಎಂತಾದ್ರೆ ಚಂದ್ರನಾಥ ಸ್ವಾಮಿ ನಿನ್ನ ಮೇಲೆ ಕರುಣೆ ಇರಿಸಿದ್ದಾರೆ ತಾಯಿ. ಹೌದಮ್ಮ. ಕೇವಲ ಪ್ರಸಾದದಿಂದ ಹೊಟ್ಟೆ ತುಂಬುವುದಿಲ್ಲ ತಾನೆ. ದಾರಿ ಮಧ್ಯದಲ್ಲಿ ಅನ್ನ ಕೊಡಿ ಅಂತ ಕೇಳಿದಾಗ ಎಲ್ಲಿಂದ ಕೊಡಬೇಕು ಹೇಳಿ. ನನ್ನೊಂದು ಮಾತು ಏನು? ಇಲ್ಲಿ ಹತ್ತಿರ ಇಲ್ಲಿ ಆಡಿ ಬೇಡಿದೆ, ಅಲ್ಲಿವರೆಗೆ ಬಂದೆ ಅಂತಾದ್ರೆ ಹೊಟ್ಟೆ ತುಂಬ ಅನ್ನ ಬಿಡಿಸಿಯನ್ನು ಬರ್ತೀಯಾ? ಮನೆಯವರೆಗೆ ಬಂದ್ರೆ ಹೊಟ್ಟೆ ತುಂಬ ಊಟ ಕೊಡ್ತೀರಮ್ಮ? ಬರ್ತೇನಮ್ಮ. ಕರೆದುಕೋ ಮಗನೇ. ಕರೆತಂದು ಬೇಡಿಗೆ ಕರೆತಂದು ಬೇಡಿಗೆ ಭೋಜನ ಅನ್ನದಾನಕ್ಕಿಂತ ಹೆಚ್ಚಿನದ್ದಾದು ಬೇರೊಂದಿಲ್ಲ. ಅನ್ನವೇ ದೇವರು, ಕೊಡುವವನೇ ದೇವ. ನನ್ನ ಪಾಲಿಗೆ ದೇವತಾ ಸ್ವರೂಪಿಗಳು ತಾವು ಎಂದರೂ ತಪ್ಪಾಗಲಿಕ್ಕಿಲ್ಲ. ಈ ಲೋಕದ ಜನ ಹೆಂಡ ಹಾದರಗಳಿಗೆ ಹಣವನ್ನು ವಿನಿಯೋಗಿಸ್ತಾರೆ, ಹುಂಡು ಪೋಕರಿಗೆ ಕೊಡ್ತಾರೆ. ಆದ್ರೆ ಭಿಕ್ಷುಕರಿಗೆ ಕೊಡುವುದಕ್ಕೆ ಯಾರೂ ಮುಂದಾಗುವುದಿಲ್ಲ ತಾಯಿ. ನನ್ನ ಸ್ಥಿತಿಯನ್ನು ಕಂಡಂತಹ ತಾವು ಮನೆಯವರೆಗೆ ಕರೆತಂದು ಉಣಬಡಿಸಿದ್ದೀರ. ನನಗೆ ಅನ್ನವನ್ನು ನೀಡಿದಂತಹ ಈ ಮನೆಯಲ್ಲಿ ನಿತ್ಯವೂ ಅನ್ನದಾನ ಮಾಡುವಂತಹ ಯೋಗ ಭಾಗ್ಯವನ್ನು ಆ ಭಗವಂತ ಕರುಣಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸ್ತಾ ಇದ್ದೇನೆ. ಚಂದ್ರ, ಹೊರಡುವುದಕ್ಕೆ ಅಪ್ಪಣೆ ಕೊಡಬೇಕಮ್ಮ. ಇರಪ್ಪ, ನಿನ್ನನ್ನು ನೋಡುವಾಗ ಒಂದೆರಡು ಮಾತು ಕೇಳಬೇಕು ಅಂತ ಮನಸ್ಸು ಹೇಳುತ್ತಾ ಇದೆ. ಏನಮ್ಮ? ಇಷ್ಟೆತ್ತರಕ್ಕೆ ಬೆಳೆದು ನಿಂತವನಿ, ದುಡಿಯುವುದನ್ನು ಬಿಟ್ಟು ಭಿಕ್ಷೆ ಬೇಡುತ್ತಾ ಇದ್ದಿ. ಭಿಕ್ಷೆ ಬೇಡುವುದಕ್ಕೆ ಕಾರಣ ಏನು? ಎಲ್ಲಿಂದ ಇಲ್ಲಿವರೆಗೆ ನೀನು ಬಂದೆ? ನಿನ್ನ ತಂದೆ ತಾಯಿ ಯಾರು ಎಲ್ಲವನ್ನು ಹೇಳುವೆ ನನ್ನಲ್ಲಿ? ಬಡವನಾದಂತಹ ನನ್ನ ಪರಿಚಯ ಬೇಕೇನಮ್ಮ? ನಿಜವಪ್ಪ, ಹೇಳುತ್ತೇನೆ ತಾಯಿ. ನಾ ಇರುತ್ತಿದ್ದೆ ನಮ್ಮ ಅಮ್ಮ. ಭಿಕ್ಷುಕರನ್ನು ಕಂಡಾಗ ಮಾತನಾಡಿಸುವುದಕ್ಕೆ ಮುಂದಾಗುವುದಿಲ್ಲ. ಯಾಕಂದ್ರೆ ತನ್ನಲ್ಲಿದ್ದುದನ್ನು ಕೊಡಬೇಕಾಗ್ತದೆ ಎನ್ನುವಂತಹ ಭಯ ಅವರಿಗೆ. ಆದ್ರೆ ನೀವು ಹಾಗಲ್ಲ. ಮತ್ತೆ ಸಿಗುವುದೆಲ್ಲ ಭಗವತ್ ಪ್ರಸಾದ, ಕೊಡುವುದೆಲ್ಲ ಭಗವದರ್ಪಣ ಎನ್ನುವಂತಹ ವಿಶಾಲ ಮನೋಭಾವನೆಯುಳ್ಳವರು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಹಾಗಾಗಿಯೇ ಮನೆಯವರೆಗೆ ಕರೆತಂದು ನನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಆತಿಥ್ಯವನ್ನು ನೀಡಿದ್ದೀರಿ. ನಿಜ.
ಬಡವನಾದಂತಹ ನನ್ನ ಪರಿಚಯ ಬೇಕೇನಮ್ಮ? ನಿಜವಪ್ಪ. ನಾನು ಇಲ್ಲಿಯವನಲ್ಲ ತಾಯೇ. ಮತ್ತೆ ಈ ಊರಿಗಿಂತಲೇ ಎತ್ತರವಾದಂತಹ ಪ್ರದೇಶದಲ್ಲಿ ನಾನಿದ್ದವ. ಎತ್ತರವಾದ ಪ್ರದೇಶ? ಹೌದು. ಕೈಲಾಸ ತಾನೆ? ಯಾವ ಕೈಲಾಸವೋ ಇನ್ಯಾವ ವೈಕುಂಠವೋ ಬಡವನಾದಂತಹ ನನ್ನಂಥವನಿಗೆ ತಿಳಿಯುವುದಕ್ಕೆ ಎಲ್ಲಿ ಸಾಧ್ಯತೆ ಉಂಟು ಹೇಳಿ? ನಿಜ. ಈ ಊರಿಗಿಂತ ಎತ್ತರವಾದಂತಹ ಪ್ರದೇಶ ಅದುವೇ ಘಟ್ಟದ ಸೀಮೆ. ಅಲ್ಲೇ ನಾನು ವಾಸವಾಗಿದ್ದವ. ನಿನ್ನ ತಂದೆ ತಾಯಿ? ನನ್ನ ಜನ್ಮಕ್ಕೆ ಕಾರಣರಾದಂತಹ ತಂದೆಯನ್ನು ಹಡೆದಂತಹ ತಾಯಿಯ ಮುಖವನ್ನು ನಾನು ನೋಡಿದವನಲ್ಲ ತಾಯೇ. ಬಂಧು ಬಳಗ? ತಂದೆ ತಾಯಂದಿರಿದ್ದರೆ ತಾನೇ ಬಂಧು ಬಳಗದವರ ಪರಿಚಯ ಮಾಡಿಕೊಡುವುದು. ಹಾಗೆ ಅಂತ ನನಗೆ ಅನಾಥ ಪ್ರಜ್ಞೆ ಕಾಡಿದ್ದಿಲ್ಲ. ಯಾಕೆ ಗೊತ್ತೇ? ಯಾಕಪ್ಪ? ನನ್ನ ತಂದೆ ತಾಯಿ ಬಂಧು ಬಳಗ ಸರ್ವಸ್ವವು ಆ ಪರಶಿವನೇ ಎನ್ನುವ ಹಾಗೆ ತಿಳಿದು ಎಷ್ಟು ಕಾಲ ಸುಖವಾಗಿ ಬದುಕಿದೆ ನಮ್ಮ. ಇಷ್ಟರವರೆಗೆ ಯಾರ ಆಶ್ರಯದಲ್ಲಿ ಬೆಳೆದೆ ನೀನು? ನನಗೆ ಆಶ್ರಯ ಕೊಟ್ಟವರು ಯಾರು ಗೊತ್ತೇ? ಯಾರು? ಕಟ್ಟಡ ಸಿರಿವಂತರ ಮನೆಯಲ್ಲಿ ಹಟ್ಟೆಯ ಪಾಲಿಗೆ ತುಳಿದೆ, ಹೊಟ್ಟೆಯ ಪಾಲಿಗೆ ತುಳಿದೆ, ತುಳಿದೆ, ತುಳಿದೆ. ಕಟ್ಟದ ಮೇಲಿರುವ ಸಿರಿವಂತರ ಮನೆಯಲ್ಲಿ ಹೊಟ್ಟೆಯ ಪಾಲಿಗೆ ತುಳಿದೆ, ಹೊಟ್ಟೆಯ ಪಾಲಿಗೆ ತುಳಿದೆ. ಸಿಟ್ಟಿನಿಂದಲೇ ದೂಡಿದ ಎನ್ನ, ಸಿಟ್ಟಿನಿಂದಲೇ ದೂಡಿದ ಎನ್ನ. ಕರುಣ ದೃಷ್ಟಿ ಎಂದಿಷ್ಟು ಕಂಡಿಲ್ಲ, ಕರುಣ ದೃಷ್ಟಿ ಎಂದಿಷ್ಟು ಕಂಡಿಲ್ಲ. ಅಮ್ಮ ಘಟ್ಟದಲ್ಲಿ ಬಹಳಷ್ಟು ಶ್ರೀಮಂತರಿದ್ದಾರೆ ತಾಯಿ. ಒಬ್ಬ ಧನಿಕನ ಮನೆಯನ್ನು ಆಶ್ರಯಿಸಿ ರಾತ್ರಿ ಹಗಲೆನ್ನದೆ ಬೆವರು ಸುರಿಸಿ ನಾನು ದುಡಿಯುವುದಕ್ಕೆ ಮುಂದಾದೆ. ಒಳ್ಳೆ ಸ್ವಭಾವ. ಆದರೆ ಶ್ರೀಮಂತರಿಗೆಲ್ಲ ಆದರೆ ಶ್ರೀಮಂತಿಕೆ ಎಲ್ಲ ಎನ್ನುವುದು ನನಗರ್ಥವಾಯಿತು ತಾಯಿ. ಹೇಗೆ? ನಾನೆಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ನನ್ನ ಮೇಲೆ ಕರುಣೆಯನ್ನು ತೋರ್ತಾ ಇರಲಿಲ್ಲ. ಉಡುವುದಕ್ಕೆ ಬಟ್ಟೆಯನ್ನು ಕೊಡ್ತಾ ಇರಲಿಲ್ಲ, ಉಣ್ಣುವುದಕ್ಕೆ ಅನ್ನವನ್ನು ನೀಡ್ತಾ ಇರಲಿಲ್ಲ. ಮಾತು ಮಾತಿಗೂ ನೀನೊಬ್ಬ ಅಯೋಗ್ಯ ಎನ್ನುವ ಹಾಗೆ ನನ್ನನ್ನು ನಿಂದಿಸ್ತಾ ಇದ್ರು. ಮನ ನೋಯುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಒಂದು ದಿವಸ ಯಾಕೋ ನಾನು ಅರಿಯೆ ನನ್ನನ್ನು ಹತ್ತಿರಕ್ಕೆ ಕರೆಸಿದ್ರು. ಈ ಮನೆಯಲ್ಲಿ ನೀನು ಇರಬಾರ್ದು ಎನ್ನುವ ಹಾಗೆ ಹೇಳಿದ್ದು ಮಾತ್ರವಲ್ಲದೆ ನನ್ನ ಕೊರಳಿಗೆ ಕೈಕ್ಕೆ ಹೊರದಬ್ಬಿದ್ರಮ್ಮ, ಹೊರದಬ್ಬಿದ್ರು. ಅಂತಹ ಹೃದಯ ಶೂನ್ಯರ ಮನೆಯಲ್ಲಿದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಬಂದೀತು ಎನ್ನುವ ಹಾಗೆ ತಿಳಿದೆ. ಅಲ್ಲಿಂದ ಹೊರಟೆ ಶ್ರೀಮಂತರ ಬಳಿಗೆ ಹೋಗಿ ಆಶ್ರಯವನ್ನು ಯಾಚಿಸಿದೆ, ಉದ್ಯೋಗವನ್ನು ಕೇಳಿದೆ. ಆದರೆ ನನ್ನ ದಯನೀಯ ಪರಿಸ್ಥಿತಿಯನ್ನು ಕಂಡು ಯಾರು ಉದ್ಯೋಗವನ್ನು ಕೊಡುವುದಕ್ಕೆ ಮುಂದಾಗಲಿಲ್ಲ. ಹೊಟ್ಟೆ ಕೇಳುತ್ತದೆ ಹೇಳಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಭಿಕ್ಷೆ ಬೇಡುವುದೇ ಸರಿ ಎನ್ನುವ ಹಾಗೆ ತೀರ್ಮಾನಿಸಿ ಭಿಕ್ಷೆ ಬೇಡುತ್ತಾ ಬೇಡುತ್ತಾ ಮೇಲಿನಿಂದ ಕೆಳಗಿಳಿದು ಬಂದೇನಮ್ಮ ನಾನು. ಹೌದೇ? ಹೌದು. ಅದೆಲ್ಲ ಸರಿ. ಈ ಲೋಕದಲ್ಲಿ ಪ್ರತಿಯೊಬ್ಬರನ್ನು ಗುರುತಿಸಬೇಕು ಅಂತಾದ್ರೆ ಹೆಸರೊಂದು ಬೇಕು ತಾನೆ? ಹೌದು. ಹೇಗಪ್ಪ ನಿನ್ನ ಹೆಸರು? ತಂದೆ ತಾಯಂದಿರಿಟ್ಟ ಹೆಸರೇನೋ ನನಗಂತೂ ಗೊತ್ತಿಲ್ಲ. ಹಾಗೆಂತ ಕೂಗಿ ಕರೆಯುವುದಕ್ಕೆ ಹೆಸರಿದೆ ತಾಯಿ. ಹೇಗೆ? ಘಟ್ಟ ಪ್ರದೇಶದಲ್ಲಿ ನಾನು ಸುತ್ತಾಡ್ತಾ ಇರುವಂತಹ ಸಂದರ್ಭ ಬಹುಮಂದಿಗಳು ನನ್ನಲ್ಲಿ ಪ್ರಶ್ನಿಸಿದ್ರು, ಏನೆಂದು? ಯಾಕಪ್ಪ ಈ ರೀತಿ ತಿರುಗಾಡ್ತಾ ಇದ್ದಿ, ಯಾಕೆ ಶ್ರೀಮಂತರ ಬಳಿಯಲ್ಲಿ ಇಲ್ಲವೇನಪ್ಪ ಎನ್ನುವ ಹಾಗೆ. ಅಲ್ಲಿಂದ ಕೆಳಗಿಳಿದು ಬಂದುವಂತಹ ಸಂದರ್ಭ ಇಲ್ಲಿಯೂ ಬಹುಮಂದಿಗಳು ನನ್ನನ್ನು ಪ್ರಶ್ನಿಸಿದ್ದರು, ಏನೆಂದು? ಯಾವೂರ ಆಯ್ತಣ್ಣ, ನಿನ್ನ ತಂದೆ ತಾಯಿಗಳು ಯಾರಣ್ಣ ಎನ್ನುವ ಹಾಗೆ. ಕರೆಯುವುದಕ್ಕೊಂದು ಹೆಸರು ಬೇಕು ತಾನೆ. ಅಲ್ಲಿ ನನ್ನನ್ನು ಅಪ್ಪ ಅಂತ ಕರೆದ್ರು, ಇಲ್ಲಿ ನನ್ನನ್ನು ಅಣ್ಣ ಅಂತ ಕರೆದ್ರು. ಈ ಅಣ್ಣನಿಗೆ ಆ ಅಪ್ಪನ ಜೊತೆ ಸೇರಿಸಿದೆ ತಾಯಿ. ಸೇರಿಸಿದಾಗ ಅಣ್ಣಪ್ಪ ಅಣ್ಣಪ್ಪ ಎಂಬಾರಣ್ಣನು ತಾಯೇ.
ನೋಡಿದರೇನೋ ಮುದ್ದಾಗಿದೆ ತಾಯಿ. ನಾನು ಹಸಿವಿನಿಂದ ಕಂಗೆಟ್ಟಂತಹ ಸಂದರ್ಭ ನನ್ನನ್ನು ಹತ್ತಿರಕ್ಕೆ ಕರೆದು ಅಣ್ಣಪ್ಪ ಒಂದು ಮುಷ್ಟಿ ಉಣ್ಣಪ್ಪ ಎನ್ನುವ ಹಾಗೆ ಯಾರೂ ವಿಚಾರಿಸಿದವರಿಲ್ಲ. ಹಾಗೆಂತ ನೀವು ಹಾಗಲ್ಲ, ನನ್ನ ಮನಸ್ಸನ್ನು ಸಮಾಧಾನಗೊಳಿಸಿದ್ದೀರಾ. ನಾನು ಮೇಲಿನಿಂದ ಕೆಳಗಿಳಿದು ಬರುವಂತಹ ಸಂದರ್ಭ ಒಂದು ನಿರ್ಧಾರವನ್ನು ಮಾಡಿದ್ದೇನೆ ತಾಯಿ. ಯಾರಿಗೆ ದಯೆ, ಅನುಕಂಪ, ಕರುಣೆ ಎನ್ನುವಂತಹ ಸದ್ಗುಣಗಳಿವೆಯೋ ಅಂಥವರ ಮನೆಯಲ್ಲಿ ಆಳಾಗಿ ದುಡಿಬೇಕೆನ್ನುವಂತಹ ಬಯಕೆ. ಬಡವನಾದಂತಹ ನನಗೆ ಈ ಮನೆಯಲ್ಲಿರುವುದಕ್ಕೆ ಆಶ್ರಯ ಉಂಟೆ ತಾಯಿ. ನನಗೊಂದು ಉದ್ಯೋಗವನ್ನು ದಯಪಾಲಿಸ್ತೀರಾ? ಹೋಗುವ ಕಂಬನೆಯಿಂದ ಮುಗುದೇ ಪೇಳಿದಳ ಹೋಗುವ ಕಂಬನೆಯಿಂದ ಮುಗುದ ಬೆಳೆದಳಾಗ ಬಗೆ ಬೇರಿಲ್ಲ ಆದರೂ ಕಾದಲೇ ಬಗೆ ಬೇರಿಲ್ಲ ಆದರೂ ಕಾದಲೇ ಕೈ ಮುಗಿದು ಸಮ್ಮತಿಯ ಬರಗೆದುವೆ ಅನುಮತಿಯ ಬರಗೆದುವೆ ಸಮ್ಮತಿಯ ಮಗನೇ ಕುಮಾರ ಅಣ್ಣಪ್ಪ ನಿನಗೆ ಆಶಯವಾನಿವೆ 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 ಅಣ್ಣಪ್ಪ 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 ಏನಮ್ಮ ಇದು? ನನ್ನ ಮಾತುಗಳನ್ನು ಕೇಳಿದಂತಹ ತಾವು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ. ನಾನು ಆಶ್ರಯ ಬೇಡಿದುದರಲ್ಲಿ ನಿಮ್ಮ ಮನಸ್ಸಿಗೆ ನೋವಾಯಿತೇ ತಾಯಿ? ಆಶ್ರಯ ಕೊಡುವುದಕ್ಕೆ ಮನಸ್ಸಿಲ್ಲ ಅಂತ ಆದ್ರೆ ಬೇಡ ತಾಯಿ. ನಾನು ಎಲ್ಲಿಗಾದ್ರೂ ಹೋಗ್ತೇನೆ, ಹೇಗಾದ್ರೂ ಬದುಕ್ತೇನೆ. ನೀನು ಆಶ್ರಯ ಬೇಡಿದೊಳ್ಳೆ ನನಗೆ ನೋವಾದದ್ದಲ್ಲ, ಮತ್ತೆ ನಿನ್ನಂತಹ ನಿಷ್ಠಾವಂತ ಸೇವಕನನ್ನು ಕತ್ತೆಗೆ ಕೈಯಕ್ಕಿವರು ನೂಕಿದ್ರೆ ಮಗನೇ. ಹೌದಮ್ಮ, ಹಸಿವೆಗಾಗಿ ಒಂದು ಮುಷ್ಟಿ ಅನ್ನ ಕೇಳಿದೆ ಅಂತಾದ್ರೆ ಯಾರಿಗೂ ಕೊಡುವುದಕ್ಕೆ ಬರುತ್ತಿಲ್ಲವೇ? ಅಣ್ಣಪ್ಪ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರದಂಗಿರುವಂತಹ ಮಾತಿನ ಮರ್ಮವನ್ನು ಯಾರು ಅರಿತುಕೊಳ್ಳುವುದಿಲ್ಲ ಹೇಳು? ನನ್ನ ಸ್ಥಿತಿಯೇ ನಾಳೆ ಒಂದು ದಿನ ಅವರಿಗೂ ಬರ್ತದೆ ಎನ್ನುವಂತಹ ಮನೋಸ್ಥಿತಿ ಅವರಿಗಿಲ್ಲವೋ ಅಂತ ಕಾಣುತ್ತದೆ. ಮಗನೇ, ನೀನು ದಾರಿ ಮಧ್ಯದಲ್ಲಿ ನಮ್ಮ ಅಂತ ಕೂಗಿ ಕರೆದಾಗ ನನ್ನ ಮಗ ಕುಮಾರ ಏಕರಂತ ಅನುಭವವೇ ಆಯ್ತಪ್ಪ ನನಗೆ. ಧನ್ಯನಾದೇನಮ್ಮ, ಧನ್ಯನಾದೆ. ಅಣ್ಣಪ್ಪ, ನಿನಗೆ ಆಶ್ರಯ ನೀಡುವುದರಲ್ಲಿ ನನಗೆ ಸಂತೋಷ. ಮತ್ತೇನು? ಈ ಬೀಡಿಗೆ ಒಡೆದಿನನು ಹೋದು ಒಡೆಯರು ಇದ್ದಾರೆ. ನಾನು ಬಂದು ಬಹಳಷ್ಟು ಹೊತ್ತಾಯಿತು ತಾಯಿ. ಒಡೆಯರನ್ನು ನಾನು ನೋಡ್ಲಿಲ್ಲ. ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ? ನೋಡುವ ಸ್ಥಿತಿಯಲ್ಲವರಿಲ್ಲ ಅಣ್ಣಪ್ಪ. ಯಾಕಮ್ಮ? ನೀನದನ್ನು ಕೇಳ ಕೂಡದು. ನಿನಗೆ ಆಶ್ರಯ ಇದ್ದಾನೆ, ಹೌದು. ನಾನವರಲ್ಲಿ ಬೇಡ್ತೀನಿ. ಒಂದು ವೇಳೆ ಕೊಡುವುದಕ್ಕೆ ಒಪ್ಪದೇ ಇದ್ರೆ ಅವರಲ್ಲಿ ಕಾಡಿ ಬೇಡಿ ಆದ್ರ ಅವಕಾಶವನ್ನು ನಾನು ಒದಗಿಸಿಕೊಡ್ತೀನಿ. ಆದಿತಮ್ಮ, ಒಂದು ಮಾತು ನಿನ್ನ, ಏನು? ಇಷ್ಟರವರೆಗೆ ನಿಲ್ಲಾಡಿ ಬೀಡಿನಲ್ಲಿ ನಡೆದುಕೊಂಡು ಬಂದಂತ ಪದ್ಧತಿ ಏನುಂಟು, ಯಾವುದನ್ನು ಮೀರುವ ಹಾಗಿಲ್ಲ. ಯಾರಿಗೆ ಒಳಗೆ ಬರಬೇಕು ಅಂತಾದ್ರೆ ಒಡೆಯರ ಅಪ್ಪಣೆ ಬೇಕು. ಅವರಲ್ಲಿ ಕೇಳಿ ನೋಡ್ತೇನೆ. ಸಂಪ್ರದಾಯವನ್ನು ಮೀರಿ ವ್ಯವಹರಿಸುವವ ನಾನಲ್ಲ. ಇವರಿಗೆ ಇಲ್ಲೇ ಇರ್ತೀಯಾ? ಖಂಡಿತ. ಮಗನೇ ಕುಮಾರ, ಅಮ್ಮ ಬಾ ಮಗನೇ ಒಳಗೆ.
ಇಂದು ಮಂಚದೊಳೆಪ್ಪ ಕಣ್ಣನ ಬಳೆಗೈತಂದು ಪೇರಲು ಕಾಂಬನೊರೆದ ದೇವರೇ ಮಂದಗಾಮಿನ ಚಂದ್ರನಾಥನು ಕೊಡುತ್ತೀರ ಇಂದು ದೇನಮ ಕಾಪಾಡುವುದು ಸ್ವಾಮಿ, ಏನೇ ಅಮ್ಮು? ಬಸದಿಗೆ ಹೋಗಿ ಪೂಜೆ ಮಾಡಿ ಹಾ, ದಿನ ತೀರ್ಥವನ್ನು ತಂದು ಪ್ರೋಕ್ಷಣೆ ಮಾಡಿ. ಆಗಲಿ ಅಂತೆ. ದೇವರೇ, ಓ ಇವತ್ತು ನಿಮ್ಮ ಆರೋಗ್ಯ ಹೇಗುಂಟು? ಅಮ್ಮು, ನನ್ನ ಆರೋಗ್ಯದ ಬಗ್ಗೆ ಏನು ಹೇಳಲಿ? ಯಾಕೆ? ಎಷ್ಟೇ ಔಷಧಿ ಮಾಡಿದರೂ ಕೂಡ ನನ್ನ ರೋಗ ಇನ್ನೂ ವಾಸಿಯಾಗಿಲ್ಲ. ಈಶ್ವರ, ನಾನು ಹೀಗಿರುವುದರ ಬದಲು ಆ ಚಂದ್ರನಾಥ ಸ್ವಾಮಿ ನನ್ನ ಪ್ರಾಣವನ್ನಾದರೂ ದಯವಿಟ್ಟಿಂತಹ ಮಾತನ್ನಾಡಕೂಡದು. ನಂಬಿದವರನ್ನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಧೈರ್ಯ ಮಾಡಿ. ನನಗೆ ವಿಶ್ವಾಸವೇ ಇಲ್ಲ ಅಮ್ಮು. ಅಪ್ಪಾಜಿ, ಏನು ಮಗನೇ? ಎಂದಿನಂತೆ ಬಸದಿಯಿಂದ ಬರುವಾಗ ಆ. ಒಬ್ಬಾತ ಹಸಿವೆ ಹಸಿವೆ ಎನ್ನುವಾಗಿ ರೋಧಿಸುತ್ತಿದ್ದ. ನಮ್ಮ ಕುಡುಂಬಪುರದಲ್ಲಿಯೂ ಹಸಿವಿನ ರೋದನವೇ ಮಗನೇ. ಎಲ್ಲರೂ ಅಲ್ಲ ಅಪ್ಪಾಜಿ, ಮತ್ತೆ? ಒಬ್ಬಾತ ಮಾತ್ರ. ನೀವು ಏನು ಮಾಡಿದೀರಪ್ಪ? ಜಿನೇಶ್ವರನ ಪ್ರಸಾದವನ್ನು ಅವನಿಗಿತ್ತು ಆ. ನಮ್ಮ ಬೀಡಿಗೆ ಕರೆತಂದು ಆ. ಹೊಟ್ಟೆ ತುಂಬಾ ಉಣಬಡಿಸಿದೆವು. ಒಳ್ಳೆಯದನ್ನೇ ಮಾಡಿದಿರಪ್ಪ. ಆದರೆ ಅಪ್ಪಾಜಿ, ಓ, ಆತ ನಮ್ಮಲ್ಲಿ ಆಶ್ರಯವನ್ನು ಬೇಡುತ್ತಿದ್ದಾನೆ. ಆಶ್ರಯ ಬೇಕಂತೆಯ? ಹೌದು ಅಪ್ಪಾಜಿ. ಈಗ ಆತ ಎಲ್ಲಿದ್ದಾನೆ ಮಗ? ನಿಮ್ಮ ಅಪ್ಪಣೆಗಾಗಿ ಹೊರಗಡೆ ಕಾಯುತ್ತಿದ್ದಾನೆ. ಮಗನೇ ಕುಮಾರ, ಅಪ್ಪಾಜಿ, ಹೊರಗೆ ಹೋಗಿ ಆತನನ್ನು ಒಳಗೆ ಬರುವುದಕ್ಕೆ ಹೇಳು. ನಾನು ಆತನಲ್ಲಿ ಮಾತಾಡ್ತೇನೆ. ಅಣ್ಣಪ್ಪ, ಚಿಕ್ಕೋಡೆಯರೇ, ಒಡೆಯರ ಅಪ್ಪಣೆಯಾಗಿದೆ, ಒಳಗೆ ಬರಬೇಕಂತೆ. ಸರಿ. ಒಡೆಯ, ಓ, ಹೊಂದಿಸಿಕೊಂಡಿದ್ದೇನೆ. ದೇವರು ಒಳ್ಳೆಯದು ಮಾಡಲಿಯಪ್ಪ. ಮೇಲೆ ಎದ್ದೇಳು. ಏನು ನಿನ್ನ ಹೆಸರು? ಅಣ್ಣಪ್ಪ ಎನ್ನುವ ಹಾಗೆ. ಅಣ್ಣಪ್ಪ? ಹೌದು. ಆಶ್ರಯ ಬೇಡಿದವನು ನೀನೆಯ? ನಿಜ. ಒಳ್ಳೆಯದಪ್ಪ. ಹ. ಈ ಬೀಡಿನಲ್ಲಿ ಅದೆಷ್ಟೋ ಆಡುಗಳು ದುಡಿಯುತ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನೀನು ಕೂಡ ನಿನ್ನದೇ ಮನೆ ಎಂಬುದಾಗಿ ತಿಳಿದು ಹ. ದುಡಿಯುತ್ತಾ ಇರಪ್ಪ. ಸಂತೋಷ. ದುಡಿಯುತ್ತಾ ಅಮ್ಮ, ಅಮ್ಮು, ಕೆಮ್ಮು. ಏನಾಗುವುದಿಲ್ಲ, ಸ್ವಲ್ಪ ಧೈರ್ಯ ಮಾಡಿ. ಅಮ್ಮ, ಒಡೆಯರು ಅನಾರೋಗ್ಯದಿಂದ ಬಳಲ್ತಾ ಇರುವುದು ಎಷ್ಟು ಸಮಯವಾಯಿತು? 10-16 ವರ್ಷ ಕಳೆಯಿತು. ಔಷಧಿ ಮಾಡಿಸಲಿಲ್ಲವೇ? ಮಾಡಿಸಿದೆ. ದೇವರಿಗೆ ಹರಕೆ ಹೊತ್ತುಕೊಡಬೇಕಿತ್ತು. ದೇವರಿಗೆ ಹರಕೆಯನ್ನು ಹೊತ್ತಿದ್ದೇ ಹೊರತು ಯಾವ ಪ್ರಯೋಜನವಾದದ್ದಿಲ್ಲ ಅಣ್ಣಪ್ಪ. ಭೂತದ್ದೋ ಪ್ರೇತದ್ದೋ ಬಾಧೆ ಇರಬೇಕಿತ್ತು. ಮಂತ್ರವಾದಿಗಳನ್ನು ಕರೆಸಬೇಕಿತ್ತು. ಆ ಪ್ರಯತ್ನವನ್ನು ಮುಗಿಸಿದ್ದೆ. ಹಾಗೆ ನಾನೊಂದು ಔಷಧಿಯನ್ನು ಕೊಡಲೆ? ನೀನು ಪಂಡಿತನೇ. ಪಂಡಿತನೇನು ಅಲ್ಲ. ಮತ್ತೆ? ದಾರಿಯಲ್ಲಿ ಬರುತ್ತಿರುವಂತಹ ಸಂದರ್ಭ ಮರದ ಬೇರೋ ಚಿಗುರನ್ನು ಕಂಡಾಕ್ಷಣ ಜೋಳಿಗೆಯಲ್ಲಿ ತುಂಬಿಸಿಕೊಳ್ಳುವಂತಹ ಹವ್ಯಾಸ ಒಂದು. ಒಳ್ಳೆ ಗುಣ, ಕೊಡಣ್ಣಪ್ಪ. ಸರಿ, ತಕೊಳ್ಳಿ. ಯಾಕೆ ಅನುಮಾನ? ಅಣ್ಣಪ್ಪ, ಓ, ಇದೇ ಕೈಯಲ್ಲಿ ಅದೆಷ್ಟು ವರ್ಷದಿಂದ ಔಷಧವನ್ನು ಕೊಡ್ತಾ ಇದ್ದೀನಿ. ಹ. ಯಾವ ಪ್ರಯೋಜನವಾದದ್ದಿಲ್ಲ. ರೂಢಿಯಲ್ಲೊಂದು ಮಾತಿದೆಯಪ್ಪ, ಏನು? ಔಷಧಿಗಂತಲೂ ಕೊಡುವವರ ಕೈಗುಣದಲ್ಲಿ ರೋಗ ವಾಸಿಯಾಗುತ್ತದೆ ಎಂದು. ಹೌದಮ್ಮ, ನೀನೇ ಕೊಡಣ್ಣಪ್ಪ. ಕೊಡಬಹುದಿತ್ತು. ಆದ್ರೆ ಒಡೆಯರು ಒಪ್ಪಿಗೆ ಕೊಡಬೇಕಲ್ಲ. ನಾನು ಕೇಳುತ್ತೇನೆ. ಹ. ಸ್ವಾಮಿ, ಏನೇ? ಅಣ್ಣಪ್ಪ ನಿಮಗೆ ಔಷಧವನ್ನು ಕೊಡ್ತಾರಂತೆ. ನನಗೆ ಔಷಧಿಯ ಬೇಡ ಅಮ್ಮು, ಬೇಡ. ಯಾಕೆ ಬೇಡ? ಔಷಧಿ ಕುಡಿದು ಕುಡಿದು ನಾನು ಔಷಧಿಯ ಗುಡಾಣವೇ ಆಗಿದ್ದೇನೆ. ನನ್ನನ್ನೀಗ ಪರೀಕ್ಷೆಗೊಳಪಡಿಸಿದ್ರೆ ನನ್ನ ಶರೀರದಲ್ಲಿ ರಕ್ತ ಸಿಕ್ಲಿಕ್ಕಿಲ್ಲ, ಮತ್ತೆ ಔಷಧಿಯೇ ಹರಿದಾಡ್ತಾ ಇರಬಹುದು. ಹಾಗಾಗಿ ಔಷಧಿಯನ್ನು ಬೇಡವೇ ಬೇಡ. ದೇವರೇ, ಓ, ಅಣ್ಣಪ್ಪನಿಗೊಂದು ಸೇವೆಗಾದ್ರೆ ಅವಕಾಶ ಇಲ್ಲವೇ?
ಅದು ಹೌದೇ, ಸೇವೆಗೆ ಬಂದವರಿಗೊಂದು ಅವಕಾಶ ಇಲ್ಲ ಅಂತ ಆಗುವುದು ಬೇಡ. ಅಣ್ಣಪ್ಪನ ಮನಸ್ಸಿಗೆ ಯಾಕೆ ನೋವನ್ನುಂಟು ಮಾಡಲಿ? ಆಗಲಿ ಅಂತೆ, ಅಣ್ಣಪ್ಪನ ಸೇವೆ ಅಲ್ವಾ, ನಡಿಲಿ. ಒಡೆಯ, ಓ, ನಿಮಗೇನಾಗುತ್ತಾ ಇದೆ? ಏನಾಗುತ್ತದೆ ಅಂತ ಹೇಳುದಪ್ಪ, ಎಲ್ಲಾ ರೋಗಗಳು ನನ್ನನ್ನೇ ಅಂಟಿಕೊಂಡಿದ್ದಾವೆ. ಎಲ್ಲಾ ರೋಗಗಳಂದ್ರೆ? ತಲೆನೋವು, ಆಮೇಲೆ ಸೊಂಟ ನೋವು, ಬಳಿಕ ಗಂಟು ನೋವು, ಆಮೇಲೆ ದಮ್ಮು, ಕೆಮ್ಮು, ವಾತ, ಪಿತ್ತ, ಕಫ, ಶೀತ, ತಗಡೆ, ಎಲ್ಲ ನನ್ನನ್ನೇ ಹಿಡ್ಕೊಂಡಿದ್ದಾವೆ. ಒಡೆಯ, ನಿಮ್ಮ ತಲೆನೋವು, ಸೊಂಟ ನೋವು, ಗಂಟು ನೋವು ಎಲ್ಲವೂ ಕ್ಷಣ ಮಾತ್ರದಲ್ಲಿ ವಾಸಿ ಆಗ್ತದೆ. ಈ ಮೊದಲು ಬಂದವರು ಹೇಳಿದ್ದು ಹೀಗೆ, ಆದ್ರೆ ಅವರು ಗಂಟು ಕಟ್ಟಿಕೊಂಡದ್ದು ಬಿಟ್ರೆ ನಾನು ಮಂಚದಿಂದ ಮೇಲೆ ಏಳಲೇ ಇಲ್ಲ. ಉಳಿದವರ ಹಾಗೆ ನಾನು ಎನ್ನುವ ಹಾಗೆ ತಿಳ್ಕೊಳ್ಬೇಡಿ. ಹೌದೇ? ನಿಮಗೆ ಔಷಧೋಪಚಾರ ಮಾಡ್ತೇನೆ. ಒಂದು ಪ್ರಯೋಗ ಮಾಡಿದ್ದು. ಮೊದಲಾಗಿ ನಿಮಗೆ ಸೊಪ್ಪು ಹಾಕುವುದಕ್ಕಿದೆ. ನನಗೆ ಯಾಕೆ ಪುಣ್ಯಾತ್ಮ ನೀನು ಸೊಪ್ಪು ಹಾಕ್ತಿ? ಅದು ಔಷಧಿಯ ವಿಧಾನ. ಈ ಮೊದಲು ಬಂದವರು ಯಾರು ಸೊಪ್ಪು ಹಾಕ್ಲಿಲ್ಲ. ಎನ್ನದೊಂದು ಕ್ರಮ. ಎಂತ ಮಾಡ್ತಾನಪ್ಪ ಇವ? ಎಂತ ಪುಣ್ಯಾತ್ಮ, ಧೂಳು ತೆಗಿತೀಯ ನೀನು. ಇನ್ನು ಸ್ವಲ್ಪ ಕುಡಿಯುವುದಕ್ಕಿದೆ. ಈಗ ಕುಡಿಲಿಕ್ಕೆ ಉಂಟ? ಬೇಡವೇ ಬೇಡ. ಯಾಕೆ? ನಾನು ಕುಡ್ದದ್ದೇ ಹೆಚ್ಚಾಗಿದೆ. ಅಂದ್ರೆ ಈ ಮೊದಲು ಬಂದವರೆಲ್ಲ ಒತ್ತಾಯಪೂರ್ವಕವಾಗಿ ಕುಡಿಸಿದ್ದಲ್ಲದೆ ನಾನಾಗೇ ಕುಡಿದುದಿಲ್ಲ. ಈಗ ನೀನು ಬಂದು ಕುಡಿಸ್ತಿ ಅಂತ ಆದ್ರೆ ನಾನು ಎಷ್ಟು ಕುಡಿಯುವುದು? ಇದು ಮೊದಲು ಬಂದವರು ಎಷ್ಟು ಸಲ ಕುಡಿಸ್ತಾ ಇದ್ರು? ದಿವಸಕ್ಕೆ 3 ಸಲ. ನಾನು ಕೊಡುವಂತಹ ಔಷಧಿ ಹೆಚ್ಚು ಹೊತ್ತು ಕುಡಿಯಬೇಕಾದಿಲ್ಲ. ಮತ್ತೆ ಒಂದೇ ಸಲ ಕುಡಿದಾಗ ನಿಮ್ಮ ಅನುಭವಕ್ಕೆ ಬಂದಿತ್ತು. ಸರಿ ಆದೀತು, ವಿಶ್ವಾಸ ಬೇಕು. ಆದ್ರೆ ಬೇಡಪ್ಪ. ಯಾಕೆ? ಅದು ಕಹಿ ಉಂಟಲ್ಲ. ಔಷಧಿ ಕಹಿ ಇಲ್ಲದೆ ಇರ್ತದೆ. ಈ ಮೊದಲು ಬಂದವರೆಲ್ಲ ಕಹಿಯೇ ಕುಡಿಸಿದ್ದು, ಒಬ್ಬರು ಸಿಹಿ ಕೊಡುವುದಕ್ಕೆ ನನಗೆ ಬರಲೇ ಇಲ್ಲ. ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಅಂತ ಅವರಿಗೂ ಗೊತ್ತುಂಟು. ಬರುವಾಗ ಇವಳು ತಡೆಯುವುದು, ಅವರಿಗೆ ಸಿಹಿ ಕೊಡಬೇಡಿ. ಈಗ ಸ್ವಲ್ಪ ಕುಡಿ. ಒಮ್ಮೆ ಸುಮ್ಮಗಿರ್ತೀರ? ಯಾಕೆ? ಎಷ್ಟೋ ಸಲ ಹೇಳಿದೆ ನಿಮ್ಮ ಏನು ಅಂತ? ಮಾತು ಕಡಿಮೆ. ನಿಮಗೊಂದು ಆಯಾಸ ಆಗುದಿಲ್ಲವೇ? ಈಗ ನೀನು ನನಗೆ ಹೇಳ್ತಿ, ನೀನಲ್ಲಿ ಎಷ್ಟು ಮಾತಾಡ್ತಿ? ಎಲ್ಲ ಹೇಳುದು ನನಗೆ. ಸ್ವಲ್ಪ ಕುಡಿಬೇಕು. ಕೈ ಆದ್ರೆ ನನಗೆ ಬೇಡ. ಸುಮ್ಮಗಿರಿ. ಕೈ ಬಿಡ. ನನಗೆ ಬೇಡ. ಮಗನೇ ಮೂಗಿಡು. ಹೇಗುಂಟು? ಇದು ಒಳ್ಳೆದುಂಟು. ಸ್ವಲ್ಪ ಕೊಡು. ಇಲ್ಲ, ಅತಿಯಾದ್ರೆ ಅಮೃತವು ವಿಷವಾಗ್ತದೆ. ಉಳಿದದನ್ನು ಕೊಂಡೋಗಬೇಡ. ಏನು ಮಾಡಬೇಕು? ಕಡಿಮೆ ಆಗದ್ರೆ ಮತ್ತೆ ತಗೊಳ್ತೇನೆ. ನೋಡೋಣ. ಬದಿಯಲ್ಲಿ ಇರಿಸು. ಅಮ್ಮ, ಎಲ್ಲಿದ್ಯೆ? ನನ್ನನ್ನು ನೋಡಿದೆಯಾ? ನೋಡ್ತಾ ಔಷಧಿ ಕುಡಿದದ್ದೇ ಕುಡಿದದ್ದು. ಏನಾಗ್ತದೆ? ನನ್ನ ಕೈ ಕಾಲುಗಳಿಗೆ ಹೊಸ ಚೈತನ್ಯ ಮೂಡಿ ಬರುತ್ತಾ ಇದೆ. ಈಶ್ವರ, ನರ ನಾಡಿಗಳೆಲ್ಲ ನೆಟ್ಟ. ಏನಿದೆಲ್ಲ? ಬಾ, ಭಯ ಆಗ್ತಾ ಇದೆ. ನೀನು ಭಯ ಪಡಬೇಡ, ಕೆಳಗಿಳಿಸು. ದೇವರೇ, ಏನಾಗ್ತದೆ? ನನಗೆ ಎದ್ದು ಕುಳಿತುಕೊಳ್ಳುವ ಆಸೆಯೂ ಆಗುತ್ತಾ ಇದೆ. ಬೇಡ ದೇವರೇ, ಹಾಗಿದ್ರೆ ನಾನು ಗುಣಮುಖನಾಗುತ್ತಾ ಇದ್ದೇನೆ. ನಿಜ. ಹೇ ಚಂದ್ರನಾಥ, ನನ್ನ ಮಾತು ಕೇಳಿ. ಅರಹಂತ, ಹಠ ಮಾಡು. ಓ ಸ್ವಾಮಿ. ಏನು ಆಶ್ಚರ್ಯವಿದೆ, ನೀವಾಗಿ ಇದ್ದು ಕುಳಿತದ್ದಿವತ್ತು. ಅಮ್ಮ, ನೀನು ಎಪ್ಪಿಸಲಿಲ್ವೇ? ನನಗೂ ಆಶ್ಚರ್ಯವಾಗುತ್ತಾ ಇದೆ. ಇಷ್ಟರವರೆಗೆ ನಿನ್ನ ಆಧಾರವಿಲ್ಲದೆ ನಾನು ಈ ರೀತಿಯಾಗಿ ಕುಳಿತುಕೊಂಡದಿದೆ. ಈಗ ನಾನೇ ಕುಳಿತುಕೊಳ್ತೇನೆ ಅಂತ ಆದ್ರೆ ಈ ಔಷಧಿ ಫಲಿಸೀತು ಅಂತ ಕಾಣ್ತದೆ. ಅಮ್ಮು, ನನ್ನ ತಲೆಯಲ್ಲಿರುವ ಪೇಟ ಎಲ್ಲಿ ಉಂಟು? ಇಲ್ಲೇ ಇದೆ ತಾನೆ. ಓ, ಇಲ್ಲೇ ಇದೆ ಪೇಟ. ನೀವೇ ತೆಗೆದಿರಿಸಿ. ಈಗ ನೋಡು, ಸರಿ ಆಯ್ತು ನೋಡೆ. ಸರಿಯಾಗಿ. ಸರಿ, ಅದಿರ್ಲಿ. ನನಗೆ ಔಷಧಿ ಕೊಟ್ಟವನು ಯಾರು? ಎಲ್ಲಿದ್ದಾನವ? ನೋಡಿ. ಯಾರು? ಆ ಕಡೆ. ನಾನೇ ಸ್ವಾಮಿ. ಯಾಕೆ ಬೆರಗಾಗಿದ್ದೀರಿ? ನನಗೆ ಔಷಧಿ ಕೊಟ್ಟವನು ನೀನೇ. ನಾನೇ. ನಿನ್ನ ಹೆಸರು ಅಣ್ಣಪ್ಪನೇ. ಹೌದು. ನೀನು ಸಾಮಾನ್ಯ ಅಣ್ಣಪ್ಪನಲ್ವಪ್ಪ, ನೀನು ಸ್ವಾಮಿ ಅಣ್ಣಪ್ಪ, ದೇವ ಅಣ್ಣಪ್ಪ ನೀನು.
ದಯವಿಟ್ಟು ಇಂತಹ ದೊಡ್ಡ ಮಾತುಗಳನ್ನು ಆಡಬಾರದು. ಇಲ್ಲದೆ ಹೋದ್ರೆ ಈ ಮೊದಲು ಬಂದು ಅದೆಷ್ಟೋ ಮಂದಿ ನನಗೆ ಔಷಧಿಯನ್ನು ಕುಡಿಸಿದ್ದಾರೆ, ನನ್ನ ರೋಗ ವಾಸಿಯಾಗಿರ್ಲಿಲ್ಲ. ಈಗ ತಾನೇ ಬಂದು ಸ್ವಲ್ಪ ಮಾತ್ರ ಔಷಧಿಯಿಂದ ಈ ರೀತಿಯಾಗಿ ನಾನು ಚೇತರಿಸಿಕೊಂಡಿದ್ದೇನೆ ಅಂತಾದ್ರೆ ನೀನು ಸ್ವಾಮಿ ಅಣ್ಣಪ್ಪನೇ ಹೌದಪ್ಪ. ನೀವು ಮಾಡಿದಂತಹ ದಾನ ಧರ್ಮಗಳೇ ನಿಮ್ಮನ್ನು ಕಾಪಾಡಿದೆ, ಎಲ್ಲದಕ್ಕೂ ದೇವರದೇ. ಅದಷ್ಟೇ, ನಾವು ಅವರನ್ನೇ ನಂಬಬೇಕಷ್ಟೇ. ಹೌದು. ಅಮ್ಮು, ನಮ್ಮ ಆಳುಗಳೆಲ್ಲ ಎಲ್ಲಿ ಹೋಗಿದ್ದಾರೆ? ಅವರವರ ಕೆಲಸಕ್ಕೆ ಹೋಗಿ. ನಮ್ಮ ಹೊಲ ತೋಟ ಎಲ್ಲ ಹೇಗಿದೆ ಅಮ್ಮು? ಎಲ್ಲ ಚೆನ್ನಾಗಿದೆ. ಹಾಗಿದ್ರೆ ಒಮ್ಮೆ ಹೊಲದ ಕಡೆಗೆ ಹೋಗಿ ಆಳುಗಳಲ್ಲಿ ಮಾತಾಡಿ ಬರಬೇಕು ಅಂತ ಆಸೆಯಾಗಿದೆ. ನಾವು ಹೋಗಿ ಬರೋಣವೇ? ಸ್ವಾಮಿ, ಓ, ಈಗ ತಾನೇ ಚೇತರಿಸಿಕೊಂಡವರು ನೀವು. ಹೌದು. ಅವರನ್ನು ನೋಡಬೇಕು, ಅವರಲ್ಲಿ ಮಾತಾಡಬೇಕು ಅಂತ ಆದ್ರೆ ಹಾ, ಅವರನ್ನೇ ಬರಿಸೋಣ. ಯಾಕೆ? ಸರಿಯಲ್ಲ ಅಮ್ಮು. ಯಜಮಾನನ ಮೇಲೆ ಆಳುಗಳಿಗೆ ಭಕ್ತಿ ಗೌರವ ಹುಟ್ಟಬೇಕು ಅಂತ ಆದ್ರೆ ಯಜಮಾನನೇ ಆಳುಗಳಿದ್ದಲ್ಲಿಗೆ ಹೋಗಿ ಮಾತಾಡಿಸಿಕೊಂಡು ಬರಬೇಕು, ಅವ್ರನ್ನು ಕರೆಸಿ ಮಾತಾಡಿಸುವುದಲ್ಲ. ಹಾಗಾಗಿ ನಾವೇ ಒಮ್ಮೆ ಹೋಗಿ ಬರುವ. ದೇವರೇ, ಓ, ಹೋಗುವುದೇ ಬೇಡ ಅಂತ ನನ್ನ ಮಾತಿನರ್ಥವಲ್ಲ. ಮತ್ತೆ ಏನೇ? ಒಂದೆರಡು ದಿವಸ ಕಳೀಲಿ. ಒಂದೆರಡು ದಿವಸ ಅಲ್ಲ ಅಮ್ಮ, ನನಗೆ ಈಗಲೇ ಹೋಗಿ ಮಾತಾಡಿಸ್ಬೇಕು. ಸ್ವಾಮಿ, ಓ, ಯಾಕೆ ನನ್ನ ಮಾತುಗಳು ನಿಮಗೆ ಪಥ್ಯವಾಗುವುದಿಲ್ಲ ಹೇಳಿ? ಅಮ್ಮು, ನನ್ನ ಭಾವನೆ ನಿನಗೆ ಯಾಕೆ ಅರ್ಥ ಆಗುವುದಿಲ್ಲ ಹೇಳು? ಹೋಗಲೇಬೇಕು. ನನಗೆ ಹೋಗಲೇಬೇಕು. ನಾನು ಕಳುಹಿಸಿದ್ರೆ ತಾನೇ ಹೋಗುವುದು. ನೀನು ಕಳಿಸುವುದು ಬೇಡ, ನಾನು ಅಣ್ಣಪ್ಪನ ಜೊತೆಯಲ್ಲಿ ಹೋಗಿ ಬರ್ತೇನೆ. ಅವರ ಜೊತೆಯಾಗಿ ನಾನು ಹೋಗ್ತೇನಮ್ಮ. ಅಣ್ಣಪ್ಪ ಇರುವಾಗ ನಮಗೆ ಭಯ ಉಂಟೆ? ಅಣ್ಣಪ್ಪ, ಒಡೆಯ, ಇನ್ನು ಮುಂದೆ ನೀನು ಎಲ್ಲೂ ಹೋಗಬಾರದಪ್ಪ, ಈ ಬೀಡಿನಲ್ಲಿ ನನ್ನ ಜೊತೆ ಎಲ್ಲ ಇರ್ಬೇಕಪ್ಪ. ಸದಾ ನಿಮ್ಮ ಸೇವಾ ನಿರತನಾಗಿರ್ತೇನೆ ನಾನು. ಅಷ್ಟಿದ್ದರೆ ಸಾಕು. ಇವತ್ತೇ ಹೋಗಬೇಕಾ? ಏನು ಹೇಳ್ತೀಯೇ? ಇವತ್ತೇ ಅಂತ ಕೇಳುದಲ್ಲ, ಈಗಲೇ ಹೊರಡುವುದೇ. ಮೊದಲು ಬಸದಿಗೆ, ಆ ಮತ್ತೆ ತೋಟಕ್ಕೆ ಹೋಗೋಣ. ಓ, ಅದು ಸರಿಯಮ್ಮ. ಬಸದಿಗೆ ಹೋಗಿ ಚಂದ್ರನಾಥನ ದರ್ಶನವನ್ನು ಮಾಡದೆ ಅದೆಷ್ಟೋ ವರ್ಷಗಳು ಕಳೆದು ಹೋಯಿತು. ಮೊದಲು ದೇವರ ದರ್ಶನ ಆಗಬೇಕು. ಆದರೆ ಬಸದಿಗೆ ಹೋಗುವುದರ ಮೊದಲು ನನ್ನ ಸ್ನಾನ ಆಗಬೇಡವೇ? ಹೌದು, ಮೈ ಮನ ಶುದ್ಧವಾಗಿ. ಹೌದು, ಮೈ ಮನ ಶುದ್ಧವಾಗಿರ್ಬೇಕು ಅಂತ ಹೇಳ್ತಿ. ಎಲ್ಲಿ ಉಂಟು? ಯಾವುದು? ನನ್ನ ಸ್ನಾನದ ವಸ್ತ್ರ ಅಲ್ಲೇ ಇದೆ ತಾನೆ. ಅಲ್ಲೇ ಇದೆ ಅಂತ ಹೇಳ್ತಿ, ಅದನ್ನು ಕೊಡ್ಬೇಕು ಅಂತ ಗೊತ್ತಿಲ್ವೇನೆ? ನಾನೇ ಇರಿಸಿದ. ನೀನೇ ಇರಿಸಿದವ ಏನು ಚಂದಕ್ಕಿರುವುದಲ್ಲಿ? ಏನು ಸ್ವಾಮಿ, ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡಿಕೊಂಡು. ಸಣ್ಣ ವಿಷಯವಾದ ನೀನು ತಪ್ಪು ಮಾಡುವುದು. ಗಂಡ ಹೆಂಡತಿ ಹೊಂದಾಣಿಕೆ ಬೇಕು, ಏನಿದೆಲ್ಲ? ಹೀಗಾದ್ರೆ ಹೊಂದಾಣಿಕೆ ಹೇಗೆ ಆಗುವುದು? ನೀನು ಮಾತಾಡಬೇಡ. ಅಣ್ಣಪ್ಪ, ಒಡೆಯ, ಬಸದಿಗೆ ಹೋಗಿ ಚಂದ್ರನಾಥನ ದರ್ಶನವಾಗಬೇಕಾಗಿದೆ. ನಾನು ಸ್ನಾನ ಮಾಡಿ ಬರ್ತೇನೆ. ಸರಿ. ಆಮೇಲೆ ನಾವು ಎಲ್ಲರೂ ಒಟ್ಟಿಗೆ ಬಸದಿಗೆ ಹೋಗೋಣವಂತೆ. ಅಬ್ಬಾ, ಎಷ್ಟು ಸಂತೋಷವಾಗುತ್ತಾ ಇದೆ ಇಂದಿನ ದಿನ. ಈ ರೀತಿಯಾಗಿ ನಾನು ಎದ್ದು ನಿಲ್ತೇನೆ ಎಂಬುದಾಗಿ ಕನಸೆಯಲ್ಲೂ ಗ್ರಹಿಸಿದವನಲ್ಲ, ಎಲ್ಲ ದೇವರ ಮಹಿಮೆಯಲ್ವೇ. ಹೌದು. ಹೊರಡೋಣವೇ? ಜಾಗ್ರತೆ. ಅಮ್ಮ, ನಿಮಗೆ ಧೈರ್ಯ ಬರುವುದಿಲ್ಲ. ನನ್ನ ಮಾತು ನೀವು ಎಲ್ಲಿ ಕೇಳುತ್ತೀರಿ? ಕೈ ಕಾಲುಗಳಲ್ಲಿ ಬಲವೇ ಇಲ್ಲ, ಮಲಗಿಕೊಂಡು ಇದ್ದವ. ಸ್ವಲ್ಪ ಹಿಡ್ಕೊಳ್ಳೆ ಅಣ್ಣಪ್ಪ, ಸ್ವಲ್ಪ ಆಧರಿಸಿಕೋ. ಜಾಗ್ರತೆ. ಗಟ್ಟಿ ಹಿಡ್ಕೊಳ್ಳಿ. ಚಂದ್ರನಾಥ, ಅರಹಂತ, ದೇವನೇ, ಸ್ವಾಮಿ ಅಣ್ಣಪ್ಪ, ಇನ್ನು ಕೈ ಬಿಡು. ಚಂದ್ರನಾಥ, ಕೈ ಬಿಟ್ಟೆ. ಬಿಟ್ಟೆ. ನೋಡು ಮಗ, ನಿನ್ನ ಅಪ್ಪಾಗಿ ನಡೆಯುವ ಚಂದ ನೋಡು. ಚಂದ್ರನಾಥ ಸ್ವಾಮಿ, ಅರಹಂತ, ದಿನೇಶ್ವರ, ಅಣ್ಣಪ್ಪ, ನಿನ್ನನ್ನು ಯಾವ ರೀತಿ ಕೊಂಡಾಡಬೇಕು ಒಂದು ಅರ್ಥವಾಗುವುದಿಲ್ವಪ್ಪ. ಯಾಕೆ? ನೀನು ಸಾಮಾನ್ಯ ಅಣ್ಣಪ್ಪನಲ್ಲ, ನನ್ನ ಮನೆಯನ್ನು ಮನವನ್ನು ಬೆಳಗುವುದಕ್ಕೆ ಬಂದ ಸ್ವಾಮಿ ಅಣ್ಣಪ್ಪ, ದೇವ ಅಣ್ಣಪ್ಪ ನೀನು. ದಯವಿಟ್ಟು ಇಂತಹ ದೊಡ್ಡ ಮಾತುಗಳನ್ನು ಆಡಬಾರ್ದು, ಎಲ್ಲವೂ ದೇವರದೇ. ಅಣ್ಣಪ್ಪ, ದೇವರು ಕಂಡು ಬಿಟ್ಟಿದ್ದಾರೆ. ಹೌದು. ನನ್ನವರ ಪರಿಸ್ಥಿತಿಯನ್ನು ಆಲೋಚಿಸಿದಂತಹ ನಾನು
ಮೂಡಬಿದರೆ ಪಾರ್ಶ್ವನಾಥ ಸ್ವಾಮಿಗೆ ನೋಂಪಿಸೇ ಒಪ್ಪಿಸ್ತೇನೆ. ಹೀಗೆ ಹರಿಕೆ ಹೊತ್ತ ಬಿಡು. ಹೇಳಿದ ಹರಿಕೆಯನ್ನು ಸಕಾಲದಲ್ಲಿ ಸಲ್ಲಿಸಬೇಕಮ್ಮ. ಅದಕ್ಕಾಗಿ ನಾವಿಬ್ಬರು ಇವತ್ತೇ ಹೊರಟು ನಿಂತಿದ್ದೇವೆ. ಹೋಗಿ ಎಷ್ಟು ದಿವಸವಾಗ್ತದೆ ಬರುವಾಗ? ಇವತ್ತು ಹೋಗುವುದು, ನಾಳೆ ಪೂಜೆ, ನಾಡಿದ್ದು ಬರುವುದು, 3 ದಿವಸವಾಗುತ್ತೆ. ನನ್ನಿಂದ ಏನಾಗಬೇಕು ಅಪ್ಪಣೆ ಆಗಲಿ. ನೆಲ್ಯಾಡಿ ಬೀಡಿನ ಸಮಸ್ತ ಹೊಣೆಗಾರಿಕೆ ನಿನ್ನ ಕೈಗೊಪ್ಪಿಸ್ತಾ ಇತ್ತು. ಹೋಗಿ ಬರುವಲ್ಲಿಯವರೆಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನನಗೆ. ಹೋಗಿ ಬನ್ನಿ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ನಮ್ಮ ವಿಜ್ಞಾಪನೆ, ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಭಗವದ್ ಭಕ್ತರಿಗೆ ಇಂದಿನ ಸೇವಾಕರ್ತರ ಪರವಾಗಿಯೂ ಮಂಡಳಿಯ ಪರವಾಗಿಯೂ ಅನಂತಾನಂತ ಧನ್ಯವಾದಗಳು. ಮತ್ತು ಸೇರಿದಂಥ ಕಲಾಭಿಮಾನಿಗಳಿಗೂ ಇಂದಿನ ಸೇವಾಕರ್ತರಾದ ಶ್ರೀಮತಿ ಕಸ್ತೂರಿ, ಶ್ರೀ ಯಾದವ ಕೋಟ್ಯಾನ್ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರಿಗೆ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಮಂಜುನಾಥ ಸ್ವಾಮಿ ಮಹಾಗಣಪತಿಯು ಆಯುರಾರೋಗ್ಯ, ಭಾಗ್ಯ, ಸುಖ, ಸಂಪದ ಹಾಗೂ ಸಕಲ ಇಷ್ಟಾರ್ಥಗಳನ್ನು ಭಗವಂತನು ನೆರವೇರಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ, ನಾಳೆಯ ದಿನ ನಾವು ಕುಂದಾಪುರ ತಾಲೂಕಿನ ಶಾಸ್ತಾನ ಎಡಬೆಟ್ಟು ಎಂಬಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಕಥಾಭಾಗವು ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಅದಲ್ಲದೆ ದಿನಾಂಕ 21/2/2026 ಶನಿವಾರದಂದು ಶ್ರೀ ಕೋದಂಡರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರು ಪೆರ್ಮುದೆ ನೀರಿನ ಟ್ಯಾಂಕ್ ಬಳಿಯಲ್ಲಿ ವರ್ಣ ಪಲ್ಲಟ ಎಂಬ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿರುವರು. ಅದಲ್ಲದೆ ದಿನಾಂಕ 22/1/2026 ಗುರುವಾರದಂದು ಸಂಜೆ ಗಂಟೆ 6:15 ಸರಿಯಾಗಿ ಏರ್ಪೋರ್ಟ್ ಟೂರಿಸ್ಟ್ ಮತ್ತು ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಬಜಿಪೆ ಇವರ ವತಿಯಿಂದ ಶ್ರೀ ಕಟೀಲು ಮೇಳದವರು ಕೆಂಜಾರು ಪಾದೆ ಶ್ರೀ ಭೋಜವಿ ಸಾಲ್ಯಾನ್ ಇವರ ಮನೆಯ ವಠಾರದಲ್ಲಿ ಶ್ರೀ ದೇವಿ ಲಲಿತೋಪಖ್ಯಾನ ಎಂಬ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿರುವರು. ಈ ಕಾರ್ಯಕ್ರಮಕ್ಕೂ ಹಾಗೂ ಇಲ್ಲಿ ಹತ್ತಿರದಲ್ಲಿ ಆದ ಎಲ್ಲಾ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಮುಂದಿನ ಕಥಾ ಪ್ರಾರಂಭಕ್ಕೆ ಅನುಮತಿಯನ್ನು ಬೇಡುತ್ತಾ ಇದ್ದೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ.
ಇಚ್ಛೆ ಅರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚ ಹಚ್ಚೆಂಬ ಮತ್ತೆ ನಮ್ಮ ಜೀವನ ಕ್ರಮವೇ ಹಾಗೆ. ಅದ್ಯಾಕೋ ಸ್ವರ್ಗ ನರಕ ಎಲ್ಲೋ ಇಲ್ಲಯ್ಯ, ಉಂಟು ಅಂತ ಹೇಳುವರಿದ್ದಾರೆ. ಆದ್ರೆ ಉಂಟು ಅಂತ ಕಂಡು ಬಂದು ನೋಡಿ ಬಂದು ಹೇಳುವವರು ಯಾರು ಇಲ್ಲ. ಅಂತಾದ್ರೆ ನಾವು ಕಾಣುವಂತಹ ಆ ಸ್ವರ್ಗದ ವಿಷಯಕವಾಗಿ ನಾವು ಯಾಕೆ ಆಶೆ ಪಡಬೇಕು? ಅದು ಎರಡೂ ಇರುವುದು ಎಲ್ಲಿ? ನಮ್ಮ ಈ ಭೂಮಿಯಲ್ಲಿ. ನಾನು ವರ್ತಮಾನ ಕಾಲದಲ್ಲಿ ಈ ಉದಯಪುರದ ಸಾಮ್ರಾಟನಾಗಿ ಬರೆಯುತ್ತಾ ಇದ್ದಾರೆ. ಮಧುಮಿತ್ರ ನಾಮಕ ನಾನು ಇರುವುದೇ ಈಗ ಸ್ವರ್ಗದಲ್ಲಿ. ಅಷ್ಟು ಶ್ರೀಮಂತಿಗೆ ಉಂಟಯ್ಯ. ಹೌದಾ? ಮಾತ ಇದ್ದುದನ್ನು ಇದ್ದ ಹಾಗೆ ಹೇಳುವ ಒಂದು ಸದಾಭಿಪ್ರಾಯ ನನ್ನದು. ನನ್ನ ಜೀವನ ಕ್ರಮವನ್ನು ಕಂಡಾಗ ಕೆಲವು ಮಂದಿ ಹೇಳ್ತಾರೆ, ಮಧುಮಿತ್ರನ ಒಂದು ರೀತಿಯಾಗಿ ವಿಲಾಸಿ ಜೀವನ. ಇದು ತಪ್ಪೇ? ಇದು ತಪ್ಪೇ ಅಂತ ನನ್ನ ಪ್ರಶ್ನೆ. ಯಾಕೆ ತಪ್ಪಲ್ಲ? ಯಾವ ಜೀವೇ ಸುಖಂ ಜೀವೇ ಋಣಂ ಕೃತ್ವ ಘೃತಂ ಪಿಭೇ. ಮತ ನಾವು ಬದುಕಿದ್ದ ಸುಖವನ್ನು ಅನುಭವಿಸಬೇಕು. ಐಹಿಕವಾಗಿರುತ್ತಹ ಈ ಜೀವನ ಸುಖ ಅನ್ನುವಂಥದ್ದು ದುಃಖ ಮಿಶ್ರಿತವಾದ್ದು ಎಲ್ರಿಗೂ ಗೊತ್ತಿದೆ. ನಮ್ಮ ಕ್ರಮ ಹೇಗೆ? ಭತ್ತದ ಹೊಟ್ಟನ್ನು ಬಿಸಾಕುವುದು, ನಮಗೆ ಬೇಕಾಗಿರುವಂತಹ ಅಕ್ಕಿಯನ್ನು ಮಾತ್ರ ನಿತ್ಯ ಬಳಸಿಕೊಳ್ಳುವ ಸಂಪ್ರದಾಯ ಇರಿಸಿಕೊಂಡಿದ್ದೇವೆ. ಆದ್ದರಿಂದಲೇ ಸುಖ ಎಂದುವುದು ಎಲ್ರಿಗೂ ಬೇಕಾಗುತ್ತದೆ. ದುಃಖ ಬರಲಿ, ನಾನು ದಟ್ಟ ದರಿದ್ರನಾಗಿರಬೇಕು, ಯಾರಾದ್ರೂ ಕನಸಿನಾದ್ರೂ ಬಯಸ್ತಾನ? ಯಾರು ಬಯಸ್ತಾರೆ ಅಲ್ವಾ? ಹಾಗಿದ್ರೆ ನಮ್ಮದು ತಪ್ಪಲ್ಲ ಎಂಬುದರಿಂದಲಾಗಿ ಈ ಹೊತ್ತು ಇಷ್ಟೆಲ್ಲ ವ್ಯವಸ್ಥೆಯಲ್ಲಿ ಮೆರೆಯುತ್ತಾ ಇದ್ದೇನಂತ ಆದ್ರೆ ಈಗ ಮನಸ್ಸ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನು? ಒಂದು ತಿರುಗಾಟ ಮಾಡಿದ್ರೆ ಹೇಗೆ? ಹಾಗೆ ಪೋಷಾಕುಗಳಿಂದ ಈ ಹೊತ್ತು ನಾನು ಸಿದ್ಧನಾಗಿದ್ದೇನೆ. ನನ್ನ ತುರಗವು ಬಂದು ನಿಂತಿದೆ, ಅದು ನನ್ನನ್ನೇ ಕಾಯ್ತಾ ಇದೆ. ಅದ್ಯಾಕೆ? ಮತ್ತೆ ಸಂಚಾರ ಮಾಡು ಹೊರಟದ ತುರಗವನ್ನು ಯಾರಿ ನಮ್ಮ ಈ ಉದಯಪುರದ ಕೇರಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಸುತ್ತುವರಿದು ನಾನು ಕಂಡದ್ದು, ನನಗೆ ಒಪ್ಪಿಗೆ ಆದದ್ದು ತಾನಾಗಿ ಒಲಿದು ಬಂದ್ರೆ ಆಯ್ತು. ಬಾರದೆ ಇದ್ರೆ ಅರ್ಧಕ್ಕೆ ಬಿಟ್ಟು ಬರುವ ಮಗ ಇವಲ್ಲ. ಬಲಾತ್ಕಾರವಾಗಿ ಅದು ಸ್ವಾಧೀನ ಮಾಡಿಕೊಳ್ಬೇಕು, ಅನುಭವಿಸಬೇಕು. ಈ ರೀತಿಯ ತೀರ್ಮಾನಕ್ಕೆ ಬಂದವನು. ಹೇಗೆ ಮುಹೂರ್ತ ಸರಿ ಉಂಟಾ? ಸರಿ ಉಂಟು. ಹೇಗೆ ಹೊರಡುವುದಲ್ಲ? ಹೊರಡುವ. ನಮಸ್ಕಾರ. ಬರ್ತಾನೆ.
ನಿಲ್ಲಿಸು. ಯಾಕೆ? ನಿಲ್ಲು. ನಿನ್ನ ಎದುರು ನಾನೊಬ್ಬ ಬಂದಿದ್ದೇನೆ. ಹಾ. ನನ್ನನ್ನು ನೋಡಿಯೂ ನೋಡದೆ ನಿನ್ನಷ್ಟಕ್ಕೆ ಮತ್ತೆ ಎಲ್ಲೋ ಓಡುವ ಪ್ರಯತ್ನ ಮಾಡ್ತಾ ಇದೆಯಲ್ಲ. ಹೌದು. ಬಾಲೆ ಹಾ. ಬಾಲೆಂದು ಬಾಲೆ ನನ್ನಲ್ಲಿ ಹೇಳ್ತಾ ಇರುವುದಾ? ದರ್ಪಣ ಕಪೋಲೆ ಹಾ. ಚಾರು ಶೀಲೆ ವನಮಾಲೆ ಹಾ. ಉಂಟಲ್ಲ. ಹೌದು. ಹೀಗೆ ಉಂಟಲ್ಲ. ಹಾ? ಹಾ. ಧನುಮಾಸವನ್ನು ಕಳೆದು ಮಕರ ಸಂಕ್ರಮಣದ ಕಡೆಗೆ ಹೋದಾಗ ಸೂರ್ಯ ಹೇಗಿರ್ತಾನೆ, ಓಹೋ, ತನ್ನಷ್ಟಕ್ಕೆ ಅವರಲ್ಲಿ ಬದಲಾವಣೆ ಕಾಣ್ತೇವೆ. ಹಾ. ಹೆಣ್ಣು ಮಕ್ಕಳನ್ನು ನೋಡುವುದು ನಾನು ಇವತ್ತೇನು ಹೊಸತಲ್ಲ. ಓಹೋ. ನೋಡಿದ ಅನುಭವ ಇದೆ. ಹೌದೇ? ಅದರಿಂದಲೂ ಕೂಡ ಭಿನ್ನವಾದ ಸ್ವರೂಪ ನನ್ನ ಕಣ್ಣ ಮುಂದೆ ತಾನಾಗಿ ಎದ್ದು ಬರ್ತಾ ಇದೆ ಅಂತಾದ್ರೆ ಹಾ. ಪಕ್ಕನೆ ಕೋಳ್ಮಿಚ್ಚು ಕಣ್ಣಿಗೆ ಹರಿದ ಅನುಭವ ನನಗಾಯಿತು. ಓಹೋ. ಅಪೂರ್ವ ಸ್ತ್ರೀರತ್ನ. ಹಾ. ಎಂತ ರತ್ನ ಇದು? ಹಾ. ಸ್ತ್ರೀರತ್ನ. ಅಡಿಯೇನು, ಮುಡಿಯೇನು, ಕಟಿಯೇನು, ತುಟಿಯೇನು, ಬೆರಳೇನು, ಕೊರಳೇನು, ಹುಬ್ಬೇನು, ಹಾ. ಹುಬ್ಬೇನು. ಬ್ರಹ್ಮದೇವ ಹಾ. ಸೃಷ್ಟಿಕರ್ತ ಎಲ್ಲಾ ಹೆಣ್ಮಕ್ಕಳನ್ನು ಬಹಳ ರೂಪವತಿಯರನ್ನಾಗಿಯೇ ಸೃಷ್ಟಿ ಮಾಡ್ತಾನಂತೆ. ಹೌದಪ್ಪ. ಆದ್ರೆ ಏನು ಮಾಡಿದಾನ ಇಲ್ಲಿ? ಅದರೆಲ್ಲರ ಹಾ. ವಿಶೇಷವಾದ ಆ ಅಂದ ಚಂದವನ್ನು ಸ್ವಲ್ಪ ಸ್ವಲ್ಪವೇ ತೆಗೆದಿರಿಸಿ ಅದನ್ನೊಂದು ಆಕಾರಗೊಳಿಸಿ ಹಾ. ಒಂದು ಸುಂದರ ಮೂರ್ತಿಯನ್ನಾಗಿ ನಿರ್ಮಿಸಿ ಅದಕ್ಕೆ ಜೀವ ಕಣ ತುಂಬಿ ಓಹೋ. ನಾನು ಬರುವ ದಾರಿಗೆ ಎದುರಾಗಿ ಕಳುಹಿಸಿಕೊಟ್ಟಿದ್ದಾನೆ ಅಂತ ತಿಳಿಯಬಹುದಾಗುತ್ತದೆ. ಹಾ 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 ಹಾ. ಚೆಲುವಿನ ಗಣಿ, ಲಲನೆಯರ ಸೀಮಂತ ಮಣಿ ನೀನು. ಆಹಾ. ಓ ಬಾಲೆ, ನೀನು ಯಾರು? ಓಹೋ. ಎಲ್ಲಿಂದ ಹೊರಟವಳು? ಮುಂದೆ ಯಾವ ಕಡೆಗೆ ಪ್ರಯಾಣ? ಹಾ. ಇಲ್ಲಿ ನಿನ್ನವರು ಅಂತ ಯಾರ ಇದ್ದಾರ ಹೇಗೆ? ನಿನ್ನ ಸಂಬಂಧಿಕರ ಮನ ಉಂಟ ಹೇಗೆ? ಇಲ್ಲ. ಅಲ್ಲಿ ಒಂದೆರಡು ದಿವಸ ಇದ್ದು ಹೋಗೋಣ ಅಂತ ಬಂದದ ಹೇಗೆ? ಹಾಗೇನು ಆಗಿದ್ದರೆ ಹಾ. ನಿನ್ನ ಪೂರ್ಣ ವಿಷಯ ತಿಳಿಯುವ ಕುತೂಹಲ ನನಗೆ. ನನ್ನಲ್ಲಿ ಹೇಳ ಮುಂದೆ ಹೋಗಲಿಕ್ಕೆ ಬಿಡ್ಲಿಕ್ಕಿಲ್ಲ. ಆದ್ರೆ ನಿಮ್ಮ ಪರಿಚಯ ಹೇಳ್ತಿದ್ರೆ ಒಳ್ಳೇದಿತ್ತು. ನನ್ನ ಬಗ್ಗೆ ಗೊತ್ತಿಲ್ಲ. ನೀವು ಯಾರು ಅಂತ ಗೊತ್ತೇ ಆಗ್ಲಿಲ್ಲ. ನೀನು ಎಲ್ಲಿ ಬಿಟ್ಟಿದ್ದಿ ಅಂತ ಅದು ಗೊತ್ತಾಗ್ತದ? ಇಲ್ಲವಪ್ಪ. ಹೊಸ ನಾಡು, ಹೊಸ ಊರು. ಹೌದು. ಇಲ್ಲಿಯ ಪರಿಚಯ ನಿನಗಿರ್ಲಿಕ್ಕಿಲ್ಲ. ಯಾರ ಪರಿಚಯವೂ ಇಲ್ಲ. ನಾವು ನಿತ್ಯ ಇಲ್ಲಿ ಓಡಾಡುವವರೇ. ಹಾ. ಹೌದು. ಹೌದೇ? ನಮ್ಮ ಪರಿಧಿ ಇಲ್ಲಿಯೇ. ಇಲ್ಲಿಗೆ ಹಾ. ಉದಯಪುರ ಎಂಬುದಾಗಿ ಹೆಸರು. ಸರಿ ಸರಿ. ಇಲ್ಲಿಯ ಸಾಮ್ರಾಟ ನಾನ ಮಧುಮಿತ್ರ. ಇಲ್ಲಿಯ ಸಾಮ್ರಾಟ ಮಧುಮಿತ್ರ ಅಂದ್ರೆ ನಾನು. ನೀವು? ಹೌದು. ಆಹಾ. ಆ ಹೆಸರಿಗೆ ವಿಪರೀತವಾದಂತಹ ಅರ್ಥ ಮಾಡಬೇಡ. ಸರಿ. ಮಧು ಅಂದ್ರೆ ಜೇನು. ಜೇನು ಯಾವತ್ತೂ ಸಿಹಿಯಾಗಿಯೇ ಇರುವಂತಹದ್ದು. ಹೌದು. ನನ್ನ ಜೀವನ ಕ್ರಮವು ಹಾಗೆ. ಜೀವನದಲ್ಲಿ ಕಷ್ಟ, ದುಃಖ, ದುಮ್ಮಾನ ಅಂತ ಏನಿದೆಯೋ ಹಾ. ಅದು ತಾನಾಗಿ ಕೂಡಿಕೊಳ್ಳುತ್ತದೆ. ಅದು ಹತ್ತಿರ ಬರಗೊಡದೆ ಹಾ. ಸಿಹಿಯನ್ನು, ಸುಖವನ್ನು ಮಾತ್ರ ನಾನು ಆಸ್ವಾದಿಸುವುದು. ಹಾ. ನನ್ನನ್ನು ಓಲೈಸಿಕೊಂಡವರಿಗೆ ಕೊಡುವಂತಹ ಒಂದು ಕ್ರಮ ಇರಿಸಿಕೊಂಡವ. ಸರಿ. ಆದ್ದರಿಂದ ಮಧುಮಿತ್ರ ಎನ್ನುವಂತಹ ಹೆಸರಿನಲ್ಲಿ ಹಾ. ಯಾವತ್ತೂ ಬದಲಾವಣೆ ಇಲ್ಲ. ಆದೀತು. ಮಧುಮಿತ್ರ ನಾನೇ. ಹಾ, ಸರಿ. ನಾನೇ ಮಧುಮಿತ್ರ. ನನ್ನ ಪರಿಚಯ. ನೀನು ಯಾರು ಅಂತ ಬೇಕು? ಅಯ್ಯ. ಓ ಓ ದರೆಯ ಪ್ರಜೆಗಳ ಸತ್ಯ ಪದಗಳು ನಿರತ ಪಾಲೆ ಪವೇಲನೆ, ನಿರತ ಪಾಲೆ ಪವರದನೆ, ವೀರ ವೀರ ಅನಗ ದರೆಯ ಪ್ರಜೆಗಳ ಸತ್ಯ ಪದಗಳು ನಿರತ ಪಾಲೆ ಪವೇರನೆ, ನಿರತ ಪಾಲೆ ಪವರದನೆ, ವೀರ ವೀರ ಅರ್ಧ ಅರಮನೆ.
ಕಾಲೇ ಸಂಪ್ರಾಪ್ತೆ ಕಾಕ ಕಾಕ ಪಿಕ ಪಿಕ. ಅದೆಂತದ್ದು ಕೊನೆಗೆ ಹೇಳಿದ್ದು? ಬಣ್ಣದಲ್ಲಿ ಒಂದೇ, ಆದ್ರೆ ಸ್ವರ ಮಾಧುರ್ಯದಲ್ಲಿ ಹಾ, ವ್ಯತ್ಯಾಸವನ್ನು ಗುರುತಿಸುವುದಕ್ಕೆ ಬರ್ತದೆ ಹೆಣ್ಣಲ್ವಾ? ಅಲ್ವಾ? ಈಗ ವಿಷಯ ಏನಂದ್ರೆ ಮತ್ತೇನಲ್ಲ, ದೂರ ನಿಂತು ಮಾತನಾಡಿದ್ರೆ ಒಳಿತು. ಕಾಗೆಗಳ ಗೂಡಿನಲ್ಲಿ ಆಹಾ, ಕೋಗಿಲೆ ಮರಿಯೂ ಬೆಳೆಯುತ್ತದೆ. ಆದ್ರೆ ಗೊತ್ತಾಗುವುದು ಯಾವಾಗ ಅದು ಕೋಗಿಲೆ ಮರಿ ಅಂತ? ಹಾ, ಕುಹು ಕುಹು. ವಸಂತ ಮಾಸ ಬಂದಾಗ, ಹೌದು. ಮಾವು ಅರಳಿದಾಗ, ಚಿಗುರಿದಾಗ ಹಾ, ಅದು ಗೊತ್ತಾಗುತ್ತದೆ. ಬಿಡ ಬಿಡ. ಅಲ್ಲ, ಇಷ್ಟರವರೆಗೆ ಯಾರ ಜೊತೆಗೂ ನಾನು ಪರಿಚಯವನ್ನು ಹೇಳಿಕೊಂಡವಳಲ್ಲ. ಯಾಕೆಂದ್ರೆ ಅಷ್ಟು ಭಯ ಆಗ್ತಾ ಇತ್ತು ನನಗೆ. ಭಯವ? ಹೌದಪ್ಪ. ಹೇಳಿಕೊಳ್ಳುವುದಂತಾದ್ರೆ ಹೇಳಿಕೊಳ್ಳಬಾರದ ಹಾಗುಂಟಾ ಹೇಗೆ? ಹಾಗಲ್ಲ, ಮತ್ತೆ? ಈಗ ನಿಮ್ಮನ್ನು ಕಾಣುವಾಗ, ನಿಮ್ಮ ಮಾತುಗಳನ್ನು ಕೇಳುವಾಗ ಖಂಡಿತವಾಗಿ ಮನಸ್ಸು ಬಿಚ್ಚಿ ನಾನು ಮಾತನಾಡುತ್ತೇನೆ. ನನ್ನ ಕ್ರಮವು ಹಾಗೆ. ಹೌದಪ್ಪ. ಮನ ಬಿಚ್ಚಿ. ಮಾತ್ರವಲ್ಲ, ನನ್ನ ಕಷ್ಟವನ್ನು ನಿಮ್ಮಲ್ಲಿ ತೋಡಿಕೊಂಡೆ ಅಂತ ಆದ್ರೆ ಪರಿಹರಿಸ್ತೀರಿ ಅನ್ನುವಂತಹ ನಂಬಿಕೆಯು ನನಗಿದೆ. ಕಷ್ಟ ನಾವು ಈವರೆಗೆ ಎಣಿಸಿದ್ದೇ ಇಲ್ಲ, ಅಂತದೊಂದು ಶಬ್ದ ಮಾತ್ರ ಜೀವನದಲ್ಲಿ ಅನುಭವಿಸಿಯೇ ನಮಗೆ ಗೊತ್ತಿಲ್ಲ. ಯಾರಿಗಾದ್ರೂ ಉಂಟುಂಟಾದ್ರೆ ಇಲ್ಲಿಗೆ ಬಾ ಅಂತ ನಾವು ಕರೆದು ನಮ್ಮನ್ನು ಓಲೈಸುವ ಹಾಗೆ ಪ್ರಚೋದನೆ ಕೊಡುವವರು ನಾವು. ಸರಿ, ಮತ್ತೆ ನಿಮಗೆ ಮಾಳವ ಗೊತ್ತಿದೆಯಾ? ಮಾಳವ? ಹೌದು. ಅದು ಎಲ್ಲಿ ಆಯ್ತಪ್ಪ? ಪಕ್ಕದ ರಾಜ್ಯ, ಗೊತ್ತು. ಅದರಿಂದ ಆ ಕಡೆ. ಗೊತ್ತು ಗೊತ್ತು, ಮಾಳವ ಅಂದ್ರೆ ಗೊತ್ತು ಗೊತ್ತು, ಮಾಳವ ಅಂದ್ರೆ ಗೊತ್ತು. ಎಲ್ಲಿ ಅದು ಮಾಳವ ಅಂದ್ರೆ? ಸ್ವಲ್ಪ ಹೊತ್ತಾಗಲ್ಲ. ಅದೇ ಅಲ್ಲಿ ಏನು ಮರೆತು ಹೋಗಿದೆ ಹೇಗೆ? ವಾಯು ಮಾರ್ಗವಾಗಿ ಕೆಲವು ಹಾರುತ್ತಾ ಇರ್ತಾವಲ್ಲ, ಅಲ್ಲೇ ಪಕ್ಕದಲ್ಲಿ ಅವುಗಳು ನಿಲ್ಲುವ ಸ್ಥಳ ಇದ್ದ ಸ್ವಲ್ಪ ಈ ಕಡೆಗೆ ಮಾಳವಲ್ಲ. ಅಲ್ಲಿ ಅರಸ ಯಾರು ಅಂತ ಗೊತ್ತಿದ್ಯಾ? ಅಲ್ಲಿ ಅರಸ ಗೊತ್ತಪ್ಪ. ಯಾರು? ಗೊತ್ತು. ಅವನ ಮತ್ತೆ ಅವರೇ ವಿಜಯ ವರ್ಮ. ವಿಜಯ ವರ್ಮ ಮಾಳವ ದೇಶದ ಅರಸ. ಅರಸ ಅವನಿಗೆ ತಾವೇನು ಪ್ರೀತಿಯ ಮಗಳಿದ್ದಾಳೆ. ಅಕ್ಕ, ಹೌದು. ಅದೇ ನಿನ್ನದು ಗುಂಪು. ಎಂತದು? ಪ್ರೀತಿಯ ಮಗಳು. ಪ್ರೀತಿ ಇಲ್ಲದ ಮಗಳು ಅಂತ ಬೇರೆ ಉಂಟ? ಹಾಗಲ್ಲ, ಮತ್ತೆಂತದು? ಬಹಳ ಮುದ್ದಾಗಿ ಸಾಕಿದ್ದಾರೆ. ಹೌದಾ? ಹೌದು. ನಿನ್ನ ಹೆಸರು ಮಾಧುರಿ. ಮಾಧುರಿ. ಮಾಧುರಿ, ಹಾ. ನೀನು ಅಪ್ಪನನ್ನು ಬಿಟ್ಟು ರಾಜ್ಯವನ್ನು ಬಿಟ್ಟು ಈ ಕಡೆಗೆ ಏನು ನಿನ್ನ ಓಟ? ಮೆತ್ತಗೆ ಆ ರೀತಿ ಕೂಗು, ಸ್ವರ ಏರಿಸಬೇಡ. ಯಾರಾದ್ರೂ ಕೇಳಿಸಿಕೊಂಡ್ರೆ, ಅದು ಕೂಡ ಹೆಣ್ಣು ಮಕ್ಕಳು ಅಳುವ ಧ್ವನಿ ಕೇಳಿಸಿದ್ರೆ ಕೆಲವು ಮಂದಿ ಅಲ್ಲಲ್ಲಿ ತಯಾರಾಗ್ತಾರೆ. ಯಾವ ಕಡೆಯಿಂದ ಬರ್ತಾರೆ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಲ್ಲ, ಅದಕ್ಕೂ ಅಳುದು ಬೇಡ. ಸರಿ. ನಮಗೆ ವಿಷಯ ಹೇಳಿಬಿಡು. ವಿಷಯ ಹೇಳಿ. ನೀನು ಯಾಕೆ ಅತ್ತದ್ದು ಯಾಕೆ? ನಮ್ಮ ರಾಜ್ಯಕ್ಕೆ ರಾಜ್ಯಕ್ಕೆ. ಹೊರ ರಾಜ್ಯದವರು ದಾಳಿ ಮಾಡಿದ್ರು. ಹೊರ ರಾಜ್ಯದವರು ಅಂದ್ರೆ ದಾಳಿ ಅಂದ್ರೆ ವಿರೋಧವಾಗಿ? ಹೌದು. ಯಾಕೆ ಬಂದ್ರು? ಯುದ್ಧ ಮಾಡುವುದಕ್ಕೆ ಬಂದ್ರು. ಯುದ್ಧ? ಯಾವುದೇ ಮುನ್ಸೂಚನೆ ಇಲ್ಲದೆ ನಡುರಾತ್ರಿಯಲ್ಲಿ ಯುದ್ಧ ಮಾಡಿದ್ರು. ಹೌದಾ? ಹೌದಪ್ಪ. ಪರಿಣಾಮ ನಮಗೆ ಸೋಲು ಉಂಟಾಯಿತು. ಓ, ಇದ್ದದ್ದೇ ಬಿಡು. ಹೌದು. ಒಮ್ಮೆ ಸೋಲ್ತೇವೆ, ಒಮ್ಮೆ ಗೆಲ್ತೇವೆ. ಆದ್ರೂ ಸೋಲಾದದಕ್ಕೆ ನನಗೆ ಅಳುವುದಲ್ಲ. ಮತ್ತೆ ಯಾಕೆ? ನನ್ನ ತಂದೆ ತಾಯಿ ಸಂಸಾರವನ್ನೆಲ್ಲವನ್ನು ಕಳೆದುಕೊಂಡಿದ್ದೇನೆ. ಹೌದಾ? ಒಳ್ಳೆದಾಯ್ತು. ಎಂತದ್ದು ಒಳ್ಳೇದಾಯ್ತು? ಅಪ್ಪ ಅಮ್ಮ ಇಲ್ಲ ಎಂಬುದಾಗಿ ನಾನು ಅಳುತ್ತಾ ಇದ್ದೇನೆ. ಹಾಗಲ್ಲ, ಯುದ್ಧ ಮಾಡ್ತಾ ಇದ್ದ ಹಾಗೆ ಅರ್ಧಂಬರ್ಧ ಆಗಿ ಉಳಿಯುವುದಕ್ಕಿಂತ ಗೊತ್ತಾದ್ರಲ್ಲ, ಅದು ಹೌದು. ನೀನು ಸತ್ತವರಿಗೆ ಬೇಕಾಗಿ ಅತ್ತಾರೆ ಮತ್ತೆ ಎದ್ದು ಬರುವವರೇ. ಎದ್ದು ಬರುವುದಕ್ಕಿಲ್ಲ, ಇಲ್ಲಲ್ಲ. ಆದ್ರೆ ವಂಶದ ಕುಡಿ ಅಂತ ಇರುವುದು ನಾನು ಓರ್ವಳೆ ಅಲ್ವಾ? ನೀನು ಕುಡಿಯಾ? ಹೌದು. ನೀನು ಹೌದೌದು, ವಂಶದ ಕುಡಿ. ವಂಶದ ಕುಡಿ. ಹೌದು. ವಂಶೋದ್ಧಾರ ಆಗಬೇಕೋ ಬೇಡವೋ? ಆಗಬೇಕಪ್ಪ. ಅದಕ್ಕಾಗಿ ನಾನು ಅಲ್ಲೇ ಇದ್ದೆ ಅಂತ ಆದ್ರೆ ನನ್ನನ್ನು ಅವರು ಬಿಟ್ಟಾರ? ತಂದೆ ತಾಯಿಯನ್ನ ಬಿಡ್ಲಿಲ್ಲ ಅಲ್ಲವೇ? ನಿನ್ನ ಕಡೆಗೆ ಬರ್ತಾರೆ, ನನ್ನನ್ನು ಕೊಲ್ತಾರೆ. ನಿನ್ನಂತ ಕಲೀಲಿಲ್ಲ ಹಾಗಾದ್ರೆ? ಏನು? ಅಪ್ಪರೊಂದಿಗೆ ಏನಾದ್ರು? ಎಲ್ಲ ಕಲ್ತಿದ್ದೇನೆ, ಯುದ್ಧ ವಿದ್ಯೆ ಎಲ್ಲ ಕಲಿ. ಆದ್ರೆ ಅಲ್ಲಿ
ನೋಡಿದೆ ಅದು ಆಗಲಿಲ್ಲ. ಮೊದಲಿನ ಹೆಣ್ಮಕ್ಕಳೆಲ್ಲ ಕಲಿತಿದ್ದಿರಂತೆ, ಅಂತದ್ದು ನಿನಗೇನು ಪಾಠ ಆಗ್ಲಿಲ್ವಾ? ಎಲ್ಲ ಪಾಠ ಆಗಿದೆ, ನಾನು ಕಲ್ತಿದ್ದೇನೆ. ಸಮಯ ಸಿಗ್ಲಿಲ್ಲ. ಸಮಯವೂ ಸಿಗ್ಲಿಲ್ಲ. ಹೌದು. ನನ್ನ ಪರಾಕ್ರಮ ಸಾಕಾಗಲಿಲ್ಲ ಅಂತ ಅನುಮಾನ ಬಂತು. ಹೌದು. ಅದಕ್ಕೆ ನನ್ನ ಪ್ರಾಣವನ್ನು ಉಳಿಸುವುದಕ್ಕಾಗಿ ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೇನೆ. ಸರಿ. ಇಷ್ಟರವರೆಗೆ ಹುಡುಕ್ತಾ ಇದೆ, ಏನನ್ನು? ನನಗೋರ್ವ ರಕ್ಷಕ ಬೇಕು ಎನ್ನುವುದಾಗಿ. ನಿಮ್ಮನ್ನು ಮಾತನಾಡುವಾಗ ಬಹಳ ಸಂತೋಷವಾಗುತ್ತಾ ಉಂಟು. ಅದು ಬೇಕು. ನನಗೊಂದು ರಕ್ಷಣೆ ಕೊಡುವಿರಾ? ರಕ್ಷಣೆ ನನ್ನಲ್ಲಿ ನೀನು ಕೇಳು. ತಲೆಯ ಚೆಲುವರು ಬಗೆ ಮರುಳನಾಗಿಗೆ ಅರೆದು ಎನ್ನನು ನಿರತ ಪದ್ಮರವಿದ ಕನ್ನಡ ಮನವ ಮಾಡು ಮಾಧುರಿ. ಮನಸ್ಸಿದ್ದರೆ ಮಾರ್ಗ ಇದೆ ಅಲ್ವಾ? ಹೌದು. ಕಳೆದ ವಿಷಯಕವಾಗಿ ನೀನು ಯೋಚಿಸುವ ಅಗತ್ಯವೇ ಇಲ್ಲ. ಸರಿ. ರಕ್ಷಣೆ ಬೇಕು, ರಕ್ಷಣೆ ಬೇಕು ಅಂತ ನೀನು ತಿಳ್ಕೊಂಡು ಈ ಕಡೆಗೆ ಬಂದುದು ಹೌದು ಅಂತಾದ್ರೆ ನಿನ್ನ ಯೋಗ ದೊಡ್ಡದು. ಅಂದ್ರೆ ಮತ್ತೆ ರಕ್ಷಣೆ ಕೊಡ್ತೀರಿ? ಯೋಗ ಕೂಡಿ ಬಂದ್ರಲ್ವೋ ನಮ್ಮ ಜೀವನ ಸರಾಗವಾಗಿ ಅದು ಹೌದು, ನೆರವೇರುವುದು. ಖಂಡಿತವಾಗಿ. ಅಲ್ಲಿ ಇರ್ತಿದ್ರೆ ಆ ಭಯೋತ್ಪಾದಕರು ನಿನ್ನನ್ನು ಏನೆಲ್ಲ ಮಾಡಿ ಹಾಕ್ತಾರೆ ಅಲ್ಲವೇ? ಅಲ್ವಾ? ಈಗ ನಾನು ಸಿಕ್ಕಿದ್ದೇನೆ. ಹೌದು. ನಾನಂತ ಜನವೇ ಅಲ್ಲ. ಏ, ಸರಿ. ನನ್ನ ಕ್ರಮವೇ ಬೇರೆ. ನಿನ್ನನ್ನು ಕಂಡಾಕ್ಷಣ ಓ ಮಾಧುರಿ ಏನು? ಓ ಎಂತದ್ದು? ಅಲ್ಲ ಬಿಡು. ಮಾಧುರಿ ಬಾಲೆ, ನೀನು ಆ ಕಡೆ ಈ ಕಡೆ ಭಯಗೊಳ್ಳುವ ಅಗತ್ಯ ಇಲ್ಲ. ಸರಿ. ಮತ್ತೆ ಎತ್ತಲ ಓಡುವ ಅಗತ್ಯ ಇಲ್ಲ. ರಕ್ಷಕರು ಯಾರು ಇಲ್ಲ ಅಂತ ಮತ್ತೆಲ್ಲ ಹುಡುಕಾಡಿಕೊಂಡು ಹೋಗಬೇಕಾಗಿಯೂ ಇಲ್ಲ. ರಕ್ಷಣೆಗೆ ನಾನಿದ್ದೇನಲ್ಲ. ಧನ್ಯನಾದ. ಇಲ್ಲಿಯ ರಾಜಕುವರ. ಸರಿ. ನಾನು ಈವರೆಗೆ ಮದುವೆ ಆಗದೇ ಇದ್ದದ್ದು ಭವಿಷ್ಯ ಅದಕ್ಕೆ ಇರಬೇಕು. ಅಂದ್ರೆ ಇಂತಹ ಒಂದು ಸಂದರ್ಭ ಕೂಡಿ ಬರುವುದಕ್ಕೆ ಇದೆ ಮಗನೇ. ಆವಾಗ ನಿನ್ನ ಜನ್ಮ ಎಷ್ಟಾಗ್ತದೆ? ಪಾವನ ಸಾಫಲ್ಯ ಹೊಂದುತ್ತದೆ ಅಂತ ಹೇಳಿದ ಹಾಗಾಯಿತು. ಅದು ಕೂಡಿ ಬಂದಿದೆ. ಆದ್ದರಿಂದ ಮುಂದಕ್ಕೆ ನಿನ್ನ ಅರಸಿಯನ್ನಾಗಿ ಪಟ್ಟದರಸಿಯನ್ನಾಗಿ ನಾನು ಇರಿಸಿಕೊಳ್ತೇನೆ. ಸರಿ. ಈಗ ಮಾತ್ರ ನನಗೆ ಅರಮನೆಗೆ ಹೋಗ್ಬೇಕಾದ್ರೆ ಒಂದು ಸಲ ನೀನು ನನ್ನವಳಾಗಿ ನನ್ನ ಜೊತೆ ಸಾರಿ ನಿನ್ನ ತನು ಸುಖ ನಿಮ್ಮ ಮಾತುಗಳನ್ನು ಕೇಳುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಏನು ಹೇಳುವುದು? ಆಗ ಸಂತೋಷ, ಈಗ ಆಶ್ಚರ್ಯ. ಮದುವೆ ಆಮೇಲೆ ಆಗುತ್ತೇನೆ, ಇವಾಗ ಸುಖ ಬೇಕೆಂಬುದಾಗಿ ಹೇಳ್ತಾ ಇದೆ. ಅದಕ್ಕೆ ಭರವಸೆ ಬೇಕಾ? ಏನು? ಮದುವೆ ಯಾವ ಭರವಸೆಯೂ ನನಗೆ ಬೇಡ. ಬೇರೆ ಯಾರಾದ್ರೂ ಮದುವೆ ಆಗುವುದಕ್ಕೆ ಸಿದ್ಧರಾಗಿದ್ದಾರೋ? ಯಾರು ಇಲ್ಲ. ಬೇರೆ ಮಾತು ಕೊಟ್ಟಿದ್ದಿಲ್ಲ. ನಾನು ಮದುವೆ ಆಗುವುದಿಲ್ಲ. ಹೆಣ್ಣು ಗಂಡನ್ನು ಮದುವೆ ಆಗಬೇಕು. ಹೌದು. ಹೆಣ್ಣನ್ನು ಮದುವೆ. ಆದ್ರೆ ನೀವು ಹೇಳಿದ್ದೇನು, ಮದುವೆಗೂ ಮುಂಚಿತವಾಗಿ ಈ ಕ್ಷಣ ಸುಖ ಕೊಡು ಎಂಬುದಾಗಿ. ಆ ಹುಡುಗಿ ಎಂಬುದಾಗಿ ಭಾವಿಸಿದ್ದೀರಾ? ಏನು ಸ್ವಾಮಿ ಇದು? ಇದು ಒಳ್ಳೇದಲ್ಲ. ನೀವು ಯುವರಾಜ ಇದ್ದೀರಿ, ನಾಡಿನ ಪ್ರಜೆಗಳಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳಿಕೊಡಬೇಕಾದವರು ನೀವು. ನೀವೇ ಈ ರೀತಿ ಮಾಡಿದ್ರೆ ಪ್ರಜೆಗಳು ನಾಳೆ ಏನು ಮಾಡ್ತಾರೆ? ಒಳ್ಳೇದು ಕೆಟ್ಟದು ಅಂತ ಎರಡು ಉಂಟಾ? ಮತ್ತೆ ನಾವೆಲ್ಲ ಒಳ್ಳೇದು ಅಂತ ಸ್ವೀಕಾರ ಮಾಡೋದು. ಆದ್ರೆ ನಾನು ಒಪ್ಪಿಕೊಳ್ಳುವುದಿಲ್ಲ. ನಾನು ಹೋಗ್ತೇನೆ. ಯಾವ ಕಡೆಗೆ? ನಾನು ಬಂದ ದಾರಿಯಿಂದಲೇ ಹೋಗ್ತೇನೆ. ಹೋಗ್ತೇನೆ. ಅಷ್ಟು ಕಷ್ಟಪಡೋದು ಯಾಕೆ?
ಮಾಧುರಿಯಾಗಿ ಬಂದನಲ್ಲ ಬಲಾತ್ಕಾರಕ್ಕಾಗುತ್ತೀಯ ಹುಚ್ಚು ಬೆಳೀತಾರೆ ಮಲ್ಲಿಪುದನಯ ಅಪರಾಧಗಳನ್ನೆಲ್ಲ ಚನ್ನಮೂರ್ತಿ ಶ್ರೀದೇವಿ ಕಣ್ಣೀರ ಹರಿದುತ್ತ ಎಂದನು ನೃಪಜಾಲ ತನ್ನನು ತರಿದಮ್ಮ ತಾಯ ತನ್ನನು ತರಿದಮ್ಮ ತಾಯೇ ಎನ್ನ ಕ್ಷಮಿಸೋ ಎನ್ನ ಕ್ಷಮಿಸೋ ತಾಯೇ ಬೇಡ ತಾಯಿ, ಆ ರೀತಿಯ ತೀಕ್ಷ್ಣ ದೃಷ್ಟಿ ನನ್ನತ್ತ ಬೀರದಿರು. ನಾನು ಕ್ಷಣ ಮಾತ್ರದಲ್ಲಿ ಭಸ್ಮೀಭೂತನಾಗಿ ಹೋಗುತ್ತೇನೆ. ಇದ್ದೇನು ಫಲ ಆದ್ರೆ ಎಡವಿದ್ದೇನೆ ಅನ್ನುವುದು ನನ್ನ ಮನ ಪಟಲದಲ್ಲಿ ಎಚ್ಚರಿಸುತ್ತಾ ಇದೆ. ಓಹೋ ದಿವ್ಯಾಕಾರವನ್ನು ನೋಡುತ್ತಾ ಇದ್ದ ಹಾಗೆ ಹಾ ನಾನೇನು ಮಾಡ್ತಾ ಇದ್ದೇನೆ ಅನ್ನೋದೆಲ್ಲ ಅರಿವಿಗೆ ಬರ್ತಾ ಇದೆ. ಓಹೋ ಆದ್ದರಿಂದ ನನಗೆ ಗೊತ್ತಾಗದೆ ಕೈ ಜತೆಗೂಡ್ತಾ ಇದೆ. ಕಣ್ಣಂಚಿನಲ್ಲಿ ನೀರ ಹನಿಗಳು ತೊಟ್ಟಿಕ್ಕುತ್ತಾ ಇವೆ. ಭಯ ಭೀತನಾಗಿ ಶರಣು ಬರ್ತಾ ಇದ್ದೇನೆ. ಅಮ್ಮ, ಓ ನನ್ನನ್ನು ಅಳಿಸುವೆಯೋ ಉಳಿಸುವೆಯೋ ನನಗೊಂದು ಗೊತ್ತಾಗುವುದಿಲ್ಲ. ಜಯ 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 ಜಯ. ನಿನ್ನ ಅಳಿವು ಉಳಿವು ನಿನ್ನ ಕೈಯಲ್ಲೇ ಉಂಟು. ಈ ದುರ್ಬುದ್ಧಿಯನ್ನು ಬಿಟ್ಟೆಯೋ ಉಳಿಯಿತಿ, ಅದಲ್ಲೋ ಅಳಿಯಿತಿ ಉದ್ಧಾರವಾಗಿ. ಇಂದವ ಬರುದಿರೆ ವಣಿಕ ರತ್ನಾಕರ ಚಿಂತಿಸುತ್ತಿದ್ದನು ಆಮನದೇ ಎಂತದರಾಟಿದ ಬೇಕು ಸಂಪದವೆಂದು ಚಿಂತಿಸುತ್ತಿರಲದೆ ಆಮನದೇ ವಣಿಕ ಚಾವಡಿಗೆ ಬಂದು ಕೂತ್ಕೊಳ್ಳಿಕ್ಕೆ ಉಪಾಯ ಇಲ್ಲ. ಮುದುಕರು ಬಂದ್ರು ಅಂತ ಹೇಳು. ಮುದುಕರು ಒಳಗಿನ ಗುಟ್ಟು ಶಿವನೇ ಬಲ್ಲ. ಭಕ್ತ ಸಿರಿಬೈಲಿನ ಧನಿಕರ್ತಾಕರ ಅಂದ್ರೆ ನಾವೇ. ನಾವು ಧನಿಕ ಆದದ್ದು ಹೇಗೆ? ಬಡ್ಡಿಗೆ ಸಾಲ ಕೊಡುವುದು. ಎಲ್ಲಿವರೆಗೆ ಕೇಳಿದ್ರೆ ನಮ್ಮ ವ್ಯವಹಾರ ಅಪ್ಪನಿಗೆ ಸಾಲ ಕೊಟ್ಟು ಬಡ್ಡಿ ತಗೊಂಡಿದ್ದಾನೆ. ಭಕ್ತ ಹೆಂಡತಿಗೆ ಸಲಿಗೆ ಕೊಡಬಾರ್ದು, ಸಂಬಂಧದವರಿಗೆ ಸಲುಗೆ ಸಾಲ ಕೊಡಬಾರ್ದು ಅಂತ ಹಾಗಾಗಿದೆ ನಮ್ಮ ಅವತ್ತೆ. ಲಕ್ಷ್ಮೀ ಮತ್ತೆ ಸ್ವಾಮಿ ಅವಸರವಾಗಿ ಕರಿತಾ ಇದ್ದೀರಾ? ಇಷ್ಟು ಗೌರವ ಬೇಡ. ಇದು ಕುಡಿಯುವುದಕ್ಕೆ ಗೌರವ ಕೊಟ್ಟದ್ದು ಯಾರಿಗೆ? ಹೀಗೆ ಮಾಡಿದ್ರೆ ನೋಡಿದ್ದು ನಿನ್ನಲ್ಲ, ಹಾಗೆ ಎಷ್ಟು ನೋಡಿದ್ರು ಸಾಕಾಗೋದಿಲ್ಲ. ಇದು ಅವಸರವಾಗಿ ಕರಿತಾ ಇದ್ದೀರಾ? ಇದು ಕುಡಿಯುವುದಕ್ಕೆ ಏನಾದ್ರೂ ಬೇಕಿತ್ತಾ? ಅದ್ರ ಸುದ್ದಿ ತೆಗಿಬೇಡ, ಸಾಯಂಕಾಲ ನೋಡು. ಹಾಗೆ ಇದು ನೀವು ಯಾವಾಗ ಕರಿತೀರಿ ಅಂತ ನಾನು ಕಾಯ್ತಾ ಇದ್ದದೊಳಗೆ. ಯಾಕೆ ಮಾರಾಯ್ತಿ? ಒಂದು ವಿಷಯ ಉಂಟು ನಿಮ್ಮಲ್ಲಿ ಹೇಳಲಿಕ್ಕೆ. ಹೇಳು. ಇದು ಪಕ್ಕದ ಮನೆ ಪಾರ್ವತಕ್ಕ ಇದ್ದಾರಲ್ಲ, ಅವ್ರ ಮನೆ ಹೊಸದೊಂದು ಸೀರೆ ತಕೊಂಡು ಬಂದಿದ್ದಾರೆ. ಅದೇ ತರದ ಸೀರೆ ನನಗೊಂದು ಕೊಡಿಸಿ. ಈ ಹೆಂಗಸರ ದೆಸೆಯಲ್ಲಿ ಪಕ್ಕದ ಮನೆ ಹೆಂಗಸು ಸೀರೆ ತಕೊಳ್ಳಿಕ್ಕೆ ಉಪಾಯ ಈಗ ಉಂಟಲ್ಲ ಮಾರಾಯ್ತಿ. ಇದನ್ನು ಎಷ್ಟು ವರ್ಷದಿಂದ ಉಡ್ತಾ ಇದ್ದೇನೆ, ಹಳೇದಾಯ್ತು. ಇನ್ನೂ ಉಡು. ಒಂದು ಕಡೆಯಿಂದ ಹರಿದು ಹೋಗ್ತಾ ಉಂಟು. ಹೌದಾ? ಪೂರ್ತಿ ಹರಿದು ಹೋಗಲಿ, ಮತ್ತೆ ಸೀರೆ ತರುವ. ಅಯ್ಯೋ ದೇವ, ಅಲ್ಲಿವರೆಗೆ ಸೀರೆ ಪಂಚಾಯತಿಗೆ ಇಲ್ಲ. ಕರ್ದದ್ದು ಯಾಕೆ ಗೊತ್ತುಂಟಾ? ಯಾಕೆ? ನಿನ್ನ ಅಪ್ಪನ ಮನೆಗೆ ನಾಳೆ ಬೆಳಿಗ್ಗೆ ಹೋಗಿ ಬರ್ಬೇಕು ನೀನು. ಅಪ್ಪನ ಮನೆಗ ಹೋಗದ ಎಷ್ಟೋ ವರ್ಷ ಆಯ್ತು, ಹೋಗಿ ಬರ್. ಯಾಕೆ ಕೇಳು. ಯಾಕೆ? ನಿನ್ನಪ್ಪ ನಿನ್ನನ್ನು ನನಗೆ ಮದುವೆ ಮಾಡಿ ಕೊಡುವಾಗ 20,000 ಹೊನ್ನು ವರದಕ್ಷಿಣೆ ಕೊಡ್ತೇನೆ ಅಂತ ಹೇಳಿದ್ದ. 10,000 ಕೊಟ್ಟು 10,000 ಬಾಕಿ ಇಟ್ಟಿದ್ದಾರೆ. ಆ 10,000 ಹೊನ್ನು ಅದಕ್ಕಾಗುವ ಬಡ್ಡಿ ಹಿಡ್ಕೊಂಡು ಬರ್ಬೇಕು. ಈಗ ಹೋಗಿ ಕೇಳಿದ್ರೆ ಅವರಲ್ಲಿ ಉಂಟೋ ಇಲ್ವೋ? ಇಲ್ಲ ತಕ್ಕ ಜನ ನಾನಲ್ಲ ಕೂತ್ರೆ ಎಲ್ಲಿಂದಾದ್ರೂ ತಂದು ಕೊಡ್ಲಿ. ಇದು ಹೋಗುದಕ್ಕೆ ದಾರಿ ಖರ್ಚಿಗೆ ಹೋಗುವಾಗ ನಾನು ಕೊಡ್ತೇನೆ, ಬರುವಾಗ ಕೊಡ್ಲಿಕ್ಕೆ ನಿನ್ನ ಅಪ್ಪನಿಗೆ ಸಂಕಟವ. ಹೋಗುದು ಬರುದು ಎರಡು ಕೊಡ್ಲಿಕ್ಕೆ ಆಗೋದಿಲ್ಲ. ಹೋಗುವ ಬರುವ ದಾರಿ ಖರ್ಚಿನದ್ದು ನನಗೆ ಕೊಡ್ಬೇಕಾದ್ದು ಅದರ ಬಡ್ಡಿ. ಇಷ್ಟು ಹಿಡ್ಕೊಂಡು ಬಂದ್ರೆ ಮನೆಯಲ್ಲಿ ಜಾಗ ಉಂಟು, ಇಲ್ಲಿಂದ ಅಪ್ಪನ ಮನೆಯಲ್ಲೇ ಕೂತ್ಕೊಳ್ಬೇಕು. ಬೇಗ ಹೋಗಿ ದಡಿ ಕಾಳರ ರೂಪವತಾರಿ ಅಂದಿರುತ್ತಂದನು
ಎಂದನು ಕಾಲ ಕಷ್ಟವು ಜೀಯ ಕಾಲ ಕಷ್ಟವು ಜೀಯ ಮಮ್ಮಿದಿ ಪಾಲಿ ಪುರುವಿ ಎನ್ನನು ಕಾಣರಾಗುವು ತ್ರಿಸಿಗ ರೂಪವ ತಾಳಿ ಬಂದಿನು ತೆಂದನು ಜೀಯ ಏನಾಯ್ತು ನಿಮಗೆ? ನಿನಗೆ ಮೆಲ್ಲ ಕರೆದ್ರೆ ಆಗೋದಿಲ್ವ ಮಾರ? ಯಾಕೆ? ನನಗೆ ಮೊದಲೇ ಅದೇನೋ ಉಂಟಿಲ್ಲ. ಅಬ್ಬ ನಿಮಗೆ ಪ್ರಾಯ ಆಯ್ತಲ್ಲ, ಕಿವಿ ಕೇಳುವುದಿಲ್ಲ ಅಂತ ಹೇಳಿ ಗಟ್ಟಿ ಹೇಳಿತು. ನನಗೆ ಪ್ರಾಯ ಆಯ್ತಂತ ಯಾರು ಹೇಳಿದ್ದಾರೆ ನಿನಗೆ? ಮತ್ತೆ ಕೂದಲೆಲ್ಲ ಬೆಳ್ಳಗಾಗಿದೆ. ಇದೆಲ್ಲ ಬಾಲ ನೆರೆ. ಹಾಗಾದ್ರೆ ವರ್ಷ ಎಷ್ಟಾಯ್ತು? ವರ್ಷ ಹೋದ ವರ್ಷ 29, ಈ ವರ್ಷ 28. ನಿಮ್ಮ ಮಗನ ಪ್ರಾಯ ಕೇಳಿದ್ದಲ್ಲ, ನಿಮ್ಮದೇ. ನನ್ನ ಪ್ರಾಯವೇ ಹೇಳಿದ್ದು. ಹೌದಾ? ಬರುವ ಅಮಾವಾಸ್ಯೆಗೆ 28 ತುಂಬುತ್ತದೆ. ಹಾಗಿದ್ರೆ ನೀವು ಅಮಾವಾಸ್ಯೆಗೆ ಹುಟ್ಟಿದವರ? ಅದೆಲ್ಲ ಹೇಳಲಿಕ್ಕಿಲ್ಲ. ಬೇಡ, ನನ್ನ ಪರಿಚಯ ಸಿಕ್ಕಿದ ನಿಮಗೆ. ನೀವು ನೋಡಿದ್ದೇನೆ ಅಂತ ಆಗ್ತದೆ ಮಾರ. ನಾನು ಕೃಷಿಕ, ರೈತ, ನಾನೇ ಮಣ್ಣಿನ ಮಗ ಅಂತ ಹೇಳಿ ಪೇಟೆ ತಿರುಗುವವನು ಅಲ್ಲ. ಮಣ್ಣಿನಲ್ಲಿ ದುಡಿದು ಕೃಷಿ ಮಾಡುವ ನಿಜವಾದ ಮಣ್ಣಿನ ಮಗ ನಾನು. ನಿನ್ನ ಹೆಸರು ನಂದ. ನಿನ್ನ ಹೆಸರೆಂತದ? ನಂದ. ಅಲ್ಲ, ನಿನ್ನ ಅಪ್ಪಂದು. ನಿನ್ನ ಹೆಸರೇನು ಕೇಳ್ತೇನೆ? ನಂದ. ಹುಡುಗಿ ಬಡಿತೇನೆ. ನಿಮಗೆ ಸಿಟ್ಟು ಬರುದು ಯಾಕೆ ಈಗ? ನಾನು ನಿನ್ನ ಹೆಸರೇನು ಕೇಳೋದು? ನಂದ. ನನ್ನ ಹೆಸರೇ ನಂದ. ಅದೇ ಹೆಸರೇನು ಅಂತ ಕೇಳಿದರೆ ಹೆಸರೇ ನಂದ. ನಂದಣ್ಣ ಎಂಬುದಾಗಿ ಹೆಸರು. ಊರವರೆಲ್ಲ ಪ್ರೀತಿಯಲ್ಲಿ ನಂದು ಓ ನಂದು ಎಂಬುದಾಗಿ ಕರೀತಾರೆ. ನಂದು? ಹೌದೌದು. ಎಲ್ಲಿ ನೋಡಿದ್ದಂತ ಈಗ ನೆನಪಾಯ್ತು. ನನ್ನ ನೋಡಿದ್ದೀರಾ? ಎಲ್ಲಿ? ಹೋದ ವರ್ಷ ನಮ್ಮ ಚಾವಡಿಯಲ್ಲಿ. ಇಲ್ಲಿಗೆ ನಾನು ಯಾಕೆ ಬಂದದ್ದು? ಸಾಲ ಕೇಳಲಿಕ್ಕೆ. ಓ ಭಗವಂತನ, ನಾನು ಬರಲೇ ಇಲ್ಲ. ಎಂತ ಬರಲಿಲ್ಲ? ಸಾಲ ಕೇಳಿದ್ದೇನೆ ನಾನು. ಹೌದಾ? ಸಾಲ ನೀನ್ ಸಾಲ ತಕೊಂಡು ಹೋಗಿದ್ದಿ 1,000. ಇಲ್ಲ ಸ್ವಾಮಿ, ನಾನು ಇಲ್ಲಿ ಬರಲಿಲ್ಲ. ನೀವು ಯಾರಿಗೆ ಸಾಲ ಕೊಟ್ಟು ಯಾರಂತ ಹೇಳ್ತಾರೆ ಈಗ? ನಾನು ಆಧಾರ ಇಲ್ಲದೆ ಮಾತಾಡೋದಿಲ್ಲ. ನನ್ಗೆ ನಿನ್ನಂತವ್ರನ್ನ ಎಷ್ಟು ಜನ ನೋಡಿದ್ದೇನೆ. ಅದೆಂತದ್ದು? ಸಾಲ ತಕೊಳ್ಳೋದು ಇದು ಲೆಕ್ಕದ ಬಟ್ಟಿ. ಸಾಲ ತಕೊಂಡವರು. ಓ, ಹಾಗಾದ್ರೆ ನೀವು ಊರವರಿಗೆಲ್ಲ ಸಾಲ ಕೊಡ್ತೀರಾ? ಮತ್ತೆ ಅದೇ ವ್ಯವಹಾರ ಅಲ್ವಾ? ಹೌದಾ? ನಾದಲ್ಲಿ ಬರ್ತದೆ. ನಾದಲ್ಲಿ ಬರ್ತದಾ? ನಾಗೇಶ, ನಾಗೇಶ, ನಾಗರಾಜ, ನಾಗರಾಜ, ನಂಜುಂಡ, ನಂಜುಂಡ, ನರೇಂದ್ರ. ನಂಗೆಪ್ಪ ನನ್ನ ಹೆಸರಲ್ಲಿ ಯಾಕೆ ಬರ್ತದೆ? ನನ್ನ ಸಾಲ ತಕೊಂಡ ಕೂಡಲೇ ನಾವು ಬರ್ದಿಡ್ತೇವೆ. ಏನಂತ? ಈಗ ವಿವರವಾಗಿ ಉಂಟಲ್ಲ ಇಲ್ಲಿ. ಸಿರಿಬೈಲಿನ ಧನಿಕ ರತ್ನಾಕರರಿಂದ 1,000 ಹೊನ್ನನ್ನು ಸಾಲವಾಗಿ ಪಡೆದಿರುತ್ತೇನೆ. ವರ್ಷದೊಳಗೆ ಬಡ್ಡಿ ಸಹಿತವಾಗಿ ಮರಳಿಸುತ್ತೇನೆಂದು ಒಪ್ಪಿ ಬರೆದು ಕೊಟ್ಟ ಪತ್ರ. ನಂದ್ಯಪ್ಪನ ಎಡಗೈಯ ಹೆಬ್ಬೆಟ್ಟಿನ ಗುರುತಿಗೆ ಪೆರ್ಮುದೆ 10 ಸಮಂತರ ಸಹಿ. ಭಗವಂತ, ನಿಮ್ಮ ಬುದ್ಧಿಯೇ. ನೀವು ಯಾರ್ಯಾರಿಗೆ ಸಾಲ ಕೊಟ್ಟು ನನ್ನ ಹೆಸರು ಬರ್ದಾಕಿ ಆ ಊರಿಗೆ ಹೋಗಿ ಆ ಊರಿನವರಿಂದ ಸಹಿ ಹಾಕಿಸಿಕೊಂಡಿದ್ದೀರಿ. ಆ ಊರಿನವರು ನಮ್ಮಲ್ಲಿಗೆ ಬರ್ತಾರೆ ಸಾಲಕ್ಕೆ. ಸಾಲಕ್ಕೆ ಮತ್ತೆ ನೀವು ಏನೆಲ್ಲ ಹೇಳುದು ಬೇಡ. ನಾನು ನಿಮ್ಮಿಂದ ಸಾಲ ಪಡ್ಕೊಳ್ಳಿಲ್ಲ. ನೀವು ಸುಳ್ಳು ಹೇಳುದು ಮಾತ್ರ ಬೇಡ. ನಾನು ಸುಳ್ಳು ಹೇಳಿದ್ರೆ ಭೂಮಿ ಮಣ್ಣಾದೀತು. ಮತ್ತೆ ಭೂಮಿ ಮಣ್ಣಲ್ಲದೆ ಕಬ್ಬಿಣವ? ಮಣ್ಣು ಭೂಮಿ ಆದೀತು. ಮಣ್ಣು ಇರುವ ಕಾರಣವೇ ಅದು ಭೂಮಿ. ಯಾವುದೋ ಒಂದು ಆದೀತು. ಯಾವುದೋ ಒಂದು ಆಗುದಿಲ್ಲ, ಆಗುದೇ ಆಗುದು. ನಾನು ಮಾಡ್ಕೊಳ್ಳಿಲ್ಲ ಅಂತ. ತಕ್ಕೊಂಡಿದ್ದೀರಿ ಹೇಳ ಮಾರ. ನಾನು ಸುಮ್ಮನೆ ಯಾಕೆ ಹೇಳುದು? ನಾನು ಹೇಳಿಲ್ಲ. ನಿನ್ನ ಕಾಲು ಗಂಟಿಗೆ ಬೀಸಿ ಹೊಡಿಬೇಡಿ, ಹೊಡಿಬೇಡಿ. ಆಯ್ತು, ತಗೊಂಡಿದ್ದೇನೆ. ಯಾಕೆ ಕೊಡ್ಲಿಲ್ಲ? ಹೇಳಿದಂತ ಸಮಯಕ್ಕೆ ತೀರಿಸಬೇಕಾದ್ದು ನನ್ನ ಕರ್ತವ್ಯವಾಗಿತ್ತು. ಆದ್ರೆ ಏನು ಮಾಡೋದು ಬುದ್ಧಿ? ಕೃಷಿ ಕೈ ಕೊಟ್ಟ ಕಾರಣ ನಿಮ್ಮಿಂದ ಪಡ್ಕೊಂಡ ಸಾಲವು ನನಗೆ ತೀರಿಸೋದಕ್ಕೆ ಆಗ್ಲಿಲ್ಲ. ಹಾಗಾಗಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಈ ರೈತನ ಸಾಲ ಮನ್ನಾ ಮಾಡ್ತೀರಾ? ಬೆಳೆದು ನಾನು ನೋಡಿ ಎಂದಿಗೆ ಸಲಿಸಲಿದೆ ನಿನ್ನ ಉಳಿದೆ. ಅಪ್ಪ ಯಾರು? ನಿನ್ನ ಅಪ್ಪ ಯಾರ? ನೀವೇ. ಯಾಕೆ? ನೀವು ನನ್ನನ್ನು ಮಗನೇ ಅಂತ ಕರೆದಿರಿ. ಯಾಕೆ ನನ್ನನ್ನ ಮರಳಿ ಅಪ್ಪ ಅಂತ ಕರೀ? ಮತ್ತೆ ಮಗನಿಗೆ ಅಪ್ಪ ಅಲ್ವಾ?
ನಿನ್ನಂತ ಮಗ ನನಗೆ ಹುಟ್ಟಿದ್ರೆ ಹಾ. ಹೆತ್ತ ಹೆಂಡತಿಯನ್ನ ಹಾ. ಹೆರಿಗೆ ಮಾಡಿಸಿದ ಸೂಲಗಿತ್ತಿಯನ್ನ ಹಾ. ಹುಟ್ಟಿದ ನಿನ್ನನ್ನ ಹಾ. ಒಂದೇ ಹೊಂಡಕ್ಕೆ ಹಾಕಿ ಮುಚ್ಚುತ್ತಿದ್ದೆ. ಯಾಕೆ ಇರ್ಲಿ? ಬೇಡ, ನಿನ್ನಂತ ಮಗ ನನಗೆ ಬೇಡ. ಅದು ಯಾಕೆ ಅಲ್ಲಿ ಗೆರೆ ಹಾಕಿದ್ದು? ಕೆರೆ ದಾಟುವ ಮೊದಲು ಹಾ. ನನಗೆ ಕೊಡ್ಬೇಕಾದ್ದಿಲ್ಲಿ ಬಡಿ ಹಾ. ಮತ್ತಿಲ್ಲಿಂದ ನಡಿ. ಹಣ ಈಗಲೇ ಈಗಲೇ ಕೀಳುಗತಿಯೊದಗಿಹುದು ಕೀಳುಗತಿಯೊದಗಿಹುದು ಇಂಧನ ಸಾಲ ತೀರಿಸದಾದಿರು ಇಂಧನ ಸಾಲ ತೀರಿಸದಾದಿರು ಕೂಳಿಗೂ ಕದಿಯಿಲ್ಲ ಮನ್ನಿಸಿ ಕಾಳು ಕೊಡಿ ಸಲಗೆಲ್ಲ ಕೀಳುಗತಿಯೊದಗಿಯುವುದು ಜಿಯ ಅಧಿಕಾರದಿಂದ ಗದರಿಸುವ ಹಕ್ಕು ನಿಮಗಿದೆ ಸ್ವಾಮಿ. ಕೊಡು. ಯಾಕಂದ್ರೆ ನಿಮ್ಮಿಂದ ನಾನು ಸಾಲ ಪಡ್ಕೊಂಡಿದ್ದೇನಲ್ಲ, ಹಾ. ಹೇಳಿದಂತ ಸಮಯಕ್ಕೆ ತೀರಿಸಬೇಕಾದ್ದು ನನ್ನ ಕರ್ತವ್ಯವಾಗಿತ್ತು. ಆದ್ರೆ ಕೃಷಿ ಈ ರೀತಿಯಾಗಿ ಕೈ ಕೊಡ್ತದೆ ಎಂಬುದಾಗಿ ಭಾವಿಸಿದವನು ನಾನಲ್ಲ. ಹಾ. ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಕೀಳು ಗತಿ ಒದಗಿದುದು ಏನಾಗಿ, ಕೂಳಿಗೂ ಗತಿ ಇಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ, ಹಾ. ಹಸಿವೆ ಹಸಿವೆ ಎಂಬುದಾಗಿ ಅಳುತ್ತಾ ಇದ್ದಾರೆ. ಹಾ. ಅದಕ್ಕಾಗಿ ಬುದ್ಧಿ, ನಿಮ್ಮಿಂದ ಪಡ್ಕೊಂಡ ಸಾಲವನ್ನು ನಾನು ಕೊಡುವುದೇ ಇಲ್ಲ ಎಂಬುದಾಗಿ ಹೇಳುವುದಿಲ್ಲ. ಕೊಡ್ತೇನೆ. ಮುಂದಿನ ಬಾರಿ ಒಳ್ಳೆ ಬೆಳೆ ಬೆಳೆಸ್ತೇನೆ. ಒಳ್ಳೆ ಫಸಲು ಬಂದ್ರೆ ನಿಮ್ಮಿಂದ ಪಡ್ಕೊಂಡ ಸಾಲವು ನಾನು ಖಂಡಿತವಾಗಿಯೂ ತೀರಿಸ್ತೇನೆ. ಈಗ ಸ್ವಲ್ಪ ಸಾಲ ಕೊಡ್ತೀರಾಗಲ್ಲ? ಇಳಿಗೆ ಬರಗಲಿನ ಕುಳಿತು ತಾಂತಿಗೆ ಗೆಡುಗಲಿಯ ಕಳೆಯ ಕುಳಿಯುಂದೆನಿಸಲಿ ನಾವು ಉಳಿದೆನೆ ಕಳನೆರೆ ಆದ್ರೆ ಹೋದ್ರೆ ಹತ್ತಿ ಬೆಳೆದ್ರೆ ಅಜ್ಜಿಗೆ ಒಂದು ಸೀರೆ. ಆಹಾ. ಏನು ಮಾಡುದು? ಅದೆಲ್ಲ ಆಗೋದಿಲ್ಲ. ಆಗುದಿಲ್ಲ ಅಂತ ಹೇಳಿದ್ರೆ ನಾನು ಇದ್ರೆ ಕೊಡುವುದಿಲ್ವಾ? ಬಿಡ್ಬೇಕಲ್ಲ ಅಲ್ಲ, ನಾನೀಗ. ಬಿಡ್ಬೇಕು ಅಂತ ಹೇಳಿದ್ರೆ ನೀವು ಹಾಗೆಲ್ಲ ಹೇಳ್ಬೇಡಿ. ನನ್ನ ಒಂದು ಮಾತಿಗೆ ಅವಕಾಶ ಇದೆ ಸ್ವಾಮಿ. ಏನು? ನೋಡಿ, ನೀವು ಶ್ರೀಮಂತರು, ಹಾ. ನಾವು ಬಡವರು. ಹಾ. ನಿಮಗೆ ದೇವರು ಬೇಕಾದಷ್ಟು ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ. ಹಾ. ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಹಾ. ಹೃದಯ ಶ್ರೀಮಂತಿಕೆ ಇಲ್ಲದಿದ್ರೆ ಏನು ಪ್ರಯೋಜನ ಉಂಟು? ಓಹೋ. ಹೀಗೆ ನಾನು ನಿಮ್ಮಿಂದ ಸಾಲ ಪಡ್ಕೊಂಡದ್ದು ಯಾಕೆ? ನನ್ನಲ್ಲಿ ಇಲ್ಲದ ಕಾರಣ ಅಲ್ವೋ, ನಿಮ್ಮಲ್ಲಿ ಇದ್ದ ಕಾರಣ ಅಲ್ವೋ ಕೊಟ್ಟದ್ದು. ಕೊಡುವುದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗಬಹುದು, ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ ಅಲ್ಲ, ನಾನು ಕೊಡ್ತೇನೆ. ಕೊಡುದಿಲ್ಲ ಅಂತ ಹೇಳುದಿಲ್ಲ, ಹೇಳುವುದಿಲ್ಲ, ಕೊಡುದಿಲ್ಲ. ಅಲ್ಲ, ಕೊಡ್ತಾರೆ. ಸ್ವಲ್ಪ ಅವಕಾಶ ಕೊಡಿ, ಕಾಲಾವಕಾಶ. ನನ್ನಲ್ಲಿ ಉಂಟು ಅಂತ ಊರಲ್ಲಿದ್ದವರಿಗೆಲ್ಲ ಕೊಡ್ತೇನೆ ಅಂತ ಹರಕೆ ಹೊತ್ತಿದ್ದೆ. ಊರವರ ವಿಷಯ ಬೇಡ, ನನ್ನನ್ನು ಮೊಟ್ಟಮೆ. ನೀನೀಗ ಕೊಟ್ಟು ಹೋಗದೆ ಇದ್ರೆ ಹಾ. ನಿನ್ನ ತಲೆ ಕೆಳಗೆ ಮಾಡಿ ಆ ತಲೆಗೆ ನೇತು ಹಾಕ್ತೇನೆ. ಓ, ಕಾಲು ಕಡ್ದು ನಿನ್ನ ಕೈಯಲ್ಲಿ ಕೊಡ್ತೇನೆ. ನೀವು ಹಾಗೆಲ್ಲ ಕಣ್ಣು ದೊಡ್ಡದು ಮಾಡಿ ಹೆದರಿಸಿದ್ರೆ ನಾನು ಸುಮ್ಮನಿರ್ಲಿಕ್ಕಿಲ್ಲ. ಏನು ಮಾಡ್ತಿ? ನಾನು ನೇರ ಕಾಡಿಗೆ ಹೋಗ್ತೇನೆ. ಎಂತ ಕಟ್ಟಿಗೆ ತರ್ಲಿಕ್ಕ? ಕಟ್ಟಿಗೆ ತರುವುದಕ್ಕಲ್ಲ, ಮತ್ತೆ? ಒಂದು ಹಗ್ಗ ಹಿಡ್ಕೊಂಡು ಹೋಗಿ ಕಾಡಿನಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ. ನನಗೇನು ಸೂತಕ ಇಲ್ಲ ಅದರಲ್ಲಿ. ಆ ಸೂತಕ ಇಲ್ಲ, ನಾನು ಸಾಯುವಾಗ ಹಾಗೆ ಸಾಯ್ಲಿಕ್ಕಿಲ್ಲ. ಮತ್ತೆ? ನಿಮ್ಮ ಹೆಸರು ಬರ್ದಿಟ್ಟು ಸಾಯ್ತೇನೆ. ಅಪ್ಪು. ಅಪ್ಪು. ಮತ್ತೆ ಕತ್ತಲೆ ಕೋಣೆಯಲ್ಲಿ ಕೊಳಿವಾಗ ಗೊತ್ತಾಗ್ತದೆ ನಿಮಗೆ. ಅದೇ ಈಗ ಅದ್ಯಪ್ಪ. ಒಂದು ಸಾವಿರಕ್ಕೆ ಸಾಯುವ ಮಾತೆ. ಮತ್ತೆ ನೀವು 1,000ಕ್ಕೆ ದೊಡ್ಡ ಈ ರೀತಿ ದೊಡ್ಡ ಪರಬ್ರಹ್ಮ ಮಾಡ್ತೀರಿ ಹಾಗೆಲ್ಲ ಹೇಳ್ಬಾರ್ದು. ಅಂತ ಹೇಳ್ಬಾರ್ದು. ಸಾಯುವ ಮಾತು ನಾನು ಇದ್ರೆ ಕೊಡ್ತಿರ್ಲಿಲ್ವಾ? ನನಗೆ ಬಹಳ ಕಷ್ಟದಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ನಿಮಗೆ ಜೋರೆ ನಿಮ್ಮದು. ನನಗೆ ತಲೆಗೆ ಹೋಗ್ಲಿಲ್ಲ. ತಲೆಗೆ ಹೋಗ್ಲಿ, ಮತ್ತೆ ಯಾವಾಗ ಹೋಗುದು ನಿಮಗೆ? ಇಲ್ಲದ ನಿನ್ನಲ್ಲಿ ಕೊಡು ಕೊಡು ಅಂತ ಹೇಳಿದ್ರೆ ಎಲ್ಲಿಂದ ಕೊಡು? ನೀವು ಅದನ್ನು ಮೊದಲೇ ಆಲೋಚನೆ ಮಾಡಬೇಕಿತ್ತು. ಎಂತ ನನಗೆ ಹೊಳಿಲೇ ಇಲ್ಲ. ಒಳ್ಳಿಲ್ಲ, ಸುಮ್ಮನೆ ಇಲ್ಲರೆ. ಕೂತ್ಕೋ ಕೂತ್ಕೋ. ಕೊಡ್ಬೇಕಾ? ನೀನ್ ಎಂತದಕ್ಕ ಕೂತದ್ದು? ನೀವು ಎಂತದಕ್ಕೆ ಹೇಳಿದ್ದು? ಸರಿ ಕೂತ್ಕೋ. ಸರಿ ಕುಳಿತುಕೊಳ್ಬೇಕಾ? ನಾವೊಂದು ರಾಜಿ ಪಂಚಾಯತಿಗೆ ಮಾಡುವ. ಎಂತ ರಾಜಿ ಪಂಚಾಯತಿಗೆ ಮಾಡುದು? ಬಹಳ ಕಷ್ಟ ಆಗಿದೆ ಅಲ್ಲ ಕಷ್ಟ ಅಂತ ಹೇಳಿದ್ರೆ ಹೇಳಿ ಸುಖ ಇಲ್ಲ ಸ್ವಾಮಿ. ಏನ್ ಮಾಡುದು? ಬಡತನ. ಹೌದಾ? ಅಲ್ಲ, ಬಡತನ ಅಂತ ಹೇಳಿ ಕಷ್ಟಗಳು ಬರುವುದು ಮನುಷ್ಯರಿಗಲ್ಲದೆ ಕಲ್ಲು ಮರಗಳಿಗೆ ಬರುವುದೇ ಅಲ್ಲವೇ? ಹೌದಾ? ಊಟಕ್ಕಿಲ್ಲ, ಊಟಕ್ಕೆ ಇಲ್ಲ, ಉಡ್ಲಿಕ್ಕಿಲ್ಲ. ಇಲ್ಲ. ಆದ್ರೂ ಮನೆಯಲ್ಲಿ ಸ್ನಾನ ಮಾಡ್ತೀರಾ ಇಲ್ವ? ಸ್ನಾನ ಮಾಡದೆ ಮಾಡ್ತೇನೆ. ತಣ್ಣೀರಲ್ಲೇ ಬಿಸಿ ನೀರು? ಅದು ಬಿಸಿ ನೀರಿನಲ್ಲಿ. ಕಾಯಿಸುವುದು ಮಣ್ಣಿನ ಹರಿವೆಯಲ್ಲಿಯೋ ತಾಮ್ರದ ಹಂಡೆ? ತಾಮ್ರದ ಹಂಡೆ. ಹೌದು. ಶಮನ ಎಷ್ಟು ದೊಡ್ಡ ಉಂಟಾ? ಒಂದು 15 ಕೊಡ ನೀರು ಹಿಡಿತದೆ ಅದರಲ್ಲಿ. ಒಳ್ಳೆ ಹಂಡೆ. ಹಳೆ ಹಂಡೆ. ಅಂಜನ ಕಾಲದ್ದು. ಹಂಡೆ. ಆಮೇಲೆ ಮನೆಯಲ್ಲಿ ಯಾರಿಗಾದ್ರೂ ಚಿನ್ನ ಗಿನ್ನ ಮಾಡಿಸಿದ್ಯಾ? ಮತ್ತೆ ಒಳ್ಳೆ ಕಥೆ ಇಲ್ಲಿ. ನಾನು ಸಾಲದಲ್ಲಿ ಮುಳುಗಿದ್ದೇನೆ, ಚಿನ್ನದ ವಿಷಯ ಮಾತಾಡ್ತಾರೆ. ಚಿನ್ನ ಎಲ್ಲಿಂದ?
ಇದ್ರೆ ಹೆಂಡತಿಯ ಕೊರಳಲ್ಲಿ ತಾಳಿ ಒಂದು ಚಿನ್ನದ್ದು ಅಷ್ಟಾದ್ರೂ ಉಂಟಲ್ಲ. ಅಷ್ಟೇ ಇರುವುದು. ಸಾಕು ಸಾಕು ನನಗೆ ಅಷ್ಟೇ ಸಾಧ್ಯ. ಮತ್ತೆ ನೀನು ವಾಸ ಇರುವ ಮನೆ ಹೇಗುಂಟ? ಮನೆಯ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಸೂರ್ಯ ಚಂದ್ರರು ಯಾವಾಗಲೂ ಮನೆಯ ಒಳಗೆ. ಅದೇನು ಆಕಾಶದಲ್ಲಿ ಜಾಗ ಇಲ್ವಾ? ಅಲ್ಲ, ನೇರ ಮನೆಯ ಒಳಗೆ ಬಂದು ಬೀಳ್ತಾರೆ. ಮನೆಯ ಮಾಡು ತೂತು. ಹಾಗೆ. ಆಮೇಲೆ ಕೃಷಿ ಮಾಡುವ ಭೂಮಿ, ಈ ಮನೆ ಕಟ್ಟಿದ ಜಾಗೆ ಇದೆಲ್ಲ ಯಾರ ಹೆಸರಲ್ಲಿ ಉಂಟು? ಅದು ನನ್ನ ಹೆಸರಲ್ಲಿ ಉಂಟು. ಹೌದಾ? ಹೌದು. ಒಳ್ಳೇದಾಯ್ತು. ಇವತ್ತಿನಿಂದ ನಿನ್ನ ಕಷ್ಟ ಪರಿಹಾರ ಆಯ್ತು. ಅದೇಗೆ? ನಿನ್ನ ಸರ್ವ ಕಷ್ಟಗಳಿಗೂ ನೀನು ಚಿಂತೆ ಮಾಡಬೇಕಾಗಿಲ್ಲ. ನಿನ್ನ ಭಾಗಕ್ಕೆ ನಾನಿದ್ದೇನೆ. ಈಗ ಸಂತೋಷ ಆಯ್ತು. ಆಗ್ಲಿ ಸ್ವಾಮಿ, ಈ ಪ್ರಪಂಚದಲ್ಲಿ ನಿಮ್ಮಂತವರು ಬೇಕು. ಬಡವರ ಮೇಲೆ ಸ್ವಲ್ಪ ಕನಿಕರ ತೋಡದಿದ್ರೆ ಹೇಗೆ ಸ್ವಾಮಿ? ನೀವು ಯಾರ ಹೆಗಲಿಗೆ ಕೈ ಹಾಕಿದ್ದ? ನಿಮ್ಮ ಹೆಗಲಿಗೆ ಹಾಕಬಹುದಾ? ನೀವು ನನ್ನ ಹೆಗಲಿಗೆ ಕೈ ಹಾಕಿದ್ದೀರಿ. ಹಣ ಇದ್ದವರು ಯಾರ ಹೆಗಲಿಗೂ ಕೈ ಹಾಕಬಹುದು. ನನ್ನ ಹೆಗಲಿಗೆ ಕೈ ಹಾಕ್ಲಿಕ್ಕೆ ಬರ್ತಾನೆ. ಆಯ್ತು, ಬೇಡ. ಕಷ್ಟ ಪರಿಹಾರ ಆಯ್ತು ಅಂತ ಹೇಳಿದ್ಯಲ್ಲ, ಹೌದು. ಹೇಗೆ ಕೇಳು. ಹೇಗೆ? ನಿನ್ನ 15 ಕೊಡ್ಪರ ನೀರು ಹಿಡಿಯುವ ಹಂಡೆ, ನಿನ್ನ ಹೆಂಡತಿ ಕುತ್ತಿಗೆಯಲ್ಲಿರುವ ತಾಳಿ, ಆಮೇಲೆ ನಿನ್ನ ಜಾಗದ ಪತ್ರ, ಇದಿಷ್ಟನ್ನ ನಾಳೆ ಸಂಜೆ ಒಳಗೆ ತಂದು ನನ್ಗೆ ಕೊಡು. ನಿಮಗಾಕೆ? ಅಲ್ಲಿಗೆ ನೀನು ಸಾಲದಿಂದ ಮುಕ್ತ. ಈಗ ಸಾಲದಿಂದ ಮುಕ್ತ ಆಗುವುದಕ್ಕೆ ಬೇಕಾಗಿ ತಾಮ್ರದ ಹಂಡೆ, ಚಿನ್ನದ ತಾಳಿ, ಆಸ್ತಿ ಪತ್ರ ನಿಮಗೆ ಕೊಡ್ಬೇಕಾ? ಈ ಶ್ರೀಮಂತರ ಕ್ರಮವೇ ಹೀಗೆ ಅಂತ. ಬಡವರಿಗೆ ಸಾಲ ಕೊಡುದು, ಅವರಿಗೆ ಪುನಃ ಕೊಡುವುದಕ್ಕೆ ಆಗದಿದ್ರೆ ಅವರ ಆಸ್ತಿಯನ್ನು ವಶಪಡಿಸಿಕೊಳ್ಳುದು. ಯಾಕೆ ಬುದ್ಧಿ ಹೀಗೆಲ್ಲ? ನಿಮಗೊಂದು ಹೃದಯ ಇಲ್ವೇ? ಕರಳಿಲ್ವೇ? ಬಡವರ ಮೇಲೆ ಸ್ವಲ್ಪ ಆದ್ರೂ ಕನಿಕರ ಇಲ್ವೇ ಸ್ವಾಮಿ ನಿಮಗೆ? ನಾನು ಕೊಡ್ತೇನೆ ಅಂತ ಹೇಳ್ತೇನಲ್ಲ, ಕೊಡುದಿಲ್ಲ ಅಂತ ಹೇಳುದಿಲ್ಲಲ್ಲ. ಕೊಡ್ತೇನೆ, ಸ್ವಲ್ಪ ಕಾಲ ಅವಕಾಶ ಕೊಡಿ. ಈಗ ಇಲ್ಲ. ಹೇಳು, ಮೇಲೆ ಹೇಳು. ಅಲ್ಲ, ಬೇಡ, ಸ್ವಲ್ಪ ಕುಳಿತುಕೊಳ್ಳಿ. ರಾಜಿ ಪಂಚಾಯತಿಗೆ ಮಾಡುವ. ಪಂಚಾಯತಿಗೆ ಸಾಕು. ಮುಗೀತಾ? ಹೇಳು ಹೇಳು. ಆಯ್ತು. ಇಷ್ಟೊತ್ತಿಲ್ಲಿ ಕೂತ್ಕೊಂಡಿಯಲ್ಲ, ಹೌದು. ಆ ಜಾಗದ ಬಾಡಿಗೆ ಇವರು ಎಲ್ಲದರಲ್ಲಿ ಹಣ ಮಾಡ್ಲಿಕ್ಕೆ ನೋಡುದು. ಇವರು ಜಾಗ ನನ್ನದ್ದಂತ. ಜಾಗ ನಿಮ್ಮದಿರ್ಬೋದು. ನೀವ್ ಹೇಳಿದಲ್ಲ ಕುಳಿತುಕೊಳ್ಳಿಕ್ಕೆ. ಬುದ್ಧಿ ಹೇಳಲಿಕ್ಕೆ ಹೇಳಿದ್ದು ನಾನು. ನೀವು ಹಾಗೆಲ್ಲ ಮಾಡಬೇಡಿ ಬುದ್ಧಿ. ಕೊಡುದಕ್ಕೆ ನನ್ನಲ್ಲಿ ಇಲ್ಲ. ನಾನು ಹೇಳಿದ್ದು ಮಾಡುದಿಲ್ವ? ಕೊಡುದಿಲ್ಲ, ನಾನು ಕೊಡುದಿಲ್ಲ. ಹಾಗಾದ್ರೆ ನಾನೇನು ಮಾಡ್ತೇನೆ ಕೇಳು. ಏನು ಮಾಡ್ತೀರಿ? ನಿನ್ನ ಮಕ್ಕಳನ್ನ, ನಿನ್ನನ್ನ, ನನ್ನನ್ನ, ನಿನ್ನ ಹೆಂಡತಿಯನ್ನ ನಿನ್ನ ಮನೆ ಒಳಗೆ ಕೂಡಿ ಹಾಕಿ ಹೊರಗಿನಿಂದ ಬೆಂಕಿ ಕೊಡ್ತೇನೆ. ಬುದ್ಧಿದಮ್ಮಯ್ಯ ದುಮ್ಮಯ್ಯ ಹೋಗೆಲ್ಲ ಮಾಡಬೇಡಿ. ನಿಮಗೆ ಕೈ ಮುಗಿತೇನೆ, ನಿಮ್ಮ ಕಾಲು ಹಿಡಿತೇನೆ. ಕಾಲು ಹಿಡಿಯುವುದು ಬೇಡ. ನೀನು ಬೆಂಕಿಯಲ್ಲಿ ಬಿದ್ದು ಸಾಯ್ತೀಯಾ? ನಾನು ಹೇಳಿದ್ದಷ್ಟು ಮಾಡ್ತೀಯ? ಯೋಚನೆ ಮಾಡು. ಮನ ಮುದುಡಿ ಬಡರೈತ ಹೊರ ಮಾಡಲ್ಲ ಪರಮೇಶ್ವರ, ಈ ಪ್ರಪಂಚದಲ್ಲಿ ಎಂತಹ ಸ್ವಾರ್ಥಿಗಳು ಹುಟ್ಟಿಕೊಂಡಿದ್ದಾರೆ ಎಂದು ಕಣ್ಣಾರೆ ಕಂಡ ಹಾಗಾಯಿತು. ದೇವರು ಇವರಿಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮಗಳನ್ನು ಮಾಡಬೇಕು ಎಂಬ ಪ್ರಜ್ಞೆ ಇವರಿಗೆ ಇಲ್ಲದಾಗಿ ಹೋಯ್ತಲ್ಲ. ನೋಡೋಣ, ಈತನ ವರ್ತನೆಯನ್ನು ತಿಳ್ಕೊಂಡ ಹಾಗಾಯಿತು. ಈತನ ಹೆಂಡತಿಯ ಗುಣನಡತೆ ಹೇಗಿದೆ ಅಂತ ತಿಳಿದುಕೊಳ್ಳಬೇಕಾಗಿದೆ. ಆ ಕಡೆ ತೆರಳುತ್ತೇನೆ. ಯಾರಿಗೆ ಬೇಕು ಸ್ವಾಮಿ ಜೀವನ? ಮದುವೆಯಾಗಿ ಅದೆಷ್ಟೋ ವರ್ಷಗಳೇ ಕಳೆದು ಹೋಯಿತು. ನೆಮ್ಮದಿಯ ಇಲ್ಲದಂತಹ ಜೀವನವನ್ನು ನಾನು ನಡೆಸುತ್ತಾ ಇದ್ದೇನೆ. ಇದಕ್ಕೆ ಕಾರಣ ಬೇರೇನೂ ಅಲ್ಲ, ನನ್ನ ಗಂಡನ ಹಣದ ಚಪಲ. ಯಾವಾಗ ನೋಡಿದ್ರು ಹಣ ಹಣ ಎನ್ನುವ ಹಾಗೆ ನನ್ನನ್ನು ಹಿಂಸಿಸ್ತಾರೆ ಇರ್ತಾರೆ. ಮೊನ್ನೆ ಎಷ್ಟೇ ವರದಕ್ಷಿಣೆಯ ಹಣವನ್ನು ತರಬೇಕೆನ್ನುವ ಹಾಗೆ ನನ್ನನ್ನು ತಂದೆಯ ಮನೆಗೆ ಕಳುಹಿಸಿದ್ರು. ತಂದೆ ಮನೆಗೇನೆ ಹೋದೆ. ಹಣವನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿ ನನ್ನ ತಂದೆ ತಾಯಿಗಳು ಇರಲಿಲ್ಲ. ಹಾಗೆಯೇ ಹಿಂದಿರುಗಿ ಬಂದಿದ್ದೇನೆ. ಇನ್ನು ಎಷ್ಟು ಬೈತಾರೋ, ಎಷ್ಟು ಹಿಂಸೆಯನ್ನು ಮಾಡ್ತಾರೋ ಆ ಶಿವನೇ ಬಲ್ಲ ಸ್ವಾಮಿ. ಅಮ್ಮ ವಂದಿಸಿಕೊಂಡಿದ್ದೇನೆ ತಾಯಿ. ಎದ್ದೇಳಪ್ಪ. ಅಮ್ಮ ಎನ್ನುವ
ದೀನವಾಗಿ ದುಃಖದಿಂದ ವಂದಿಸಿಕೊಳ್ಳುತ್ತಾ ಇದ್ದೀಯಾ? ಯಾರು ನೀನು? ಯಾಕೆ ಬಂದೆ? ನಾನೊಬ್ಬ ಬಡ ಕೃಷಿಕ ತಾಯಿ. ಕೃಷಿಯನ್ನು ಮಾಡುವುದಕ್ಕೆ ಬೇಕಾಗಿ ತಮ್ಮ ಯಜಮಾನರಿಂದ ನಾನು ಸಾಲ ಪಡ್ಕೊಂಡಿದ್ದೆ. ಆದ್ರೆ ಹೇಳಿದಂತ ಸಮಯಕ್ಕೆ ನನಗೆ ತೀರಿಸುವುದಕ್ಕೆ ಆಗ್ಲಿಲ್ಲ. ಬಂದು ಅವರಲ್ಲಿ ವಿಷಯವನ್ನು ಹೇಳಿದೆ. ಆದ್ರೆ ಅಮ್ಮ ನಿಂದನೆಯ ಮಾತುಗಳನ್ನು ಹೇಳಿದ್ರು, ಹೊಡೆಯುವುದಕ್ಕೂ ಮುಂದೆ ಬಂದ್ರು. ಈಗ ನಿಮ್ಮ ಬಳಿಗೆ ಬಂದಿದ್ದೇನೆ. ನಿಮ್ಮಲ್ಲಿ ನಾನು ಸಾಲ ಕೇಳುವುದಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ. ಅಮ್ಮ ಒಳಗೆ ಒಂದಿಷ್ಟು ಅನ್ನ ಇದ್ರೆ ಕೊಡ್ತೀರಾ ತಾಯಿ? ಅಯ್ಯ, ನಿನ್ನ ಮಾತುಗಳನ್ನು ಕೇಳುವಾಗ ಬೇಸರವಾಗುತ್ತಾ ಉಂಟು. ಆದ್ರೆ ಏನು ಮಾಡುವುದು ಹೇಳು? ಏನಮ್ಮ? ದಾನ ಧರ್ಮಾದಿಗಳನ್ನು ಮಾಡುವಂತಹ ಮನೆ ಇದ್ದಲ್ಲಪ್ಪ. ಮುಂದೆ ನೀವು ಹಾಗೆ ಹೇಳಬೇಡಿ ತಾಯಿ. ನೀವು ಏನನ್ನಾದ್ರೂ ಕೊಡದಿದ್ರೆ ನಾನು ಇಲ್ಲಿಂದ ಹೋಗುವವನೇ ಅಲ್ಲ. ಸ್ವಲ್ಪ ಅನ್ನ ಇದ್ರೆ ಸಾಕು ತಾಯಿ. ಅಯ್ಯ, ನಿನ್ನ ಮಾತನ್ನು ಕೇಳುವಾಗ ರೂಢಿಯಲ್ಲಿರುವಂತಹ ಒಂದು ಮಾತು ನೆನಪಿಗೆ ಬರ್ತಾ ಉಂಟು. ಯಾವುದಮ್ಮ? ಅನ್ನದಾನಕ್ಕಿಂತ ಮಿಗಿಲಾದ ದಾನ ಮತ್ತೊಂದಿಲ್ಲ ಎನ್ನುವ ಸರಿಯಾದ ಮಾತು ತಾಯಿ ಇದು. ಅನ್ನವನ್ನು ಕೊಟ್ಟರೆ ನಿನಗೆ ಒಂದು ಹೊತ್ತಿಗೆ ಸಾಕಾದೀತು. ಅದರ ಬದಲಾಗಿ ಒಂದು ವಾರದ ಮಟ್ಟಿಗೆ ಪಡಿಯಕ್ಕಿಯನ್ನು ನಾನು ಕೊಡ್ತೇನೆ. ಸಂತೋಷ ಸಂತೋಷ. ಇಂಥ ನಾರಿ ಪ್ರಪಂಚದಲ್ಲಿ ಬೇಕು. ತುರ್ತುಂಡಿ, ಎಮ್ಮೆ, ಕುದುರೆ, ದಿಗಿಳಿದಿಮ್ಮಿ. ನಿನ್ನ ಮುಸುಡೆ, ನೀನು ಮುಖ ನೋಡುವ ಕನ್ನಡಿಯಲ್ಲಿ ಪಾದರ ಸಂಸ್ಥೆ ಎಲ್ಲೋ ನೋಡಿದ್ಯಾ? ಏನೇ ಕೊಟ್ಟಾತ ಅವನಿಗೆ? ಅದು ನಿಮ್ಮ ಹಳೇ ಬಟ್ಟೆ ಗಂಟು. ಯಾರಲ್ಲಿ ಕೇಳಿ ಕೊಟ್ಟ? ಯಾರಲ್ಲೂ ಕೇಳಲಿಲ್ಲ. ಕೇಳದೆ ಕೊಡ್ಲಿಕ್ಕೆ ನೀನ ಜನ? ಮನೆಗೆ ಯಜಮಾನ ನಾನ ನೀನ? ನೀವು ಮತ್ತೆ ನನ್ನಲ್ಲಿ ಒಂದು ಮಾತು ಕೇಳಬೇಕಾ ಬೇಡ? ಕೇಳದೆ ನಿನ್ನ ವ್ಯವಹಾರ ಅಲ್ವಾ? ನಿನ್ನ ಅಪ್ಪ ಕುಡಿದು ಕೊಟ್ಟ? ಅವರಲ್ಲಿ ಇರ್ಲಿಲ್ಲ ಸ್ವಾಮಿ. ಅಲ್ಲಿಂದ ತರಲಿಲ್ಲ, ಇಲ್ಲಿ ಇದ್ದದ್ದನ್ನೆಲ್ಲ ತೆಗೆದು 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 ಕೊಡೋದಲ್ವಾ? ನಿನ್ನ ಯಜಮಾನಿಕೆ ನನ್ನ ಮನೆಯಲ್ಲಿ ಬೇಡ. ಈ ಕ್ಷಣದಿಂದ ನಾನು ಹೆಂಡತಿ ಅಲ್ಲ, ನೀನು ಗಂಡ ಅಲ್ಲ. ಹಿಂದೆ ಮುಂದೆ ಆಯ್ತಲ್ಲ ಸ್ವಾಮಿ. ನೀವು ಗಂಡ, ನಾನು ಹೆಂಡತಿ. ಅದೇ, ನೀನು ಗಂಡ ಅಲ್ಲ, ನಾನು ಹೆಂಡತಿ ಅಲ್ಲ. ಓ ದೇವರೇ, ಇದಾಗ್ಲಿಕ್ಕಿಲ್ಲ ನಿಮ್ಮದು. ಅದು ಸರಿಯಾಗ್ಲಿಲ್ಲ. ಸರಿಯಾಗ್ಲಿಲ್ಲ. ಯಾವುದೋ ಒಂದಲ್ಲ. ಮನೆ ಬಿಟ್ಟು ಹೋಗು. ಹೋಗುದಿಲ್ಲ ಸ್ವಾಮಿ. ಹೋಗುದಿಲ್ಲ. ನಂದು ಎಂತದ ಕೈಯಲ್ಲಿ ಎಂತದ್ದು ಅದು? ಅದು ಬಟ್ಟೆ ಗಂಟು. ಬಟ್ಟೆ ಗಂಟಿನಿಂದ ಅಕ್ಕಿ ಉದುರ್ತಾ ಉಂಟು ಕೆಳಗೆ. ತೆಂಗಿನಕಾಯಿ ಕಾಣ್ತದೆ, ಬೆಲ್ಲದ ಉಂಡೆ ಉಂಟು. ಅದು ಅಮ್ಮನವರು ಪಾಪ ನನ್ನ ಮೇಲೆ ಕನಿಕರ ತೋರಿ ಕೊಟ್ಟದ್ದು, ಪಡಿ ಅಕ್ಕಿ ಕೊಟ್ಟದ್ದು. ಅಮ್ಮನವರು ಪಾಪ. ಪಾಪವ ಪಿಪಿಯ ಇಡಲ್ಲಿ? ನಾ ಇಡುದಿಲ್ಲ. ಇಡಲ್ಲಿ? ನಾ ಇಡುದಿಲ್ಲ. ಇಡುದೇ ಇದ್ರೆ ಕೊಡಿಲಿ. ನಾ ಕೊಡುದಿಲ್ಲ. ಕೊಡ ಇಲ್ಲಿ. ಕೊಡುದಿಲ್ಲ. ಒಮ್ಮೆ ಕೊಡು ಮಾರ, ನನ್ಗೇನು ಕೊಡುದಿಲ್ಲ. ಕೂಡುದಿಲ್ಲ ತಾರೆ. ನೀವು ಇಷ್ಟು ಮಾತಾಡೋದು ಯಾಕೆ? ಹೋಗಿ. ಕೊಡುದಿಲ್ವಾ? ಕೊಡುದಿಲ್ಲ. ಈಗ ನನ್ನನ್ನು ಪರೀಕ್ಷೆ ಮಾಡಬೇಡ. ಪರೀಕ್ಷೆ ಮಾಡುದು ಏನಂತ ನಿನಗೆ ಗೊತ್ತಿಲ್ಲ. ನೀವು ಏನು ಸ್ವಾಮಿ, ನಿಮಗೆ ನರ ಎಳೆತ ಉಂಟಾ? ಮತ್ತೆಂತದಿದು? ದೇಹದ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿಕೊಂಡರು. ಯಾಕೆ? ಗಂಟು ಎಳಿಲಿಕ್ಕೆ. ಈ ಸಣ್ಣ ಗಂಟು ಎಳಿಲಿಕ್ಕೆ ಅಷ್ಟು ಶಕ್ತಿ ಬೇಕಾ ನಿಮಗೆ? ನೀನು ಮಲ್ಲಪ್ಪ, ಹಾಗೆ ಗಂಟು ಎಳಿಲಿಕ್ಕೆ ಶಕ್ತಿ ಬೇಕು. ಮತ್ತೆ ಎಳೆಯುವುದು ಯಾಕೆ? ಕೊಡ್ತೀಯ ಇಲ್ಲ? ಬೇಡ. ಬೇಕಾ ನಿಮಗೆ? ಒಮ್ಮೆಗೆ ಬಿಟ್ಟು ಬಿಡುದು ಮಾರ. ನೀವು ಒಮ್ಮೆಗೆ ಎಳೆಯುವುದಾ? ಸ್ವಲ್ಪ ಮೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ವಾ? ನಿಮಗೆ ಮೆಲ್ಲ ಎಳಿಲಿಕ್ಕೆ ಆಗೋದಿಲ್ವಾ? ಇಲ್ಲಿ ಬಿದ್ದು ಸತ್ತು ಹೋಗ್ತಿತ್ತಲ್ಲ. ಯಾಕೆ ಬೇಕು ಮುದುಕರಿಗೆಲ್ಲ? ನನ್ನ ತಲೆ ಹೊಡೆದು ಹೋಗ್ತಿತ್ತಲ್ಲ. ಮನೆ ಪೆಟ್ಟು ಬೀಳ್ಬೇಕು ನಿಮಗೆ. ಬಿಟ್ಟು ಬೀಳ್ಬೇಕು? ಪಾಪಿ ಮಗನೇ, ನನಗೆ ಪೆಟ್ಟು ಬೀಳ್ಬೇಕು ಅಂತ ಹೇಳುವಲ್ಲಿಗೆ ಮುಟ್ಟಿದ್ಯಾ? ಒಂದೇ ಪೆಟ್ಟಿನಲ್ಲಿ ನಿನ್ನ ತಲೆ 2 ಹೋಳಾಗಬೇಕು. ಹಣೆ ಬರಹ ಕೆಟ್ಟವನೇ, ಎಂತಹ ಸ್ವಾರ್ಥ ಎಂಬುದಾಗಿ ಲೋಕಮುಖಕ್ಕೆ ತೋರಿಸಿಕೊಟ್ಟೆ. ದೇವರು ನಿನಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮಗಳನ್ನು ಮಾಡಬೇಕು ಎಂಬ ಪ್ರಜ್ಞೆ ನಿನಗೆ ಇಲ್ಲದಾಗಿ ಹೋಯ್ತಲ್ಲ. ನೀನು ಇಷ್ಟು ಗಂಟು ಕಟ್ಟಿ ಇಟ್ಟಿದ್ಯಲ್ಲ, ಸಾಯುವಾಗ ನೀನು ಕೊಂಡು ಹೋಗುತ್ತೀಯ. ನೀನು ಕೊಂಡು ಹೋಗ್ತೀಯ? ಮುಚ್ಚುಬಾಯಿ. ಬಡವರನ್ನು ದುಡಿಸಿ ಸರಿಯಾದ ವೇತನವನ್ನು ಕೊಡದೆ ಶೋಷಣೆ ಮಾಡುವುದಕ್ಕೆ ನೋಡುತ್ತಾ ಇರುವೆಯ. ನನ್ನನ್ನು ಏನೆಂದು ಹೇಳಿದೆ? ನಿನ್ನಿಂದ ಸಾಲ ಪಡ್ಕೊಂಡ್ರೆ ರೈತ ಎಂಬುದಾಗಿ ತಿಳ್ಕೊಂಡೆಯಾ? ಕುಂಬಳಕಾಯಿ. ನಾನು ಯಾರೆಂಬುದಾಗಿ ಸರಿಯಾಗಿ ನೋಡು.
ಪರೀಕ್ಷಿಸುವ ಮೂಲಕವಾಗಿ ಕೈಲಾಸದ ಸರ್ವದೇವತೆಯಾದ ನಾನು ಮಾರುವೇಷದಿಂದ ಬಂದು ಅಲ್ಲ ಕೇಳಿದರೆ ಕೊಡುವುದರ ಬದಲಾಗಿ ನನಗೆ ಹೊಡೆಯುವುದಕ್ಕೆ ಮುಂದಾಗಿದೆಯಲ್ಲ, ತಕ್ಕ ಶಾಸ್ತಿ ಆಗಲೇಬೇಕು. ಅನ್ನದ ಬೆಲೆ ತಿಳಿಯದ ನೀನು ದೊಡ್ಡ ದರಿದ್ರದ. ಶಾಪ ಕೊಟ್ಟ ಕ್ಷಣದಲ್ಲಿಯೇ ನನ್ನ ಗದ್ದೆ, ತೋಟ, ಮನೆ ಎಲ್ಲ ಸುಟ್ಟು ಬೂದಿಯಾಯಿತು. ಹೆಂಡತಿಯನ್ನು ಹೊಡೆದು ಓಡಿಸಿದ್ದೇನೆ. ಈಗ ನಾನು ಬೀದಿ ಬಿಕಾರಿಯಾಗಿ ನಿಲ್ಲುವ ಪರಿಸ್ಥಿತಿ ಬಂತು. ಇಷ್ಟೆಲ್ಲ ಯಾಕಾಯಿತು? ಹಸಿವಿಗೆ ಒಂದು ಮುಷ್ಟಿ ಅನ್ನ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಿದ್ದಕ್ಕೆ ನನಗೆ ಈ ಅವಸ್ಥೆ ಬಂತು. ಇನ್ನು ನಾನು ಊಟಕ್ಕೆ ಎಲ್ಲಿಗೆ ಹೋಗೋದು? ಎಲ್ಲಿಯಾದರೂ ಬೇಡಿಯೇ ತಿನ್ನಬೇಕಷ್ಟೇ. ಧರ್ಮಶೋಧನೆಗಾಗಿ ಕೈಲಾಸವನ್ನು ಬಿಟ್ಟು ಸರಿಯಲು ಸೇರಿದವರು ಎಲ್ಲಾ ಕಡೆಯಲ್ಲಿ ಪರೀಕ್ಷೆ ಮಾಡಿದರೂ ಕೂಡ ಸತ್ಯಾತ್ಮರು ಧರ್ಮಾತ್ಮರು ಸಮಪಾಲಿಗೆ ಲಭ್ಯವಾಗಲಿಲ್ಲ. ಸತ್ಯ ಧರ್ಮ ಭೂಲೋಕದಲ್ಲಿ ಇಲ್ಲ ಎಂಬುದು ಸ್ಪಷ್ಟವಾಯಿತು. ಇಂತಹ ಲೋಕ ಉಳಿಯಬಹುದೇ? ಪರಿಚಯ ಹೇಳ್ತೀರಾ? ಕೈಲಾಸದಿಂದ ಸರಿಗಿಡಿದಂತಹ ಧರ್ಮದೇವತೆಗಳು. ಹೆಸರು ಕಾಳರಾಹು, ಕುಮಾರಸ್ವಾಮಿ, ಕನ್ಯಾಕುಮಾರಿ, ನಿಮ್ಮೆಲ್ಲರ ನಾಯಕ ಯಾರು? ಅಂಬರವೇ ಕುಸಿಯಿತು, ಕುಂಭಿನಿಯ ಇಬ್ಬಾಗವಾಯಿತು, ಕೆಂಡದ ಮಳೆ ಸುರಿಯುತ್ತಾ ಇದೆ ಎನ್ನುವ ಹಾಗೆ ಭಾವಿಸಿದ್ದೆ. ಒಮ್ಮಿಂದೊಮ್ಮೆಗೆ ಆರ್ಭಟ ಕೇಳಿಸಿತ್ತು. ಈ ಪ್ರದೇಶಕ್ಕೆ ಆಗಮಿಸಿದಾಗ ಭೂಮಿಯನ್ನು ಸುಡುತ್ತೇವೆ ಎನ್ನುವ ಹಾಗೆ ಮುಂದೆ ಇಟ್ಟಿದ್ದೀರಾ. ಭೂಮಿಯನ್ನು ಸುಡುವಂತಹ ಉದ್ದೇಶವಾದರೂ ಏನು? ಈ ಕೋಪ ಯಾರಲ್ಲಿ? ಜ್ಞಾನಿಗಳಾದಂತಹ ತಾವು ಹೇಳ್ತೀರಾ?
ಸಮಸ್ಯೆ 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 ಪರಿಹರಿಸುವೆ ನಗೆಯ ಬೆರೆಯಲಿ ಧರ್ಮವ ಕಲಿಸುವ ಮನವ ಇದು ತನ್ನಲ್ಲಿದ್ದಲ್ಲಿ ಉರಿಸುವೆ 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 ಜಗವ ದರಿಯಲ್ಲಿ ಧರ್ಮವ ಚಲಿಸುವ ಮಾನವ ಎನ್ನಲಿದ್ದಲ್ಲಿ ಉರಿಸುವ ಪರಿಚಯ ಮಾಡುವೆಯೋ ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ. ಹಾಗಂದ್ರೆ ಏನಮ್ಮ? ನಾವು ಕೈಲಾಸ ಧರ್ಮದೇವತೆಗಳು, ನೀನು ಸಾಮಾನ್ಯ ಮಾನವ. ನಮ್ಮ ಸಮಸ್ಯೆಯನ್ನು ಅರಿತರೆ ಪರಿಹರಿಸಲಿಕ್ಕೆ ನಿನ್ನಿಂದ ಸಾಧ್ಯ ಉಂಟು ಅಂತ ಕೇಳಿದ್ದು. ನಿಮಗೊದಗಿದ ಸಮಸ್ಯೆ ಆದ್ರೆ ಏನು? ಈ ಧರೆಯಲ್ಲಿ ಸತ್ಯಧರ್ಮ ಇದೆಯೋ ಇಲ್ವೋ ಎಂಬುದನ್ನು ತಿಳಿಯುವುದಕ್ಕಾಗಿ ಕೈಲಾಸದಿಂದಲೇ ಕೆಳಗಿಳಿದು ಎಲ್ಲಾ ಕಡೆ ಸಂಚರಿಸಿ ಎಲ್ಲರನ್ನು ಪರೀಕ್ಷಿಸಿ ಯಾರಲ್ಲಿಯೂ ಸತ್ಯಧರ್ಮಗಳು ಕಾಣದ ಕಾರಣ ಈ ಭೂಮಿಯನ್ನು ಸುಡುವುದಕ್ಕೆ ಮುಂದಾದವರು ನಾವು. ಇದನ್ನು ತಿಳಿದು ಸಾಮಾನ್ಯನಾದ ನೀನು ಏನು ಮಾಡ್ತೀಯ? ನೀವು ತಿಳಿದದ್ದು ಕಡಿಮೆಯಾಯಿತು. ಅರಿಯದೆ ಚೆನ್ನಾಗಿ ಅರಿಯದೆ ಚೆನ್ನಾಗಿ ಮನುಜರ ಚರಿತವ ಮದಿನಿಗೆ ಮನುಜರ ಚರಿತವ ಮದಿನಿಗೆ ಕೈಲಾಸದಿಂದ ಧರೆಗಿಳಿದಂತಹ ಧರ್ಮದೇವತೆಗಳು ಕಾಳರಾಹು, ಕುಮಾರಸ್ವಾಮಿ, ಕನ್ಯಾಕುಮಾರಿ, ಕಳರ್ಕಾಯರು ಧರೆಯನ್ನೆಲ್ಲ ಸಂಚರಿಸಿದಿರ. ಯಾರಲ್ಲಿಯೂ ಸದ್ಗುಣಗಳು ಇಲ್ಲ ಎನ್ನುವ ಹಾಗೆ ತಮಗೆ ಕಂಡು ಬಂತೆ. ಹಾಗಾಗಿ ಈ ಭೂಮಿಯನ್ನು ಸುಡುವುದಕ್ಕಾಗಿ ಮನ ಮಾಡ್ತಾ ಇದ್ದೀರಾ. ಈಗ ನನಗೊಂದು ಸಮಸ್ಯೆ ಉದ್ಭವಿಸಿತಲ್ಲ, ಪರಿಹರಿಸಿಕೊಡ್ತೇವೆ. ಈ ಭೂಮಿ ಯಾವ ಆಧಾರದ ಮೇಲೆ ನಿಂತಿದೆ? ಸತ್ಯ ಧರ್ಮದ ಆಧಾರದಲ್ಲಿ. ಈಗ ಅಲುಗಾಡುವುದಿಲ್ಲವಲ್ಲ. ಸೂರ್ಯದೇವ ಪೂರ್ವ ದಿಕ್ಕಿನಲ್ಲಿ ಉದಿಸಿ ಪಶ್ಚಿಮದಲ್ಲಿ ಅಸ್ತಂಗತನಾಗ್ತಾನೆ. ಯಾವ ಆಧಾರದ ಮೇಲೆ? ಸತ್ಯ ಧರ್ಮ. ನೀರು ಹರಿಯುತ್ತಾ ಇದೆಯಲ್ಲ, ಬೆಂಕಿ ಉರಿಯುತ್ತಾ ಇದೆಯಲ್ಲ, ಗಾಳಿ ಬೀಸುತ್ತಾ ಇದೆಯಲ್ಲ, ಕಾಲ ಕಾಲಕ್ಕೆ ಮಳೆ ಸುರಿದು ಮಳೆಯಿಂದಾಗಿ ಬೆಳೆ ಪಡೆದು ಜನಜೀವನ ಸುಖವಾಗಿ ಸಾಗುತ್ತಾ ಇದೆ ಅಂತಾದ್ರೆ ಭೂಮಿಯಲ್ಲಿ ಸತ್ಯ ಧರ್ಮ ಇರಲೇಬೇಕು. ನಮಗೂ ಸಮಸ್ಯೆ ಆದ್ದದೆ. ಏನು? ಪ್ರಕೃತಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಹಾಗೆ ಅಂತ ಚತುರ್ವರ್ಣೀಯರ ಪರೀಕ್ಷೆ ಮಾಡಿ ನೋಡಿ ಬಳಿಕ ಈ ತೀರ್ಮಾನಕ್ಕೆ ಬಂದದ್ದು ನಾವು. ನಿಮ್ಮ ಪರೀಕ್ಷಾ ಕಾರ್ಯಕ್ರಮದಲ್ಲಿ ನನಗೆ ಯಾಕೋ ಅನುಮಾನ ಕಾಡ್ತಾ ಇದೆ. ಎಲ್ಲಿಯೋ ಕೆಲವು ಕಡೆಯಲ್ಲಿ ಸಂಚರಿಸಿ ಒಂದು 4 ಮಂದಿಗಳನ್ನು ಪರೀಕ್ಷೆ ಮಾಡಿ ಅಷ್ಟೊಂದಿದ್ದಲೇ ಧರೆಯಲ್ಲಿ ಧರ್ಮ ಕಡಿಮೆ ಆಗಿದೆ ಎನ್ನುವ ಹಾಗೆ ಅವಸರದ ತೀರ್ಮಾನವನ್ನು ಕೈಗೊಂಡದ್ದು ಸರಿಯೇ? ಸಾಮಾನ್ಯನೊಬ್ಬ ತಪ್ಪು ಮಾಡಿದ್ರೆ ಅವನನ್ನು ಕ್ಷಮಿಸಬಹುದು. ಜ್ಞಾನಿಗಳಾದಂತಹ ನೀವೇ ತಪ್ಪು ಮಾಡ್ತಾ ಇದ್ದೀರಲ್ಲ ದೊರೆಯೇ, ನೀವು ಹೀಗೆ ಮಾಡುವುದು ಸರಿಯೇ? ನಾವು ಹೀಗೆ ಮಾಡಿದ್ದು ಸರಿಯೇ? ಯಾಕೆಲ್ಲ ಹೇಳು. ಭೂಮಿಯಲ್ಲಿ ಸತ್ಯಾತ್ಮರು ಧರ್ಮಾತ್ಮರು ಅನೇಕ ಮಂದಿಗಳಿದ್ದಾರೆ ಎನ್ನುವುದನ್ನು ಮರೆತೀರಾ? ಸತ್ಯಾತ್ಮರು ಧರ್ಮಾತ್ಮರು ಇದ್ದಾರೆಂದು ಹೇಳಿದ್ರೆ ಸಾಲದು. ಎಲ್ಲಿದ್ದಾರೆ, ಎಂತವರಿದ್ದಾರೆ ತೋರಿಸಿಕೊಡುವುದಕ್ಕೆ ಇದಕ್ಕೆ ಸಾಧ್ಯವೋ? ತೋರಿಸಿಕೊಟ್ರೆ ಸಮಾಧಾನ ತಾನೇ. ತೋರಿಸು. ಅದೋ ನೋಡಿ. ಇರುವಳು ಪತಿಹಿತ ಸೇವೆಯಲ್ಲಿ ಇರುವಳು ಪತಿಹಿತ
ಅತಿಹಿತ ಸೇವೆಯಲ್ಲೇ ಮತ ಧರ್ಮದ ಮೇಲೆ ಅತಿಶಯ ಪ್ರೀತಿಯು ಮತ ಧರ್ಮದ ಮೇಲೆ ಅತಿಶಯ ಪ್ರೀತಿಯು ಗತಿಹೀನರಲ್ಲಿ ನಡತೆಯನ್ನು ನೋಡು ಗತಿಹೀನರಲ್ಲಿ ನಡತೆಯನ್ನು ನೋಡು ಸತಿನಲ್ಲಿ ಇರುವಳು ಪತಿಗಿತ ಸೇವೆಯಲ್ಲಿ ಇರುವಳು ಪತಿಗಿತ ಸೇವೆಯಲ್ಲಿ ಧರ್ಮದೇವತೆಗಳೇ, ಈ ಊರಿನಲ್ಲಿ ನಿಮ್ಮ ಪರೀಕ್ಷಾ ಕಾರ್ಯಕ್ರಮ ನಡೆದಿದೆಯೇ? ಇಲ್ಲ. ಹಾಗಾದ್ರೆ ಈ ಊರಿನ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಹೇಳು ನೋಡೋಣ. ನೀವು ನೇತ್ರಾವತಿ ನದಿಯನ್ನು ದಾಟಿ ಕುಡುಂಬಪುರಕ್ಕೆ ಕಾಲಿರಿಸಿದ್ದೀರಾ. ನಾವು ನಿಂತ ಈ ಸ್ಥಳ ಹಾಲ್ನಡ್ಕ ಎನ್ನುವ ಹಾಗೆ ಕರೀತಾರೆ. ಇಲ್ಲಿಯ ಜನ ಎಲ್ಲ ಹೇಗೆ? ಎಲ್ಲವರು ಸತ್ಯಾತ್ಮರು, ಧರ್ಮಾತ್ಮರು. ಅವರವರ ಮತ ಧರ್ಮದ ಮೇಲೆ ಅತಿಶಯವಾದಂತಹ ಭಕ್ತಿಯನ್ನು ಹೊಂದಿದವರು. ಸ್ತ್ರೀಯರ ಚಾರಿತ್ರ್ಯ ಹೇಗಿದೆ? ಇಹಲೋಕದಲ್ಲಿದ್ದುಕೊಂಡು ಗಂಡನ ಸೇವೆಯನ್ನು ಮಾಡುವ ಮೂಲಕ ಪರಲೋಕದಲ್ಲಿ ಉನ್ನತವಾದಂತಹ ಸ್ಥಾನಮಾನವನ್ನು ಪಡೆಯಬೇಕು ಎನ್ನುವಂತಹ ಆದರ್ಶ ನಾರಿಯರು ಈ ನಾಡಿನಲ್ಲಿದ್ದಾರೆ. ಬಡವರೋ ಭಿಕ್ಷುಕರೋ ಇದ್ರೆ ಬಡವನೊಬ್ಬ ನಾಡಿಗೆ ಬಂದಿದ್ದಾನೆ ಎನ್ನುವ ಅರ್ಥಮಾನ ತಿಳಿದರೆ ಸಾಕು. ಅವನ ಹತ್ತಿರಕ್ಕೆ ಹೋಗಿ ಅವನನ್ನು ಮನೆವರೆಗೆ ಕರೆತಂದು ಅವನಿಗೆ ಬೇಕಾದೆಲ್ಲವನ್ನು ನೀಡುವ ಮೂಲಕ ತನ್ನಂತೆ ಸಮಾಜದಲ್ಲಿ ಅವರು ಬದುಕಬೇಕು ಎನ್ನುವಂತಹ ವಿಶಾಲ ಹೃದಯಿಗಳು. ಓಹೋ, ಈ ಊರಿನವರೆಲ್ಲ ಸತ್ಯಾತ್ಮರು ಧರ್ಮಾತ್ಮರು ಎಂಬ ಹಾಗೆ ಹೇಳ್ತಾ ಇದ್ದಿ. ಇವರನ್ನು ಮುನ್ನಡೆಸುವುದಕ್ಕೆ ಒಬ್ಬ ಸಮರ್ಥ ಅಧಿಕಾರಿ ಇರಬೇಕು. ಇದ್ರೆ ಅವ ಯಾರು, ಯಾವ ಮನೆತನದವ, ಈ ಬಗ್ಗೆ ನಿನಗೆಷ್ಟು ಗೊತ್ತಿದೆ ಹೇಳು? ಅದು ಅಲ್ಲಿ ಒಂದು ಮನೆ ಕಾಣಿಸ್ತಾ ಇದೆಯಲ್ಲ, ನೆಲ್ಯಾಡಿ ಬೀಡು ಎನ್ನುವ ಹಾಗೆ ಹೆಸರು. ಅಲ್ಲಿ ವರ್ತಮಾನ ಕಾಲದಲ್ಲಿ ಜೈನ ಕುಲದಲ್ಲಿ ಹುಟ್ಟಿದಂತಹ ಬಿರುಮಣ ಬಲ್ಲಾಳರು ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದಾರೆ. ಏನು ಅಷ್ಟು ಧರ್ಮಿಷ್ಠದ? ಹಿಂದಿನ ಯುಗದ ಕಥೆಗಳನ್ನು ತಾವು ಕೇಳಿರಬಹುದು. ಸತ್ಯಾತ್ಮನಾದಂತಹ ಹರಿಶ್ಚಂದ್ರ, ಧರ್ಮಾತ್ಮನಾದಂತಹ ಧರ್ಮರಾಯ, ಅವರ ಜೀವನ ಚರಿತ್ರೆ ಹೇಗಿತ್ತು ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಆದರ್ಶ ವನಿತೆ ಯಾರಿದ್ದಾರೆ? ಅವರ ಮಡದಿಯಾದಂತಹ ಅಮ್ಮುದೇವಿ ಹೇಗೆ? ಪರಮ ಚರಿತಳು, ಪರಮ ಪತಿವ್ರತೆ. ಇಬ್ಬರೇ ಇರುವುದು? ಆ ದಂಪತಿಗಳಿಗೆ ಒಬ್ಬ ಮಗ. ಏನು ಹೆಸರು? ಕುಮಾರಯ್ಯ ಎನ್ನುವ ಹಾಗೆ. ಸಣ್ಣವನೋ ದೊಡ್ಡವನೋ? ವಯಸ್ಸಿನಲ್ಲಿ ಕಿರಿಯವರು, ಗುಣನಡತೆಯಲ್ಲಿ ವರಿಷ್ಠರಾಗಿದ್ದಾರೆ. ಅವರು ಎಳೆಯ ಪ್ರಾಯದಲ್ಲಿ ಮಾಡುವಂತಹ ಕಾರ್ಯವನ್ನು ಕಂಡಾಗ ಮುಂದೊಂದು ದಿನ ಧರ್ಮಾಧಿಕಾರಿ ಆಗುವಂತಹ ಸಕಲ ಲಕ್ಷಣಗಳು ಅವರಲ್ಲಿ ನಾನು ಗುರುತಿಸಿದ್ದೇನೆ. ಮನೆ ಮನೆಯಲ್ಲಿ ಅನ್ನದಾನ ನಡೀತಾ ಇದೆ. ಸತ್ಯಾತ್ಮರು, ಧರ್ಮಾತ್ಮರು ಇದ್ದಾರೆ. ಒಂದು ವೇಳೆ ಸಿಟ್ಟುಕೊಂಡು ಈ ನಾಡನ್ನು ನೀವು ಉರಿಸಿದಿರಿ ಅಂತಾದ್ರೆ ಪರಿಣಾಮ ಏನಾದಿತ್ತು? ಸತ್ಯಾತ್ಮರು ಸಾಯ್ತಾರೆ, ಧರ್ಮಾತ್ಮರು ಸಾಯ್ತಾರೆ. ಆ ಪಾಪ ನಿಮ್ಮನ್ನು ಅಂಟಿಕೊಳ್ತದೆ. ಹಾಗಾಗಿ ಸುಮ್ಮನೆ ಇರಬೇಕು. ಇಲ್ಲಿ ಅಧಿಕಾರಿಯನ್ನು ಬಹಳ ಹೊಗಳಿದೆಯಲ್ಲ, ಅವರಿಗೂ ನಿನಗೆ ಏನಾದ್ರೂ ಸಂಬಂಧ ಇದೆಯಾ? ಯಾವ ಸಂಬಂಧವೂ ಇಲ್ಲ. ಮತ್ತೆ ಹೊಗಳ್ತಿ? ನಾನು ಆ ಮನೆಯ ಆಳು. ನೀಲವರ ಮನೆಯ ಆಳು. ನಿನಗವರು ಹೊಡೆಯರಾದ ಕಾರಣ ಹೊಗಳ್ತಿದ್ದೇ ಹೊರತು ನಾವಂತೂ ನಂಬುವ ಸ್ಥಿತಿಯಲ್ಲಿಲ್ಲ. ಇಂತಹ ಮಾತಾಡುವುದರ ಬದಲು ತಡೆಯಿಲ್ಲ. ಏನು ಆಡಂಬರಕ್ಕಾಗಿ ನನ್ನೊಡೆಯನ್ನು ನಾನು ಹೊಗಳ್ತೇನೆ ಹಾಗೆ ಭಾವಿಸಬೇಡಿ. ಶಿವನ ಆಣೆಯಾಗಿಯೂ ಹೇಳ್ತಾ ಇದ್ದೇನೆ, ನೆಲ್ಯಾಡಿ ಮನೆತನದವರು ಸತ್ಯಾತ್ಮರು, ಧರ್ಮಾತ್ಮರು. ಹಾಗಾದ್ರೆ ಅವರ ಪರೀಕ್ಷೆ ಮಾಡ್ತೇವೆ. ಇಂದಿನ ದಿನ ನಿಮ್ಮ ಪರೀಕ್ಷಾ ಕಾರ್ಯಕ್ರಮ ಸರಿಯಾದ ರೀತಿಯಲ್ಲಿ ನಡೆಯಲಿಕ್ಕಿಲ್ಲ. ಯಾಕೆ ನಡೆಯುವುದಿಲ್ಲ? ಮನೆಯಲ್ಲಿ ಎಲ್ಲರೂ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಅಮ್ಮುದೇವಿ ಮಗನಾದಂತಹ ಕುಮಾರಯ್ಯನನ್ನು ಕೂಡಿಕೊಂಡು ಜೈನ ಕಾಶಿಯಾದಂತಹ ಮೂಡುಬಿದಿರೆಗೆ ಹೊರಟು ಹೋಗಿದ್ದಾರೆ. ಉದ್ದೇಶ ಏನಂತೆ? ಜೀವನದಲ್ಲಿ ಯಾವುದೋ ಕಷ್ಟಕ್ಕೊಳಗಾಗಿ ದೇವರಿಗೆ ಹರಿಕೆಯನ್ನು ಹೇಳಿಕೊಂಡಿದ್ದಾರಂತೆ. ಅದನ್ನು ಸಲ್ಲಿಸುವುದಕ್ಕಾಗಿ ಹೊರಟು ಹೋಗಿದ್ದಾರೆ. ಹೋದದ್ದು ಯಾವಾಗ? ನಿನ್ನೆ. ಪೂಜೆ ಇವತ್ತು ನಡೆಯುತ್ತಿರಬಹುದು. ಬರುವುದು ಯಾವಾಗ? ನಾಳೆ ಬರ್ತೇನೆ ಹಾಗೆ ಹೇಳಿದ್ದಾರೆ. ಅಲ್ಲಿಯವರೆಗೆ ನಾವಿಲ್ಲಿ ಏನು ಮಾಡುವುದು? ಓಹೋ, ನಮಗೆ ಹಾಗಿದ್ರೆ ಪರೀಕ್ಷೆ ಮಾಡುವುದಕ್ಕಾಗಿ ಮುಂದುವರಿಯುವಂತಹ ತಮಗೆ ದಾರಿಯನ್ನು ನಾನೇ ಸೂಚಿಸ್ತೇನೆ. ಯಾವ ರೀತಿಯ? ತಾಯಿ ಮಗ ಮೂಡುಬಿದಿರೆಯಿಂದ ಬರುವಂತಹ ಸಂದರ್ಭ ಮಧ್ಯ ಪಥದಲ್ಲಿ ತಡೆದು ಅವರನ್ನು ಪರೀಕ್ಷೆ ಮಾಡಿ ಮುಂದೆ ಬೀಡಿಗೆ ಹೋಗಿ ನನ್ನೊಡೆಯರಿದ್ದಾರೆ ಅವರನ್ನು ಪರೀಕ್ಷೆ ಮಾಡಿ ನಾಡಿನವರ ಪರೀಕ್ಷೆಯು ನಡೆಯಲಿ. ಯಾರಲ್ಲಿಯೂ ಸದ್ಗುಣಗಳು ಇಲ್ಲ ಎನ್ನುವ ಹಾಗೆ ಕಂಡು ಬಂದ್ರೆ ಮತ್ತೆ ನಿಮ್ಮ ಮನಸ್ಸಿಗೆ ಯಾವ ರೀತಿ ಕಾಣುತ್ತದೋ ಆ ರೀತಿ ಮುಂದುವರಿಯಬಹುದು. ಸರಿ, ಇಷ್ಟೆಲ್ಲ ಹೇಳಿದ್ಯಲ್ಲ, ಇಲ್ಲ ಹೆಸರು ಅಣ್ಣಪ್ಪ.
ಚೆನ್ನಾಗಿ ಬರೀ ಗಾಂಧಿ ಹೋಗಿದ್ದರೆ ಮನುಷ್ಯನೇ ಹೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಈ ಭೂಮಿಯಲ್ಲಿ ಸುಡುವಂತಹ ಕಾರ್ಯವನ್ನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ತಡೆ ಹಿಡಿದು ಇಲ್ಲ ಹೊಡೆಯರನ್ನು ಪರೀಕ್ಷಿಸುವುದಕ್ಕಾಗಿ ಮುಂದುವರಿತೇವೆ. ಚೆನ್ನಾಗಿ ಪರೀಕ್ಷೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಅವರು ಸತ್ಯಾತ್ಮರು ಧರ್ಮಾತ್ಮರೆಂಬ ಹಾಗೆ ನಮಗೆ ಕಂಡು ಬಂದರೆ ಅವರ ಮೂಲಕ ಧರ್ಮವನ್ನು ಬೆಳಗುವುದಕ್ಕಾಗಿ ನಿಲ್ಲಿಯಾಡಿ ಹಿಡಿದಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ಮತ್ತು ಆತನ ಸತಿಯನ್ನು ಚೆನ್ನಾಗಿ ಧರ್ಮ ಪರೀಕ್ಷೆಗೊಳಪಡಿದ್ದೇವೆ. ಸತ್ಯಾತ್ಮರ ಧರ್ಮಾತ್ಮರು ಅಲ್ಲವೆಂದಾದಲ್ಲಿ ನಾವು ಕೊಡುವಂತಹ ನಾನಾ ವಿಧ ಶಿಕ್ಷೆಗೆ ಗುರಿಯಾಗಬೇಕಾಯ್ತು. ಎಚ್ಚರ. ನಿನಗೂ ಶಿಕ್ಷೆ ಇದೆ. ಯಾವ ಶಿಕ್ಷೆ? ನಿನ್ನ ಕೈ ಕಾಲುಗಳು ದೇಹದ ಮಾಂಸವನ್ನು ಕಿತ್ತು ತೆಗೆಯುತ್ತೇವೆ. ಆ ನಂತರ ತಲೆಯನ್ನು ಕತ್ತರಿಸಿ ತಲೆಯನ್ನೇ ಪಾತ್ರೆಯನ್ನಾಗಿಸಿ ದೇಹದ ಮಾಂಸವನ್ನು ಪಾತ್ರೆಗೆ ತುಂಬಿಸಿಕೊಳ್ಳುತ್ತೇವೆ. ಕೈ ಕಾಲುಗಳನ್ನು ಇಂಧನ ರೂಪದಿಂದ ಬಳಸಿಕೊಂಡು ಮಾಂಸವನ್ನು ಚೆನ್ನಾಗಿ ಬೇಯಿಸಿ ಭೂತ ಗಣಗಳಿಗೆ ಔತಣ ನಾವು ಮಾಡ್ತೇವೆ. ಹೇಗೆ ಈ ಕ್ಷಣ ಇಲ್ಲಿಂದ ಹೋಗಬೇಕು? ಎಲ್ಲಿಗೆ? ನಿನ್ನೊಡೆಯರಲ್ಲಿಗೆ. ಯಾಕೆ? ಒಂದು ವಿಷಯ ಸೂಚಿಸಬೇಕು. ಏನೆಂದು? ಧರ್ಮಶೋಧನಾ ಕಾರ್ಯ ನಿಮಿತ್ತ ಧರ್ಮದೇವತೆಗಳು ನಿಮ್ಮಲ್ಲಿಗೆ ಬರುವವರಿದ್ದಾರೆ. ನಿರಂತರವಾಗಿ ದಾನ ಧರ್ಮಾದಿಗಳು ಸಾಗುತ್ತಾ ಇರಬೇಕು. ಹೀಗೆಂದು ಮೊದಲಾಗಿ ಎಚ್ಚರಿಸಬೇಕು. ನಾನು ಯಾಕೆ ಮೊದಲೇ ಸೂಚನೆ ಕೊಡಬೇಕು? ನಾವು ಹೀಗೆ ಬರುವುದಿಲ್ಲ, ಮತ್ತೆ ರೂಪಾಂತರದಿಂದ ಬರ್ತೇವೆ. ಆವಾಗ ಅಲ್ಲಿ ನಮ್ಮ ಪಾಲಿಗೆ ಸೋಲಾಯಿತು ಅಂತಾದ್ರೆ ಲೋಕೋದ್ಧಾರಕ್ಕಾಗಿ ಅಲ್ಲಿ ಧರ್ಮ ದೇವತೆಗಳಾಗಿ ಆಗ್ತೇವೆ. ಇಷ್ಟು ವ್ಯವಸ್ಥೆ ನಿನ್ನಿಂದ ಆಗಬೇಕು. ಹೋಗು, ಎಚ್ಚರಿಸು, ಸಾರಿ ಹೇಳು. ಸಾರಲಿದಾಗೆ ಪಕ್ಷಿ ಬಳಗಗೆ
ನಿಮ್ಮ ಮಾತುಗಳನ್ನು ಕೇಳುವಾಗ ನಗು ಉಕ್ಕಿ ಉಕ್ಕಿ ಬರ್ತಾ ಇದೆ. ಕಾರಣ 4 ಮಂದಿಗಳು ಸ್ವಲ್ಪ ತಲೆ ಕೆಡಿಸಿಕೊಂಡಿದ್ದೀರೋ ಅಂತ ಯಾಕೋ ಕಾಣ್ತೇವ. ಹಾಗೆ ಹೇಳುವುದಕ್ಕೂ ಕಾರಣ ಇದೆ. ಏನು? ಕೈಲಾಸದಿಂದ ಹೊರಟು ಬಂದವರು ಸುಸ್ಥಳ ಎಲ್ಲಿದೆ ಎನ್ನುವುದನ್ನು ಅರಸುವುದಕ್ಕೆ ಅಸಾಧ್ಯವಾಯಿತು. ಹಾಗೆ ಅಂತ ಮರಳಿ ಕೈಲಾಸವನ್ನು ಸೇರಿಕೊಳ್ಳುವ ಹಾಗೂ ಇಲ್ಲ, ನೆಲೆ ನಿಲ್ಲುವುದಕ್ಕೆ ಸ್ಥಳ ಇಲ್ಲ. ಹಾಗಾಗಿ ಯೋಚನೆ ಮಾಡಿ ನೀವು ತಲೆ ಕೆಡಿಸಿಕೊಂಡಿದ್ದೀರಾ. ಹಾಗೇನಾಗಲಿಲ್ಲ. ಇಲ್ಲದೆ ಇದ್ರೆ ಈ ರೀತಿ ಹೇಳುವಂತಹ ಅಗತ್ಯವಿದೆ. ಹೋಗು, ಒಡೆಯರನ್ನು ಎಚ್ಚರಿಸು, ದಾನ ಧರ್ಮಾದಿಗಳು ನಡೆಸುವಂತಹ ವ್ಯವಸ್ಥೆಯನ್ನು ಮಾಡು ಎನ್ನುವ ಹಾಗೆ ಇನ್ನೊಬ್ಬರ ಒತ್ತಾಯಕ್ಕೆ ಕಟ್ಟಬಿದ್ದು ನೆಲ್ಯಾಡಿ ಮನೆತನದವರು ದಾನ ಧರ್ಮಗಳನ್ನು ಮಾಡುವುದು ಎನ್ನುವ ಹಾಗೆ ತಿಳಿದಿರ ಅಲ್ಲವೇ? ಖಂಡಿತ ಅಲ್ಲ. ಜನ್ಮತಃ ಬಂದ ಗುಣ ಅವರಿಗೆ. ಏನು ಆಧಾರ ಅದಕ್ಕೆ? ಬೆಂಕಿಯನ್ನು ಮುಟ್ಟಿದ್ರೆ ಏನಾಗ್ತದೆ? ಸುಡುತ್ತದೆ. ನಾವು ಹೇಳಿ ಬೆಂಕಿ ಸುಡುವುದು ಬೆಂಕಿಯ ಗುಣ. ಗಗನಪಥದಲ್ಲಿ ಖಗ ಸಂತತಿಗಳೆಲ್ಲ ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇರ್ತದೆ. ಹೌದು. ನಾವು ಹೇಳಿ ಹಕ್ಕಿಗಳು ಹಾರಾಡುವುದಾ? ವಿಹಂಗಮ, ಹಾರುವುದು ಹಕ್ಕಿಗೆ ಸ್ವಭಾವ. ಸೂರ್ಯದೇವ ಪೂರ್ವ ದಿಕ್ಕಿನಲ್ಲಿ ಉದಿಸಿ ಪಶ್ಚಿಮದಲ್ಲಿ ಅಸ್ತಂಗತನಾಗ್ತಾನೆ. ನಾವು ಹೇಳಿ ಅವ ಕರ್ಮವನ್ನು ಮಾಡುವುದಾ? ಕರ್ಮ ಸಾಕ್ಷಿ ಆತ. ಹೌದಾ? ಹರಿಯುವುದು ನೀರಿನ ಗುಣ, ಉರಿಯುವುದು ಬೆಂಕಿಯ ಗುಣ, ಬೀಸುವುದು ಗಾಳಿಯ ಗುಣ. ಅದೇ ರೀತಿಯಾಗಿ ನೆಲ್ಯಾಡಿ ಮನೆತಂದವರು ಮೀರಲಾರರು ಸತ್ಯ ಧರ್ಮವ, ಅಪಾರ ಮಹಿಮರು ಖಂಡಿತ. ಹಾಗಾದರೆ ಅವರ ಪರೀಕ್ಷೆಯು ಖಂಡಿತ. ಇದರಲ್ಲಿ ಸೋಲು ಯಾರಿಗೆ ಗೆಲುವು ಯಾರಿಗೆ ಎನ್ನುವುದನ್ನು ನಾನೀಗಲೇ ಇತ್ಯರ್ಥಗೊಳಿಸ್ತೇನೆ. ಪರೀಕ್ಷೆಗೆ ಮೊದಲೇ ಫಲಿತಾಂಶವ? ಕೆಲವು ಕಡೆಯಲ್ಲಿ ಹಾಗಾಗ್ತದೆ. ಪ್ರಕಟವಾಗಲಿ. ನನ್ನ ಒಡೆಯರಿಗೆ ಸೋಲಿಲ್ಲ, ನೀನಿದೆಯಲ್ಲ, ನನಗಂತೂ ಸೋಲೇ ಇಲ್ಲ. ಸೋಲೆಂಬುದು ಯಾರಿಗೂ ಇಲ್ವೇ? ಉಂಟು. ಧರ್ಮ ದೇವತೆಗಳ ಒಡೆಯನಾದಂತಹ ಕಾಳರಾಹು ನಿನಗೆ ಸೋಲು. ಒಳ್ಳೆ ಕುಮಾರಸ್ವಾಮಿ ಅವರೇ, ನಿಮ್ಮ ಬಗ್ಗೆ ವಿಶ್ವಾಸವನ್ನೇ ಕಳ್ಕೊಂಡಿದ್ದಾರೆ. ವಿಶ್ವಾಸ ಉಂಟು ಇನ್ನು ಕೂಡ. ಹೌದಾ? ವಿಶ್ವಾಸ ಎಲ್ಲ ಅದು ಕಾರ್ಯರೂಪಕ್ಕೆ ಬರ್ತದೆ ಎನ್ನುವ ಹಾಗೆ ಹೇಳುವುದಕ್ಕಾಗುವುದಿಲ್ಲ. ನಮಗೆ ಸೋಲೇ ಇಲ್ಲ ಅಂತ ನಂಬಿಕೆ ಉಂಟು. ಹೌದಾ? ಗೆಲುವು ಉಂಟು ಎನ್ನುವ ಹಾಗೆ ತಿಳ್ಕೊಂಡಿದ್ದೀನಿ. ನಿಮಗೂ ಸೋಲು ಅಮ್ಮಂದಿರ, ನೀವು ಎಲ್ಲೇ ಹೋದ್ರೂ ಸೋಲು ಎನ್ನುವುದು ಖಚಿತ. ಗೆಲುವು ಎನ್ನೊಡೆಯನಿಗೆ ಏನಗೆ? ಒಳ್ಳೆಯದು. ಸತ್ಯದಲ್ಲಿ ಧರ್ಮದಲ್ಲಿ ಧರ್ಮ ದೇವತೆಗಳಾದ ನಮ್ಮನ್ನು ಸೋಲಿಸುವವರು ಯಾರಿದ್ದಾರೆ? ಹೀಗೆ ಹುಡುಕುತ್ತಾ ಬಂದವರು ನಾವು ಇದ್ದಾರಂತಾಯ್ತಲ್ಲ. ಹೋಗುವ. ನಾವೆಲ್ಲ ಹೋಗ್ತೇವೆ, ಪರೀಕ್ಷೆ ಮಾಡ್ತೇವೆ. ಆದರೆ ಅದೇನು ದರೆ ಅಡ್ಡ ಬಂದದ್ದು? ನೀನೆ ನಾನು ನಿನ್ನ ನಂಬಲಿಕ್ಕೆ ಆಗುದಿಲ್ಲ. ನಿನ್ನ ಮೇಲೆ ಅನುಮಾನ ಉಂಟು. ಅನುಮಾನ ಹೇಗೆ ಗುರುತಿಸಿದ್ದೀರಿ? ನಿನ್ನ ಕಣ್ಣುಗಳನ್ನು ಗಮನಿಸಿ ಅನುಮಾನಿಸುತ್ತಿರುವುದು. ಹೇಗೆ? ಕಳ್ಳನ, ಕಾಮುಕನ, ಕುಡುಕನ, ವಂಚಕನ ಕಣ್ಣುಗಳಲ್ಲಿ ಚಾಂಚಲ್ಯ ತುಂಬಿರ್ತದೆ. ನನ್ನನ್ನು ಯಾವ ವರ್ಗಕ್ಕೆ ಸೇರಿಸಿದ್ದೀರಿ? ವಂಚಕನ ಅಂತ ಅನುಮಾನ. ನಾನು ಯಾಕೆ ವಂಚನೆ ಮಾಡಬೇಕಮ್ಮ? ಸುಮ್ಮನೆ ಹೇಳಿದ್ದಲ್ಲ. ನಿನ್ನೊಡೆ ಇರುವ ಧರ್ಮಿಗಳಾಗಿದ್ದಲ್ಲಿ ಅವರಿಗೆ ಮಾತ್ರ ಶಿಕ್ಷೆ ಅಲ್ಲ ತೋರಿಸ ನಿನಗುಂಟು ಅಂತ ಎಚ್ಚರಿಸಿದ್ದೇವೆ. ನೆನಪುಂಟು. ಆ ಶಿಕ್ಷೆಗೆ ಹೆದರಿ ಎಲ್ಲಾದ್ರೂ ತಪ್ಪಿಸಿಕೊಳ್ತೀಯೋ ಅಂತ ಅನುಮಾನ. ನನ್ನ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ? ನಾನು ನಿಮ್ಮನ್ನೇ ನಂಬುವುದಿಲ್ಲ. ಕಾರಣ ಇದೆ. ನಾನು ಹೇಳಿದಂತಹ ಅಂತಹ ಗುಣಗಳು ಅವರಲ್ಲಿ ಉಂಟು ಅಂತ ಆದ್ರೆ ಅಲ್ಲಿ ಸೋಲನ್ನು ಅನುಭವಿಸಿದಂತಹ ನೀವು ಮತ್ತೆ ನನಗೆ ಮುಖ ತೋರಿಸುವುದಕ್ಕೆ ಸಾಧ್ಯವಿಲ್ಲದೆ ಪಲಾಯನ ಸೂತ್ರವನ್ನು ಕೈಗೊಂಡ್ರೆ ನಾವು ಧರ್ಮ ದೇವತೆಗಳು ಸೋತರು ಗೆದ್ದರು ಮರಳಿ ಬಂದೇ ಬರ್ತೇವೆ. ನೀನು ಬರ್ತೀಯ ಇಲ್ವೋ ಅಂತ. ನಾನು ಧರ್ಮದ ಅನುಯಾಯಿ. ಸೋತರು ಗೆದ್ದರು ಇದೇ ಪ್ರದೇಶಕ್ಕೆ ಬನ್ನಿ, ನಾನು ಇಲ್ಲೇ ಕಾಣ ಸಿಗ್ತೇನೆ. ಏನು ಆಧಾರ? ಸರ್ವೇಶ್ವರನೇ ಸಾಕ್ಷಿ. ಹಾಗಾದರೆ ನಾವು ಮತ್ತೆ ಒಂದಾಗುವುದಕ್ಕೆ ಸಾಕ್ಷಿ. ಹೋಗುವ, ಪರೀಕ್ಷೆ ಮಾಡೋಣ. ನನಗೆ ಹೊಟ್ಟೆ ನೋವಮ್ಮ. ತೀರ್ಥ ಸ್ವೀಕರಿಸಿ.
ಅವಳಿಗೆ ಒಂದು ಕೆಮ್ಮು. ಹೌದೇ? ಹೌದು. ನೀವು ಸ್ವಲ್ಪ ತಕೊಳ್ಳೆ, ಒಮ್ಮೆ ಕಡಿಮೆ ಆಗ್ಲಿ. ಅವಳ ಕೆಮ್ಮಿನಲ್ಲಿ ರಾತ್ರಿ ನಿದ್ದೆ ಬರುವುದಿಲ್ಲ. ಅಜ್ಜ, ಓ, ಈಗ ಹೇಗಾಯ್ತು? ಈಗ ಕಡಿಮೆ ಆಯ್ತು. ಒಡನೆ ಚೇತರಿಸುತ್ತ ಬೇಳಿದರಯ್ಯೋ ಕಡೆಗಾಲ ಬಾರದಿಂದೇಕೆ, ಕಡೆಗಾಲ ಬಾರದಿಂದೇಕೆ ಕೆಡುಕ ಬುದ್ಧಿಯ ನಮ್ಮ ತರಳನ ದಿಸೆಯಿಂದ, ಕೆಡುಕ ಬುದ್ಧಿಯ ನಮ್ಮ ತರಳನ ದಿಸೆಯಿಂದ ಕಡು ಮುಂದೆ ಬಾವಿಂದು ದಿಟವು ಒಡನೆ ಚೇತರಿಸುತ್ತ ಬೇಳಿದರಯ್ಯೋ ಅಯ್ಯಯ್ಯಯ್ಯಯ್ಯಪ್ಪ. ಓ, ಈ ವೃದ್ಧಾಪ್ಯದಲ್ಲಿ ದಾರಿ ಮಧ್ಯದಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದೀರಿ. ಹೌದಮ್ಮ. ನಿಮಗೆ ಈ ಮನೆ ಮಕ್ಕಳು ಯಾರಿಲ್ಲ. ಎಲ್ಲವೂ ಇದ್ರೂ ಕೂಡ ಇನ್ನು ಈ ಬೀದಿ ಬದಿಯಲ್ಲಿ ಬಿದ್ದು ಹೊರಳುವ ಪರಿಸ್ಥಿತಿ ಬಂದದಾಗಿತ್ತು ತಾಯಿ. ಇಲ್ಲವಂದ್ರೆ ಮನೆ ಮನೆ ಇದೆಯಮ್ಮ. ಮನೆ ಇದೆ, ಪಾಪ ಮಕ್ಕಳೇ ಇಲ್ಲ. ಆ ಮಕ್ಕಳು ಅಂತ ಹೇಳಿ ಇಲ್ಲ, ಆದ್ರೆ ಒಬ್ಬ ಮಗ ಇದ್ದಾನೆ. ಹೌದು. ಎಲ್ಲಿದ್ದಾನೆ, ಹೇಗಿದ್ದಾನೆ? ಅಮ್ಮ, ಮಗನ ವಿಷಯವನ್ನು ನಾನು ಏನು ಹೇಳಲಿ? ಹೇಳುದೇ ಬೇಡ. ಅಮ್ಮ, ಕೇಳುವುದೇ ನೀವು ಕೇಳಬೇಡಿ, ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಆದ್ರೆ 3 ದಿವಸದಿಂದ ಈ ದಾರಿ ಬದಿಯಲ್ಲಿ ಬಿದ್ದಿದ್ದೇವೆ. ನಮ್ಮನ್ನು ಕಂಡು ಮಾತಾಡಿಸಿದವರು ಯಾರು ಇಲ್ಲ, ನಮಗೆ ತಿನ್ನುವುದಕ್ಕೂ ಕೊಟ್ಟವರು ಯಾರು ಇಲ್ಲ. ನಾವು ಅನಾಥರು ತಾಯೇ, ಅನಾಥರಮ್ಮ. ಇಂದ ಗೋಳಿಡುದೀಗ ವೃದ್ಧ ದಂಪತಿಗಳ ಸಂತೈಸಿ ಬೇಡಿದಳವಳು ಚಿಂತಿಸದಿರಿ ನೀವು ಚಂದ್ರನಾಥನು ದಯವಾಂದು ರಕ್ಷಿಪ ಎಲ್ಲರನ್ನು ಜೀವನದ ಅಂತ್ಯಕಾಲದಲ್ಲಿ ಯಾರು ಇಲ್ಲ, ಅನಾಥರು ಅಂತ ಹೇಳಕ್ ನೋಡೋದು ನೀವು. ನಾವು ಅನಾಥರಮ್ಮ. ಈ ಲೋಕದಲ್ಲಿ ಅನಾಥರು ಯಾರು ಇಲ್ಲ. ನಾವಿದ್ದೇವೆ. ಅನಾಥರನ್ನು ಕಾಯುವುದಕ್ಕೆ ಚಂದ್ರನಾಥ ಸ್ವಾಮಿ ಇದ್ದಾರೆ. ಏನು ಸಾಕ್ಷಿ? ನಾನೇ ಸಾಕ್ಷಿ. ಹೇಗಮ್ಮ? ಇದೇ ದಿನ ಈ ದಾರಿಯಲ್ಲಿ ನಾನು ಬರಬೇಕಿತ್ತು ಹೇಳಿ. ಹಾ, ಯಾವುದಕ್ಕೂ ಕಾಲ ಎನ್ನುವುದು ಕೂಡಿ ಬರಬೇಕು. ವಿಷಯ ಯಾವುದಮ್ಮ? ಯಾರಿಗೆ ಆಗಲಿ ಯಾವುದಕ್ಕೆ ಆಗಲಿ ಕಾಲ ಅಂತ ಕೂಡಿ ಬರಬೇಕು. ಅಲ್ಲವೇ? ಇಲ್ಲದಿದ್ದರೆ 3 ದಿವಸದಿಂದ ದಾರಿ ಬದಿಯಲ್ಲಿ ಬಿದ್ದಿದ್ದೇವೆ. ನಮ್ಮನ್ನು ಕಂಡು ಮಾತಾಡಿಸಿದವರು ಯಾರೂ ಇಲ್ಲ, ತಿನ್ನುವುದಕ್ಕೂ ಕೊಟ್ಟವರು ಯಾರೂ ಇಲ್ಲ. ಆದ್ರೆ ನೀವು ಬಂದು ಮಾತಾಡಿಸಿದ್ರಿ, ಕುಡಿಯುವುದಕ್ಕೆ ತೀರ್ಥ ಆದರೂ ಕೊಟ್ರಿ. ಇವತ್ತು ನಮಗೆ ಕಾಲ ಒಂದು ಬಂತು ತಾಯಿ. ನನ್ನ ಪರಿಚಯ ಆಯ್ತು ನಮಗೆ. ಇಲ್ಲಮ್ಮ, ನಿಮ್ಮ ಪರಿಚಯ ಸಿಕ್ಕಲಿಲ್ಲ. ನಾನು ಅಮ್ಮದೇವಿ. ಅಮ್ಮುದೇವಿಯೇ ಆಗ್ಲಿ ಅಮ್ಮ. ಇವ ನನ್ನ ಮಗ ಕುಮಾರ. ಹೌದೇ? ದೇವರು ಒಳ್ಳೇದು ಮಾಡ್ಲಿ ಮಗ, ಒಳ್ಳೇದು ಮಾಡ್ಲಿ. ಅಪ್ಪಗೆ ಹೆಸರು ಹೇಳಪ್ಪ. ಬಿರುಮಣ ಬಲ್ಲ. ಅವರ ಪರಿಚಯ ಇಲ್ಲ ನಮಗೆ. ನನ್ನ ಜೊತೆಲಿ ಬೀಡಿಗೆ ಬನ್ನಿ ನೀವು. ಬೀಡಿಗೆ ಬಂದ್ರೆ ಪರಿಚಯ ಆಗುತ್ತದೆ. ಅಲ್ಲಿಗೆ ಬಂದ್ರೆ ಹೊಟ್ಟೆ ತುಂಬಾ ಊಟ ಕೊಡ್ತೀರಾ? ಎಷ್ಟು ಬೇಕಷ್ಟು. ನಮ್ಮ ಕಷ್ಟವನ್ನು ಅವರಲ್ಲಿ ಹೇಳಿಕೊಳ್ಳಬಹುದೇ? ಧಾರಾಳ. ನಮ್ಮ ಮಗನ ವಿಷಯವನ್ನು ಹೇಳಿಕೊಳ್ಳುವುದಕ್ಕೆ ಅವಕಾಶ ಏನು ಇದೆ. ಕೇಳದೆ ಬನ್ನಿ. ಹಾಗಿದ್ರೆ ಹೋಗುವ. ಬನ್ನಿ. ಅಯ್ಯೋ ಅಯ್ಯೋ ಬಾ. ಏನಾಯ್ತು ದೇವರೇ? ಹಾಳಾದ ಗಂಟು ನೋವು, ಎದ್ದು ನಿಲ್ಲುವುದಕ್ಕೆ ಆಗುದಿಲ್ಲ. ವಯಸ್ಸಾಯ್ತಲ್ಲ ನೋಡಿ. ಈಗ ಗೊತ್ತಾಗ್ತಾ ಉಂಟು ನನಗೆ ಗಂಟು ನೋವು, ಇವಳಿಗೆ ಕಣ್ಣು ಕಾಣುವುದಿಲ್ಲ. ಹೌದೇ? ಹೇಗೆ ಇಬ್ರು ಬರುವುದು? ನಿಮ್ಮ ಇಬ್ಬರನ್ನು ಆಧರಿಸುವುದಕ್ಕೆ ನಾವೇ. ಹೌದೇ? ನಮ್ಮನ್ನು ಹೊತ್ತುಕೊಂಡು ಹೋಗ್ತೀರಾ? ಯಾಕೆ? ಅಲ್ಲ, ಕೈಯಲ್ಲಿ ಹಿಡ್ಕೊಂಡೇ ಹೋಗಿ. ಆಯ್ತಾಯ್ತು. ಗಟ್ಟಿ ಹಿಡ್ಕೊ ಮಗ. ಎಲ್ಲಿದೆ? ಎಲ್ಲಿ ಬಾರೆ? ಸತ್ಯ ಧರ್ಮ ಪರೋಪಕಾರ ಸಮಸ್ತ ಸದ್ಗುಣದಿಂದ ಮೆರೆಯುವ ಸತ್ಯ ನಿಧಿ ಬಿರುಮಣನು ಬೀಡೋಳು, ಸತ್ಯ ನಿಧಿ ಬಿರುಮಣನು ಬೀಡಳು ಅರ್ತಿಯಿಂದ ಆ
ಕೈಲಾಸದಲ್ಲಿ ಇಳಿದು ಮಾಯವಾಗಿ ಹೋದಳವಳು. ಆದರೆ ಪಶ್ಚಿಮ ಘಟ್ಟದ ಬುಡದಲ್ಲಿ ಮೂಡಿದಳು. ಇದು ಇತಿಹಾಸ. ಸಾಗಿ ಸಾಗಿ ತುಳುನಾಡನ್ನು ಸುತ್ತಿ ಸುಳಿದು ಪಶ್ಚಿಮ ಸಮುದ್ರವನ್ನು ಅವಳು ಸೇರ್ತಾಳೆ. ಪಶ್ಚಿಮ ಘಟ್ಟದ ಬುಡದಿಂದ ಪಶ್ಚಿಮದ ಸಮುದ್ರದ ತನಕ ಎರಡೂ ದಂಡೆಗಳಲ್ಲಿರುವ ಜನಜೀವನ, ಕೃಷಿ, ಕೈಗಾರಿಕೆಯೋ ಇನ್ನೇನಿದೆ ಎಲ್ಲದಕ್ಕೂ ಸರ್ವ ಋತುಗಳಲ್ಲಿ ನೀರುಣಿಸ್ತಾಳೆ. ಏನು ಕೃತಾರ್ಥತೆ ಇದೆ ಹರಿಯುವ ನದಿಗೆ? ಪರೋಪಕಾರ. ಪರೋಪಕಾರಾಯ ವಹಂತಿ ನದ್ಯಾಹ. ಒಬ್ಬ ತಿಳಿದವ ಹೇಳಿದ, ನದಿಗಳು ಹರಿಯುತ್ತಿರುವುದು ಪರೋಪಕಾರಕ್ಕಾಗಿ. ಆ ನದಿಗೆ ಗೊತ್ತುಂಟೋ ಇಲ್ವೋ, ಆದರೆ ಪ್ರಯೋಜನ ಪಡೆಯುವವರು ಹೌದಲ್ಲ. ಆದರೆ ಮನುಷ್ಯ ಏನು ಮಾಡ್ತಾನೆ? ಕೃಷಿಗೆ ಬಳಸಲಿ, ಬದುಕಿಗೆ ಬಳಸಲಿ, ತನ್ನ ಹೇಸಿಗೆಯನ್ನೆಲ್ಲ ತೊಳೆದು ಬಿಡ್ತಾನೆ. ಅದರಲ್ಲಿ ಏನು ಹೇಳಬೇಕಾ ಮನುಷ್ಯನನ್ನು? ಹಾಗಾದರೆ ಪ್ರಕೃತಿಯನ್ನು ಪ್ರೀತಿಸುವುದು ಅಂದರೆ ಏನು? ಪ್ರಕೃತಿಯಲ್ಲಿ ಕೊಳ್ಳೆ, ಕಲೆ, ಹೇಸಿಗೆ ಇದನ್ನು ಪ್ರಕೃತಿಗೆ ನಾವು ಬಿಡಬಾರದು. ತುಳುನಾಡಿನಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಆರಾಧನಾ ವಿಧಾನ, ದೇವತಾರಾಧನೆ ಇದೆ, ದೈವಾರಾಧನೆ ಇದೆ. ಏನು ತುಳುನಾಡು? ನಾಗಾರಾಧನೆ ಇದೆ, ಬಹು ಬಗೆಯ ಆರಾಧನೆಗಳಿದೆ. ಆದರೆ ಶಕ್ತಿ ಒಂದೇ, ಏಕಂ ಸತ್ ವಿಪ್ರಾಹ ಬಹುಧಾವದಂತೆ. ಮೊದಲು ಮನೆ ದೇವರಿಗೆ ಪೂಜೆ ಮಾಡಿ ನಾವು ಅದನ್ನು ಹೇಳುವುದು, ಆಮೇಲೆ ಇಷ್ಟ ದೇವರಿಗೆ, ಮತ್ತೆ ಕ್ಷೇತ್ರ ಸಂದರ್ಶನ ಇತ್ಯಾದಿ ಇತ್ಯಾದಿ. ಮನೆಯಲ್ಲಿ ತುಳಸಿ ಕಟ್ಟೆ ಇರುವುದ, ದೇವರಿಗೊಂದು ಕೋಣೆ ಇದ್ದು ಸರಿಯಾದ ವ್ಯವಸ್ಥೆಯೋ, ಇದು ಮನುಷ್ಯ ಮಾಡಬೇಕಾದ. ಅದಲ್ಲದೆ ನಮಗೆ ಬೇಕಾದಂಥ ಯಾವ ಸೌಲಭ್ಯವೇ ಮಾಡಿ, ಉಳಿದದ್ದು ಬೇಕಾದಿಲ್ಲದಿದ್ದರೆ ಪ್ರಯೋಜನ ಏನು? ಆ ಕಾರಣದಿಂದ ಇಲ್ಲಿಯ ಜನಜೀವನ ಅನೇಕ ಸಂಸ್ಕೃತಿಯ, ಅನೇಕ ಜೀವನ ಪದ್ಧತಿಯ, ಅನೇಕ ಭಾಷೆಯ, ಆದರೆ ಭಾವ ಒಂದು. ಆ ಪರೋಪಕಾರ ಮನುಷ್ಯ ಹರಿಯುವ ಹೊಳೆಯನ್ನು, ಹಾಲು ಕೊಡುವ ಹಸುವನ್ನು, ಹಣ್ಣು ಕೊಡುವ ಮರವನ್ನು ನೋಡಿ ಕಲಿಬೇಕಾದ್ದು ಮುಖ್ಯ, ಹೌದಲ್ಲ? ಯಾಕೆ ಮರ ಹಣ್ಣು ಕೊಡ್ತದೆ? ನೀರು ಗೊಬ್ಬರ ಹಾಕಿದ ಕೃತಜ್ಞತೆಗಾಗಿ ಕೊಡ್ತದೆ. ಫಲ ತುಂಬಿದ ಗೆಲ್ಲು ಬಾಗುತ್ತದೆ ಭೂಮಿಗೆ. ಯಾಕೆ ಬಾಗಿತು? ನೀರು ಗೊಬ್ಬರ ಕೊಟ್ಟ ಭೂಮಿಗೆ ಕೃತಜ್ಞತೆ ಹೇಳಬೇಕಲ್ಲ. ಹಾಲಿ ತುಂಬಿದ ಕೆಚ್ಚಲು ಇಳಿಯುತ್ತದೆ, ಹುಲ್ಲು ಕೊಟ್ಟ ಭೂಮಿಗೆ ಕೃತಜ್ಞತೆ ಹೇಳಬೇಕಲ್ಲ. ಪ್ರಾಣಿ ಪ್ರಪಂಚದಲ್ಲಿ ನಾವು ಕಲಿಯುವುದಕ್ಕೆ ಬಹಳ ಇದೆ. ಮನುಷ್ಯ ಉತ್ಕೃಷ್ಟ ಪ್ರಾಣಿಗಳಲ್ಲಿ. ಯಾಕಂದ್ರೆ ಅವನಿಗೆ ತಲೆ ಮೇಲೆ, ಉಳಿದ ಎಲ್ಲ ಪ್ರಾಣಿಗಳನ್ನು ತೆಕ್ಕೊಳ್ಳಿ, ಹಕ್ಕಿಗಳನ್ನು ತೆಕ್ಕೊಳ್ಳಿ, ಹಾವುಗಳನ್ನು ತೆಕ್ಕೊಳ್ಳಿ, ತಲೆ ಮುಂದೆ ಶರೀರಕ್ಕಿಂತ ಮುಂದೆ ಹೋಗ್ತವಷ್ಟೇ. ಆಹಾರವನ್ನು ಅರಸುತ್ತಾ ಹೋಗುತ್ತವೆ. ಲಿಂಗಭೇದ ಸಿಕ್ಕಿದಾಗ ಋತುಭೇದಗಳನ್ನು ಅರಿತು ಸೃಷ್ಟಿ ಕಾರ್ಯದಲ್ಲಿ ತೊಡಗುತ್ತದೆ. ಮನುಷ್ಯನಿಗೆ ತಲೆ ಮೇಲೆ ಅಂದರೆ ವಿವೇಕ, ಜ್ಞಾನ, ಮೆದುಳು ಮೇಲೆ. ಅದಕ್ಕಾಗಿ ಪ್ರಗತಿಶೀಲನಾಗಿ ಬದುಕನ್ನು ಕಟ್ಟಿಕೊಳ್ಳುತ್ತಾ, ಬಾಕಿದ್ದವರಿಗೆ ಬದುಕು ಕೊಡುತ್ತಾ, ತಮ್ಮ ಸಮೀಪವರ್ತಿಗಳನ್ನು ಸೇರಿಸಿಕೊಂಡು ಮನುಷ್ಯ ವಸುದೈವ ಕುಟುಂಬಿಯಾಗಿ ಸಾಗುತ್ತಾನೆ. ತಾಯಿಯ ಹೊಟ್ಟೆಯಿಂದ ತಲೆ ಮೊದಲು ಹೊರಗೆ ಬರ್ತದೆ, ಹೆಚ್ಚು ಬೆಳೆದದ್ದು. ಅದಕ್ಕಾಗಿ ದೇಹದ ಉಳಿದ ಭಾಗಗಳು ತಲೆಯ ವಿವೇಕವನ್ನು ಅನುಸರಿಸಿಕೊಂಡು ಕೆಲಸ ಮಾಡುತ್ತಾ ಇರ್ತದೆ. ಇದು ಮನುಷ್ಯ ಜೀವನ. ಹಾಗೆ ಯೋಚನೆ ಮಾಡುವಾಗ ಮನುಷ್ಯನಿಗೆ ಮಾತು ಪ್ರಧಾನ. ಕಲಿಯುಗದಲ್ಲಿ ಮಾತನಾಡುವ ಪ್ರಾಣಿ ಯಾರು ಕೇಳಿದ ಮನುಷ್ಯ. ಎಂದುದರಿಂದ ಮನುಷ್ಯನನ್ನು ಪ್ರಾಣಿ ಅಂತ ಹೇಳಲಿಲ್ಲ. ಮಾನವ, ಅವನಿಗೆ ಜ್ಞಾನ ಇದೆ, ಮನೀಷಿ, ಮಾತು ಸಶಕ್ತ. ಆ ಸಶಕ್ತವಾದದ್ದರಿಂದ ಭಗವದಾರಾಧನೆ. ಭಗವದಾರಾಧನೆ ಅಂದ್ರೇನು? ಸತ್ಯವನ್ನು ಹೇಳು. ಸತ್ಯವನ್ನು ಆಡಿದರೆ ಎತ್ತಲೂ ಭಯವಿಲ್ಲ. ಅದು ಹೇಳುವುದಕ್ಕಿರುವಂತಹದ್ದು, ಇನ್ನೊಬ್ಬರಿಗೆ ಹೇಳುವುದಕ್ಕಲ್ಲ. ನೀವು ಸತ್ಯ ಹೇಳಿ, ನೀವು ಸತ್ಯ, ಅವ ಹೇಳಬೇಕಾದ್ದು. ಅದು ಅನುಷ್ಠಾನಕ್ಕಿದ್ದರು. ಧರ್ಮ ಬಹಳ ಮುಖ್ಯ. ಅದು ಸತ್ಯದ ಕ್ರಿಯಾರೂಪವಾಗಿ ಧರ್ಮ. ಧರ್ಮದ ಕ್ರಿಯಾರೂಪದಲ್ಲಿ ಎರಡು: ಒಂದು ದಾನ,
ಧರ್ಮ ಧರ್ಮ ಅಂತ ಹೇಳೋದು ಹೋಗುವುದಲ್ವಲ್ಲ. ದಾನ ಧರ್ಮದ ಕ್ರಿಯಾ ಸ್ವರೂಪ. ಧರ್ಮದ ಅನುಷ್ಠಾನ ಸ್ವರೂಪ ಯಾವುದು? ಅದು ಮತ್ತೊಬ್ಬರಿಗೆ ನೋವು ಕೊಡದೆ ತಮ್ಮ ಆತ್ಮಕ್ಕೂ ನೋವಾಗದಂತೆ ನಾವು ಬದುಕುವಂತಹದ್ದು. ಅದಕ್ಕೆ ಅಹಿಂಸಾ. ಮಾತಿನಿಂದಲೂ ಅಹಿಂಸೆ ಆಗಬಾರದು, ನಾವು ಕೊಡುವ ಊಟದಿಂದಲೂ ಅಹಿಂಸೆ ಆಗಬಾರದು, ನಾವು ಕೊಡುವ ದಾನದಿಂದಲೂ ಅಹಿಂಸೆ ಆಗಬಾರದು. ದಾನದಿಂದ ಅಹಿಂಸೆ ಹೇಗೆ? ಒಬ್ಬ ಬಡವ ಬಂದನಂತೆ, ಅವನಿಗೆ ಕಡಿಯುವ ಕಲ್ಲು ಕೊಟ್ಟ, ಅವನಿಗೆ ಕಡಿಯುವ ಕಲ್ಲು ಯಾಕೆ? ಅಗತ್ಯ ಇಲ್ಲ. ಇನ್ನೊಬ್ಬ ಆನೆ ಕೊಡ್ತಾನೆ, ಸಾಕಲಿ ಗೊತ್ತಿಲ್ಲ, ಅದು ದಾನದಿಂದ ಮಾಡುವ ಹಿಂಸೆ. ಹಾಗಾದರೆ ಯೋಗ್ಯತೆಯನ್ನು ಪಾತ್ರತ್ವವನ್ನು ಕಂಡು ಅವನಿಗೆ ಅವಶ್ಯಕತೆಗೆ ಬೇಕಾಗಿ ದಾನ. ಹಸಿದು ಬಂದವನಿಗೆ ಅನ್ನ ಕೊಡಬೇಕು, ಮಾನ ಮುಚ್ಚಲಿಕ್ಕೆ ಬಟ್ಟೆ ಕೊಡಬೇಕು. ಒಬ್ಬ ಕೃಷಿಕ ಬಂದಿದ್ದಾನೆ, ಬೇಸಾಯ ಮಾಡಲಿಕ್ಕೆ ಅವನಿಗೆ ಕಾಳು ಕೊಡಬೇಕು ಬಿತ್ತನೆಗೆ, ಅದು ಮುಖ್ಯ. ಅದಕ್ಕಾಗಿ ಯುವಕರಿದ್ದಾರೆ, ನೀವು ಉಚಿತವಾಗಿ ಯುವಕರಿಗೆ ಕೊಟ್ರ ಆವಾಗ ಅವರನ್ನು ನೀವು ಏನು ಮಾಡ್ತೀರಿ? ಉದ್ಯೋಗವನ್ನು ಕೊಡಿ ಹೊರತು ಅವನಿಗೆ ಕಲ್ತಿದ್ದಾನೆ, ಉದ್ಯೋಗ ಇಲ್ಲ, ಉಚಿತವಾಗಿ ಕೊಡ್ತೇವೆ, ಅದು ಮಾಡಿದರೆ ಆ ಯುವಕರನ್ನು ಸೋಮಾರಿಯಾಗಿ ಮಾಡ್ತೇವೆ ಅಂತ ಅರ್ಥ ಅಲ್ಲ. ಅದಕ್ಕಾಗಿ ಮನುಷ್ಯನಿಗೆ ಸಂಸ್ಕಾರ, ನಂಬಿಕೆ, ಆರಾಧನೆ, ಹಿರಿಯರಲ್ಲಿ ಗೌರವ ಇತ್ಯಾದಿ, ಇದು ಸತ್ಯ, ಧರ್ಮ, ಪರೋಪಕಾರ, ಇದನ್ನು ಕುಟುಂಬದ ನೆಲ್ಯಾಡಿ ಬೀಡಿನಲ್ಲಿ ನಮ್ಮ ಹಿರಿಯರು ಶತಮಾನಗಳಿಂದ ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಎಲ್ಲದಕ್ಕೂ ದೈವಾನುಗ್ರಹ ಬೇಕು. ದೈವಾನುಗ್ರಹ ಇಲ್ಲದಿದ್ದರೆ ಯಾವುದೂ ಇಲ್ಲ. ನನ್ನ ಅನುಭವ, ರುಗ್ಣ ಶಯ್ಯೆಯಲ್ಲಿದ್ದೆ ನಾನು, ಆದರೆ ಒಬ್ಬ ಅಣ್ಣಪ್ಪ ಅನಾಮಿಕನಾಗಿ ಅಂತೆವಾಸಿಯಾಗಿ ನಮ್ಮ ನೆಲ್ಯಾಡಿ ಬೀಡನ್ನು ಬಂದು ಸೇರಿದ. ಆದರೆ ದೇವರೇ ಕಳುಹಿಸಿಕೊಟ್ಟರು, ಚಂದ್ರನಾಥ ಸ್ವಾಮಿ ಅನುಗ್ರಹಿಸಿದನು ಅಂತ ಅನ್ನಿಸಿತು. ಹೇಸಿಗೆಯಲ್ಲಿ ಹೊರಳಾಡುತ್ತಿದ್ದ ನಾನು ನೋಡಿ ದೃಢಕಾಯನಾಗಿದ್ದೇನೆ, ಮೊದಲಿನಂತೆ ಚೇತರಿಸಿದ್ದೇನೆ. ಹಾಗಾದರೆ ನೀವು ಏನೇ ಕೆಲಸ ಮಾಡಿ ಅದಕ್ಕೆ ದೈವಾನುಗ್ರಹಕ್ಕೆ ನಿತ್ಯ ಯಥಾಸಾಧ್ಯ ದೇವರನ್ನು ಆರಾಧಿಸಿಕೊಂಡು ಬರಬೇಕು. ನಂಬಿಕೆ ಉಂಟು, ಒಂದು ಮಾತಿದೆ, ನಂಬಿಕೆ ಇದ್ದಲ್ಲಿ ದೇವರ ಇಂಬಿದೆ, ದೇವರ ಅನುಗ್ರಹ ಇದೆ. ಇದು ನನ್ನ ಅನುಭವ. ಅದಕ್ಕಾಗಿ ಹರಿಕೆ ಹೇಳಿದಂತಹ ಅಮ್ಮುದೇವಿ ಪಾರ್ಶ್ವನಾಥ ಸ್ವಾಮಿಗೆ ಮೂಡಬಿದ್ರಿಗೆ ಹೋದವಳು. ದೇವರಿಗೆ ಹರಿಕೆ ಹೇಳಿದರೆ ದಿನ ದೂಡುವುದಲ್ಲ, ಯಾವುದಕ್ಕಾಗಿ ಹರಿಕೆ ಹೇಳಿದ್ದೇವೆ ಅದು ಸಂಪನ್ನಗೊಂಡಾಗ, ಕೈಗೂಡಿದವಾಗ ದೇವರ ಹರಿಕೆಯನ್ನು ಮೊದಲು ಸಮರ್ಪಿಸಬೇಕು, ದೇವರ ಭಾಗವನ್ನು. ಉಳಿದದೆಲ್ಲ ಮಾಡ್ತೇವೆ, ದೇವರಿಗೆ ಅಲ್ವೋ, ಮಾತನಾಡುವುದಿಲ್ಲಲ್ಲ ಅಲ್ಲ, ದೇವರಿಗೆ ಮೊದಲು, ಆಮೇಲೆ ನಮಗೆ. ಅದಕ್ಕಾಗಿ ಬಚ್ಚಿಡುವುದಲ್ಲ, ಇದನ್ನು ಮಾಡಬೇಕಾದ್ದು ಮುಖ್ಯ. ನಾವು ಅನುಷ್ಠಾನ ಮಾಡಿಕೊಂಡು ಬಂದದ್ದು. ಅವಳು ಮೂಡಬಿದ್ರೆಯಿಂದ ಬರುವಾಗ ವೃದ್ಧ ದಂಪತಿಗಳು ನೋಡಿ, ವೃದ್ಧರ ಸೇವೆ ಅದು ನಮಗೆ ಪುಣ್ಯವನ್ನು ಕೊಡ್ತದೆ. ಆ ಪುಣ್ಯದಿಂದ ಮುಂದಿನ ಭವದಲ್ಲಿ ನಮಗೆ ಪುನರ್ಜನ್ಮ ಇಲ್ಲ. ಹೋದ ಭವದಲ್ಲಿ ಎಲ್ಲಿಯೋ ನಾವು ಪಾಪ ಮಾಡಿದ್ದೇವೆ, ಈ ಭವದಲ್ಲಿ ನಮಗೊಂದು ಜನ್ಮ ಬಂದಿದೆ, ಅದು ಮನುಷ್ಯ ಜನ್ಮ. ಜಂತೂನಾಂ ನರಜನ್ಮ ದುರ್ಲಭಂ. 84-85 ಲಕ್ಷವೋ ಯೋನಿಗಳಲ್ಲಿ ಆತ್ಮ ಹುಟ್ಟಿ ಬರ್ತಾನೆ. ಆ ಎಲ್ಲ ಯೋನಿಗಳಲ್ಲಿ ಹುಟ್ಟಿ ಬಂದಂತಹ ಪುಣ್ಯದ ಮೊತ್ತವಾಗಿ ಮನುಷ್ಯ ಜನ್ಮ, ಅದು ಒಮ್ಮೆ. ಈ ಜನ್ಮದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದರೆ ಮುಂದೆ ನಾವು ಸಾಯುಜ್ಯವೋ ಸಾಲೋಕ್ಯವೋ ಏನು ನಾವು ಹೇಳ್ತೇವೆ. ಜೈನ ಧರ್ಮದಲ್ಲಿ ಅದನ್ನೇ ನಾವು ಭಗವಂತನನ್ನು ಸೇರುವಂತಹದ್ದು. ಎಲ್ಲಿಗೆ ಸೇರ್ತೇವೆ? ಅದು ಜಿನಸ್ವಾಮಿಯ ಸನ್ನಿಧಾನಕ್ಕೆ ನಾವು ಸೇರ್ತೇವೆ. ಅದು ಬಹಳ ಮುಖ್ಯ. ಇದನ್ನು ನಾವು ಮಾಡಬೇಕಾದ್ದು ಅಷ್ಟೇ. ಸಮವಸರಣದಲ್ಲಿ ಆ ಮುನಿಗಳ ಸಂದೇಶವನ್ನು ಕೇಳುತ್ತಾ ಸಾಧು ಪ್ರಾಣಿಗಳಾಗಿ ನಾವು ಇರ್ತೇವೆ ಎನ್ನುವುದು ನಂಬಿಕೆ, ಅದು ಬಹಳ ಮುಖ್ಯ. ಆ ನಂಬಿಕೆ ನಮ್ಮ ಗಮನಕ್ಕೆ ಬಂದಿದೆ. ವೃದ್ಧ ದಂಪತಿಗಳು 4 ದಿವಸದಿಂದ ಇದ್ದಾರೆ. ಅವರು ನನ್ನಲ್ಲಿ ಮಾತಾಡುವ ಅಭಿಪ್ರಾಯವನ್ನು, ಆಶಯವನ್ನು ವ್ಯಕ್ತಪಡಿಸಿದ್ರು. ಚಾವಡಿಗೆ ಕರೆಯಿಸಿಕೊಳ್ತೇನೆ. ಕಾಳಯ್ಯ, ಹೌದು ಬುದ್ಧಿ. ಆತಿಥ್ಯ ಹೇಗಾಯಿತು ನಮ್ಮಲ್ಲಿ? ಬೇಡಿಗೆ ಬಂದ ಮೇಲೆ ಹೊಟ್ಟೆ ತುಂಬಾ ಊಟ ಮಾಡಿದೆವು, ಒಳ್ಳೆ ನಿದ್ದೆಯೂ ಮಾಡಿದೆವು. ಮನಸ್ಸಂತೋಷ ಮುಖ್ಯ. ಹೌದು. ಮನಸ್ಸಿಗೆ ನೆಮ್ಮದಿ ಆದಾಗ ನಮಗೆ ವಿಶ್ರಾಂತಿ ಬಯಸ್ತದೆ. ಹೌದು ಬುದ್ಧಿ. ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ರೆ ವಿಶ್ರಾಂತಿ ಇಲ್ಲ. ಚೆನ್ನಾಗಿ ಉಂಡ್ರಿ, ಹೌದು, ಸಂತೋಷ ಆಯಿತು,
ಏನೋ ನೀವು ಕಷ್ಟವನ್ನು ಹೇಳಿಕೊಳ್ಬೇಕು ಅಂತ ಇದ್ರಿಂದ ಮನೆ ಯಾಕೆ ಹೇಳಿದ್ಲು. ಅವಕಾಶ ಕೊಟ್ರೆ ಹೇಳಿಕೊಳ್ತಾರೆ. ಅದಕ್ಕಾಗಿಯೇ ಕರೆಯಿಸಿಕೊಂಡಿದ್ದೇನೆ. ಈ ಚಾವಡಿಯಲ್ಲಿ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಮುಕ್ತ ಅವಕಾಶ ಇದೆ. ಇಲ್ಲಿ ನಾವು ನಂಬಿಕೊಂಡು ಬಂದಂತಹ ಶಕ್ತಿಗಳು ಏನಿದೆ, ನಾವು ಆರಾಧಿಸುವಂತಹ ದೇವರುಗಳು ಯಾರಿದ್ದಾರೆ ಅವರು ಕಷ್ಟವನ್ನು ಪರಿಹರಿಸ್ತಾರೆ ಅಂತ ನಮಗೆ ವಿಶ್ವಾಸ. ಹಾಗಿದ್ರೆ ಹೇಳಿಕೊಳ್ತೇನೆ ಬುದ್ಧಿ. ಇಲ್ಲಿ ಬಾರೆ. ಒಡೆಯ ನಂಬಿದ ವ್ಯಾಳ ಭೂಷಣ ತೊರೆದ ಕರುಣೆಯ ಕಾಲಗತಿಯೋ ಬೇಳಲೇ ಒಡೆಯ ದುರ್ಗದಿ ಚಂದ್ರನಾಥ, ಬಂದೊದಗಿದಂತಹ ದುರ್ಗತಿಯನ್ನು ನಾನು ಏನೆಂದು ಹೇಳಲಿ? ಕಾಳಯ್ಯ, ಓ ವೈದ್ಯರ ಮುಂದೆ ರೋಗದ ಲಕ್ಷಣವನ್ನು ಹೇಳಬೇಕು. ಹೌದಂತೆ ಅಲ್ವಾ? ಹೌದು. ಎಲ್ಲಾದರೂ ರೋಗಿ ಗುಟ್ಟು ಮಾಡಿದ ಅಂತಾದ್ರೆ ವೈದ್ಯರಿಗೆ ಗೊತ್ತಾಗ್ತದ? ಅವ ಬದುಕಲಿಕ್ಕೆ ಇಲ್ಲ. ಒಬ್ಬ ವಿದ್ಯಾರ್ಥಿಯಾದವ ಗುರುಗಳಲ್ಲಿ ತನಗೆ ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು. ತನಗೆ ಎಲ್ಲಾ ಗೊತ್ತುಂಟು ಅಂತ ಹೇಳಿದ್ರೆ ಅವ ಕಲೀಲಿಕ್ಕೆ ಆಗ್ತದ? ಆಗುದಿಲ್ಲ. ಕಾರಣದಿಂದ ಮುಚ್ಚು ಮರೆಬೇಡ. ನಿನ್ನ ಕಷ್ಟದಲ್ಲಿ ಪಾಲ್ಗೊಳ್ಳುವುದಕ್ಕೆ ನನಗೆ ಆಸಕ್ತಿ ಇದೆ ಬುದ್ಧಿ. ನಾವು ನಂಬಿದಂತಹ ವ್ಯಾಳ ಭೂಷಣ ನಮ್ಮ ಕೈ ಬಿಟ್ಟ ಒಡೆಯ. ಅನೇಕ ಸಲ ಹಾಗೆ, ಒಳ್ಳೆದಾದ್ರೆ ನನ್ನಿಂದ, ಹಾಳಾದ್ರೆ ದೇವರಿಂದ. ವ್ಯಾಳಭೂಷಣ ಕೈ ಬಿಟ್ಟಿದ್ದಾನೆ ಅಂದ್ರೆ ವ್ಯಾಳಭೂಷಣ ಕೈ ನೀಡಿದ್ದಾನೆ ಅಂತ ನಿನಗೆ ಅನುಭವಕ್ಕೆ ಬಂದಿದೆ. ಹೌದು, ಖಂಡಿತ. ನೀನು ಸುಖದಲ್ಲಿದ್ದಿ, ಇದ್ದೆ. ಈಗ ಕಷ್ಟದಲ್ಲಿದ್ದ ಕಾರಣ ದೇವರು ಕೈ ಬಿಟ್ಟಿದ್ದಾನೆ. ಹೌದು. ಹಾಗಲ್ಲ. ಹಾಗಾದ್ರೆ ನೀವು ಎಲ್ಲಿಯವರು? ಯಾಕೆ ಈ ಸ್ಥಿತಿ ಬಂತು? ನೀನು ಇಬ್ಬರೇ ಇರುವುದಾ? ಎಲ್ಲಿ ಎಲ್ಲ ಹೇಳ್ತೇನೆ. ನಾವು ಈ ಊರಿಗೆ ಸಂಬಂಧಪಟ್ಟವರಲ್ಲ. ಮತ್ತೆ ಘಟ್ಟದ ಮೇಲಿನವರು. ಘಟ್ಟದ ಮೇಲೆ? ಹೌದು. ಏನ್ ಮಾಡ್ತಾ ಇದ್ರಿ? ಕೃಷಿ ಮಾಡುತ್ತಾ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಬುದ್ಧಿ. ನಮ್ಮಿರುವರ ದಾಂಪತ್ಯದ ಫಲವಾಗಿ ಒಬ್ಬ ಮಗ ಹುಟ್ಟಿಕೊಂಡ. ಆತನಿಗೆ ಕರುಣಾಕರ ಎಂಬುದಾಗಿ ಹೆಸರನ್ನಿರಿಸಿದೆವು ಬುದ್ಧಿ. ವಿದ್ಯೆ ಕಲಿಯುವ ಪ್ರಾಯಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ ಅಲ್ವೇ? ತಂದೆ ತಾಯಿಗಳಿಗೆ ಆಸ್ತಿ ಮಕ್ಕಳು, ಹೌದು. ಮಕ್ಕಳಿಗೆ ಸಂಪತ್ತು ವಿದ್ಯೆ ಅಲ್ವಾ? ಹೌದು. ವಿದ್ಯೆ ಕೊಟ್ರೆ ಸಂಪತ್ತು ಮಾಡಿ ಇಡಬೇಕಾಗಿಲ್ಲ. ಆ ವಿದ್ಯೆ ಮನುಷ್ಯನಿಗೆ ಸಂಪತ್ತನ್ನು ತಂದು ಕೊಡ್ತದೆ. ನಮ್ಮ ಹತ್ರ ಎಷ್ಟೇ ಸಂಪತ್ತಿರ್ಲಿ, ಅದು ಒಬ್ಬನಿಗೆ ದಾನ ಮಾಡಿದ್ರೆ ಖರ್ಚಾಗಿ ಮುಗೀತದೆ. ಆದ್ರೆ ವಿದ್ಯಾದಾನ ಮಾಡಿದ್ರೆ ಅದು ಮುಗೀತಲ್ಲ. ನಮ್ಮಲ್ಲಿರುವ ವಿದ್ಯೆ ಮತ್ತಷ್ಟು ಪ್ರಕರ್ಷಗೊಳ್ಳುತ್ತದೆ. ಹೌದು. ಅದಕ್ಕೆ ವಿದ್ಯೆ ನಮಗೆ ಏನು ಗೊತ್ತುಂಟು ಅದನ್ನು ಹೇಳ್ತಾ ಇರಬೇಕು. ಗೊತ್ತಿದ್ದದನ್ನು ಹೇಳದೇ ಇರುವುದಲ್ಲ ಒಳ್ಳೆಯದು. ಹಾಗೆ ಮಗಳನ್ನು ನಾವು ಮಠಕ್ಕೆ ಕಳಿಸಿ ಕೊಡ್ತಾ ಇದ್ದೆವು. ಆದ್ರೆ ಬುದ್ಧಿ, ಆತ ಮಠಕ್ಕೆ ಹೋಗಿ ವಿದ್ಯೆ ಕಲಿಯುವುದರ ಬದಲು ಕಲಿತದ್ದೇ ದುರ್ಬುದ್ಧಿ ಬುದ್ಧಿ. ಹಾಗಾದ್ರೆ ಮಠಕ್ಕೆ ಹೋಗ್ಲಿಲ್ಲ ಅಂತ ಅಲ್ಲಿಗೆ ಹೋಗ್ಲಿಲ್ಲ. ಇಲ್ಲ. ಏನ್ ಮಾಡ್ತಾ ಇದ್ದ? ಕೆಲವು ಕೆಟ್ಟ ಹುಡುಗರ ಜೊತೆ ಗುಡ್ಡೆಯಲ್ಲಿ ಕುಳಿತು ಕಳ್ಳತನ ಮಾಡುವುದಕ್ಕೆ ಕಲಿತ, ಜೂಜಾಡುವುದಕ್ಕೆ ಕಲಿತ, ಕೊನೆಗೆ ಮದ್ಯಪಾನ ಮಾಡುವುದಕ್ಕೂ ಕಲಿತ ಬುದ್ಧಿ. ಅದು ಅಣ್ಣ ತಮ್ಮ ಇದ್ದ ಹಾಗೆ. ಸಮಾಜ ಕೆಟ್ಟ ಗತಿಗೆ ಹೋದದ್ದು ದುಶ್ಚಟಗಳಿಂದ. ಹೌದು. ಹೌದಾ? ನಮ್ಮಂತ ಹಿರಿಯರಿಗೆ ಹೇಳಿ ತಿದ್ದಬೇಕಾದ ಹೊಣೆ ನಮಗಿದೆ. ಏನಾಯ್ತು ಅವನ ಸ್ಥಿತಿ? ಬುದ್ಧಿ ಎಲ್ಲ ಹಾಳಾಗುವುದಕ್ಕೆ ಪ್ರಾರಂಭಿಸಿದ. ಮತ್ತೆ ನಾನು ಯೋಚನೆ ಮಾಡಿದೆ, ಹೀಗೆ ಮುಂದುವರಿದರೆ ನಮ್ಮ ಮನೆತನದ ಮರ್ಯಾದೆ ಹೋಗ್ತದೆ, ನಮ್ಮ ಹುಡುಗ ಹಾಳಾಗುತ್ತಾನೆ, ಇವನ ಕೊರಳಿಗೆ ಒಂದು ಕಟ್ಟಿದ್ರೆ ಸರಿಯಾಗಬಹುದು ಅಂತ ಯೋಚನೆ ಮಾಡಿದೆ. ಮದುವೆ ಮಾಡಿಸಿದೆ? ಹೌದು. ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸಿದೆ. ಯಾಕಂದ್ರೆ ಅವಳ ಕಾಲು ಗುಣದಿಂದ ಮನೆ ಬೆಳಗ್ತದೆ, ಮಗ ಸರಿಯಾಗಬಹುದು ಅಂತ. ಆದ್ರೆ ಬುದ್ಧಿ, ಆಸೆಯೇ ನಿರಾಸೆಯಾಗಿ ಹೋಯಿತು. ಮನೆಗೆ ಬಂದ ಸೊಸೆಯೇ ಸರಿ ಇಲ್ಲ.
ಅಂದ್ರೆ ಬುದ್ಧಿಮಾಂದ್ಯವ, ಅಲ್ಲ ಅದು ಸರಿ ಇದ್ದಾಳೆ. ವಿದ್ಯಾಭ್ಯಾಸ ಇಲ್ವೋ, ಅದು ಉಂಟು. ಅಥವಾ ಗಂಡನ ಮನೆಗೆ ಹೊಂದಿಕೊಳ್ಳಿಲ್ವೋ? ಅಲ್ಲ, ಮತ್ತೆ ಅವಳ ಗುಣ ಸರಿ ಇಲ್ಲ, ಬುದ್ಧಿ ಗುಣ ಸರಿ ಇಲ್ವೋ? ಯಾವಾಗಲೂ ಮಗನ ಕಿವಿಯಲ್ಲಿ ಹೇಳುದು, ನಿಮ್ಮ ತಂದೆ ತಾಯಿಗಳು ಸರಿ ಇಲ್ಲ, ಅವರನ್ನು ನೋಡಿಕೊಳ್ಳುವುದಕ್ಕೆ ನನ್ನಿಂದ ಆಗ್ಲಿಕ್ಕಿಲ್ಲ. ರಾತ್ರಿ ಪೂರ್ತಿ ಕೆಮ್ಮುತ್ತಾ ಇರ್ತಾರೆ, ನನಗೆ ನಿದ್ದೆ ಬರುವುದಿಲ್ಲ, ಅಂಗಳದಲ್ಲಿ ಉಗುಳಿ ಹಾಕುದು, ಅವರ ಸೇವೆ ಮಾಡಿ ಮಾಡಿ ಸಾಕಾಯ್ತು, ಹೇಗಾದ್ರೂ ಮಾಡಿ ನಿಮ್ಮ ತಂದೆ ತಾಯಿಗಳನ್ನು ಮನೆಯಿಂದ ಹೊರ ಹಾಕಿ ಅಂತ. ಲೋಕದಲ್ಲಿ ನಮ್ಮ ಮನೆಗೆ ಬಂದ ಹೆಣ್ಣು ಸೊಸೆ ಸರಿ ಇಲ್ಲ, ಇಲ್ಲ ನಮ್ಮ ಮಗಳು ಇನ್ನೊಂದು ಮನೆಯಲ್ಲಿ ಸೊಸೆ ಆದ್ರೆ ಸರಿ ಇದ್ದಾಳೆ. ಸಮಾಜದಲ್ಲಿ ಇದ್ದದ್ದೇ ಇದು, ಹೌದಾ? ಇದು ನಾವು ತುಂಬಾ ವಿಶಾಲವಾದಂತಹ ಮನಸ್ಸುಳ್ಳವರಾಗಬೇಕು. ಇನ್ನೊಂದು ಮನೆ ಹೆಣ್ಣನ್ನು ಸ್ವೀಕರಿಸುವಲ್ಲಿ ಅಥವಾ ನಾವು ಇನ್ನೊಂದು ಮನೆಗೆ ಹೆಣ್ಣನ್ನು ಕೊಡುವಾಗ ಅದೊಂದು ಎರಡೂ ಮನೆಯ ಬಂಧುತ್ವವನ್ನು, ಬಾಂಧವ್ಯನ್ನು ವೃದ್ಧಿ ಮಾಡುವಂತಹ ಒಂದು ಬಂಧುತ್ವ. ಅದು ಅಪೂರ್ವ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಈ ನಾಡಿನಲ್ಲಿ, ನಮ್ಮ ದೇಶದಲ್ಲಿ. ಆದ್ರೆ ವೃದ್ಧರ ಬಗೆಗೆ ಅಗೌರವ ಕಾಣುತ್ತಾ ಇದೆ. ಹೌದು, ವಿದ್ಯಾಭ್ಯಾಸ ಹೆಚ್ಚಾದ ಹಾಗೆ ಅವರಲ್ಲಿ ಸಂಸ್ಕಾರ, ಸಂಸ್ಕೃತಿಗಳೇ ಹೆಚ್ಚಾಗ್ತಾ ಇಲ್ಲ. ಮುಗ್ಧತೆಯಲ್ಲಿ ಸಂಸ್ಕಾರ ಇದೆ, ಆದ್ರೆ ವಿದ್ಯೆ ಇದ್ದವನಲ್ಲಿ ಸಂಸ್ಕಾರದ ಕೊರತೆ ಕಾಣುತ್ತಾ ಉಂಟು. ಹೌದು ಬುದ್ಧಿ, ನಿಮ್ಮನ್ನು ಹೊರಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡಿದಿ? ನಾನು ಯೋಚನೆ ಮಾಡಿದೆ, ಇನ್ನು ಇವಳ ಮಾತು ಕೇಳಿ ಮಗ ಹೊರಗಾಗ್ತಾನೆ, ಇಲ್ಲಿ ನಿಲ್ಲುವುದೇ ಬೇಡ, ಘಟ್ಟದ ಮೇಲಿನ ಆಸ್ತಿಯನ್ನು ನಾನು ಮಾರಾಟ ಮಾಡಿ ನಾವು ನಾಲ್ವರು ಘಟ್ಟದಿಂದ ಕೆಳಗಿಳಿದೆವು. ಅಲ್ಲಿಯ ಸಹವಾಸವನ್ನು ಬಿಟ್ಟು ನಿನ್ನ ಮಗನು ಬಂದ. ಹೌದೌದು, ಅಲ್ಲಿ ಉಳಿತಾನೆ ಅಂತ ಹೇಳಿ ಉಳಿಲಿಕ್ಕೆ ಮನೆಗೆ ಗತಿಲ್ಲ, ಅಲ್ಲಿ ಆಸ್ತಿ ಮಾರಾಟ ಮಾಡಿ ಆಗಿದೆ ನನಗೆ. ಸರಿ, ಹಾಗೆ ಇಲ್ಲಿ ಬಂದು ನಾನು ಕೂಡಿಟ್ಟ ಸ್ವಲ್ಪ ಮೂಲಧನ ನನ್ನಲ್ಲಿತ್ತು. ಒಳ್ಳೆಯದು. ವೃದ್ಧಾಪ್ಯದಲ್ಲಿ ನಾವು ಸಂಪಾದನೆಯನ್ನು ಒಂದು ಅಂಶ ಕೂಡಿಡದೆ ಇದ್ರೆ ಆಗ ಸಂಸಾರ ನಡೆಸಲಿಕ್ಕೆ ಕಷ್ಟ. ಹೌದು ಬುದ್ಧಿ. ಮಾರಕ ರೋಗ, ಮಹಾಯುದ್ಧ, ಅತಿವೃಷ್ಟಿ, ಅನಾವೃಷ್ಟಿ, ಇಂತಹ ಸಂದರ್ಭದಲ್ಲಿ ನಮಗೆ ಆಪದ್ಧನವಾಗಿ ಅದು ವಿನಿಯೋಗಕ್ಕೆ. ಹೌದು, ಅದೇ ಧನದಿಂದ ನಾನು ಇಲ್ಲಿ ಆಸ್ತಿಯನ್ನು ಖರೀದಿಸಿದೆ, ಒಳ್ಳೆದ್ರಲ್ಲಿ ಜೀವನ ಸಾಗುತ್ತಾ ಇತ್ತು. ಒಂದು ದಿವಸ ಮಗ ಬಂದು ಹೇಳ್ತಾನೆ, ಅಪ್ಪ ಈ ಊರಿನಲ್ಲಿ ಜಾತ್ರೆ ನಡೀತಾ ಉಂಟು, ನಿಮ್ಮನ್ನು ನಾನು ಜಾತ್ರೆಗೆ ಕರ್ಕೊಂಡು ಹೋಗ್ತೇನೆ ಅಂತ. ಹಾಗಾದ್ರೆ ನಿನ್ನ ಮಗ ಸೊಸೆಗೆ ನಿಮ್ಮಲ್ಲಿ ಪ್ರೀತಿ ಬಂತು, ಸರಿಯಾದ ಅಂತ ನಾನು ತಿಳ್ಕೊಂಡೆ. ನನಗೆ ಕಷ್ಟ ಕಾಣುವುದಿಲ್ಲ, ಇಲ್ಲಿವರೆಗೆ ಕಷ್ಟ ಬರಲಿಲ್ಲ, ಇನ್ನೂ ಕಷ್ಟ ಬರುದು. ಕೇಳೋಣ. ಅವನ ಜೊತೆಲಿ ನಾವು ಜಾತ್ರೆಗೆ ಬಂದೆವು. ಜಾತ್ರೆಯಲ್ಲಿ ಒಂದು ಸುತ್ತು ತಿರುಗಿದ್ದೇವೆ, ಮತ್ತೆ ಒಂದು ಕಟ್ಟೆಯನ್ನು ತೋರಿಸಿದ. ಈ ಕಟ್ಟೆಯಲ್ಲಿ ನೀವು ಕುಳಿತುಕೊಳ್ಳಿ, ನಿಮಗೆ ತಿನ್ನುವುದಕ್ಕೆ ಮಂಡಕ್ಕೆ ತರ್ತೇನೆ. ನಿನಗೂ ಬಾಲ್ಯದ ಆಶೆ ನೆನಪಾಯ್ತು. ತುಂಬಾ ವರ್ಷ ಆಯ್ತು ತಿನ್ನದೆ. ಒಳ್ಳೆ ಹೋಗ ತಿನ್ನುವಂತ ಆಯ್ತು ಮಗ, ಬೇಗ ಹಿಡ್ಕೊಂಡು ಬಾ ಅಂತ ಹೇಳಿದ. ಬುದ್ಧಿ, ನಮ್ಮನ್ನು ಕಟ್ಟೆಯಲ್ಲಿ ಕುಳ್ಳಿರಿಸಿ ಹೋದ ಮಗ 3 ದಿವಸ ಆದ್ರೂ ಬರ್ಲಿಲ್ಲ. ಹೊಟ್ಟೆಗೆ ಏನಿಲ್ಲ, ಮಗ ಎಲ್ಲಿ ಹೋಗಿದ್ದಾನಂತ ಗೊತ್ತಿಲ್ಲ. ಆ ಹೊತ್ತಿಗೆ ನಾವು ಕಷ್ಟ ಪಡ್ತಾ ಇರುವಾಗ ಬೀಡಿನ ಅಮ್ಮನವರು ಬಂದು ನಮ್ಮನ್ನು ಉಪಚರಿಸಿ ಇಲ್ಲಿವರೆಗೆ ಕರ್ಕೊಂಡು ಬಂದು ಹೊಟ್ಟೆ ತುಂಬಾ ಊಟ ಮಾಡಿದ ಕಾರಣ ನಾವು ಬದುಕಿದ್ದೇವೆ. ನೀವು ಬೀದಿಯಲ್ಲಿ ಕೂತದ್ದು ಅವಳಿಗೆ ಗೊತ್ತಿತ್ತ? ಇಲ್ಲ, ಗೊತ್ತಿರ್ಲಿಲ್ಲ. ಬರುವಾಗ ಸಿಕ್ಕಿಲ್ಲ? ಹೌದು. ಆಗ ವ್ಯಾಳಭೂಷಣ ಕೈ ಬಿಟ್ಟ ಅಂತ ಹೇಳಿಲ್ವಾ? ಹೌದು, ಹೇಳಿದೆ. ದೇವರು ಹೇಗೆ ಕೈ ನೀಡುತ್ತಾನೆ, ಯಾರ ಮೂಲಕವಾಗಿ ಸಹಕಾರ ಮಾಡ್ತಾನೆ ಅಂತ ಗೊತ್ತುಂಟ? ಅದು ಗೊತ್ತಿಲ್ಲ. ಪ್ರವಾಹದಲ್ಲಿ ಬಿದ್ದವನಿಗೆ ಮರದ ಒಂದು ತುಂಡು ಬರ್ತದೆ, ಪ್ರವಾಹದಿಂದ ಮೇಲೆ ಬೀಳುತ್ತಾನೆ. ಇವ ಹೇಳಿ ಬಂದದ್ದು ಅಲ್ಲ, ದೇವರು ಕೈ ನೀಡುವುದು ಅಂದ್ರೆ ಹಾಗೆ. ಯಾವ ಸಂದರ್ಭದಲ್ಲಿ ಹೇಗೆ ಬರ್ತಾನೆ? ಅಪಘಾತದಲ್ಲಿ ಯಾವ ಒಬ್ಬ ಬಿದ್ದಿರ್ತಾನೆ, ನಮಗೆ ಪರಿಚಯದ ಅನಾಮಧೇಯನೊಬ್ಬ ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಅದನ್ನೇ ನಾವು ಭಗವಂತನ ಸಹಕಾರ, ಅನುಗ್ರಹ ಅಂತ ಕರೆಯುವುದು. ಹೌದೌದು. ಬಾಯಿ ತೆರೆದು ಅಂಗಣದಲ್ಲಿ ಮಲಗಿದ್ರೆ ಭಗವಂತ ಏನನ್ನು ಕೊಡುವುದಿಲ್ಲ, ಬಾಯಿಗೆ ಹಿಕ್ಕೆ ಬೀಳಬಹುದು ಅಷ್ಟೇ. ಹಾಗಾದ್ರೆ ಮನುಷ್ಯನ ಸಂಪರ್ಕ ಇಟ್ರೆ ಅದನ್ನು ಮಾನವೀಯತೆ ಅಂತ ಕರೆಯುವುದು. ಒಳ್ಳೆಯದು. ಈಗ ನಿಮಗೆ ಇಲ್ಲಿ ಆತಿಥ್ಯ ಚೆನ್ನಾಗಿ ಆಗಿದೆ ಬುದ್ಧಿ. ಇಲ್ಲಿ ಯಾರು ನಿಮ್ಮ ಬಗೆಗೆ ಹೌದಾ ಹಗುರವಾಗಿ ಮಾತನಾಡುವವರಿಲ್ಲ. ಇಲ್ಲ, ನಮ್ಮ ಬೀಡಿನಲ್ಲಿ ನೀವು ಹೊರೆಯಲ್ಲ, ನಮಗೆ ವೃದ್ಧರು ಹೊರೆಯಲ್ಲ. ಚೆನ್ನಾಗಿ ಇರಿ, ಊಟ ಮಾಡಿಕೊಂಡು. ಹೌದು, ಯಾಕೆ ಇರ್ಬೋದು. ಯಾರಾದ್ರೂ ಹೇಳಿದ್ರ ಮುದುಕರು ಬಂದು ಅನ್ನಕ್ಕೆ ಬಿದ್ರು ಅಂತ? ಅಂತವರು ಈ ಬೀಡಿ ಅನ್ನ ಹಾಕುವಲ್ಲಿ ನಿಮಗೇನಾದ್ರೂ ಹೌದಾ ಯಾರು ಮುಖ ನೋಡದೆ ಅನ್ನವನ್ನು ಎಸೆದ್ರ? ಇಲ್ಲ ಬುದ್ಧಿ. ಮತ್ತೆ ಮನಸ್ಸಿಗೆ ಒಂದು ನೆಮ್ಮದಿ ಬೇಕಲ್ಲ? ಯಾಕೆ ನೆಮ್ಮದಿ ಇಲ್ಲ? ಒಬ್ಬನೇ ಒಬ್ಬ ಮಗ ಎಲ್ಲಿ ಹೋಗಿದ್ದಾನಂತ ಗೊತ್ತಿಲ್ಲ. ನಾಳೆ ಸಾಯುವ ಕಾಲಕ್ಕೆ ನಮ್ಮ ಬಾಯಿಗೆ ನೀರು ಬಿಡ್ಬೇಕಿದ್ರೆ ಅವನೇ ಆಗಬೇಡುವೆ. ಆ ಮಗನನ್ನು ಒಂದು ಹುಡುಕಿಸಿ ಕೊಟ್ರೆ ಒಳ್ಳೇದಿತ್ತು ಬುದ್ಧಿ. ಕಾಳಯ್ಯ, ಇದಕ್ಕೆ ಪಿತೃತ್ವ ಅಂತ ಹೇಳುದು. ಮಗ ಶುಂಠನಿರ್ಲಿ, ಹೆಳವನಿರ್ಲಿ, ಹುಂಬನಿರ್ಲಿ, ಅವಿದ್ಯಾವಂತನಿರ್ಲಿ, ಏನೇ ಇರ್ಲಿ, ಆದರೆ ವೃದ್ಧಾಪ್ಯದಲ್ಲಿ ಮಗನ ಕೈಯಿಂದ
ಹೌದಾ ತುಳಸಿ ನೀರ ಅವೃದ್ಧ ದೇಹಿಕವನ್ನು ಪಿತೃಗಳು ತಂದೆಯವರು ಬಯಸ್ತಾರೆ, ತಾಯಿ ಬಯಸ್ತಾಳೆ ಅಂತ ಆದ್ರೆ ಇದಕ್ಕೆ ಈ ದೇಶದ ಮಣ್ಣಿನ ಗುಣ ಅದು, ಈ ದೇಶದ ಮಣ್ಣಿನ ಸಂಸ್ಕೃತಿ ಅದು. ಇಡೀ ಜಗತ್ತಿನಲ್ಲಿ ಯಾವ ದೇಶಕ್ಕೆ ಹೋಗಿ ಈ ತಂದೆ ಮಗ ಹೆಂಡತಿ ಗಂಡ ಅತ್ತೆ ಮಾವ ಅಕ್ಕ ತಮ್ಮ ತಂಗಿ ಯಾವ ಬಾಂಧವ್ಯವೂ ಇಲ್ಲ. ಜಗತ್ತಿನಲ್ಲಿ ಈ ದೇಶದಲ್ಲಿ ಮಾತ್ರ ಈ ಕುಟುಂಬ, ವಸುದೈವ ಕುಟುಂಬ, ಕೂಡು ಕುಟುಂಬ ಈ ಪದ್ಧತಿ ಇರುವಂತಹದ್ದು. ನಾವು ಭಗವಂತನಿಗೆ ಕೃತಜ್ಞತೆ ಹೇಳಬೇಕು. ಈ ಮಣ್ಣಿನಲ್ಲಿ ಜನ್ಮ ಕೊಟ್ಟಿದ್ದಾನಲ್ಲ, ಹೌದು, ಯಾವುದೋ ಕಾರಣಕ್ಕೆ ವೈಮನಸ್ಸು ಬರ್ತದೆ, ದ್ವೇಷ ಬರ್ತದೆ, ಅದನ್ನು ಮರಿಬೇಕಾದ್ದು ಮುಖ್ಯ. ದೇವರು ಮನುಷ್ಯನಿಗೆ ಕೊಟ್ಟ ವರ ಯಾವುದು ಗೊತ್ತುಂಟು? ಮರೆವು. ಹೌದೌದು. ಸಂಸಾರದಲ್ಲಿ ಒಂದು ಘಟನೆ ನಡೆದ್ರೆ ಅದನ್ನೇ ಮೆಲುಕು ಹಾಕಿ ಬೆಳೆಸುವುದಲ್ಲ, ಅದನ್ನು ಮರಿಬೇಕು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ನಾವು ಹೇಳುದಿಲ್ಲ, ಆ ರೀತಿ ಹೋಗಲಿ. ಈಗ ಮಗನನ್ನು ಕಾಣಬೇಕು ಅಂತ ಉಂಟು. ಮಗ ಬೇಕು, ಬುದ್ಧಿ ದುಃಖಿಸಬೇಡಿ. ಮಗನ ಹೆಸರು ಕರುಣಾಕರ. ಕಾಣ್ಲಿಕ್ಕೆ ಹೇಗೆ? ಗಿಡ್ಡ ಶರೀರ, ಸ್ವಲ್ಪ ದಪ್ಪ ಇದ್ದಾನೆ, ಮೀಸೆ ಇದೆ, ತಲೆಗೆ ಯಾವಾಗ್ಲೂ ಮುಂಡಾಸು ಕಟ್ಟುತ್ತಾನೆ. ಕಾರಣ ಮಂಡೆ ಬೋಳಾಗಿದೆ, ಬೋಳು ಮಂಡೆ ಅವ. ಇಷ್ಟೇ ಹೇಳ್ಬೇಕು. ಅವನನ್ನು ಹುಡುಕಿಸಿ ನಿಮ್ಮ ಕುಟುಂಬವನ್ನು ಒಂದು ಮಾಡುವುದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೇನೆ. ನಿಮ್ಮ ಮನೆ ದೇವರನ್ನು ದೈವವನ್ನು ನಂಬಿಕೊಳ್ಳಿ, ಆಯ್ತಾ? ಚಂದ್ರನಾಥ ಸ್ವಾಮಿಗೆ ನಾನು ಹರಿಕೆ ಹೇಳುತ್ತೇನೆ, ವಿಶ್ರಾಂತಿ ಪಡೀರಿ, ವ್ಯವಸ್ಥೆ ಮಾಡೋಣ. ಯಾರಲ್ಲಿ ಅಣ್ಣಪ್ಪ ಕರುಣಾಕರ ಎಂಬ ಹೆಸರಿನ ಗಿಡ್ಡ ದೇಹದ ಮಧ್ಯ ವಯಸ್ಸಿನವ, ತಲೆ ಬೋಳಾದವ, ಅವನನ್ನು ಹುಡುಕಿ ಕರ್ಕೊಂಡು ನಮ್ಮ ನೆಲ್ಯಾಡಿ ಬೀಡಿನ ಚಾವಡಿಗೆ ಬನ್ನಿ. ಇಲ್ಲೊಂದು ದೊಡ್ಡ ಮನೆ ಕಾಣ್ತದೆ, ಇಲ್ಲಿ ಇರ್ಬೇಕಾರೆ. ಕರುಣಾಕರ ನಮಸ್ಕಾರ. ಇವಳು ನನ್ನ ಹೆಂಡತಿ. ಹೌದು, ಸುಶೀಲ ಅವಳ ಹೆಸರು. ಶಿಶಿಲ ಅಲ್ಲ, ಅದು ಮತ್ಸ್ಯ ಕ್ಷೇತ್ರ ಶಿಶಿಲ. ಅದು ಇನ್ನು ಮುಂದೆ ಹೋಗ್ಬೇಕು. ಹೌದಾ? ನೀವು ಎಲ್ಲಿ ಅವರು ಹೇಳಿದಾಗೆ? ನಾವು ಮೊದಲು ಬಹಳ ಮೇಲೆ ಇದ್ದೆವು, ಈಗ ಸದ್ಯಕ್ಕೆ ಕೆಳಗೆ ಈ ಕಡೆಗೆ ಬಂದಿದ್ದೇವೆ. ಎಷ್ಟು ಮಂದಿ ಇದ್ದೀರಿ ನೀವು ಮನೆಯಲ್ಲಿ? ನಮ್ಮದು ಸಣ್ಣ ಕೂಟ, ಒಂದು ಕೂಟ. 4 ಕೂಟ. ಹೌದು. ಯಾರೆಲ್ಲ ಇದ್ದೀರಿ? ನಾನು ಇವಳು ಇಬ್ರು, ಮತ್ತೆ ಇಬ್ರು ಅಪ್ಪ ಅಮ್ಮ. ಹೌದು. ವಯಸ್ಸೆಷ್ಟಾಯ್ತು? ವಯಸ್ಸು ತುಂಬಾ ಆಯ್ತು ಅವ್ರಿಗೆ, ಸ್ವಲ್ಪ ಆ ಕಡೆ ಈ ಕಡೆ ಓಡಲಿಕ್ಕೆ ಕಷ್ಟ ಆಗ್ತದೆ. ಹೇಗಿದ್ದಾರೆ ಅವರು? ಚೆನ್ನಾಗಿದ್ದಾರಪ್ಪ, ಎಲ್ಲ ಆರೋಗ್ಯವಾಗಿದ್ದಾರೆ. ಎಲ್ಲಿದ್ದಾರೆ? ಅವ್ರಿಗೆ ಬಿಟ್ಟಿದ್ದೇವೆ. ಓ, ಮನೆಯಲ್ಲಿ ಬಿಟ್ಟು ಬಂದಿದ್ದೆ. ಮನೆಯಲ್ಲಿ ಬಿಟ್ಟು ಬಂದಿದ್ದೀರಿ? ಯಾರ ಮನೆಯಲ್ಲಿ? ನಮ್ಮ ಮನೆಯಲ್ಲಿ. ಕೆಲವರಿಗೆ ಅಭ್ಯಾಸ ಉಂಟು, ಯಾವುದು ಕೇಳಿದ್ರು ನಮ್ದು ಉಂಟು. ಹೌದೌದು. ಎಲ್ಲರಿಗೆ ಅಭ್ಯಾಸ ಮುಂದುವರಿಯಿತು ಇದ್ರೆ ಹೆಂಡತಿ ನಮ್ಮದು ಉಳಿದ. ಹೌದಾ? ಮತ್ತೊಂದು ಮನೆಯಲ್ಲಿ ಹೇಳಿದಂತೆ ನಮ್ಮ ಹೆಂಡತಿಗೆ ಹೆರಿಗೆ ಆಯ್ತು ಅಂತ. ಕರುಣಾಕರ ಇಡು. ಜಾತ್ರೆ ಹೇಗಾಯ್ತು? ವೇಣೂರು ಮಹತೋಬಾರ ಮಾಲಿಂಗೇಶ್ವರ. ಅದು ಜಾತ್ರೆ ಮುಗೀತು, 5 ದಿವಸ ಜಾತ್ರೆ, ಕಿಕ್ಕಿರಿದ ಜನಸಂದಣಿ. ಹೌದಂತೆ, ಸಾಸಿವೆ ಕಾಳು ಹಾಕಿದ್ರು ಗೊತ್ತಾಗಲಿಕ್ಕಿಲ್ಲ ಅಂತ ಸುದ್ದಿ. ಒಗ್ಗರಣೆಗಲ್ಲ, ಜನಸಂದಣಿ ಎಂದು ಹೇಳಿದ್ದು. ಹೌದಾ? ಎಲ್ಲ ವೃದ್ಧರೆಲ್ಲ ಈ ಸಲ ಭಾಗವಹಿಸಿದ್ದಾರೆ. ಸ್ವಲ್ಪ ಚಳಿ ಒಳ್ಳೇದಿತ್ತು, ಬಹಳ ಅಪರೂಪದಲ್ಲಿ. ಬಹಳ ಮಂದಿ ಅತ್ತಿತ್ಲಾಗೆಲ್ಲ ತಪ್ಪಿ ಹೋದ್ರಂತೆ ಜಾತ್ರೆಯಲ್ಲಿ. ಜನಸಂದಣಿ ಹೆಚ್ಚಾಗಿ ಆ ಬ್ರಹ್ಮರಥ ಎಳೆಯುವ ಹೊತ್ತಿಗೆ ದಿಕ್ಕು ತೋಚದೆ ಆಚೆ ಈಚೆ ಓಡಾಡಿದ್ರು ಅಂತ ಸುದ್ದಿ ಉಂಟು. ಆಗ ಆಗುವ ಪರಿಸ್ಥಿತಿ ಆಗಿದೆ ಅಲ್ಲಿ. ನಿಮ್ಮ ಊರಿನಲ್ಲಿ ವೃದ್ಧರು ಯಾರೋ? ಹೌದೌದು, ಒಂದು 80 ಸಂವತ್ಸರ ಕಂಡವರು ಇರಬೇಕು. ಗಂಡ ಹೆಂಡತಿ ಮಗ ಸೊಸೆಯನ್ನು ಕಳ್ಕೊಂಡ್ರಂತೆ. ಹೌದಾ? ಕಳ್ಕೊಂಡ್ರೆ ತಪ್ಪಿ ಹೋದ್ರು. ಹೌದೌದು, ಅವರೆಲ್ಲಿ ವೇಣೂರಿನಲ್ಲಿ ಇದ್ರು. ಹೌದೌದು, ಮಾರ್ಗದ ಬದಿಯಲ್ಲಿ. ಹಾಗೆ ನನ್ನವಳು ಮೂಡಬಿದ್ರೆಗೆ ಹೋದವಳು ಕರ್ಕೊಂಡು ಬಂದು ಕನಿಕರದಿಂದ. ಅವಳಿಗೆ ವೃದ್ಧರ ಬಗೆಗೆ ಬಹಳ ಅಭಿಮಾನ, ಪ್ರೀತಿ ಮತ್ತು ಶ್ರದ್ಧೆ. ಹಾಗೆ 4-5 ದಿವಸ ಆಯ್ತು ಇಲ್ಲಿದ್ದಾರೆ. ಊರಿಗೆ ಹೋಗ್ಬೇಕು ಹೇಳ್ತಾ ಇದ್ದಾರೆ. ಅವರ ಊರಿಗೆ? ಹೌದೌದು. ನಮ್ಮ ಊರು ಕಡೆ ಅಂತ ಆಯ್ತು. ಹೌದೌದು. ನಿಮ್ಮ ಊರು? ನಮ್ಮದಲ್ಲಿ ಪೆದ್ದಂದಡ್ಕ ಅಲ್ಲ, ಪಟ್ಟಂದಡ್ಕ. ಹೌದೌದು. ಹಾಗಾದ ಕಾರಣ ಯಾರೋ ಹೇಳಿದ್ರು ಕರುಣಾಕರ. ಅಲ್ಲಿ ಕರುಣಾಕರ ಅಂತ ಒಬ್ಬ ಯುವಕ ಇದ್ದಾನೆ, ಮಧ್ಯ ವಯಸ್ಸಿನವ, ಸ್ವಲ್ಪ ಪರೋಪಕಾರಿ, ಒಳ್ಳೆವ. ಹೌದೌದು. ಇಂತಹ ವೃದ್ಧರನ್ನು ಎಲ್ಲಿಯಾದ್ರೂ ದಾರಿ ತಪ್ಪಿ ಆಚೆ ಈಚಾದ್ರೆ ಕರ್ಕೊಂಡು ಹೋಗುವಂತ ಒಂದು ಪ್ರವೃತ್ತಿ ಉಳ್ಳಂತಹ ಸಜ್ಜನ. ಅಂತಹ ಜನ ಬೇರೆ ಯಾರು? ಹೌದೌದು. ಎಲ್ಲಿವರೆಗೆ ಅಂದ್ರೆ ಪಕ್ಕ ಕತ್ತಲೆ ಆದ್ರೆ ಅವನ ಮನೆಯಲ್ಲಿ 2 ದಿವಸ ಉಳಿಸಿಕೊಂಡಾನವ ಅಂತ ಅನ್ನ ಹಾಕ್ಯಾರ ಅಂತ ಸುದ್ದಿ ಉಂಟು. ಹೌದೌದು ಅಲ್ವಾ?
ಹಾಗೆ ನಿನ್ನ ಬಗ್ಗೆ ಹೇಳಿದ್ದ ನಾನು ಅವ ಅಲ್ಲ. ನನ್ನ ಬಗ್ಗೆ ಹಾಗಾಗಿ ಆ ವೃದ್ಧರನ್ನೊಂದು ಕರ್ಕೊಂಡು ನೀನು ಅವರ ಮನೆಗೆ ಬಿಟ್ರೆ ಹೌದಾ, ವೃದ್ಧಾಪ್ಯದಲ್ಲಿ ಮಕ್ಕಳ ಬಳಿಯಲ್ಲಿರ್ಬೇಕಾದ್ದು ಮುಖ್ಯ ಕರ್ಣಕರ. ಸಮಸ್ಯೆ ಇರ್ತದೆ ಸಮಸ್ಯೆ ಅದುವೇ. ಯಾವುದು ಸಮಸ್ಯೆ ಗೊತ್ತುಂಟ? ಅವ್ರ ಮಕ್ಕಳನ್ನು ಪಡೆದದ್ದೇ ಸಮಸ್ಯೆ ಅಲ್ಲ, ಮತ್ತೆ ಇಲ್ಲದ್ರೆ ಆ ಮಕ್ಕಳ ಬಿಟ್ಟು ಹೋಗುದು ಅಲ್ವಾ? ಅಂತ ಸಮಸ್ಯೆ ತುಂಬಾ ಉಂಟು. ಹೌದೌದು. ಹಾಗೆ ಅಲ್ಲಿಗೆ ಮುಟ್ಟಿಸ್ಬೇಕಲ್ಲ. ಹೌದು, ಮತ್ತೆ ಪ್ರಯತ್ನ ಮಾಡುವ, ಅವರ ಮನೆಗೆ ತಲುಪಿಸಿದಾಯ್ತು. ಹೌದು. ಇನಾಮ್ ಕೊಡ್ತೀರಲ್ಲ? ಇನಾಮ್ ಉಂಟೆ, ಸುಮ್ಮನೆ ಕಳಿಸುವ ಕ್ರಮ ಇಲ್ಲ ಇಲ್ಲಿ ಬೀಡಿನಲ್ಲಿ. ಇನಾಮ್ ಇಲ್ಲದೆ ಇಲ್ಲ. ಹೌದೌದು, ಅದು ಒಳ್ಳೆ ಕೆಲಸ. ಅವರನ್ನು ಪರಿಚಯಿಸ್ತೇನೆ. ಒಳ್ಳೆ ಯಾರಲ್ಲಿ ಮಗ ಸಿಕ್ಕಿದ್ದೇ ಒಡೆಯ. ಸಿಕ್ಕದಲ್ಲಿ ಹೋಗ್ತಾನೆ, ಅದು ಸಿಗ್ಲೇಬೇಕು. ಹೌದೌದು, ಮಾತಾಡ್ಬೋದ? ನಿನ್ನ ಮಗ ಅಂತ ಗೊತ್ತಾಗಬೇಕು. ಇವನೇ ಮಗನೇ ಕರುಣಾಕರ, ಇಲ್ಲಿ ಮಗ ನೋಡ್ಲಿ. ನಾನು ಎಂತ ಕೆಲಸವನ್ನು ಮಾಡಿಬಿಟ್ಟೆ ಮಗ. ಜಾತ್ರೆಗೆ ಕರ್ಕೊಂಡು ಹೋಗಿ ಮಂಡಕ್ಕೆ ತರ್ತೇನಂತ ಹೇಳಿ ನಮ್ಮನ್ನು ಬಿಟ್ಟು ಹೋದ್ಯಾ ನೀನು? 3 ದಿವಸ ಆಯ್ತು. ಬಂದಯ ಎಲ್ಲ ಮಸಿವರ್ಣ ಬಂದಯ. ಇದೆಂತ ಮರೆ ಬಯಲಾಟ ನೋಡ್ಲಿಕ್ಕೆ ಹೋಗಿದ್ಯಲ್ಲಿ? ಸಣ್ಣ ಪ್ರಾಯದಲ್ಲಿ ಬಯಲಾಟಕ್ಕೆ ಕರ್ಕೊಂಡು ಹೋಗಿದ್ಯಾ ಅಂತ? ಒಳ್ಳೆ ಪುರಾಣ ಕಥೆ ಎಲ್ಲ ತೋರಿಸಿದ್ದೇನೆ ಇವನಿಗೆ. ನೆನಪುಂಟ? ನಾವು ಸ್ವಲ್ಪ ಅದೇ ಹೇಳಿದ. ಬಂದಯ ಮಸು ಆ ಪುರಾಣ ಕಥೆಯಲ್ಲಿ ಸುದರ್ಶನ ವಿಜಯ ತೋರಿಸ್ತಾಯ್ತು. ಈ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗುವ ಪ್ರಸಂಗ ಅದು ತೋರಿಸಲಿಲ್ಲ. ಮಗನ ನೆನಪಾಯ್ತಲ್ಲ ನಿಮಗೆ? ಮತ್ತೆ ನೆನಪಾಗದೆ ಇರ್ತದ ಮಗ. ನಿಮಗೆ ಮನೆಗೆ ಕಳುಹಿಸಿ ನಮ್ಮ ಮನೆಗೆ ಹೋಗ್ತೇವೆ ಅಂತ ಹೇಳಿಕ್ಕೆ ಆಗಲ್ಲ, ಸಂಕಟ ನಿಮಗೆ. ಇಲ್ಲಿಗೆ ಬಂದು ಬಿಟ್ಟಿದ್ದೀರಲ್ಲ ನೀವು. ನಾವು ಬಂದದಲ್ಲ ಕರ್ಕೊಂಡು ಬಂದದ್ದು. ಆ ಮಂಡಕ್ಕೆ ಏನಾಯ್ತು? ಮಂಡಕ್ಕೆ ಅಂಗಡಿಯಲ್ಲಿ ಕೊಳ್ಳಕ್ಕೆ ಹೋಗಿದೆ, ಮಳೆ ಬಂತಲ್ಲ. ಹೌದಾ? ಇದ್ದ ಮಂಡಕ್ಕೆ ಇಲ್ಲ. ನೀನು ಆ ಮಳೆಯಲ್ಲಿ ಹೋದಿಯಾ? ನಾನು ಹೋಗ್ಲಿಲ್ಲ, ಅದು ಹೋಗುವಷ್ಟು ದೊಡ್ಡ ಮಳೆ ಅಲ್ಲ, ಸಣ್ಣ ಮಳೆ ಅಲ್ಲ. ಸಣ್ಣ ಮಳೆ ಅಲ್ಲ, ಹಾಗಾಗಿ ಮಂಡಕ್ಕೆ ನೀರಾಗಿ ಹೋಯ್ತು. ಹೌದಾ? ಮಂಡಕ್ಕೆ ತಿನ್ನುವ ಆಸೆ ಇವರಿಗೆ. ಅಲ್ಲ, ಇವರಿಗೆ ಆಸೆ ಆಗಲಿ. ನೀನು ಇವರನ್ನು ಗೊತ್ತಿದ್ದು ಬಿಟ್ಟು ಹೋದ? ಗೊತ್ತಿದ್ದೆ ಬಿಟ್ಟು ಹೋದ. ಇವರು ಅಪ್ಪ ಅಮ್ಮ ಅಂತಲೂ ಗೊತ್ತಿದೆ ನನಗೆ. ಅಲ್ಲ, ಅಪ್ಪ ಅಮ್ಮ ಅಂತ ಗೊತ್ತುಂಟು, ಬಿಟ್ಟು ಹೋದದ್ದು ಯಾಕೆ? ನಮಗೆ ಇವರು ಭಾರ ಆಗಿದ್ದಾರೆ, ಊರಿಗೆ ಭಾರ ಆಗಿದ್ದಾರೆ. ವಿಷಯ ಮತ್ತೇನಿಲ್ಲ ಒಡೆಯ, ನಿಮ್ಮ ಹತ್ರ ಹೇಳ್ತೇನೆ. ಹೇಳು. ನಮ್ಮ ಮನೆಯಲ್ಲಿ ನೀವು ಎಣಿಸಿದ ಹಾಗೆ ಇಲ್ಲ. ಅಂದ್ರೆ ಯಾವಾಗ ನೋಡಿದ್ರು ಕಾಳಗ. ಅಲ್ಲ, ನೀವು ಜನ 4 ಇರುವುದಲ್ವ? 4 ಬೆಳಿಗ್ಗೆ ಎದ್ದ ಕೂಡ ಆರಂಭ ಆಗ್ತದೆ ಕೊಳ್ಳಿ. ನಾವು 4 ಮಂದಿ ಅಬ್ಬರಿಸಲಿಕ್ಕೆ ಹೊರಟ್ರೆ ಭೂಮಿ ನಡುಗುವ ಹಾಗೆ. ಊರ್ ಮನೆಯವರೆಲ್ಲ ಎದ್ದು ಓಡಿ ಹೋಗುದೇ. ಅಲ್ಲ, ಆದ್ರೆ ಇವಳು ಅಬ್ಬರಿಸುವ ಹಾಗೆ ಕಾಣುವುದಿಲ್ಲ ನನಗೆ. ಸ್ವಲ್ಪ ಶಾಂತ ಅವಳೆ ಅಲ್ವಾ? ಅಮ್ಮ. ಅಯ್ಯ, ಏನು ಕಥೆ? ಅಪ್ಪ ಹೇಳಿದ್ದು ಮಗನಿಗೆ ಆಗುದಿಲ್ಲ, ಮಗ ಹೇಳಿದ್ದು ಅಪ್ಪನಿಗೆ ಆಗುದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ವಿಷಯ ಏನಿಲ್ಲ, ಬರೀ ಇಷ್ಟು ಮುಖ ನೋಡಿದ ಸಾಕು. ನನ್ನ ಮುಖ ಏನು ಬೆಳಿಗ್ಗೆ ಎದ್ದು ನೋಡುದು, ಅದೇ ವಿಷಯ ಕಾರಣ ಹಾಕಾಗ್ತದೆ. ಅಂಥದಕ್ಕೆಲ್ಲ ತಕೊಳ್ಳೋದು ಗಲಾಟೆ ಮಾಡೋದು. ಇದು ಕಾರಣ ಇಲ್ಲದ ಕಾರಣ ಅಲ್ವಾ? ಕಾರಣ ತಯಾರಾಗುವುದಲ್ಲಿ ಕಾರಣ ಇಲ್ಲದ ಕಾರಣ. ಕಾರಣಗಳು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಮನಸ್ಸೇ ಕಾರಣ. ಮನಸ್ಸೇ ಕಾರಣ. ಮನಸ್ಸು. ಆದ್ದರಿಂದ ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕು. ಏನು? ಬೆಳಗ್ಗೆ ಎದ್ದು ಉಪಹಾರ ಆಗುವಲ್ಲಿವರೆಗೆ ಪರಸ್ಪರ ಮಾತಾಡಬಾರದು. ಹೌದು, ಮೌನ ಒಳ್ಳೇದು. ಇವರಿಗೆ ಬೆಳಗ್ಗೆ ಎದ್ದು ಆನ್ನಿಕ ಮುಗಿಸಿ ಸ್ನಾನ ಮಾಡಿ ದೇವರಿಗೆ ಹೌದಾ ಊದುಕಡ್ಡಿ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಕೈ ಮುಗಿದು ಮತ್ತೆ ಉಪಹಾರಕ್ಕೆ ಬರಬೇಕು. ಆಗ ಮನೆಯಲ್ಲಿ ಜಗಳ ಆಗುದಿಲ್ಲ. ಇವರಿಗೆ ಹಾಗಾಗುದಿಲ್ಲ. ಬೆಳಿಗ್ಗೆಯಿಂದ ಚಾಪ ಇದ್ದು ಹೇಳುವಾಗಲೇ ಒಂದು ಬರಲಿ ಕುಡಿಲಿಕ್ಕೆ. ಅದು ವಯಸ್ಸಾಯ್ತು, ಅಂತದೆಲ್ಲ ಕಾಲ ಬಂದಿದೆ, ವಯಸ್ಸಾಯ್ತು. ಹೌದಾ? ಹಾಗಾದ್ರೆ ಹೊಂದಿಕೊಳ್ಳುವುದಲ್ವೋ? ಈಗ ಹೋಗಿ ನಡೆದ ಘಟನೆಗಳು ಮುಖ್ಯ ಅಲ್ಲ. ಒಂದು ಅಣೆಕಟ್ಟಿನಿಂದ ನೀರು ಕೆಳಗೆ ಹೋದ್ರೆ ಆ ನೀರನ್ನು ಪುನಃ ಅಣೆಕಟ್ಟಿಗೆ ತರಲಿಕ್ಕೆ ಆಗ್ತದ? ತರಿಸಲಿಕ್ಕೆ ಆಗುದಿಲ್ಲ. ಮರದ ಗೆಲ್ಲಿನಲ್ಲಿ ಒಂದು ಫಲ ಕೆಳಗೆ ಬೀಳುತ್ತದೆ, ಪುನಃ ಮರದ ಗೆಲ್ಲಿನಲ್ಲಿ ಆ ಫಲವನ್ನು ಕೂತ್ಕೊಡಿಸ್ಲಿಕ್ಕೆ ಆಗ್ತದ? ಅದನ್ನೇ ಆಗುವುದಿಲ್ಲ. ಅದೇ ರೀತಿ ಕಡದ ಬಾಳೆಯಲ್ಲಿ ಕೊನೆ ಬರುವುದಿಲ್ಲ, ಮತ್ತೊಂದರಲ್ಲಿ ಬರುವುದು. ಅದು ಹೋಯ್ತೆ, ಒಂದು ಕೊನೆ ಹಾಕಿದಲ್ಲಿ ಹೋಯ್ತೆ. ಅದಕ್ಕೆ ಬೇಕಾಗಿ ಕೆಚ್ಚಲಿನಿಂದ ಕೆಳಬಿದ್ದ ಹಾಲನ್ನು ಪುನಃ ಕೆಚ್ಚಲಿಗೆ ಹಾಲನ್ನೇ ಕುಡಿಸಿದ್ರು ಹೌದಾ, ಕುಡಿಸಿದ ತಕ್ಷಣ ಕೆಚ್ಚಲಿನಲ್ಲಿ ನೇತಾಡಿದ್ರೆ ಹಾಲು ಬರ್ತದ? ಅದು ಆಗುವ ವಿಷಯವೇ. ಅದಕ್ಕೆ ಬೇಕಾಗಿ ಕಳೆದ ಘಟನೆಗಳನ್ನು ಮರಿಬೇಕಾದ್ದು ಮುಖ್ಯ. ದೇವರು ಮರೆಯನ್ನು ಕೊಟ್ಟಿದ್ದಾನೆ, ಬೇಡದೇ ಇದ್ದದ್ದನ್ನು ಮರೆಯೋಣ, ಒಳ್ಳೆ ವಿಷಯವನ್ನು ನೆನಪಿಟ್ಟುಕೋಣ. ಅದಕ್ಕೆ ಬೇಕಾಗಿ ಚಂದದಲ್ಲಿ ಬದುಕಿ. ಒಳ್ಳೆ ವಿಷಯ ತಗೊಳ್ಳಿ. ಇಂಥ ಮಾತು ಹೇಳುವವರು ಯಾರಿದ್ದಾರೆ? ಕೇಳು ಮಗ, ಯಾರಿದ್ದಾರೆ ಅಂತ ನಾನು ಹೇಳುವುದಿಲ್ಲ. ನೀವು ಹೇಳಿದ ಈ ರೀತಿಯ ಒಳ್ಳೆಯ ಮಾತುಗಳನ್ನು ಕೇಳಿಕೊಂಡು ಅದೇ ರೀತಿಯಾಗಿ ಒಬ್ಬ ನಡೆಯುವುದಿಲ್ಲ ಅಂತಾದ್ರೆ ಅವ ಮನುಷ್ಯನಾಗಿ ಹುಟ್ಟಿ ಪ್ರಯೋಜನ ಏನು ಅಲ್ವೇ? ಹೌದು. ಆದ್ದರಿಂದ ನೀವು ಹೇಳಿದ್ದನ್ನು ಪಾಲಿಸಬಹುದಿತ್ತು. ಯಾಕೆ ಆಗುದಿಲ್ಲ? ನಮ್ಮಲ್ಲಿ ಆಗುದಿಲ್ಲ. ಯಾಕೆ ಆಗುದಿಲ್ಲ? ನೀವು ಹೇಳಿದ ಪ್ರಕಾರವಾಗಿ ಇವರನ್ನು ಬೇಡ ಅಂತ ಬಿಟ್ಟಾಗಿದೆ. ಅವರು ಇದು ಅಗತ್ಯ ಇಲ್ಲ. ನಾವು ಪ್ರತ್ಯೇಕವಾಗಿ
ನಮ್ಮದೇ ದಾರಿ ಹಿಡ್ಕೊಂಡು ಆಗಿದೆ. ನಾವು ಬೇರೆಯ ಮನೆ ಮಾಡಿ ಆಗಿದೆ. ಇನ್ನು ಅಲ್ಲಿ ಹೋಗಿ ಬೇರೆಯ ಬೇಡ, ಈ ಮನೆಯನ್ನು ಮಾರಾಟ ಮಾಡಿ ಇವರನ್ನ ಆ ಮನೆಗೆ ಕರ್ಕೊಂಡೋಗಿ ನಾವು ಇದೇ ಮನೆ ಆಗ್ಬೇಕು ಅಂತ ಇಲ್ಲ ಅವರಿಗೆ. ಮಗನೊಟ್ಟಿಗೆ ಇರ್ಬೇಕು ಅಂತ ಇರುದು. ಒಂದು ಅವರೊಟ್ಟಿಗೆ ನೀವಿರುವುದು, ಇಲ್ಲ ನಿಮ್ಮೊಟ್ಟಿಗೆ ಅವರಿರುವುದು. ಇರಬಹುದು. ಅಲ್ಲಿ ಮತ್ತೊಂದು ಸಮಸ್ಯೆ ಉಂಟು. ಏನು ಸಮಸ್ಯೆ? ನಾನು ಪ್ರಾಯಕ್ಕೆ ಬಂದಾಗ ಮದುವೆಗೆ ಬೇಡ ಅಂತ ಹೇಳಿದೆ. ಅನೇಕ ವಿಷಯ ಬೇಡ ಅಂತ ಆಗುವುದು, ಆದ ಮೇಲೆ ಬೇಡ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಆದ್ರೂ ಕೂಡ ನನ್ನಲ್ಲ ಅವರ ಒತ್ತಾಯಕ್ಕೆ ನಡೆಯುದು. ಕೂತ್ಕೊಳ್ಳಿ, ನಿಂತು ಬಳ್ಳಾಲದಿರು, ಕುಳ್ಳಿರು. ಬಹಳ ಸೋಲ್ತಾಳೆ, ಅವಳ ಆರೋಗ್ಯ ಸರಿಯಿಲ್ಲ ಈಗ. ಮೊನ್ನೆಯಿಂದ ಸ್ವಲ್ಪ ಹದಗೆಡ್ತಾ ಉಂಟು. ಆಯ್ತಾ, ಅವಳು ಈ ಕಡೆಯವಳಲ್ಲ, ಆ ಕಡೆ ಬಿಜಾಪುರ ಕಡೆಯವಳು. ತೊಂದರೆ ಇಲ್ಲ. ಅವಳನ್ನ ನನಗೆ ಗಡ್ಡ ಹಾಕಿದ್ರು. ಇವಳು ಯಾವ ಹೊತ್ತಿಗೆ ಮನೆ ಹೊಕ್ಕಳು ಆ ಹೊತ್ತಿಗೆ ಶುರು ಆಯ್ತು ಕೊಳ್ಳಿ ನಮ್ಮೊಳಗೆ ಕಾಳಗ. ಅದು ಯಾರದು ಸಮಸ್ಯೆ? ಅವಳು ಹೇಳಿದ್ರು ನನಗೆ, ಹಾಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ. ಅವ್ರಿಗೆ ಅದು ವೃದ್ಧರು ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ, ಮನೆಯಲ್ಲಿ ಇರಕೂಡದು ಅವರಿದ್ದೇ ನಾನಿಲ್ಲ. ಈಗ ಈ ತಾಯಿ ಮೊದಲು ಹೇಳಿಕೊಟ್ಟದ್ದಿಲ್ವ ಯಾರಿಗೆ? ನಿನಗೆ. ನನಗೆ ಹೇಳಿಕೊಟ್ಟರು ಮನೆ ನಡೆಸುವುದು ಹೇಗೆ ಅಂತ. ಮತ್ತೆ ಅವಳು ಹೇಳಿದಾಗ ಕೇಳುದು ಯಾಕೆ? ಕೇಳದಿದ್ರೆ ಹೆಂಡತಿ ಹೇಳಿದ್ದನ್ನು ಕೇಳಬೇಕು. ಅದು ಬಿಡ್ಲಿಕ್ಕೆ ಅದು ಕಣ್ಣನೀರು ಹಾಕುದು ಯಾಕೆ? ನನಗೆ ಉಪಾಯ ಸಂಕಟ. ಹೆಂಡತಿ ಹೇಳಿದ್ದನ್ನು ಕೇಳಬೇಕು. ಆದರೆ ಹಾಗೆ ನಡ್ಕೊಳ್ಬೇಕು ಅಂತ ಇಲ್ಲ. ನಿನಗೆ ಆ ಗುಟ್ಟು ಗೊತ್ತಿಲ್ಲ. ಅದು ಹಾಗೆ ಕ್ರಮ. ಬೇಕಾದ್ದನ್ನು ಕೇಳಬೇಕು, ಬೇಡದಿದ್ದನ್ನು ಬಿಡ್ಬೇಕು. ಇಲ್ಲಿ ಬೇಕಾದ ಒಂದು ಇಲ್ಲ. ಮತ್ತೆ ಅದಕ್ಕೆ ಕಣ್ಣನೀರು ಹಾಕುದು ಯಾಕೆ? ನನಗೆ ಹೆಂಡತಿ ಬಿಡ್ಲಿಕ್ಕೆ ಗೊತ್ತಿಲ್ಲ. ಹೆಂಡತಿ ಬಿಡ್ಲಿಕ್ಕೆ ಅಲ್ಲ ಮದುವೆ ಆಗೋದು. ಬದುಕು ಅಂದ್ರೆ ಹಾಗೆ ಕರುಣಾಕರ. ಹಾಗಾದ್ರೆ ಅಪ್ಪ ಅಮ್ಮನ ಬಿಡ್ಬೇಕಾ? ಬಿಡಬಾರದು. ಅದಕ್ಕೆ ಹೇಳಿದ್ದಲ್ಲ ನಾನು. ಎಲ್ಲ ಒಟ್ಟಿಗೆ ಇದ್ರೆ ಎಲ್ಲ ಒಟ್ಟಿಗೆ ಅಲ್ಲ. ಹೌದಾ, 4 ಮಂದಿ ನೀವು ಒಟ್ಟಿಗಿರಿ, ಸ್ವಲ್ಪ ನೋಡಿ. ಒಳ್ಳೆ ಬದುಕು. ಎಲ್ಲ ಕಷ್ಟ ಎಲ್ಲ ಮನೆಯಲ್ಲಿ ಉಂಟು ಅಲ್ವಾ? ಅಲ್ವಾ? ಹಾಗಾದ ಕಾರಣ ಈ ಸಲ ತಾಳ್ಮೆಯಿಂದ ಹೌದೌದು ಇರಬೇಕಂತೆ. ತಾಳಿದವನು ಬಾಳಿಯ. ಒಳ್ಳೆ ಬದುಕನ್ನು ಬದುಕಿ ನಮ್ಮ ಚಾವಡಿ ಶತಮಾನಗಳಿಂದ ಸತ್ಯ ಧರ್ಮ ಪರೋಪಕಾರವನ್ನು ನಂಬಿಕೊಂಡು ಬಂದದ್ದು. ನಮಗೆ ಮಾತ್ರ ಒಳ್ಳೇದಾಗಬೇಕು ಅಂತ ಅಲ್ವೇ ಅಲ್ಲ. ಲೋಕ ಸಮಸ್ತ ಸುಖಿನೋಭವ ಅಂತ ಹೇಳಿದ ಔಪಚಾರಿಕವೂ ಅಲ್ಲ. ನಮ್ಮ ಕಣ್ಣ ಮುಂದೆ ಕಾಣುವ ಕುಟುಂಬಗಳು ಕಣ್ಣೀರಿಳಿಸಿದ್ರೆ ನಮಗೆ ಹೊಟ್ಟೆಗೆ ಅನ್ನ ಇಳಿಯುವುದಿಲ್ಲ. ಅದಕ್ಕಾಗಿ ನೀವು ಒಟ್ಟಿಗೆ ಇದ್ರೆ ನಮಗೂ ಚಂದ, ಊರಿಗೂ ಚಂದ. ಹೌದೌದು. ಈ ರೀತಿಯ ಸಂಪ್ರದಾಯ ಇಲ್ಲಿ ಉಳ್ಕೊಂಡಿದೆ. ಅನೇಕ ಮಂದಿ ಇಲ್ಲಿ ಆಗುದಿಲ್ಲ ಅಂತ ಹೋದವರು ಅವರ ಮನೆಗೆ ತಲುಪಲಿಲ್ಲ, ಪುನಃ ಇಲ್ಲಿಗೆ ಬಂದು ಆಗ್ತದೆ ಅಂತ ಹೋಗಿದ್ದಾರೆ. ಹೌದಲ್ಲ, ಇಲ್ಲಿ ಆಗದೇ ಇರುವುದಿಲ್ಲ. ಮನಸ್ಸು ಬೇಕು ಮಾತ್ರ, ಶ್ರದ್ಧೆ ಬೇಕು, ನಂಬಿಕೆ ಬೇಕು. ಯಾಕಾಗುವುದಿಲ್ಲ? ಆ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ನಿಮಗೆ ನಂಬಿಕೆ ಇಲ್ವೋ? ನಮಗೆ ಹೇಗೆ ಹೋಗಿ ಹೇಗೂ ಬದುಕಿ ಹೋಗುವಂತ ವಿಶ್ವಾಸ ಉಂಟು. ನೀವು ಹೇಗೆ ಬದುಕುತ್ತೀರಿ ಅಂತ ನಾ ಕೇಳಿ. ಹೌದಾ? ಹಾಗಾದ್ರೆ ಆ ರೀತಿಯ ನಿಮ್ಮ ನಂಬಿದ ಸತ್ಯ ಇಲ್ಲಿ ಒಟ್ಟುಗೂಡಿಸ್ತದೆ ಅಂತ ಆದ್ರೆ ಅದು ಎಲ್ಲೂ ಉಂಟು ಅಂತ ನಮಗೆ ಒಂದು ಸತ್ಯ ಕಾಣದೇ ಇರುವಂತಹದ್ದು ಕೆಲಸ ಮಾಡುತ್ತದೆ, ಒಂದು ಸತ್ಯ ಕಂಡುಕೊಳ್ಳುವಂತಹದ್ದು ಕೆಲಸ ಮಾಡಿಸ್ತದೆ. ಹೌದೌದು. ಇನ್ನೊಂದು ಸತ್ಯ ನಮ್ಮನ್ನು ಕೆಲಸಕ್ಕೆ ತಳ್ಳುತ್ತದೆ. ಹೌದಾ? ಹೌದದು. ಅದು ಯಾವ ರೀತಿಯ ಕಾಲ ಮತ್ತು ಕರ್ಮ ಅಂತ ಹೇಳುದು. ಹೌದೌದು. ಕರ್ಮ ಕುತ್ತಿಗೆಗೆ ಹಾಕಿ ಕೈ ಹಾಕಿ ತಳ್ಳುತ್ತದೆ, ಕಾಲ ಹಗ್ಗ ಹಾಕಿ ಎಳೀತದೆ. ಅದು ನಿನಗೆ ಗೊತ್ತುಂಟು. ಹೌದಾ? ಅಂತಹ ಕಾಲವನ್ನು ನನ್ನ ಕಾಲ ಎದುರು ಬರಬೇಕು. ಹೌದಾ? ಅದು ನೋಡಿ ನೋಡು. ಕುತ್ತಿಗೆಗೆ ಕೈ ಹಾಕಿ ತಳ್ಳಿತು. ಹೌದಾ? ಜಾಗ್ರತೆ ಮಾಡು. ನಮಗೆ ನೋಡ್ಬೇಕಲ್ಲ. ಬರುವುದು ಮಾತ್ರ ನೀನು ಇಷ್ಟು ಹೋಗುವಾಗ ಯಾವ ರೀತಿ ಹೋಗ್ತಾ ಇದ್ಯಾ? ಮಗನಿಗೊಂದು ಹೊಡೆಯುವುದು ಮಾತ್ರ ಬೇಡ ಒಡೆಯ. ಅಪ್ಪಯ್ಯ ನೋಡ್ತಾ ಇದ್ಯಲ್ಲ, ತಾಡಿ ಅಪ್ಪಯ್ಯ. ನಾನು ಹೊಡಿಲಿಕ್ಕೆ ಹೇಳಿದ್ದೀನಿ? ಹೇಳಲಿಲ್ಲ. ನಾನು ಏನ್ ಹೇಳಿದೆ? ಕರ್ಮ ಕುತ್ತಿಗೆಗೆ ಕೈ ಹಾಕಿ ತಳ್ಳುತ್ತದೆ. ಹೌದು. ಕಾಲ ಎಳೀತದೆ. ಹೌದು, ಇದು ಕಾಲ. ಅದು ಎಳೀತದೆ, ಅದು ಕರ್ಮ. ಕಾಲ ಮತ್ತು ಕರ್ಮ ಒಂದು ಎಳೆಯುವುದು, ಒಂದು ತಳ್ಳುವುದು. ಹೌದು, ಇದು ಹಾಗೆ ಇರುವಂತಹದ್ದು. ಬುದ್ಧಿ ತಪ್ಪಾಯ್ತು ಬುದ್ಧಿ. ನನಗೇನು ಮಾಡಿದ್ದೀನಿ? ನನಗೇನು ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿದ್ದು ಯಾಕೆ? ನಿನ್ನ ಜನ್ಮ ಕೊಟ್ಟಂತಹ ಅಪ್ಪ ಅಮ್ಮ ಇದ್ದಾರಲ್ಲ, ಅವರು ಈ ವಯಸ್ಸಿನಲ್ಲಿ ಕಣ್ಣೀರು ಹಾಕಿದ್ರಲ್ಲ, ಅದಕ್ಕೆ ಕಾರಣ ಯಾರು? ನನಗೆ ಕಾಲು ಹಿಡಿದು ಪ್ರಯೋಜನ ಇಲ್ಲ. ನೀನು ಅಪರಾಧ ಮಾಡಲಿಲ್ಲ, ಅವರ ಕಾಲಿಡಬೇಕಾದ್ದು ಅಪ್ಪ ಅಮ್ಮಂದು. ಅದಕ್ಕೆ ನೀನು ನೋಡುದು ಯಾಕೆ ಆ ಜನವನ್ನು? ಇಲ್ಲ, ಪ್ರಹ್ಲಾದ ಹೇಳಿದ ನರಸಿಂಹಾವತಾರದ ಮುಖ ನೋಡಬೇಡಿ, ಪಾದ ನೋಡಿ ಅಂತ.
ಮಗನೇ. ಅಳುವುದೇತಕ್ಕೆ ತಂದೆ? ಬಾ ಕಂದ, ಬಾ ಮಗನೇ, ಬಾ ಬಾ ಬಾ. ಅಮ್ಮ ಅಮ್ಮ ಸಿಟ್ಟು ಮಾಡಿಕೋಬೇಡಮ್ಮ. ಇನ್ನು ಗೋಪಿಸದಿರು ತಾಯಿ. ಅತ್ತೆ ಮಾವ ತಪ್ಪಾಯ್ತಪ್ಪಯ್ಯ. ಒಂದು ಸಣ್ಣ ಇದಕ್ಕೊಂದು ಸಣ್ಣ ಆವೇಶ ಉಂಟು ಇದರಲ್ಲಿ. ಸಣ್ಣಕ್ಕೆ ಉಂಟು ಅಲ್ವಾ? ಯಾವುದೋ ಅದು ಹೆಣ್ಣು ದೇವತೆ, ದೇವತೆ ಅದೇ. ಒಂದು ತೆಂಗಿನಕಾಯಿ ಸುಳಿದಿಡು. ಈಗ ಪುರ್ಸೋತಿಲ್ಲ ಅತ್ತನಾದಿಗೆ. ಅದೇ ಪತ್ತನಾಜ ದಿವಸ ಮಾಡ್ತೇನೆ. ಇಲ್ಲದಿದ್ರೆ ಅದು ಸ್ವಲ್ಪ ಅದರಿಗೆ ರಗಳೆ ಕೊಡ್ತದೆ. ಹೌದು ಕೊಡ್ತದೆ, ತೊಂದರೆ ಇಲ್ಲ. ಆದ್ರೆ ಒಡೆಯ ಇದು ನಮ್ಮ ಮಗ ಇಷ್ಟು ನಮ್ಮ ದಾರಿ ಬದಿಯಲ್ಲಿ ಬಿಟ್ಟ. ಆದ್ರೆ ಮಕ್ಕಳು ತಂದೆ ತಾಯಿಗಳನ್ನು ಹೇಗೆ ನೋಡಿಕೊಳ್ಳಬೇಕು, ಎರಡು ನೀತಿ ವಾಕ್ಯವನ್ನು ನಮ್ಮ ಮಗನಿಗೆ ಹೇಳಬೇಕು. ಜನನಿ ಜನಗರ ಪರಿವ ಹೊಣೆಯವರನುಗನಿಗೆ ಕರ್ತವ್ಯ. ಜನನಿ ಜನಗರ ಪೊರೆವ ಹೊಣೆಯವರನುಗನಿಗೆ ಕರ್ತವ್ಯ. ಜರೆಯೊಳಗೆಣಿಸಿದರಿ ದ್ರೋಗವರು ವಿಧಿ ಬೆಂಬಿಡರು ಸತ್ಯವಿದು. ಜರೆಯೊಳಗೆಣಿಸಿದರಿ ದ್ರೋಗವನ್ನು ವಿಧಿ ಬೆಂಬಿಡದು ಸತ್ಯವಿದು. ಒಣಗಿದಲೆ ಬೀಳುವುದು ಹಸಿರೆಲೆ ಎಣಗುವುದು. ಒಣಗಿದಲೆ ಬೀಳುವುದು ಹಸಿರೆಲೆ ಎಣಗುವುದು. ಜಗ ನಡೆಯುವ ರೀತಿ ಅಣುಗಾರಿ ನಿರ್ಲಕ್ಷ್ಯಗೈದರು ನರಕ ಮುಂದಗುದು. ಅಣುಗರೆ ನಿರ್ಲಕ್ಷ್ಯಗೈದರು ನರಕ ಮುಂದಗುದು. ಜನನಿ ಜನಗರ ಹೊರೆವ ಹೊಡೆಯವರನುಗನಿಗೆ ಕರ್ತವ್ಯ. ಒಡೆಯ, ಜಗತ್ತಿನಲ್ಲಿ ಬುದ್ಧಿಜೀವಿ ಅಂತ ಹೇಳಿಸಿಕೊಂಡ ಮನುಷ್ಯನಿಗೆ ಬಿಟ್ಟು ಯಾವ ಪ್ರಾಣಿಗಳಿಗೂ ತಂದೆ ತಾಯಿ ಮಕ್ಕಳು ಎಂಬ ಸಂಬಂಧ ಭಾವ ದೀರ್ಘಕಾಲ ಇಲ್ಲ. ಓಹೋ, ಹಕ್ಕಿ ಮೊಟ್ಟೆ ಇಡ್ತದೆ, ಅದಕ್ಕೆ ಬೆಚ್ಚಗೆಯ ಕಾವು ಕೊಡ್ತದೆ. ತಂದೆಗೆ ಹೊಣೆ ಉಂಟ? ಇಲ್ಲ. ಮೊಟ್ಟೆಯನ್ನಿಟ್ಟ ತಾಯಿಗೆ ಮಾತ್ರ ಮರಿ ಹೊರಗೆ ಬರ್ತದೆ. ಅದಕ್ಕೆ ರೆಕ್ಕೆ ಮೂಡಿದ ಮೇಲೆ ಆ ತಾಯಿ ಕುಟ್ಟಿ ಹೊರಗೆ ಹಾಕ್ತಾಳೆ. ನೀನು ಆಹಾರವನ್ನು ಅರಸಿ ಹೋಗಬೇಕು. ಅಷ್ಟೂ ಸಮಯದ ಆಹಾರವನ್ನು ಕೊಕ್ಕಿನಲ್ಲಿ ತಂದು ಕೊಡ್ತದೆ. ಹೌದಾ? ರೆಕ್ಕೆ ಬಂದ ಮೇಲೆ ಅದೇ ಹುಡುಕಿಕೊಂಡು ಹೋಗ್ಬೇಕು. ಅದುವೇ ಸರ್ವತಂತ್ರ ಸ್ವತಂತ್ರವಾಗಿ ಹಾರಿ ಹೋಗ್ತದೆ. ತಾಯಿಯ ಸಂಬಂಧ ಉಂಟು ಅದಕ್ಕೆ? ಮತ್ತೆ ಇಲ್ಲ. ತಾನು ಪಡೆದ ಅದೇ ಗಂಡು ಹಕ್ಕಿಯಿಂದ ಆ ತಾಯಿ ಸಂತಾನವನ್ನು ಪಡಿಬಹುದು. ಅದು ಅಪರಾಧ ಅಲ್ಲ. ಹೌದಾ? ಹಸು ಕರು ಹಾಕ್ತದೆ, ನೆಕ್ಕಿ ಅದನ್ನು ನಡೆಸಿಕೊಂಡು ಬರ್ತದೆ ಕೊಟ್ಟಿಗೆಗೆ, ಹಾಲು ಕೊಡ್ತದೆ. ಹುಲ್ಲಿಗೆ ಬಾಯಿ ಹಾಕಲಿಕ್ಕೆ ತೊಡಗಿದ ಮೇಲೆ ಕೆಚ್ಚಲಿಗೆ ಬಾಯಿ ಹಾಕಿದ್ರೆ ಒದೀತದೆ. ತನ್ನ ಕರುವಿನಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥವೋ? ಅಲ್ಲ. ನೀನು ಆಹಾರವನ್ನು ತಿನ್ನುವುದಕ್ಕೆ ಅರಸುವುದಕ್ಕೆ ಸ್ವತಂತ್ರ ಆಗಿದ್ದಿ. ಹಾಗಾದ ಕಾರಣ ನೀನು ಬಯಲಿಗೆ ಹೋಗು ಹುಲ್ಲು ಮೇದುಕೊಂಡು. ಯಾವ ಪ್ರಾಣಿ ಹುಲಿ ತಾನು ಮರಿಗೆ ಅದು ಮಾಂಸವನ್ನು ತಂದು ಕೊಡ್ತದೆ. ಆದರೆ ಅದು ಆಕ್ರಮಣಕ್ಕೆ ತೊಡಗಿದ ಮೇಲೆ ತಾಯಿ ಹುಲಿ ತನ್ನ ಮರಿಗೆ ಮಾಂಸವನ್ನು ತಂದು ಕೊಡುವುದಿಲ್ಲ, ಬೇಟೆಗೆ ಜೊತೆಗೆ ಕರ್ಕೊಂಡು ಹೋಗ್ತದೆ. ಯಾವುದೇ ಪ್ರಾಣಿ ಪಕ್ಷಿಗಳು. ಮನುಷ್ಯ ಹೌದಾ ಸ್ವಾವಲಂಬಿ ಆಗುವುದು ಯಾವಾಗ? ಯಾವುದು ಬುದ್ಧಿ? ಒಂದು 20 ವರ್ಷ ಆಗಬೇಡ? 18ರಿಂದ 20 ವರ್ಷ ಆಗಬೇಕು, ಕೆಲವೊಮ್ಮೆ 25. ಅಲ್ಲಿಯವರೆಗೂ ತಂದೆ ತಾಯಿಯ ಅವಲಂಬನದಲ್ಲಿ ಮನುಷ್ಯ ಇರ್ತಾನೆ. ಹೌದಾ? ಸಾಧಾರಣ ಒಂದು 2-3 ವರ್ಷ ಆ ಮಗುವಿನ ಹೇಸಿಗೆ ಅದು ತಾಯಿ ತೆಗಿಬೇಡುವ? ತೆಗಿಬೇಕಲ್ಲ. ಕನಸು ಬೀಳುವ ಅಭ್ಯಾಸ ಇದ್ದವನಿಗೆ 6 ವರ್ಷ ಆಗುವಾಗಲೂ ಹೇಸಿಗೆಯನ್ನು ತಾಯಿಯೇ ತೆಗೆಯುವುದು. ಹಾಗಾದ್ರೆ ಮನುಷ್ಯನಿಗೆ ತಂದೆ ತಾಯಿಯ ಅವಲಂಬನ ಇರುವಂತಹ ದೀರ್ಘಾವಧಿ ಏನುಂಟು ಅದು ಭಾರಿ ದೊಡ್ಡ ಸಂಬಂಧವೂ ಹೌದು, ಮಕ್ಕಳಿಗೆ ಋಣವೂ ಹೌದು. ಪ್ರಾಯಕ್ಕೆ ಬರ್ತಾಳೆ ಮಗಳು,
ಆ ಪ್ರಾಯಕ್ಕೆ ಬಂದದ್ದು ಯಾಕೆ ಏನು ಅಂತ ಮಗಳಿಗೆ ಗೊತ್ತುಂಟ? ಇಲ್ಲ. ತಾಯಿ ಹೇಳಬೇಕು ನೀನು ಹೇಗೆ ನಡ್ಕೊಳ್ಬೇಕು ಅಂತ. ಪ್ರಾಣಿ ಪ್ರಪಂಚದಲ್ಲಿ ತಾಯಿ ಹೇಳಿಕೊಡ್ಲಿಕ್ಕುಂಟ ಹೇಗೆ ನಡ್ಕೊಳ್ಬೇಕು ಅಂತ? ಮನುಷ್ಯ ಬುದ್ಧಿಜೀವಿ. ಯಾವುದನ್ನು ಮುಚ್ಚಬೇಕು, ಯಾವುದು ಮಾನ, ಯಾವುದು ನಮ್ಮ ಸಂಸ್ಕೃತಿ, ಯಾವುದು ಸಂಸ್ಕಾರ, ಹೇಗೆ ಸೀರೆ ಉಡಬೇಕು, ಹೇಗೆ ಬಟ್ಟೆ ತೊಡಬೇಕು, ಎಲ್ಲಿ ಬೊಟ್ಟಿಡಬೇಕು, ಎಲ್ಲಿ ಬಳೆ ಇಡಬೇಕು, ಹೌದಾ, ಇದನ್ನು ಹೇಳಿಕೊಡುವುದಿಲ್ಲ ಮನುಷ್ಯನಿಗೆ. ಹೇಳಿಕೊಡ್ತಾರೆ. ಅದು ಋಣ. ಹಾಗಾದ ಕಾರಣ ಜನನಿ ಜನಕರ ಋಣ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಮದುವೆಯಾದ ಮಗಳಿಗೆ ಅಥವಾ ಸೊಸೆಯನ್ನು ತಂದ ಮಗನಿಗೆ ದೀರ್ಘಕಾಲಿಕವಾಗಿ ಉಂಟು, ಬದುಕಿನ ಕೊನೆವರೆಗುಂಟು. ನನ್ನನ್ನು ಮದುವೆ ಮಾಡಿ ಕೊಟ್ಟರು, ನನಗೆ ತಂದೆ ತಾಯಿಯರ ಋಣ ಇಲ್ಲ ಅಂತ ಉಂಟಾ? ನನಗೆ ಒಬ್ಬಳನ್ನು ಹೆಣ್ಣನ್ನು ಮದುವೆ ಮಾಡಿದ್ರು, ನನಗೆ ತಂದೆ ತಾಯಿಯ ಋಣ ಇಲ್ಲ ಅಂತ ಉಂಟಾ ಮನುಷ್ಯನಿಗೆ? ತಂದೆ ತಾಯಿಯರು ಸತ್ತ ಮೇಲೆ ಅವೃದ್ಧ ದೇಹಿಕಾದಿಗಳು ವರ್ಷಕ್ಕೊಮ್ಮೆ ನೆನಪಿಸುವುದ? ಇದೆಲ್ಲ ಋಣ ಮನುಷ್ಯ ಜನ್ಮದಲ್ಲಿ ಉಂಟು. ಹಾಗಾದ್ರೆ ಜನನಿ ಜನಕರಿಗೆ ವೃದ್ಧರಾದರು, ಅವರು ವಿನಿಯೋಗಕ್ಕಿಲ್ಲ, ಹಾಲು ಕೊಡುವ ಹಸು ಅಲ್ಲ, ಹಣ್ಣು ಕೊಡುವ ಮರ ಅಲ್ಲ, ತಂದೆ ತಾಯಿಯರನ್ನು ನಿರ್ಲಕ್ಷ್ಯ ಮಾಡಲಿಕ್ಕಿಲ್ಲ. ಹಿಂದಿನ ಋಣಗಳೇನುಂಟು ಅದರಿಂದ ತಂದೆ ತಾಯಿಯಲ್ಲಿಗೆ ಆಶ್ರಯವನ್ನಾಗಿ ಆಧಾರವಾಗಿ ಇರಬೇಕಾದ್ದು ಮನುಷ್ಯರಿಗೆ ಹೊಣೆ. ಒಂದು ವೇಳೆ ಆಧಾರವಾಗದೇ ಇದ್ರೆ ಅದರಿಂದ ದೊಡ್ಡ ಪಾಪ ಕಟ್ಟಿಕೊಳ್ಳಿಕ್ಕುಂಟವರು. ವೃದ್ಧರು ಅಂತ ಅವರನ್ನು ಹಗುರ ಮಾಡಿದ್ರೆ ಈ ಮಗನಿಗೆ ತಲೆ ಬೆಳ್ಳಗಾಗಲ್ಲರಿಗೆ ಅವ ಬದುಕುವುದೇ ಇಲ್ಲ, ಅವ ಅಲ್ಪಾಯುಷ್ಯ ಆಗ್ತಾನೆ. ಯಾಕಂದ್ರೆ ತಂದೆಗೆ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾನೆ, ಚಿರಂಜೀವಿಯಾಗು. ಅದರ ಅರ್ಥ ಆ ತಂದೆಯ ಆಯುಷ್ಯವನ್ನು ಮಗನಿಗೆ ಕೊಡ್ತಾನೆ. ಅದಕ್ಕೆ ತಂದೆಯ ಚಿರಂಜೀವ ಮಗ ಆತ್ಮಾವೈ ಪುತ್ರ ನಾಮಾಸಿ. ಅದಕ್ಕೆ ಹಿರಿಯರಿಗೆ ನಮಸ್ಕಾರ ಮಾಡಿದಾಗ ಅವರ ಆಯುಷ್ಯ ನಮಗೆ ಆಶೀರ್ವಾದ ರೂಪದಲ್ಲಿ ಬರ್ತದೆ. ಆ ಕಾರಣದಿಂದ ಪ್ರಕೃತಿಯನ್ನೊಮ್ಮೆ ನೋಡು, ಹೌದಾ, ಚಿಗುರೆಲೆ ಬೆಳೀತದೆ, ಹಣ್ಣಾಗ್ತದೆ, ಒಣಗುತ್ತದೆ, ಬೀಳುತ್ತದೆ, ಅದು ಗೊಬ್ಬರವಾಗ್ತದೆ ಬಿದ್ದು ಮರದ ಬುಡಕ್ಕೆ. ಅದಕ್ಕೆ ಋಣ ಇದೆ ಮರದದ್ದು. ಪುನಃ ಚಿಗುರುತ್ತದೆ, ಅವಾಗ ಅದು ನಗೆ ಆಡ್ತದೆ, ಆದ್ರೆ ಅದು ಒಣಗಿ ಬೀಳುತ್ತದೆ. ಆ ಕಾರಣದಿಂದ ವೃದ್ಧಾಪ್ಯ, ಯೌವನ, ಕೌಮಾರ್ಯ ಇದು ಯಾವುದು ಅಪಹಾಸ್ಯಕ್ಕಿದ್ದದ್ದಲ್ಲ. ಇದು ಬದುಕಿನಲ್ಲಿ ಅಸ್ತಿ, ಜಾಯತೆ, ವರ್ಧತೆ, ಕ್ಷೀಯತೆ, ನಶ್ಯತೆ, ಇದು ಅವಸ್ಥಾ ಸ್ಥಿತಿಗಳು. ಅದಕ್ಕಾಗಿ ಇದನ್ನು ಮಾಡದೇ ಇದ್ರೆ ಏನುಂಟು ಅಂತ ಮುಖ್ಯ. ಭಾರಿ ದೊಡ್ಡ ಪಾಪ. ಹೌದೇ, ಸ್ವರ್ಗ ನರಕ ಅಂತ ಹೇಳ್ತೇವೆ ನಾವು. ನರಕ ಕೆಳಗಿರುವುದು ಅಲ್ಲ, ಸ್ವರ್ಗ ಮೇಲಿರುವುದು ಅಲ್ಲ, ಒಂದೇ ಕಡೆಯಲ್ಲಿರುವಂತಹದ್ದು. ರೌರವಾದಿ ನರಕಗಳು, ಕ್ರಿಮಿ ಭೋಜನವೋ, ಕಾಯಿಸಿದ ಕಂಬ ಅಪ್ಪಿಕೊಳ್ಳುವುದ, ಮುಳ್ಳಿನ ಮರಕ್ಕೆ ಮುತ್ತು ಕೊಡುವುದ, ಏನೇನು ತಪ್ಪು ಮಾಡಿದ್ದೇವೆ ಅದಕ್ಕೆ ಸರಿಯಾದ ಶಿಕ್ಷೆ, ಮತ್ತೆ ಪುನರ್ಜನ್ಮ, ಮತ್ತೆ ಕರ್ಮಭೂಮಿಗೆ ಬರ್ತೇವೆ. ಅದಕ್ಕಾಗಿ ದುಶ್ಚಟ, ಕುಡಿತ, ಜೂಜು, ಸ್ತ್ರೀ ಲಂಪಟತನ, ಇನ್ನೊಬ್ಬರಿಗೆ ಹಿಂಸೆ ಕೊಡುವಂತಹದ್ದು, ಇದರಿಂದೆಲ್ಲ ಸಮಾಜ ಮುಕ್ತವಾಗಿ ಸ್ವಸ್ಥ ಸಮಾಜದ ನಿರ್ಮಾಣ ಆಗಬೇಕಾದ್ದು ಮುಖ್ಯ. ಅದಕ್ಕಾಗಿ ನಿಮ್ಮಂತಹ ಹಿರಿಯರು ನಿಮ್ಮ ಊರಿನಲ್ಲಿ ಜನರಿಗೆ ಇದನ್ನು ಹೇಳಬೇಕಾದ್ದು ಮುಖ್ಯ. ಎಲ್ಲ ಜನರನ್ನು ನಾವು ಪ್ರೀತಿಯಿಂದ, ಜಾತಿ ಪಂಥ ಪಂಗಡ ಇದನ್ನೆಲ್ಲ ಕಂಡುಕೊಳ್ಳುವುದಲ್ಲ, ಮನುಷ್ಯನಿಗೆ ಉಪಕಾರ ಮಾಡಬೇಕಾದ್ದು ಮುಖ್ಯ. ಪರೋಪಕಾರಾರ್ಥಂ ಇದಂ ಶರೀರಂ, ಇದನ್ನು ಹಿರಿಯರು ಹೇಳಿದ್ದಾರೆ. ಹೌದಾ, ಪ್ರಾಣಿಗಳು ನಮ್ಮನ್ನು ಒಂದು ಹುಲ್ಲು ಹಾಕಿದ ಹಸು ಪ್ರೀತಿಸ್ತದೆ, ಒಂದು ತುತ್ತು ಅನ್ನ ಹಾಕಿದ ಶ್ವಾನ ಪ್ರೀತಿಸ್ತದೆ, ಹಾಲು ಹಾಕಿದ ಬೆಕ್ಕು ಪ್ರೀತಿಸ್ತದೆ. ಮನುಷ್ಯ ಪ್ರೀತಿಸಬೇಡ? ಬೇಕು. ಸಮಾಜದಲ್ಲಿರುವುದೇ ಪ್ರೀತಿಗಿಂತ ದೊಡ್ಡ ಕೊಡುಗೆ ಮನುಷ್ಯ ಬೇರೆ ಯಾವುದು ಕೊಡುವುದು ಬೇಡ. ಪ್ರೀತಿಯನ್ನು ಕೊಡಿ, ಪರಸ್ಪರ ಪ್ರೀತಿಸಿ. ಇದನ್ನು ನಿಮ್ಮ ಊರಿನಲ್ಲಿ ನೀವು ಹೇಳಿ. ನೀವು ಇಂಥ ನೀತಿ ನಮ್ಮ ಮಗನಿಗೆ ಹೇಳಿದ್ರು ಕೂಡ ಉಳಿದವರಿಗೂ ಇದು ಪಾಠ ಆಗಲಿ. ಇದು ಎಲ್ರಿಗೂ ಆಗಬೇಕಾದ್ದು ಮುಖ್ಯ. ಹೋಗ್ಲಿ, ಇವನನ್ನೊಂದು ಪರಿಚಯಿಸ್ತೇನೆ. ಅದು ನಾನು ಆವಾಗದಿಂದ ನೋಡ್ತಾ ಇದ್ದೇನೆ. ನಿಮ್ಮ ಊರಿನಿಂದ ಬಂದವ, ಘಟ್ಟದಿಂದ. ನಾನು ಎಲ್ಲಿಯೋ ನೋಡಿದಾಗ ಉಂಟು ಈ ಮನುಷ್ಯನ ಹೆಸರು ಅಣ್ಣಪ್ಪ. ಓಹೋ, ಅದಕ್ಕಿಂತ ಹೆಚ್ಚಿನ ಹಿನ್ನೆಲೆ ನಾನು ಕೇಳಿದ್ರೆ ಅವ ಮೌನಕ್ಕೆ ಹೋಗ್ತಾನೆ, ಮತ್ತೆ 4 ದಿವಸ ನನ್ನ ಹತ್ರವೇ ಮಾತಾಡುದು. ಅದಕ್ಕೆ ನಾನು ಅವ ಮೌನ ಆದ್ರೆ ನನಗೆ ನಿದ್ರೆ ಬರುವುದಿಲ್ಲ, ಅದಕ್ಕೆ ಕೇಳಲಿಲ್ಲ. ಆದ್ರೆ ಒಳ್ಳೆ ಔಷಧೋಪಚಾರದ ಗುಣವುಳ್ಳವ. ಹೌದೌದು, ಮರದ ಬೇರು, ಮರದ ಕೆತ್ತೆ, ಮರದ ಎಲೆ ಇದನ್ನೆಲ್ಲ ರೋಗವನ್ನು ವಾಸಿ ಮಾಡುವುದಕ್ಕೆ ಏನು ಮಾಡಬೇಕು ಅಂತ ಗೊತ್ತುಂಟು. ಪ್ರಕೃತಿಯ ಚಿಕಿತ್ಸೆ. ಅವನ ಕಾಲಗುಣಾಕ್ಷಯ, ಕೈಗುಣಾಕ್ಷಯ, ಮಿತವಾದಂತಹ ಮಾತು, ಹಿತವಾದ ಮಾತು, ಧಾರ್ಮಿಕವಾದಂತಹ ಮಾತುಗಳು. ಅವ ಬಂದ ಮೇಲೆ ನನ್ನ ಆರೋಗ್ಯ ಮಾತ್ರವಲ್ಲ, ಈ ನೆಲ್ಯಾಡ ಬೀಡಿನ ಚಾವಡಿ ಸಮೃದ್ಧಿಯನ್ನು ಕಂಡಿದೆ. ನಮ್ಮ ಇಡೀ ಕುಟುಂಬ ಪ್ರದೇಶ ಏನುಂಟು, ಅವ ಬಂದ ಮೇಲೆ ಸರ್ವ ಋತುಗಳಲ್ಲಿಯೂ ಎಲ್ಲವೂ ಸಮೃದ್ಧಿ, ನೀರಿನಿಂದ ತೊಡಗಿ ಆಹಾರದವರೆಗೆ. ಅಷ್ಟು ಒಳ್ಳೆ ಮನುಷ್ಯ. ಹೌದು ಅಣ್ಣಪ್ಪ.
ನಮ್ಮ ಬೀಡಿನ ಪೂರ್ವ ಪರಂಪರೆ ಏನುಂಟ ಅದರಂತೆ ಇವರಿಗೆ ಹೊಟ್ಟೆ ತುಂಬ ಊಟ, ಕೈ ತುಂಬ ದಾನ ಕೊಟ್ಟು ಉಚಿತ ಮಾತುಗಳಿಂದ ಕಳುಹಿಸಿಕೊಡು. ಹೊತ್ತು ಮಧ್ಯಾಹ್ನ ಆಯಿತು, ಚಂದ್ರನಾಥ ಸ್ವಾಮಿ ಬಸದಿಯಲ್ಲಿ ಪೂಜೆ ಆರಾಧನೆಗಳು ನಡೀತಾ ಇದೆ. ನಾನು ಭಗವಂತನನ್ನು ಕಂಡು ಹರಿಕೆ ಒಪ್ಪಿಸಿ ಪ್ರಸಾದ ತಗೊಳ್ಬೇಕು ಬುದ್ಧಿ. ಮುಂದೆ ಬಂದಾಗ ಈ ಕಡೆಗೆ ಬನ್ನಿ, ಸಂತೋಷದಿಂದ ಬನ್ನಿ, ಊಟ ಮಾಡಿ ಹೋಗ್ತಾರೆ. ಒಳ್ಳೆ ಹೌದು, ನಾವು 5 ಮಂದಿಗಳು ಒಟ್ಟಿಗೆ ಒಂದು ಊಟ ಮಾಡಿದ್ರೆ ಹೇಗೆ? 5 ಮಂದಿ ಊಟ ಬರ್ತಾರೆ ಇಲ್ಲಿ ಇಲ್ಲಿ ಊಟ. ನಿಮ್ಮನ್ನೆಲ್ಲ ಕಂಡಾಗ ಈಗ ಒಡೆಯರು ಏನು ಬೇಕು ಅದನ್ನು ನಿಮಗೆ ಕೊಡುವುದಕ್ಕೆ ಹೇಳಿದ್ದಾರೆ. ಉಂಟ ನಿಮ್ಮಲ್ಲಿ? ಉಂಟು ಉಂಟು, ಕೊಡುವಂಥದ್ದು ಯಾವುದು ಬೇಕಿದ್ರು ಕೇಳಿ ಕೊಡ್ತೇವೆ. ಈಗ ನಮಗೆ ಸದ್ಯಕ್ಕೆ ಬೇಡ. ಬೇಡವಾ? ಬೇಡ ಬೇಡ. ಆದ್ರೆ ನನಗೆ ಮನೆಗೆ ಬೇಡ. ಇಲ್ಲಿ ಯಜಮಾನರ ಮಾತು, ಇಲ್ಲಿಯ ಪರಿಸರ, ಇಲ್ಲಿಯ ಜನಗಳನ್ನೆಲ್ಲ ನೋಡುವಾಗ ಎಲ್ಲಿಗೂ ಹೋಗುದು ಬೇಡ. ನಾವು 4 ಇಲ್ಲೇ ನೆಲೆ ಆಗಬೇಕು. ನೀವು ನೆಲೆ ಆಗುವುದಕ್ಕಾಗಿ ಬಂದವು. ಅವಸರ ಏನು ಅದು ಹೇಳಲಿಕ್ಕೆ? ನೆಲೆ ಆಗುವುದು ಯಾರು? ನೀವು ಯಾರು ಅಂತ ನನಗೆ ಗೊತ್ತಾಗಿದೆ. ಗೊತ್ತಾಗಿದೆ. ಈಗ ನಮ್ಮನ್ನು ತಿಳಿಬೇಕು ಅಂತಾದ್ರೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಅಂತ ಅಮಾನುಷ ವ್ಯಕ್ತಿಯೇ ಇರಬೇಕು. ವ್ಯಕ್ತಿಯಲ್ಲ, ಇದೊಂದು ಶಕ್ತಿ ಅನ್ನೋದನ್ನು ತೋರಿಸ್ತೇನೆ ನಾನು. ಹಾಗೆ ಇದು ನಿಜ ಅಲ್ವಾ? ಇದು ನಿಜವಲ್ಲ. ಹಾಗೆ ಇದ್ರೆ ಸರಿಯಾಗಿ ತೋರಿಸು. ನೋಡಿ ಸರಿಯಾಗಿ. ಸರಿಯಾಗಿ ನೋಡಲು ಗುರುಬಿದಿ ಬೇಡರು ಧರ್ಮದ ನೆಲೆಗಾಗಿ ಇರುವೆವು ನೀನಿಲ್ಲಿ ಧರ್ಮ ರಕ್ಷಣೆಗಾಗಿ ಇರು ಸಲವೇ ಬದಿಯಾಗಿ. ಧರ್ಮದೇವತೆಗಳೇ, ಈಗಲಾದ್ರೂ ನಾನು ಯಾರು ಎಂಬುದಾಗಿ ನಿಮಗೆ ತಿಳಿಯಿತು ತಾನೆ? ನನ್ನದೊಂದು ಕೇಳಿಕೆ. ಅಂದೊಂದು ದಿನ ಕೈಲಾಸದಲ್ಲಿ ನಾನಾ ವಿಧವಾಗಿ ನಿಂದಿಸಿದವ ನಾನು. ಅದನ್ನೆಲ್ಲ ಮರೆತು ಬಿಡಬೇಕೆನ್ನುವ ಹಾಗೆ ನನ್ನ ಕೇಳಿಕೆ. ಧರ್ಮ ಶೋಧನೆಗೆಂದು ಕೈಲಾಸವನ್ನು ಬಿಟ್ಟು ಧರೆಯನ್ನು ಸೇರುವ ಸಂದರ್ಭ ನೀವು. ನಾನು ಸರ್ವೇಶ್ವರನಿಂದ ಆಜ್ಞೆಯನ್ನು ಪಡೆದು ಭೂಲೋಕಕ್ಕೆ ಇಳಿದು ಬಂದೆ. ಸತ್ಯದ ನಾಡು, ಧರ್ಮದ ನೆಲೆಬೀಡು ಎಲ್ಲಿದೆ ಎಂದು ಹರಿದುತ್ತಾ ಬರುವಾಗ ಸರ್ವಧರ್ಮ ಸಮನ್ವಯ ಕ್ಷೇತ್ರ ನೆಲ್ಯಾಡಿಬೀಡು ಎಂದು ಅರಿತು ಇಲ್ಲಿ ಇವರ ಆಳಾಗಿರಬೇಕಾಯಿತು. ನಿಮಗೂ ಧರ್ಮಕ್ಷೇತ್ರವನ್ನು ತೋರಿಸಿಕೊಟ್ಟಿದ್ದೇನೆ. ಮುಂದಿನ ನಿರ್ಧಾರವೇನು ನಿಮ್ಮದು? ಕಳವಳಿ ಸತ್ಯ ಧರ್ಮ ಇರುವಲ್ಲೇ ನೆಲೆಯಾಗಬೇಕೆಂಬ ಹಾಗೆ ತೀರ್ಮಾನಿಸಿದವರು ನಾವು. ಅಂತಹ ಸ್ಥಳ ಈ ಕುಡುಂಬಪುರವಾದ್ದರಿಂದ ನಾವಿಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ನೀವಿಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗುವ ಸಂದರ್ಭ ನೀವು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ನೆರವನ್ನು ನೀಡುವುದಕ್ಕೆ ಕ್ಷೇತ್ರ ಪಾಲಕನಾಗಿ ನಾನಿಲ್ಲಿ ಇರ್ತೇನೆ. ನಾವು ಮಾತ್ರ ಪೂಜೆಯನ್ನು ಕೈಗೊಂಡ್ರೆ ಸಾಲದು, ಮಂಜುನಾಥ ಸ್ವಾಮಿಯ ದಿವ್ಯ ಸಾನ್ನಿಧ್ಯ ಇಲ್ಲಿ ಇರಬೇಕಾಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ಶಿವನನ್ನು ಪ್ರಾರ್ಥಿಸೋಣ. ಕಲಿಯುಗದಲ್ಲಿ ಸತ್ಯ ಧರ್ಮಗಳಿಗೆ, ಸತ್ಯ ಧರ್ಮಗಳಿಗೆ, ಸತ್ಯ ಧರ್ಮಗಳಿಗೆ. ಆ ದಿನ ഇരുಳಲ್ಲಿ ಅಮ್ಮೋ ದೇವಿಯು ನಿದ್ರೆಗೈದಾಗ ಕನಸಿನ ಬಂದು ಆ ತಮ್ಮ ದೇವತೆಗಳು ಬೀಳಿದರು ನಿನ್ನ ಮೋದವಾಂತೆವು ಧರ್ಮದಿಂದ ಅಮ್ಮು ದೇವಿ ಅರಿತುಕೊಳ್ಳೆಮ್ಮನ್ನು ಧರ್ಮ ದೇವತೆಗಳೆಂದು ಇರಲಿಲ್ಲಿ ಬಯಸಿಗೆವು ನಾವು ತೊರೆಯುತ್ತಿ ಬೀಡನ್ನು ಬೇರೆ ಕಟ್ಟಿಗೂ ನಿನಗೆ ಇರಿಸಿಲ್ಲಿ ಉಯ್ಯಾಲೆಯನ್ನು ಅಮ್ಮು ದೇವಿ ಅಮ್ಮುದೇವಿ ಅಮ್ಮುದೇವಿ ನಾವು ಯಾರೆಂಬುದನ್ನು ಸರಿಯಾಗಿ ಅರಿತುಕೋ. ಕೈಲಾಸದಿಂದ ಧರೆಗಿಳಿದಿರುವ ಧರ್ಮ ದೇವತೆಗಳೇ ನಾವಾಗಿದ್ದೇವೆ.
ಇಲ್ಲ ಸತ್ಯ ಧರ್ಮಗಳಿಗೆ ಬಲವೆತ್ತಿದಂತಹ ನಾವು ಇಲ್ಲಿಯೇ ನೆಲೆಯಾಗುವುದಕ್ಕೆ ಬಲ ಮಾಡಿದ್ದೇವೆ. ನಮಗೆ ಇರುವುದಕ್ಕೆ ಈ ಬೀಡನ್ನು ಬಿಟ್ಟುಕೊಡು. ಇಲ್ಲ ವಾಸಕ್ಕಾಗಿ ಬೇರೆ ಬೀಡನ್ನು ಕಟ್ಟಿಸಿಕೋ. ನಮಗಾಗಿ 4 ಉಯ್ಯಾಲೆಗಳನ್ನಿರಿಸೋ, 4 ಉಯ್ಯಾಲೆಗಳನ್ನಿರಿಸೋ, 4 ಉಯ್ಯಾಲೆಗಳನ್ನಿರಿಸೋ. ನೆರವೇರಿಸಲು ವಿಧಿಗಳನ್ನು ನಿನ್ನ ಕುಲಪುತ್ರ ವರನನ್ನು ನೀಡೆಮ್ಮ ವಶಗೆ ಹೊರ ನಿಲ್ಲುವರು ಪುಷ್ಪವತಿಯರೆನ್ನಿಸಿ ನಾರಿಯರು ಯೋಗ್ಯರಾಗಿಲ್ಲ ವಿಧಗೆ ಅಮ್ಮುದೇವಿ ನಾವು ನೆಲೆನಿಂತಹ ಈ ಕ್ಷೇತ್ರದಲ್ಲಿ ನಿತ್ಯ ವಿಧಿಗಳನ್ನು ನಡೆಸುವುದಕ್ಕಾಗಿ ಒಬ್ಬ ಧರ್ಮಾಧಿಕಾರಿಯಾಗಬೇಕು. ನಿನ್ನ ಮಗನಾದ ಕುಮಾರಯ್ಯನನ್ನು ನಮ್ಮ ವಶಕ್ಕೊಪ್ಪಿಸು. ಆತನಿಗೆ ಪಟ್ಟಾಭಿಷೇಕ ಎನ್ನುವಂತಹ ಮಹತ್ಕಾರ್ಯವನ್ನು ನಡೆಸು. ಬಳಿಕ ಜನರು ಆತನನ್ನು ಹೆಗ್ಗಡೆ ಎಂದು ಕರೆಯಬೇಕು, ಹೆಗ್ಗಡೆ ಎಂದು ಕರೆಯಬೇಕು. ಇನ್ನು ಮುಂದೆ ನಿನ್ನ ವಂಶದಲ್ಲಿ ಗಂಡು ಸಂತಾನ ಇಲ್ಲದೆ ಹೋದಲ್ಲಿ ಹೆಣ್ಣಾದವಳಿಗೆ ಇಲ್ಲಿ ಅಧಿಕಾರ ದೊರಕುವುದಿಲ್ಲ. ಅವಳಲ್ಲಿ ಭ್ರಷ್ಟ ದೋಷವಿದೆ. ನೆನಪಿಟ್ಟುಕೋ, ನೆನಪಿಟ್ಟುಕೋ, ನೆನಪಿಟ್ಟುಕೋ. ಕಾಲ ಕಾಲಕ್ಕೆ ನಡಾವಳಿ ಪರ್ವಗಳನ್ನು ಸಲ್ಲೀಲೆಯಲ್ಲಿ ನಡೆಸಿ ಬರಬೇಕು. ಆಲಯಗಳನ್ನು 4 ಕಟ್ಟಿಸು. ಯಮಗಿರುವ ಸತ್ಶೀಲ ಸತ್ಕುಲ ಪಾತ್ರಿಗಳನ್ನು ಅಮ್ಮುದೇವಿ 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 ಅಮ್ಮುದೇವಿ. ನಾವು ನೆಲೆಯಾದ ಈ ಕ್ಷೇತ್ರದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ನೇಮ ನಡಾವಳಿ ಪರ್ವಗಳನ್ನು ನಡೆಸಿಕೊಂಡು ಬರಬೇಕು. ಅವುಗಳನ್ನು ನಡೆಸುವುದಕ್ಕಾಗಿ ಸತ್ಕುಲವಂತರಾದ, ಸತ್ಶೀಲವಂತರಾದ, ಸದ್ಗುಣವಂತರಾದ 4 ನಾಲ್ವಡಿತಾಯರನ್ನು 2 ಪಾತ್ರಿಗಳನ್ನು ನೇಮಿಸು. ನಾವಿರುವುದಕ್ಕಾಗಿ 4 ಗುಡಿಗಳನ್ನು ಕಟ್ಟಿಸಿಕೊಡು. ಶ್ರದ್ಧಾ ಭಕ್ತಿಯಿಂದ ನಮ್ಮನ್ನು ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ. ದಾನ ಧರ್ಮಗಳು ಯಾವಾಗಲೂ ನಡೆಸು. ನಿನ್ನ ಮನದ ಯುಕ್ತ ವಚನಗಳ ಮಾನಿಸುತ್ತ ಪಾಲಿಪೆವು ನಮ್ಮ ಮೀರೆ. ದುಮ್ಮಾನ ಕಷ್ಟಗಳನ್ನು ಪಡೆದೆ ಅಮ್ಮುದೇವಿ 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 ಅಮ್ಮುದೇವಿ. ನಾವು ನೆಲೆಗೊಂಡಂತ ಈ ಕ್ಷೇತ್ರದಲ್ಲಿ ದಾನ ಧರ್ಮಗಳು ನಿರಂತರವಾಗಿ ನಡೆಸಿಕೊಂಡು ಬರಬೇಕು. ಅವುಗಳ ವಿಧಿವಿಧಾನಗಳನ್ನು ನಾವೇ ಹೇಳುತ್ತೇವೆ. ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನ ಇವುಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬಂದಲ್ಲಿ ಹೆಗ್ಗಡೆಯ ಬಾಯಿಂದ ಬರುವಂತಹ ಉಚಿತ ವಚನಗಳನ್ನು ಧರ್ಮ ದೇವತೆಗಳ ಮಾತು ಎಂಬುದಾಗಿ ಹೇಳಿಸಿಕೊಡುತ್ತೇವೆ, ಹೇಳಿಸಿಕೊಡುತ್ತೇವೆ. ನಮ್ಮ ಮಾತನ್ನು ಮೀರಿ ನಡೆದಲ್ಲಿ ಬಲುತರಳಂತ ಕಷ್ಟಕ್ಕೊಳಗಾಗುವಿರಿ, ಕಷ್ಟಕ್ಕೊಳಗಾಗುವಿರಿ. ನಾವು ಬಂದ ಗುರುತಿಗಾಗಿ ನಮ್ಮ ಕೈ ಆಯುಧಗಳನ್ನಿಲ್ಲಿರಿಸಿ ಹೋಗುತ್ತೇವೆ. ನಂಬಿಕ ನಂಬಿಕ ನಂಬಿಕ. ಅಮ್ಮುದೇವಿ ಎಂದರು ಸಬಳಿ ಹೆಗ್ಗಡೆಯ ದೇವಿಯೋಡ ಅಂಧಚರ್ಯ ಹೊಂದಿ ಬುಲರಿ ಎಂದ ಮಾತನ್ನು ನಡೆಸಿ ಬೀಡು ಬಿಟ್ಟನು ಬಳಿಕ ಒಂದೊಂದೇ ಕೃತ್ಯ ಸಾಗಿದವು.
ಕನಸಿನಲ್ಲಿ ಧರ್ಮದೇವತೆಗಳನ್ನು ಕಂಡೆ ನಾನು. ಏನನ್ನು ನೀನು ಕಂಡಿದ್ದೀಯೋ ಆ ದೃಶ್ಯದ ಅನುಭವ ಅಲ್ಲ, ಆ ಶಬ್ದದ ಗ್ರಹಣ ನನಗಾಯಿತು. ಇದು ಕನವರಿಕೆ. 4ನೇ ಜಾವದಲ್ಲಿ ಕಾಣುವ ಕನಸು ಆರೋಗ್ಯವಂತರಾದವನಿಗೆ ಬಿದ್ದರೆ ಅದು ಸತ್ಯವಾಗ್ತದೆ ಎನ್ನುವುದು ರೂಢಿಯಲ್ಲಿ ಒಂದು ನಂಬಿಕೆಯೂ ಇದೆ. ಬ್ರಾಹ್ಮಿ ಹೂ ಅರಳಿದಂತೆ ನಾವು ಏನು ಸತ್ಸಂಕಲ್ಪವನ್ನು ಮಾಡ್ತೇವೆ ಮಲಗುವಾಗ, ಅಂಥವನಿಗೆ ಕನಸು ಬಿದ್ದರೆ ಆ ಕನಸು ನನಸಾಗ್ತದೆ. ಮೊಗ್ಗೆಯಾದ ಹೂ ಅರಳಿದ ಹಾಗೆ ಜೀವನ ಹರಳಿಕೊಳ್ಳುತ್ತದೆ, ತೆರೆದುಕೊಳ್ಳುತ್ತದೆ ಅಂತ ಅರ್ಥ. ನಿಜ. ಕೈಲಾಸದಿಂದ ಧರೆಗಿಳಿದಂತಹ ದಿವ್ಯ ದರ್ಶನ ಇದು ಒಬ್ಬ ಬಿರುಮಣ ಬಲ್ಲಾಳನ ಸಾಧನೆ ಅಂತ ನನಗೆ ಅನ್ನಿಸುವುದಿಲ್ಲ. ಸಮಾಜದಲ್ಲಿ ಒಂದು ಕುಟುಂಬದ ಯಶಸ್ಸು, ಅಲ್ಲಿ ಪುರುಷನ ಯಶಸ್ಸಿನ ಹಿಂದಿರುವಂತಹ ಬೆಳಕು, ಇದು ತಾಯಿಯದ್ದೋ ತಂಗಿಯದ್ದೋ ಹೆಂಡತಿಯದ್ದೋ ಇರಬೇಕು. ಯಶಸ್ವಿ ಪುರುಷನ ಹಿಂದೆ ಒಬ್ಬಾಕೆ ತಾಯಿಯ ತ್ಯಾಗ ಇದೆ ಅಂತ ಬಲ್ಲವರು ಹೇಳಿದ್ದಾರೆ. ನಿನ್ನ ದೈವ ಭಕ್ತಿ, ನಿನ್ನ ಅನುಷ್ಠಾನ, ನಿನಗಿರುವಂತಹ ಜಿನಪ್ರೀತಿ ಏನುಂಟು, ಇದರಿಂದಾಗಿ ಈ ದರ್ಶನವಾಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಈ ಕುಟುಂಬದಲ್ಲಿ ನಿನ್ನ ಈ ತ್ಯಾಗ, ಪತಿವ್ರತ ಧರ್ಮ ಇದು ಮಿಕ್ಕವರಿಗೆ ಆದರ್ಶವಾಗಲಿ ಅಂತ ನಾನು ಚಂದ್ರನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಅಮ್ಮದೇವಿ, ಅದು ಮುಖ್ಯ ಅಲ್ಲ, ಹೊಣೆಯನ್ನು ಧರ್ಮದೇವತೆಗಳ ಆಣತಿಯಂತೆ ಮಗನ ಹೆಗಲಿಗೇರಿಸಬೇಕಾದ್ದು ನಮಗೆ ಕರ್ತವ್ಯ. ಅದಕ್ಕಾಗಿ ಕುಮಾರಯ್ಯನನ್ನು ಬೀಡಿನ ಚಾವಡಿಗೆ ಕರೆಸಿ. ಮಗನೇ ಕುಮಾರಯ್ಯ, ಮಗು ಕುಮಾರಯ್ಯ, ಅಪ್ಪಾಜಿ, ಕಳೆದ ಬೆಳಗ್ಗಿನ ಜಾವ ಕೈಲಾಸದಿಂದ ಧರೆಗಿಳಿದಂತಹ ಧರ್ಮದೇವತೆಗಳ ದರ್ಶನವಾಯಿತು. ಅವರ ದಿವ್ಯವೂ ಭವ್ಯವೂ ಆದ ಅಪೂರ್ವವಾದಂತಹ ಆಕಾರವನ್ನು ನಾವು ದರ್ಶಿಸಿದೆವು. ಇದು ಬದುಕಿನ ಭಾಗ್ಯ. ಇದು ಕುಮಾರಸ್ವಾಮಿ, ಕಾಳರಾಹು, ಕನ್ಯಾಕುಮಾರಿ ಮತ್ತು ಕಾಳರ್ಕಾಯಿ ಎಂಬ 4 ಧರ್ಮದೇವತೆಗಳು. ಇಲ್ಲಿ ನಾವು ಶತಮಾನಗಳಿಂದ ನಮ್ಮ ಪೂರ್ವ ಸೂರಿಗಳು ಏನು ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೆ, ಸತ್ಯ, ಧರ್ಮ, ಪರೋಪಕಾರ ಅನೂಚಾನವಾಗಿ ನಾವು ನಡ್ಕೊಂಡು ಬಂದದ್ದು. ಅದಕ್ಕೆ ಪ್ರಸನ್ನರಾಗಿ ಕೈಲಾಸವನ್ನು ಬಿಟ್ಟು ನಮ್ಮ ನೆಲ್ಯಾಡಿ ಬೀಡಿನಲ್ಲಿ ಅವರು ಸಾನ್ನಿಧ್ಯಗೊಳ್ಳುವಂತಹ ಆಶೆಯನ್ನು ವ್ಯಕ್ತಪಡಿಸಿದರು. ಭಗವಂತನ ಆಶಯ ಅಂದ್ರೆ ನಮಗೆ ಅದು ಆಶೀರ್ವಾದ ಅಂತ ಅರ್ಥ, ಅದು ಅಪೇಕ್ಷೆ ಮಾತ್ರ ಅಲ್ಲ. ತಮ್ಮ ಸಾನ್ನಿಧ್ಯದ ಪ್ರತೀಕವಾಗಿ ಕೈಯ ಕರವಾಲವನ್ನು ಮಂಚದಲ್ಲಿ ಬಿಟ್ಟು ಹೋಗಿದ್ದಾರೆ. ಈ ನೆಲ್ಯಾಡಿ ಬೀಡನ್ನು ಧರ್ಮದೇವತೆಗಳಿಗೆ ಆವಾಸ ಸ್ಥಾನವಾಗಿ ನಾವು ಬಿಟ್ಟುಕೊಡಬೇಕು ಅಂತ ಅಪ್ಪಣೆ ಮಾಡಿದ್ರು. ನೂತನ ಈ ಆಲೆಯಲ್ಲಿ ಈ ಖಡ್ಗಗಳನ್ನಿಟ್ಟು ನಾವು ದೀಪ ಹಚ್ಚಿ ಆರಾಧಿಸಿಕೊಂಡು ಬರಬೇಕಾದ ಹೊಣೆ ನಮಗೆ ನಿರ್ದೇಶನವನ್ನು ಮಾಡಿದ್ದಾರೆ. ನಮಗೆ ಬದುಕುವುದಕ್ಕಾಗಿ ವಾಸ್ತವ್ಯಕ್ಕೆ ಪ್ರತ್ಯೇಕ ಬೀಡನ್ನು ನಿರ್ಮಾಣ ಮಾಡಿ, ಸಂಪತ್ತು ಬಂದವಾಗ ಧರ್ಮದೇವತೆಗಳಿಗೆ ಪ್ರತ್ಯೇಕವಾದಂತಹ ಆಲಯಗಳನ್ನು ನಿರ್ಮಿಸಿ ನಾವು ಪ್ರತಿಷ್ಠೆ ಮಾಡಿ ನಂಬಿಕೊಂಡು ಬರಬೇಕಾದ ಕರ್ತವ್ಯವನ್ನು ಹೇಳಿದರು. ಇದನ್ನೆಲ್ಲ ನಿರ್ವಹಿಸುವುದಕ್ಕೆ ವರಪುತ್ರನನ್ನು ನಮಗಾಗಿ ಬಿಟ್ಟು ಕೊಡಬೇಕು. ಇದು ಬಹಳ ಮುಖ್ಯವಾದಂತಹ ಮಾತು. ಮಾತ್ರ ಅಲ್ಲ, ಅವನಿಗೆ ಹೆಗ್ಗಡೆ ಎಂಬ ಉಪಾಧಿಯನ್ನು ನಿರ್ದೇಶಿಸಿದ್ದಾರೆ. ಅದಕ್ಕಾಗಿ ಮುದ್ರೆಯುಂಗರವನ್ನು ತೊಡಿಸಿ ಧರ್ಮಾಧಿಕಾರಿ ಎಂದೋ ಪಟ್ಟಾಧಿಕಾರಿ ಎಂಬಂತಹ ಒಂದು ಅತ್ಯಂತ ಉನ್ನತವಾದ ಮತ್ತು ಪವಿತ್ರವಾದಂತಹ ಸ್ಥಾನವನ್ನು ಅವರು ಕಲ್ಪಿಸಿದ್ದಾರೆ. ನಿನ್ನನ್ನು ಅಭಿಷಿಕ್ತಗೊಳಿಸಿ ಕುಮಾರಯ್ಯ ಹೆಗ್ಗಡೆ ಎಂಬ ಉಪಾಧಿಯಿಂದ ನಿನ್ನನ್ನು ಲೋಕ ಸೇವೆಗಾಗಿ ಲೋಕಾರ್ಪಣೆ ಮಾಡ್ತಾ ಇದ್ದಾನೆ. ಸರಿ. ಹಾಗಾದ್ರೆ ಇವತ್ತಿನಿಂದ ತೊಡಗಿ ಸೂರ್ಯಚಂದ್ರನಿರುವವರೆಗೆ ತೈಲಧಾರೆಯಂತೆ ಇದು ಅನೂಚಾನವಾಗಿ ನಡೆದುಕೊಂಡು ಬರುವಂತಹ ಹೆಗ್ಗಡೆ ಪೀಠ ಇದು ಶಾಶ್ವತವಾಗಿರುವಂತಹ ಪೀಠ. ಇದು ವೈಯಕ್ತಿಕವಾಗಿ ಅಲ್ಲ, ವ್ಯಕ್ತಿ ಅಲ್ಲ. ಈ ಪೀಠಕ್ಕೆ ಪ್ರತ್ಯೇಕವಾದ ಹೆಗ್ಗಡೆ ಘನತೆ ಇದೆ. ಅಶೌಚ ಇರಬಹುದು, ಅಥವಾ ಏನಾದ್ರು ಆರೋಪಗಳಿರಬಹುದು, ಅಥವಾ ಸೂತಕಾದಿಗಳಿರಬಹುದು. ಇದು ಯಾವುದು ಹೆಗ್ಗಡೆ ಪೀಠಕ್ಕೆ ಬಾಧಕವಲ್ಲ. ಭಗವಂತನ ನೆನಪಿರಬೇಕು. ಸರಿ. ಹೆಗ್ಗಡೆ ವ್ಯಕ್ತಿ ಅಲ್ಲ, ಅದು ಧರ್ಮದೇವತೆಗಳ ಪ್ರಾತಿನಿಧ್ಯ ಉಳ್ಳಂತಹ ಒಂದು ವ್ಯಕ್ತಿತ್ವ. ಅತಿ ಮಾನುಷ ಶಕ್ತಿಗಳ ಮಾನುಷ ಪ್ರತಿನಿಧಿ. ಆ ಎಲ್ಲ ಧರ್ಮದೇವತೆಗಳ ಕೈಂಕರ್ಯಗಳೇನುಂಟು, ಅದು ನಡಾವಳಿ ಇರಬಹುದು, ನೃತ್ಯ ಸೇವೆ ಇರಬಹುದು, ಪರ್ವಾದಿಗಳಿರಬಹುದು, ಅಥವಾ ವಾರ್ಷಿಕವಾಗಿ ಮಾಡುವ ಸಂಕ್ರಮಣಾದಿ ಕರ್ತವ್ಯಗಳಿರಬಹುದು. ಇದನ್ನು ನಿರ್ವಹಿಸಿಕೊಂಡು ಬರುವುದಕ್ಕೆ ಒಬ್ಬನಿಗೆ ಅಸಾಧ್ಯ. ಅದಕ್ಕೆ ಬೇಕಾಗಿ ಸತ್ಯವಂತರಾದ, ಸೌಶೀಲ್ಯವುಳ್ಳ, ಸಜ್ಜನರಾದಂತಹ, ಗುಣವಂತರಾದಂತಹ 4 ಮಂದಿ ನಾಲ್ವಿಕೆಯರನ್ನು ನೇಮಿಸಬೇಕು. ಸರಿ. ಮಾತ್ರ ಅಲ್ಲ, ಉಳಿದದ್ದಂತೆ
2 ಮಂದಿ ಪಾತ್ರಿಗಳನ್ನು ನೇಮಿಸಬೇಕು. ಅವರು ಶೀಲವಂತರು, ಗುಣವಂತರು, ಸಜ್ಜನರು, ಅನುಷ್ಠಾನಿಗಳಾಗಬೇಕಾದ್ದು ಮುಖ್ಯ. ಅದು ನಿನಗೆ ಸಹಕಾರಿಗಳಾಗಿ ಪಾರ್ಶ್ವದಲ್ಲಿ ನಿನ್ನ ಜೊತೆಗಿರುವುದಕ್ಕೆ. ನಮಗೆ ಸಂಪತ್ತುಗಳು ಏನು ಬರ್ತದೆ ಅದು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಇದನ್ನು ದಾನ ರೂಪದಲ್ಲಿ ಸಮಾಜಕ್ಕೆ ವಿತರಿಸುವ ಕೆಲಸ ಆಗಬೇಕಾದ್ದು ಧರ್ಮದೇವತೆಗಳ ಆಶಯ. ಹಸಿದು ಬಂದವನಿಗೆ ಅನ್ನದಾನ, ಮಾನವನ್ನು ಮುಚ್ಚುವುದಕ್ಕೆ ವಸ್ತ್ರದಾನ, ಜ್ಞಾನೋನ್ನತಿಗೆ ವಿದ್ಯಾದಾನ, ಶರೀರ ಸ್ವಾಸ್ಥ್ಯಕ್ಕೆ ಔಷಧ ದಾನ, ಆತ್ಮೋನ್ನತಿಗೆ ಅಭಯದಾನ ಬಹಳ ಮುಖ್ಯ ಇದು. ಹಾಗಾದ ಕಾರಣ ಮನುಷ್ಯನಿಗೆ ನಾಲಿಗೆ ಸರಸ್ವತಿ ದೇವಿ ನರ್ತಿಸುವ ನರ್ತನ ಮಂಟಪ. ಆದ್ರೆ ನಿನ್ನ ನಾಲಿಗೆಯಲ್ಲಿ ಧರ್ಮದೇವತೆಗಳೇ ನೆಲೆ ನಿಂತು ನೀನಾಡುವಂತಹ ಮಾತುಗಳು ಧರ್ಮದೇವತೆಗಳ ಮಾತಾಗುತ್ತದೆ ಅಂತ ಅವರು ಅಪ್ಪಣೆ ಕೊಡಿಸಿದ್ದಾರೆ. ಸರಿ. ಹಾಗೆ ಧರ್ಮದೇವತೆಗಳು ಸಾನ್ನಿಧ್ಯ ವಹಿಸಿ ಅನುಗ್ರಹ ಮಾಡಬೇಕು. ಸಮಾಜದ ಏನು ಕುಂದು ಕೊರತೆಗಳೇನುಂಟು, ಆಕ್ಷೇಪಗಳು ಇನ್ನೊಂದೇನುಂಟು, ಇದನ್ನೆಲ್ಲ ನಾವು ಸಹಿಸಿಕೊಳ್ಬೇಕಾದ್ರೆ ನಮ್ಮ ಅನುಷ್ಠಾನಗಳು, ನಮ್ಮ ವ್ಯಕ್ತಿತ್ವ ಇದು ಹೀಗಿರಬೇಕು ಅಂತಾದ್ರೆ ಜೈನ ಧರ್ಮದಲ್ಲಿ ರತ್ನತ್ರಯಗಳನ್ನು ನಮಗೆ ಮುನಿ ಪರಂಪರೆಯವರು ಹೇಳಿದ್ದಾರೆ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಹೌದು. ಇದನ್ನು ನೀನು ಅನುಷ್ಠಾನ ಮಾಡಿಕೊಂಡು ಬಂದ್ರೆ ಧರ್ಮ ದೇವತೆಗಳ ಪ್ರಾತಿನಿಧ್ಯ ನಿನ್ನಲ್ಲಿ ಸಾರ್ವಕಾಲಿಕ ಸತ್ಯವಾಗಿ ತಲೆಮಾರಿಂದ ತಲೆಮಾರಿಗೆ ವರ್ಗಾಯಿಸಲ್ಪಡುತ್ತದೆ. ಅದು ನೆನಪಿಲ್ಲಿ. ಸರಿ. ಸಂಪತ್ತು ಅದಕ್ಕಿಂತ ಹೆಚ್ಚು ಬಂದ್ರೆ ಸಮಾಜದಲ್ಲಿ ಬೇರೆ ಬೇರೆ ಪ್ರಕಲ್ಪಗಳ ಮೂಲಕವಾಗಿ ಸಮಾಜ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಕಲಾತ್ಮಕವಾಗಿ, ಕೃಷಿ ಏನೇನಿದೆ ಕೈಗಾರಿಕೆಗಳು ಜನರನ್ನು ಸುಪುಷ್ಟರನ್ನಾಗಿಸುವ, ಸಮಾಜದ ಕೊಟ್ಟ ಕೊನೆಯ ಶ್ರೀಸಾಮಾನ್ಯರನ್ನು ಜನಮಾನ್ಯರನ್ನಾಗಿಸುವಲ್ಲಿ ಈ ಕ್ಷೇತ್ರದಿಂದ ಇಡೀ ಲೋಕಕ್ಕೆ ಒಳ್ಳೆಯ ದಾನಗಳು ನಡೀಲಿ ಮಗ ನಿನ್ನ ಕೈಯಲ್ಲಿ. ಸರಿ. ಇದರಲ್ಲಿ ಜಾತಿ, ಭಾಷೆ, ಪಂಥ, ಪ್ರದೇಶ, ಮೇಲು ಕೀಳು, ವರ್ಗ, ವರ್ಣ ಎನ್ನುವಂತಹದ್ದಿಲ್ಲ. ಸರ್ವಧರ್ಮ ಸಮನ್ವಯ ಕ್ಷೇತ್ರವಾಗಲಿ. ಅದು ಧರ್ಮದೇವತೆಗಳ ಆಶಯ ಮಗು. ಸರಿ. ಅಷ್ಟನ್ನು ಅನುಷ್ಠಾನಿಸಿಕೊಂಡು ಬಾ. ಹಾಗೆ ಬಂದ್ರೆ ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳು ನಿನ್ನಿಂದ ಸತ್ಕಾರ್ಯವನ್ನು ಸಮಾಜಕ್ಕೆ ಮಾಡ್ತಾರೆ. ವೃದ್ಧಾಪ್ಯದಲ್ಲಿ ಹಿಂದಿದ್ದುಕೊಂಡು ನಿನ್ನ ಈ ದಾನ ಧರ್ಮವನ್ನು ಕಣ್ಣು ತುಂಬಿಸಿಕೊಳ್ಳಬೇಕು ಅಂತ ನಮಗಿದೆ. ಸರಿ. ನಿನ್ನ ಮೂಲಕವಾಗಿ ಸಮಾಜ ಸರ್ವತೋಮುಖವಾಗಿ ಬೆಳಗಲಿ ಎಂಬ ಆಶಯದೊಂದಿಗೆ ಆಶೀರ್ವಾದ ಮಾಡ್ತಾ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ಸುಂದರ ದೇವ ಇಂದು ಶೇಖರ ಮನದಲ್ಲಿ ಎಂದನು ಭೂಮಿಯಲ್ಲಿ ಹೊಂದಿದ ಧರ್ಮವ ಮುಂದು ಕಾಣಿದೆ ಭಕ್ತವೃಂದವ ಹೆಚ್ಚಿದೆ ಸುಂದರ ರಥದಲ್ಲಿ. ಸುಂದರವಾದ ರಜತಾದ್ರಿಯಲ್ಲಿ ಇದ್ದುಕೊಂಡು ಗಮನಿಸ್ತಾ ಇದ್ದೇನೆ ಗಡಮಣಿ ಹಾಗೂ ಧರ್ಮದೇವತೆಗಳು ಏನು ಮಾಡ್ತಾರೆ ಅನ್ನುವ ಹಾಗೆ. ವರ್ಣ ವರ್ಗದ ತಾರತಮ್ಯವಿಲ್ಲದೆ ಮನುಷ್ಯರನ್ನು ಪರೀಕ್ಷೆ ಮಾಡುತ್ತಾ ಮಾಡುತ್ತಾ ಮಾನವೀಯತೆಯ ಶ್ರೇಷ್ಠ ಧರ್ಮವೆಂದು ಸಾರುತ್ತಾ ಕುಡುಂಬಪುರವನ್ನು ಸೇರಿದರು. ಬಲ್ಲಾಳ ದಂಪತಿಗಳನ್ನು ಪರೀಕ್ಷೆ ಮಾಡಿದರು. ಕುಂದಿ ಹೋದಂತಹ ಸತ್ಯ ಧರ್ಮವನ್ನು ಬೆಳಗಿಸುವ ಸಮರ್ಥ ಇವನೆಂದು ಅರ್ಥೈಸಿಕೊಂಡು ಅಲ್ಲಿಯೇ ನೆಲೆಯಾಗಿದ್ದಾರೆ. ಈ ಕಾಲಕ್ಕೆ ಒಟ್ಟಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಸ್ವಾಮಿ ಮಂಜುನಾಥ ಕೆಳಗಿಳಿದು ಬರಲೇಬೇಕು ಅನ್ನುವ ಹಾಗೆ. ಭಕ್ತಿ ಪುರಸ್ಸರವಾದಂತಹ ಮಾತುಗಳನ್ನು ಕೇಳುವಾಗ ಎನ್ನ ಚಿತ್ತ ಅವರೆಡೆಗೆ ಸೆಳೆಯುತ್ತಾ ಉಂಟು. ಪರೀಕ್ಷೆ ಮಾಡಬೇಕು ಮಾತ್ರ ಕುಮಾರಯ್ಯ ಹೆಗ್ಗಡೆಯನ್ನು ನೋಡಿಬಿಡ್ತೇನೆ ಮಾರುವೇಷದಿಂದ. ಪರಮ ಪೂಜನೆ ನಿಮ್ಮ ಪಾದ ದರ್ಶನದಿ ಹರಿಹಂಜಿ ಹೋಯಿತು ಪಾಪ ಜೀವಿತ ಬರಬೇಕು ಬೇಡಿಗೆ ಎನಲು ಯತೀಶ ಹರು ಜರಿ ಬಂದಳು ಮನೆಗೆ ಸರ್ವೇ. ಪೂಜ್ಯರೇ, ಅಡಿದಾವರಿಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಶುಭಮಸ್ತು. ನೇತ್ರಾವತಿ ನದಿ ತಟದಲ್ಲಿ ಬಂದು ಧ್ಯಾನಮಗ್ನರಾದಂತಹ ವಿಚಾರವನ್ನು ತಿಳಿದು ಇಲ್ಲಿಯವರೆಗೆ ಬಂದಿದ್ದೇನೆ. ತಾವು ಯಾರು, ಎಲ್ಲಿಂದ ಬಂದಿದ್ದೀರಿ, ಮುಂದೆಲ್ಲಿಗೆ ನಿಮ್ಮ ಪಯಣ ಹೇಳಬಹುದೇ? ಹೇಳೋಣ. ಬಂದೇನಲ್ಲಿ ಶಿಕ್ಷೆ ಸಂದರ್ಶಿಸುತ್ತಯ ಮಿಂದಿ ಪಾವನ ಪುಣ್ಯ ನದಿಗಳೊಳು ಇತ್ತ ಸಂದರ್ಶಿಸುವ ಮನವಾಯಿತು. ಪ್ರಕೃತಿ ನಿಂದು ಶೋಭಿ ಬಳಿಲ್ಲಿ ನೀನಾನೇ ಸುಗತಿ.
ಪ್ರಪಂಚದಲ್ಲಿ ಹರಿತಿರುವ ಪುಣ್ಯ ವಾಹಿನಿಗಳಲ್ಲಿ ಸ್ನಾನವನ್ನು ಮಾಡಿ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ಹೀಗೆ ತಿರುಗುತ್ತಾ ಬರುವಾಗ ಪಾವನೆಗಳಾದ ನೇತ್ರಾವತಿಯಲ್ಲಿ ಹರಿಯುತ್ತಿದ್ದಾಳೆ ಎಂಬುದಾಗಿ ತಿಳಿಯಿತು. ಹಾಗಾಗಿ ನೇತ್ರಾವತಿಯಲ್ಲಿ ಸ್ನಾನವನ್ನು ಮಾಡಿ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಇಲ್ಲಿ ಕುಳಿತಿದ್ದೇನೆ. ಸರಿ, ನನ್ನನ್ನು ಒಂದು ಮಾತಾಡಿಸುತ್ತಾ ಇರುವ ನೀನು ಯಾರೆಂಬುದಾಗಿ ಗೊತ್ತಾಗ್ಲಿಲ್ವಲ್ಲ? ಪೂಜ್ಯರೇ, ನೆಲ್ಯಾಡಿ ಬೀಡಿ ನೊಡೆಯ ಕುಮಾರಯ್ಯ ಹೆಗ್ಗಡೆ ಎಂಬುದಾಗಿ ನನ್ನ ಹೆಸರು. ನಿಮ್ಮ ಪಾದ ಸ್ಪರ್ಶದಿಂದ ಈ ಕುಡುಮಪುರ ಪಾವನವಾಯಿತು. ಇಲ್ಲೇ ಹತ್ತಿರದಲ್ಲಿ ನೆಲ್ಯಾಡಿ ಬೀಡಿದೆ, ಅಲ್ಲಿಯವರೆಗೆ ಬಂದು ನಾವು ಕೊಡುವಂತಹ ಜಂಗಮ ಭಿಕ್ಷೆಯನ್ನು ಸ್ವೀಕರಿಸಬೇಕು. ಬರಬಹುದಿತ್ತು, ಆದರೆ ಶಿವದೇವಾಲಯಲ್ಲಿ ಪೂಜೆ ಮಾಡುವಿರು, ಭವ ಪಾಪ ಹರಿಸುವ ದಿನ ಕರ್ಮವನ್ನು ಅವನದು ಇಲ್ಲ 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 ಎನ್ನಲು ಯತಿವರನ್ನು ಶಿವನಿಗೆ ಬಿಡುಗಡೆ ಮಾಡಿ ನಿನ್ನ ಕೇಳಿಕೆಯಂತೆ ನೆಲ್ಯಾಡಿ ಬೀಡಿಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಬಹುದಿತ್ತು. ಬನ್ನಿದೇವ, ಆದರೆ ನನ್ನ ಜೀವನದಲ್ಲಿ ನಾನೊಂದು ಕ್ರಮವನ್ನು ಇಟ್ಟುಕೊಂಡಿದ್ದೇನೆ. ಏನದು? ಭಿಕ್ಷೆಯನ್ನು ಸ್ವೀಕರಿಸುವ ಮೊದಲು ಶಿವನನ್ನು ಪೂಜಿಸಬೇಕಾಗಿದೆ. ಸರಿ, ಇಲ್ಲಿ ಶಿವ ದೇವಾಲಯ ಎಲ್ಲಿದೆ? ಇಲ್ಲಿ ಶಿವ ದೇವಾಲಯ ಇಲ್ಲ ಸ್ವಾಮಿ. ಮತ್ತೇನಿದೆ? ಚಂದ್ರನಾಥ ಸ್ವಾಮಿಯ ಬಸದಿ ಇದೆ, ಧರ್ಮ ದೇವತೆಗಳ ಗುಡಿ ಇದೆ ಅಷ್ಟೇ. ಧರ್ಮ ದೇವತೆಗಳ ಗುಡಿ, ಚಂದ್ರನಾಥನ ಬಸದಿ. ನನಗೆ ಬೇಕಾದ ಶಿವ ದೇವಾಲಯ ಎಲ್ಲಿ ಇಲ್ವೋ ಅಲ್ಲಿ ನಾನು ಭಿಕ್ಷೆಯನ್ನು ಸ್ವೀಕರಿಸಲಾರೆ. ಇಲ್ಲಿಗೆ ಬಂದ ತಪ್ಪಿಗಾಗಿ ಈ ದಿವಸ ಉಪವಾಸವಾಗಿರುತ್ತೇನೆ. ಈಗಲೇ ಶಿವಗೃಹವ ನಿರ್ಮಾಣವ ಹೇಗೆ ಮಾಡಬೇಕು ಎಂಬುದ ಯೋಗೀಶ ಚಂದ್ರನಾಥ ಅನ್ನದ ದಾನ ಸಾಗಿಸು ನೀನೇ ನಾಥ. ಅತಿಥಿಗೆ ಸತ್ಕಾರವ ಮಾಡದೆ ನಾನು ಪತಿಗರಿಸೇನು ಪೂಜ್ಯವ. ಯೋಗಿ ಚಂದ್ರನಾಥ ಅರಹಂತ. ಹೇ ಚಂದ್ರನಾಥ, ಧರ್ಮ ದೇವತೆಗಳೇ, ಅನ್ನದಾನದಿಂದ ಪ್ರಸಿದ್ಧಿ ಪಡೆದಂತಹ ಈ ಕುಡುಮಪುರದಲ್ಲಿ ಬಂದಂತಹ ಶಿವಯೋಗಿಗಳಿಗೆ ಪೂಜಿಸುವುದಕ್ಕಾಗಿ ಶಿವ ದೇವಾಲಯ ಇಲ್ಲ ಎಂಬ ಕಾರಣದಿಂದ ಉಪವಾಸದಲ್ಲಿದ್ದಾರಲ್ಲ. ಅತಿಥಿಗಳು ಉಪವಾಸದಲ್ಲಿರುವಂತಹ ಸಂದರ್ಭ ನಾನು ಅನ್ನವನ್ನು ಉಣ್ಣುವುದು ಸರಿಯೇ? ಖಂಡಿತ ಸರಿಯಲ್ಲ. ಹಾಗಿದ್ರೆ ಏನು ಮಾಡಲಿ? ಹೇಗೂ ಅತಿಥಿಗಳು ಉಪವಾಸದಲ್ಲಿದ್ದಾರೆ, ಅವರಂತೆ ನಾನು ಕೂಡ ಉಪವಾಸದಲ್ಲಿರ್ತೇನೆ. ಮರುಗುವ ಹೆಗ್ಗಡೆಗಳಿಂದ ಕೆಳಬಡಿ ಏಕಾಂತವನ್ನು ಸೇರಿಕೊಂಡಿದ್ದೀರಾ, ದುಃಖಿತರಾಗಿದ್ದೀರಾ. ನಿಮ್ಮ ಚಿಂತೆಗೆ ಕಾರಣವೇನು ಕೇಳಬಹುದೇ? ಅಣ್ಣಪ್ಪ, ಅತಿಥಿಯಾಗಿ ಬಂದಂತಹ ಶಿವಯೋಗಿಗಳು ಉಪವಾಸದಲ್ಲಿದ್ದಾರಯ್ಯ. ಕಾರಣ ಪೂಜಿಸುವುದಕ್ಕೆ ಶಿವ ದೇವಾಲಯ ಬೇಕಂತೆ. ಇಲ್ಲಿ ಶಿವ ದೇವಾಲಯ ಎಲ್ಲಿದೆ? ಶಿವದೇಗುಲದ ನಿರ್ಮಾಣ ಮಾಡಿದ್ದಾರೆ. ಅದು ನಿನ್ನಿಂದ ಸಾಧ್ಯವೇ? ಅಸಾಧ್ಯವಾಯಿತು ಅಂತಾದ್ರೆ
ನಿಮಗೆ ಮುಖ ತೋರಿಸಲಾರೆ. ಯಾವ ಧೈರ್ಯದಿಂದ ಇಂತಹ ಮಾತನ್ನು ಹೇಳ್ತಾ ಇದ್ದೋ ಗೊತ್ತಾಗುತ್ತಾ ಇಲ್ಲ. ಆದ್ರೆ ನೀನು ಮಾಡುವಂತಹ ಕಾರ್ಯದಲ್ಲಿ ಚಂದ್ರನಾಥ ಸ್ವಾಮಿಯ ಅನುಗ್ರಹ, ಧರ್ಮ ದೇವತೆಗಳಿಂದ ಜೊತೆಯಾಗಿರಲಿ. ಹೋಗಿ ಬಾ. ನಿಶ್ಚಿಂತರಾಗಿದ್ದುಕೊಳ್ಳಿ, ಹೋಗಿ ಬರ್ತೇನೆ. ಎಂದು ಹೆಗ್ಗಡೆ ಗುರೆರು ಗಣಮಣಿ ಮುಂದು ಮುಂದೆ ತರಲು ಕಂಡನು ಚಂದರಿವು ರಂಜಿಸುವ ಕಲಿಯ ದಿವ್ಯ ದೇಗುಲವ. ಹೆಗ್ಗಡೆಗೆ ಧೈರ್ಯೋಕ್ತಿಗಳನ್ನು ಹೇಳಿ ಶಿವಲಿಂಗವನ್ನು ಅರಸುತ್ತಾ ಬಂದು ನಿಂತಹ ಸ್ಥಳ ಪರಮ ಪಾವನವಾದಂತಹ ಕದ್ರಿ ಕ್ಷೇತ್ರ. ಗರ್ಭಗುಡಿಯೊಳಗೆ ಶಿವಲಿಂಗ ಕಾಣಿಸ್ತಾ ಇದೆ. ಇದನ್ನ ಕಿತ್ತುಕೊಂಡು ಹೋಗಿ ಕುಡುಮನೆಲ್ಲ ಸ್ಥಾಪಿಸ್ತೇನೆ. ಈ ಕದ್ರಿ ಕ್ಷೇತ್ರಕ್ಕೆ ಬಂದು ಸ್ಥಾಪಿತವಾದಂತಹ ಲಿಂಗವನ್ನು ಕದ್ದೊಯ್ಯುತ್ತಿದ್ದೀಯಲ್ಲ, ಯಾರು ನೀನು? ಕುಟುಂಬಪುರದಿಂದ ಬಂದವ ನಾನು, ಕುಮಾರಯ್ಯನ ಸೇವಕ ಅಣ್ಣಪ್ಪ ಎನ್ನುವ ಹಾಗೆ ನನ್ನ ಹೆಸರು. ನಮ್ಮ ನಾಡಿನಲ್ಲಿ ದೇಗುಲ ಆಗಬೇಕು. ಕಾಣುತ್ತಿರುವ ಶಿವಲಿಂಗ ಮಂಜುನಾಥನೇ ದಯದಿ ಬಾಬಾ, ಮಂಜುನಾಥನೇ ದಯದಿ ಬಾಬಾ, ರಂಜಿಸುವ ನೆಲ್ಯಾಡಿ ಬೀಡಿಗೆ, ರಂಜಿಸುವ ನೆಲ್ಯಾಡಿ ಬೀಡಿಗೆ ದಯದಿ ಬಾಬಾ, ಮೊದಲೇ ನಂಜನುಂಗಿಗ ದೇವನೇ ಮಂಜುನಾಥನೇ ದಯದಿ ಬಾಬಾ. ಮಂಜುನಾಥ ಸ್ವಾಮಿಯೇ, ಇದು ಅಡಿದಾವರಿಗಳಿಗೆ ಎರಗಿ ಕೊಡ್ತಾ ಇದ್ದೇನೆ. ಕಂಜಸಕನುದಯಿಸುವ ಮೊದಲಾಗಿ ನಮ್ಮದಾದಂತಹ ಕುಡುಮನಾಡಿಗೆ ಬಂದು ಅಲ್ಲಿ ನೆಲೆ ನಿಂತು ಭಕ್ತ ಕೋಟೆಯನ್ನು ಉದ್ಧರಿಸು ತಂದೆಯೇ. ಒಲಿದು ಬಾ, ಇಳಿದು ಬಾ, ನಲಿದು ಬಾ ತಂದೆಯೇ. ಎನ್ನುತ್ತ ಭಕ್ತಿಯೊಳೆರಗೆ ದೇವ ದೇವನ ವಿಧ ವಿಧದಿ ನುತಿಸುತ್ತ ಮಂಜುನಾಥ ಹರನೇ ಶಂಕರನೇ ಲೋಕೇಶ್ವರನೇ ದೇವದೇವನ ವಿಧ ವಿಧದಿ ನುತಿಸುತ್ತ ತನ್ನಯ ಕರಗಳನ್ನು ಶಿವಲಿಂಗ ಗೆಲ್ಲಿಸುತ್ತ ಬರಡಿಸಲು ನಡುಗಿರುವಾಗ ಭುವನ ಜಯ.
ವೇಳೆ ಹೊರಗುಡಿ ಇಚ್ಛೆಯ ಸಲ್ಲಿಸೆಯ ವರದಿಯ ಮಾತನು ನಡೆಸಲು ಕರುಣೆಯ ತೋರಿಗ ದಯ ತೋರಿಗ ಹರ ಹರ ಶಂಕರ ಲೋಕೇಶ್ವರ ಶಿವನೇ ಶಂಕರನೇ ಪಾರ್ವತೀವರನೇ ಏನಿದು ಸ್ವಾಮಿ ಅಗ್ನಿ ಪರೀಕ್ಷೆ? ಶಿವಲಿಂಗವನ್ನು ಕೇಳುವುದಕ್ಕಾಗಿ 2 ಕೈಗಳಿಂದ ನಾನು ಪ್ರಯತ್ನಿಸಿದೆ ಅಂತ ಆದ್ರೆ ಇಡೀ ದೇಗುಲವೇ ಗಡಗಡನೆ ನಡುಗುತ್ತಾ ಇದೆ ಹೊರತು ನೀನು ಬರುವುದಕ್ಕೆ ಮನ ಮಾಡುವುದಿಲ್ಲ. ಯಾಕೆ ಸ್ವಾಮಿ? ನಾನು ಮಾಡುವಂತಹ ಕಾರ್ಯ ನಿನಗೆ ಇಷ್ಟವಿಲ್ಲದ ಹಾಗೆ ಹೋಯಿತೆ. ಅಂದು ನನ್ನನ್ನು ಕೈಲಾಸದಿಂದ ಕಳುಹಿಸಿ ಕೊಡುವಂತಹ ಸಂದರ್ಭ ನೀನು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ನನ್ನ ಅನುಗ್ರಹ ಇದ್ದೇ ಇದೆ ಎನ್ನುವ ಹಾಗೆ ಹೇಳಿ ಕಳುಹಿಸಿದವ. ಮರೆತೆಯ ತಂದೆಯೇ? ಬರಲಾರೆಯ? ಕೇಳು ನನ್ನ ಪ್ರತಿಜ್ಞೆಯನ್ನು. ನೀನು ಬಾರದೆ ಇದ್ರೆ ಮರಳಿ ನಾನು ಕುಡುಮನಾಡನ್ನು ಪ್ರವೇಶ ಮಾಡಲಾರೆ. ಕೈಲಾಸಕ್ಕೆ ಬಂದು ನಿನ್ನ ಸೇವೆಯಲ್ಲಿ ನಿರತನಾಗಿರುವುದಿಲ್ಲ. ಈ ಕಾರ್ಯ ನನ್ನಿಂದ ಆಗುವುದಿಲ್ಲವೆಂದಾದ ಮೇಲೆ ನಾನು ಯಾಕೆ ಬದುಕಿ ಉಳಿಯಬೇಕು? ಅದಕ್ಕಾಗಿ ಈ ದೇಹ ಇಲ್ಲೇ ನಾಶವಾಗಬೇಕು. ಕಾಣುತ್ತಿರುವಂತಹ ಶಿವಲಿಂಗಕ್ಕೆ ತಲೆಯನ್ನು ಅಪ್ಪಾಳಿಸಿ ಆತ್ಮಹತ್ಯೆ ಮಾಡಿಕೊಡ್ತಾರೆ. ಆತ್ಮಹತ್ಯೆ. ಅಣ್ಣಪ್ಪ ತಡೆ ತಡೆ, ದುಡುಕಬೇಡ. ಅದು ಮೇಲಿನ ಕೆಲೆಯಲ್ಲಿ ಜ್ಯೋತಿರ್ಲಿಂಗವಿದೆ. ನಾನು ಅದರಲ್ಲಿ ಐಕ್ಯನಾಗಿ ಲೋಕೋದ್ಧಾರ ಮಾಡುತ್ತೇನೆ. ಇದು ದೇವದೇವನ ನುಡಿ. ದೇವದೇವರ ನುಡಿಯ ನಾಲಿಸಿ ಬಾರಿ ಸಂತಸ ಪಡುತ್ತ ದೇವದೇವನ ನುಡಿಯ ನಾಲಿಸಿ ಬಾರಿ ಸಂತಸ ಪಡುತ್ತ ಸ್ವಾಮಿ ಬೇಡಿದ ನೆರದಿ ಜ್ಯೋತಿರ್ಲಿಂಗ ಒಯ್ದಲು ಕೊಡುಮಗೆ ರಾತ್ರಿಯ ಸಮಯಗಳಲ್ಲಿ ಎಲ್ಲ ಏನು ವಿಚಾರ? ಬಂದಿಗನ ಅಣ್ಣಪ್ಪ ನಿಮ್ಮ ಮನ ಮದಿಯಾಗಿರುವ ಬಂದಾಗಲು ಕೊಂದು ಬಿಡುವಿನ ಮುಂದಗಿ ಎತ್ತಲು ಕುಂದಿಸಿ ಶಕ್ತಿಯ ಕಂದನು ಬಿತ್ತಲು ಕುಂದಿಸಿರಲು ಕೆಳಗಿಂದಲೂ ಜ್ಯೋತಿರ್ಲಿಂಗ ಮಧ್ಯರಾತ್ರಿಯ ಹೊತ್ತು ಕುಡುಮಪುರದಿಂದ ಅಣ್ಣಪ್ಪನೆನ್ನುವಂತ ಮಾನವ ಬೋರ ಬಂದು ಏನು ಮಾಡಿ ಕೆರೆಯಲ್ಲಿರುವ ಜ್ಯೋತಿರ್ಲಿಂಗವನ್ನು ಅಪಹರಿಸುತ್ತಾರೆ. ಕ್ಷೇತ್ರಕ್ಕೆ ಬಂದು ಇಲ್ಲಿರುವಂತಹ ಜ್ಯೋತಿರ್ಲಿಂಗವನ್ನು ಕದ್ದೊಯ್ಯುವುದಕ್ಕೆ ಮನ ಮಾಡಿದ್ದಾನೆ. ಎಲ್ಲಿದ್ದಾರೆ?
ಇಲ್ಲಿರುವಂತಹ ಜ್ಯೋತಿರ್ಲಿಂಗವನ್ನು ಅನ್ನಪ್ಪ ಕದ್ದೊಯ್ಯುವುದಕ್ಕೆ ಮನ ಮಾಡಿದ್ದಾನೆ. ಆತನನ್ನೆಲ್ಲರೂ ತಡೆಯೋಣ. ಒಳ್ಳೆಯ ಮಾತಿನಿಂದ ಶಿವಲಿಂಗವನ್ನು ಕೊಟ್ಟು ಶರಣಾಗು, ಇಲ್ಲವಾದರೆ ನಿನ್ನನ್ನು ಬಡಿದು ನಿನ್ನ ಮಧ್ಯರಾತ್ರಿ ಸಮಯದಲ್ಲಿ ಈ ಕದ್ರಿ ಕ್ಷೇತ್ರಕ್ಕೆ ಬಂದು ಜ್ಯೋತಿರ್ಲಿಂಗ ಕದ್ಕೊಂಡು ಹೋಗ್ತಾ ಇದ್ಯಾ? ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೇನೆ, ಅದನ್ನು ಕೊಟ್ಟು ಬಿಡು, ಇಲ್ಲ ನಿನ್ನ ಬಂದರಲ್ಲಿ ಮಾಡಿದೀಯ, ಇಲ್ಲಿರುವಂತಹ ಜ್ಯೋತಿರ್ಲಿಂಗವನ್ನು ಕದ್ದೊಯ್ಯುವುದಕ್ಕೆ ಮನ ಮಾಡಿದೀಯ. ಸಾರಿ ಹೇಳುತ್ತಿದ್ದೇನೆ ಅಣ್ಣಪ್ಪ, ಕೊಡು ಲಿಂಗವನ್ನು. ಕೊಡುವುದಿಲ್ಲ, ಬಿಡುವುದಿಲ್ಲ ಕದಿರೆಯ ಕ್ಷೇತ್ರಪಾಲಕ ಎನ್ನ ಚರಣ ಸೇವಕ. ನಿಜ, ಜ್ಯೋತಿರ್ಲಿಂಗವನ್ನು ರಕ್ಷಿಸಿಕೊಳ್ಳುವಲ್ಲಿ ನಿನ್ನ ಹೋರಾಟವೂ ಸರಿ. ಆದ್ರೆ ಯಾರಲ್ಲಿ ಹೋರಾಟ? ಅವನಲ್ಲಿ. ಕೈಲಾಸದ ಗಣಮಣಿ ಮನುಷ್ಯ ರೂಪದಿಂದ ಅಣ್ಣಪ್ಪ ಅನ್ನುವ ಹೆಸರಿನಲ್ಲಿ ಕಾಣಿಸಿಕೊಂಡವನಿದ್ದಾನೆ. ಕುಡುಮಪುರದಲ್ಲಿ ಶಿವದೇವಾಲಯವಾಗುವುದು ನನ್ನ ಸಂಕಲ್ಪವೂ ಆಗಿದೆ. ವ್ಯರ್ಥ ಹೋರಾಟ ಮಾಡುವುದಲ್ಲ, ಅವನಿಗೆ ಸಹಕಾರವನ್ನು ಕೊಡುವುದಕ್ಕೆ ಮನಸ್ಸು ಮಾಡೇನು. ಅಣ್ಣಪ್ಪ, ನೀನು ಯಾರು, ನಿನ್ನ ಯೋಗ್ಯತೆ ಏನು ಎಂದು ತಿಳಿಯದೆ ನಿನ್ನಲ್ಲಿ ಹೋರಾಟಗಳಿದೆ. ಈ ಸಂದರ್ಭದಲ್ಲಿ ನೀನು ಯಾರು, ನಿನ್ನ ಯೋಗ್ಯತೆಯನ್ನು ತಿಳಿದುಕೊಂಡೆ. ಇನ್ನು ಮುಂದೆ ಕುಡುಮಪುರದಲ್ಲಿ ನಡೆಯುವಂತಹ ನೇಮ ನಡವಳಿಕೆ ಕದಿರಿಯ ಸತ್ಯಗಳಾದಂತ ನಮ್ಮ ಸಂಪೂರ್ಣ ಸಹಕಾರವಿದೆ. ಸಮಯ ಮೀರುತ್ತಾ ಉಂಟು. ಬೆಳಿಗ್ಗೆ ಆಗುವಂತಹ ಸಮಯ ಇದು. ಮನುಷ್ಯನ ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ. ಗಣಮಣಿ ಮಹಾದೇವ, ಮಂಜುನಾಥ ಸ್ವಾಮಿಯ ಪ್ರಧಾನ ಸೇವಕ ನೀನು. ಏನೋ ನೀನು ನನ್ನನ್ನೇ ಒಂದು ಸಲ ಅಲುಗಾಡಿಸುವುದಕ್ಕೆ ಹೊರಟಿಯ? ಭಕ್ತ, ಭಗವಂತ, ಸೇವ್ಯ, ಸೇವಕ, ಪೂಜ್ಯ, ಪೂಜಕ, ಶರಣ, ಶರಣ್ಯ, ಈ ಸಂಬಂಧ ಏನು ಎಂಬುದನ್ನು ತೋರಿಸಿಕೊಟ್ಟ ಹಾಗಾಯ್ತು, ಲೋಕವಿಚೃತವಾಯಿತು. ಆದ್ರೆ ಹಿಡಿದುಕೊಂಡಂತಹ ಜ್ಯೋತಿರ್ಲಿಂಗವನ್ನು ಕೊಂಡು ಹೋಗಿ ಕುಡುಮಪುರದಲ್ಲಿ ಸೂರ್ಯೋದಯಕ್ಕಿಂತ ಮೊದಲಾಗಿ ಪ್ರತಿಷ್ಠಾಪನೆ ಆಗಬೇಕು. ಈ ಜ್ಯೋತಿರ್ಲಿಂಗದೊಳಗೆ ಮಂಜುನಾಥ ಅನ್ನುವ ಹೆಸರಿನಲ್ಲಿ ನಾನೇ ಇದ್ದುಕೊಂಡು ಭಕ್ತ ಕೋಟಿಯನ್ನು ಸದಾ ಸಲಹುವನಿದ್ದೇನೆ. ಪುಣ್ಯಕ್ಷೇತ್ರ ಕುಡುಮಕ್ಷೇತ್ರ ಅನ್ನೋದು ನಿಜವಾದ. ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸಿದ್ದಾನೆ. ಶಿವಯೋಗಿಗಳನ್ನು ಕರೆಸಿ ಭಿಕ್ಷೆಯ ವ್ಯವಸ್ಥೆ ಮಾಡಿ ಅದನ್ನು ಆಮೇಲೆ ನೋಡೋಣ. ಮುಂದೆ ಬಾ ಅಣ್ಣಪ್ಪ. ಯಾರು
ನೋಡ್ತಾ ಇದ್ದೀರಲ್ಲ. ನೋಡದಿನ್ನೇನು ಮಾಡಲಿ ಅಣ್ಣಪ್ಪ. ನನ್ನಿಂದಲೇ ಅಪ್ಪಣೆಯನ್ನು ಪಡೆದು ರಾತ್ರಿ ಬೆಳಗಾಗುವುದರೊಳಗೆ ಶಿವಲಿಂಗದ ಸ್ಥಾಪನೆಯಾಗಿದೆ. ಹೌದು, ಸಾಮಾನ್ಯ ಮನುಜರಿಂದ ಆಗದೇ ಇರುವಂತಹ ಕೆಲಸವನ್ನು ನೀನು ಓರ್ವನೇ ಮಾಡಿದ್ದಿ. ಅಂದ್ರೆ ನಿನ್ನಲ್ಲಿ ಅದೇನೋ ದೈವಿಕ ಶಕ್ತಿ ಅಡಕವಾಗಿದೆ ಎಂಬುದಾಗಿ ತಿಳಿಯುತ್ತಾ ಇದೆ ಅಣ್ಣಪ್ಪ. ಇಷ್ಟರವರೆಗೆ ನಿನ್ನಲ್ಲಿ ಕೇಳದೇ ಇರುವಂತಹ ಪ್ರಶ್ನೆಯನ್ನು ಈ ಸಂದರ್ಭ ಕೇಳುವುದಕ್ಕೊಂದು ಅವಕಾಶ. ಏನು ಸ್ವಾಮಿ? ಯಾರಣ್ಣಪ್ಪ ನೀನು? ನಾನು ಈ ಮನೆಯನ್ನು ಪ್ರವೇಶ ಮಾಡಿ ಎಷ್ಟೋ ಸಮಯಗಳು ಕಳೆದು ಹೋಯಿತು. ಹೌದು. ಈಗ ನನ್ನನ್ನು ವಿಚಾರಿಸ್ತಾ ಇದ್ದೀರಾ? ನಾನು ಬೇರೆ ಯಾರು ಅಲ್ಲ, ಈ ಮನೆಯ ಸೇವಕ. ನೀನು ಸೇವಕ ಎಂದರೂ ನಿನ್ನ ಪಾಲಕನಾಗುವಂತಹ ಯೋಗ್ಯತೆಯನ್ನು ಈ ಸಂದರ್ಭ ಕಳೆದುಕೊಂಡಿದ್ದೇನೆ. ಯಾಕೆ ಸ್ವಾಮಿ? ಈ ಹಿಂದೆ ನನ್ನ ಅಪ್ಪಾಜಿಯವರು ಅನಾರೋಗ್ಯದಿಂದ ಮಂಚವಾಗಿದ್ದಂತಹ ಸಂದರ್ಭ ಅದೆಷ್ಟೋ ಔಷಧವನ್ನು ಮಾಡಿದವರು ನಾವು, ಚೇತರಿಸಿಕೊಂಡವರಲ್ಲ. ಎಲ್ಲಿಂದಲೋ ಬಂದಂತಹ ನಿನ್ನ ಕೈ ಸ್ಪರ್ಶದಿಂದ ಚೇತರಿಸಿಕೊಂಡು ಹೇಳಿದಂತಹ ಮಾತು ಇಂದಿಗೂ ನೆನಪಿದೆ. ನೀನು ಮಾನವನಲ್ಲ, ಸ್ವಾಮಿ ಅಣ್ಣಪ್ಪ, ದೇವ ಅಣ್ಣಪ್ಪ ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ಯಾವತ್ತು ನಮ್ಮ ಈ ನೆಲ್ಯಾಡಿ ಬೀಡಿಗೆ ನೀನು ಕಾಲ ನಿಲ್ಲಿಸಿದೆಯೋ ಅಂದಿನಿಂದ ಇಂದಿನವರೆಗೆ ಇಲ್ಲಿಯ ಸಂಪತ್ತು ಹೆಚ್ಚುತ್ತಾ ಬರ್ತಾ ಇದೆ. ನಮ್ಮ ನಾಡು ರೋಗ ರುಜಿನಗಳಿಂದ ಮುಕ್ತವಾಗಿ ಸಮೃದ್ಧಿಯಾಗಿ ಬೆಳೀತಾ ಇದೆ ಅಣ್ಣಪ್ಪ. ಅದಕ್ಕಾಗಿ ಕೇಳ್ತಾ ಇದ್ದೇನೆ, ವಂಚಿಸದಿರು. ಯಾರು ನೀನು ಹೇಳು? ಮತ್ತೆ ಮತ್ತೆ ನನ್ನನ್ನು ಪ್ರಶ್ನಿಸಬೇಡಿ, ನಾನು ಈ ಮನೆಯ ಆಳು. ಹಾಗಿದ್ರೆ ನಿಜವನ್ನು ಹೇಳುವುದಿಲ್ಲವೇಣ್ಣಪ್ಪ? ನೀನೇ ಸ್ಥಾಪಿಸಲ್ಪಟ್ಟಂತಹ ಶಿವಲಿಂಗದ ಮೇಲೆ ಆಣೆ ಇಟ್ಟು ಕೇಳ್ತಾ ಇದ್ದೇನೆ, ಯಾರು ನೀನು? ಮಾತಿನ ಪಾಶದಿಂದ ನನ್ನನ್ನು ಬಂಧಿಸಿ ಬಿಟ್ಟಿರಿ ಸ್ವಾಮಿ. ನಿಮ್ಮ ಎಣಿಕೆಯ ಪ್ರಕಾರವಾಗಿ ನಾನು ಈ ಲೋಕಕ್ಕೆ ಸಂಬಂಧಪಟ್ಟವನು ಅಲ್ಲ, ಮಾನವನು ಅಲ್ಲ, ಶಿವನ ಜೊತೆಯಾಗಿದ್ದಂತಹ ಗಣಮಣಿ ನಾನು. ಕೈಲಾಸದ ಧರ್ಮ ದೇವತೆ ನಮ್ಮ ಮನೆಯ ಆಳಾಗಿ. ಹೌದು. ಯಾಕೆ? ಧರೆಯಲ್ಲಿ ಧರ್ಮ ನಶಿಸ್ತಾ ಇರುವಂತಹ ಸಂದರ್ಭ ಸರ್ವೇಶ್ವರನಿಂದ ಆಜ್ಞೆಯನ್ನು ಪಡೆದು ಹೊರಟು ಬಂದೆ. ಸರಿ. ಯಾರಲ್ಲಿಯೂ ಎಲ್ಲಿಯೂ ಇಲ್ಲದೆ ಇರುವಂತಹ ಸದ್ಗುಣಗಳು ಈ ನೆಲ್ಯಾಡಿ ಮನೆತನದವರಲ್ಲಿ ನೋಡಿ ಸೋತು ಇಲ್ಲೇ ಆಳಾಗಿರಬೇಕಾಯಿತು. ಅಣ್ಣಪ್ಪ, ಇಷ್ಟರವರೆಗೆ ನಿನ್ನ ನಿಜವನ್ನು ತಿಳಿಯದೆ ಆಳಾಗಿ ದುಡಿಸಿದಕ್ಕೆ ಕ್ಷಮೆ ಇರಲಿ. ಬೇಸರಿಸಬೇಡಿ. ಶಿವಲಿಂಗದ ಸ್ಥಾಪನೆ ಆಗಿದೆ. ಬಂದಂತಹ ಶಿವಯೋಗಿಗಳೇ ಭಿಕ್ಷೆಯ ವ್ಯವಸ್ಥೆ ಮಾಡಬೇಕಲ್ವೇ? ಅವರು ಎಲ್ಲಿದ್ದಾರೆ? ಅವರನ್ನು ಹುಡುಕಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ. ಯಾಕೆ? ಸಾಕ್ಷಾತ್ ಶಿವನೇ ಶಿವಯೋಗಿ ರೂಪದಲ್ಲಿ ಬಂದು ಈ ನಾಡಿನಲ್ಲಿ ದೇಗುಲ ಆಗುವುದಕ್ಕೆ ತಮಗೆ ಪ್ರೇರಣೆಯನ್ನು ನೀಡಿದ. ಈಗ ಶಿವಲಿಂಗದಲ್ಲಿ ಐಕ್ಯನಾಗಿದ್ದಾನೆ. ಸಾಕ್ಷಾತ್ ಮಂಜುನಾಥ ಸ್ವಾಮಿಯೇ ನಮ್ಮ ಮನೆಯ ಅತಿಥಿಯಾಗಿ ಬಂದರು. ಅವರನ್ನು ಗುರುತಿಸುವಂತಹ ಸಾಮರ್ಥ್ಯವು ನನಗಿಲ್ಲದಾಗಿ ಹೋಯ್ತಲ್ಲ ಅಣ್ಣಪ್ಪ. ಈ ಸಂದರ್ಭ ಒಂದು ವಿಷಯವನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಯಾವುದು? ಯಾರ ಮನೆಯಲ್ಲಿ ನಿರಂತರವಾಗಿ ದಾನ ಧರ್ಮಾದಿಗಳು ನಡೆಯುತ್ತಾ ಬರ್ತದೋ ಅವರ ಮನದಲ್ಲಿ ಮಾತ್ರವಲ್ಲ, ಮನೆಯಲ್ಲೂ ಮಂಜುನಾಥ ನೆಲೆಯಾಗುತ್ತಾನೆ ಎನ್ನುವುದಕ್ಕೆ ಇದೇ ಸಾಕ್ಷಿಯಲ್ವೇ? ಹೌದು ಅಣ್ಣಪ್ಪ. ನೀನು ಕೈಲಾಸದಲ್ಲಿ ಮಂಜುನಾಥ ಸ್ವಾಮಿಯ ಜೊತೆಗಿದ್ದವನಲ್ವೇ? ನಿಜ. ನಿನ್ನ ನಿಜ ರೂಪನಾದ್ರೂ ತೋರಿಸು. ಗಣಮಣಿಯ ಭೀಕರಾಕೃತಿಯನ್ನು ಕಾಣುವುದಕ್ಕೆ ತಮಗೆ ಭಯವಾಗಲಿಕ್ಕಿಲ್ಲವೇ? ಅನುಗ್ರಹಿಸುವುದಕ್ಕಾಗಿ ಬಂದವನಲ್ವೇ ನೀನು? ತಮ್ಮ ಕಣ್ಣುಗಳಿಗೆ ದಿವ್ಯ ಚೇತನವನ್ನು ನೀಡ್ತಾ ಇದ್ದೇನೆ, ನೋಡಿಕೊಳ್ಳಿ ನನ್ನ ನಿನ್ನ ಸತ್ಯ ಧರ್ಮಗಳಿಗೆ ಮನಮೆಚ್ಚಿದಂತಹ ನಾನು ನಿಜ ರೂಪದಿಂದ ಕಾಣಿಸಿಕೊಂಡಿದ್ದೇನೆ. ನೋಡಿಕೋ ದಾನ ಧರ್ಮಾದಿಗಳಿಂದ
ಪ್ರಸಿದ್ಧಿ ಪಡೆದ ಈ ಕುಡುಬಪುರವು ಇನ್ನು ಮುಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ. ದಾನ ಧರ್ಮಾದಿಗಳನ್ನು ಕ್ರಮವಾಗಿ ನಡೆಸುತ್ತಾ ಬರಬೇಕು. ಅದನ್ನು ಮತ್ತೊಮ್ಮೆ ಜ್ಞಾಪಿಸಿಕೋ. ಅನ್ನದಾನ, ಎಣ್ಣೆದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವೇ ಮೊದಲಾದ ದಾನಗಳನ್ನು ಕ್ರಮವಾಗಿ ನಡೆಸುತ್ತಾ ಬರಬೇಕು. ಸಂಪತ್ತಿನ ಕೊರತೆಯುಂಟಾದಲ್ಲಿ ದೇವಸ್ಥಾನದ ಬಡಗು ದಿಕ್ಕಿನ ಬಾಗಿಲನ್ನು ತೆಗೆದಿರಿಸು. ನೇಮ ನಡಾವಳಿಗಳಿಂದ ಭಕ್ತಾದಿಗಳಿಂದ ಸಂಪತ್ತನ್ನು ಹೆಚ್ಚಿಸಿಕೊಡ್ತೇನೆ. ಮುಂದೆ ಕಾಣುತ್ತಿರುವಂತಹ ಬೆಟ್ಟದಲ್ಲಿ ನನಗೊಂದು ಗುಡಿಯನ್ನು ನಿರ್ಮಾಣಗೊಳಿಸು. ಅದಕ್ಕೆ ಅಣ್ಣಪ್ಪ ಬೆಟ್ಟವೆಂದೇ ಹೆಸರಾಗಲಿ. ಬರುವಂತಹ ಭಕ್ತರು ನೇತ್ರಾವತಿ ಪುಣ್ಯವಾಹಿನಿಯಲ್ಲಿ ಬಿದ್ದು ಶುಚಿರ್ಭೂತರಾಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದಾಗ ಅವರ ಸಕಲ ಇಷ್ಟಾರ್ಥಗಳು ಈಡೇರುವುದು. ಇನ್ನು ಮುಂದೆ ನಾನು ಈ ರೂಪದಿಂದ ಕಾಣಿಸಿಕೊಳ್ಳುವುದಿಲ್ಲ. ಮಧ್ಯರಾತ್ರಿಯಲ್ಲಿ ಕೆಲಸದಲ್ಲಿ ಶಂಭೋಗಿರಿದ ಸುರಪೂಜಿತಾಯ ಕಾಮವೈರಿ ಗೌರೀಜ ಶಂಕರ ಮಹೇಶ್ವರಾಯ ವಿಶ್ವಗೀತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀ ಮಂಜುನಾಥನಿಧರ ಕುರು ಮಂಗಲಮೇ ಶ್ರೀ ಮಂಜುನಾಥ ಅಭಯ ಪ್ರದಾನ ನಿರದ ಬಡಬಡುವೆನು ಬರಿಗಿಡರಿವು ಎಮ್ಮನು ತೈರಂತ ಮಂಜುನಾಥಗೆ ಮಹಾಮಾರಿಗೆ ಸಿದ್ಧಿ ವಿನಾಯಕಗೆ ಅಣ್ಣಪ್ಪ ಸ್ವಾಮಿ ಮಂಗಳ ఇది పోతే ఇది పోతే ಗೊತ್ತಿದ್ದು
ಸಂತೋಷವನ್ನು ಸೇವೆ ಪ್ರಕಾರ ಕ್ಷೇತ್ರ ದೇವರಿಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮಂತಹ ಸಂವಿಧಾನದ ನಾನಾ ಥರದ ನೃತ್ಯ ಸೇವೆ ನಾಟ್ಯ ಸೇವೆ ಉತ್ಪನ್ನ ಸೇವೆ ಸರ್ಕಾರ ಮತ್ತು ಸ್ವಾಮಿ ಸಂತೋಷವಾದ ದೇವರ ರಕ್ಷಣೆಯನ್ನು ಕೊಡು ಸಕಲ ಸ್ವಾತ್ಮನ ಅನ್ಯಾತ ಸ್ವಾಮಿ ಕೃಪಾ ನಮಸ್ಕಾರ